सर्वार्थसाधके शरण्ये त्र्यम्बके गौरि नारायणि नमोऽस्तुते।
ಶಾರದೆ ನಾಮ ತಾಯಿ ದರ್ಶನದಿಂದ ಅರಳಿತು ವದನ ತಾಯಿ ದರ್ಶನದಿಂದ ಅರಳಿತು ವದನ ಅಂಧಕಾರರಾಜೆಯು ನೋಡಿತು ನಯನ ಅಂಧಕಾರರಾಜೆಯು ನೋಡಿತು ನಯನ ಸುತ್ತಲೂ ಎಲ್ಲ ತಾಯಿ ದರ್ಶನ ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದಲೆಯಲ್ಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಭಾವದಲೆಯಲ್ಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಕರುಣಾಮಯಿ ಶ್ರೀದೇವಿ ತಾಯಿ ಶಾರದೆ ಕರುಣಾಮಯಿ ಶ್ರೀದೇವಿ ತಾಯಿ ಶಾರದೆ ಕರಮುಗಿವೆ ತಾಯೇ ನಿನಗೆ ಶರಣನಾಗಿವೆ ಕರಮುಗಿವೆ ತಾಯೇ ನಿನಗೆ ಶರಣನಾಗಿವೆ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ಶಾರದೆ ಗಾನ ಶೃಂಗೇರಿಯ ಧ್ಯಾನ 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 ಭಾವದಲೆಯಲ್ಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಭಾವದಲೆಯಲ್ಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ 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 ಶಾರದೆ ಗಾನ ಶೃಂಗೇರಿಯ ಧ್ಯಾನ
ರಮೇಶಣ್ಣ ಬನ್ನಿ. Ven. Picho. Bueno, fue bien.
Shiva
ತಂತ್ರಿಗಳು ಆಗಮಿಸಾರು ಬರ್ಪುಣ ಸಾದಿಡು ವಾಹನಗಳು ಅಂತದೊಂದು ಪಣ್ಣೊಂದು ದಯದಿದ್ದು ಆ ವಾಹನದ ಮಾಲೀಕರನ್ನಾಗಲಿ ಈ ಸಾನ್ನಿಧ್ಯ ಬರ್ಪುಣ ರಸ್ತೆ ಯಾರನ್ನ ವಾಹನ ಉಂಟಾದಿತ್ತಾರ ಏನು ತೆರವುಗೊಳಿಸೋಡೊಂದು ದಯಮಂತದ್ದು ಮಾತಾಡಲ್ಲ ವಿನಂತಿ ಬಂತಂದಿಲ್ಲ.
ಈ ಭಜನಾ ತಂಡಗ ಪೂಜಾ ಮೇರೆ ಶಾಲ ಪಾಡ್ದು ಅಗ್ಲ ಗೌರವಿಸಂದಿಲ್ಲೇರು ಅಲ್ಲೇ ದೇವಾಲಯ ಎಲ್ಲೆ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲೆ ನಿನ್ನ ನೆನೆವರೋ ಅಲ್ಲೇ ದೇವಾಲಯ ಎಲ್ಲೆ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ ಧ್ಯಾನಗೈವ ಮನೆಗಳೇ ನಿನ್ನ ಬೃಂದಾವನ ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ ಧ್ಯಾನಗೈವ ಮನೆಗಳೇ ನಿನ್ನ ಬೃಂದಾವನ ನಿನ್ನ ಅರಿತ ಹೃದಯವೇ ದೇವನಿರುವ ಮಂದಿರ ನಿನ್ನ ಅರಿತ ಹೃದಯವೇ ದೇವನಿರುವ ಮಂದಿರ ನಿನ್ನ ಬೆರೆವ ಭಾಗ್ಯವೇ ನಿತ್ಯ ಸತ್ಯ ಸುಂದರ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ ನಿನ್ನ ಕಾಣುವಾಸೆಯೇ ಪೂರ್ವ ಜನ್ಮ ಪುಣ್ಯವು ನಿನ್ನ ನಂಬಿ ನಡೆಯುವುದೇ ಬಾಳಿನಲ್ಲಿ ಭಾಗ್ಯವು ನಿನ್ನ ಕಾಣುವಾಸೆಯೇ ಪೂರ್ವ ಜನ್ಮ ಪುಣ್ಯವು ನಿನ್ನ ನಂಬಿ ನಡೆಯುವುದೇ ಬಾಳಿನಲ್ಲಿ ಭಾಗ್ಯವು ನಿನ್ನ ನಾಮ ಸ್ಮರಣೆಯೇ ದಿವ್ಯ ವೇದ ಮಂತ್ರವು ನಿನ್ನ ನಾಮ ಸ್ಮರಣೆಯೇ ದಿವ್ಯ ವೇದ ಮಂತ್ರವು ನಿತ್ಯ ನಿನ್ನ ಸೇವೆಯೇ ಮುಕ್ತಿ ಪಡೆವ ತಂತ್ರವು ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಇನ್ನು ಇನ್ನು ನೋಡುವ ಇನ್ನು ಇನ್ನು ನೋಡುವ ತುಂಬಿತಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂತ ಶಕ್ತಿ ನಿನ್ನಲಿದೆಯೋ ಶಾರದಮ್ಮ ನಿನ್ನ ನೋಡಿ ಹಾಡುವ ಆಸೆ ನನಗೆ ಬಂದಿತಮ್ಮ ರತ್ನದಂತ ಮಾತುಗಳನ್ನೇ ಹಾಡಿಸಮ್ಮ ಒಳ್ಳೆದಾದ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ ರತ್ನದಂತ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು
ಸಾಲದಮ್ಮ ನನಗೆ ಸಾಲದಮ್ಮ ಓಡು ಮನವ ನನ್ನದಮ್ಮ ಬೇಗ ಬಂದು ನೆಲೆಸಲಿ ಶಾರದಮ್ಮ ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲೆಸು ಇಲ್ಲಿ ಶಾರದಮ್ಮ ಬೇರೆ ಏನು ಬೇಕು ಎಂದು ಕೇಳಿ ನಮ್ಮ ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ ಬೇರೆ ಏನು ಬೇಕು ಎಂದು ಕೇಳಿ ನಮ್ಮ ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ದೇವಿ ದೇವಿ ಜಗದಂಬ ದೇವಿ ದಯಾಮಯಿ ತ್ರಿಪುರಾಂಬ ದೇವಿ ದೇವಿ ಜಗದಂಬ ದೇವಿ ದಯಾಮಯಿ ತ್ರಿಪುರಾಂಬ ಭಗವದ್ಗೀತೆ ಕಮಲಾಂಬ ಮಾನಸರಂಜನೆ ಮಧುರಾಂಬ ಭಗವತಿ ಭೈರವಿ ಭ್ರಮರಾಂಬ ಮಾನಸರಂಜನೆ ಮಧುರಾಂಬ ಮಾನಸರಂಜನೆ ಮಧುರಾಂಬ ಮಾನಸರಂಜನೆ ಮಧುರಾಂಬ ದೇವಿ ದೇವಿ ಜಗದಂಬ ದೇವಿ ದಯಾಮಯಿ ತ್ರಿಪುರಾಂಬ ಕುಂಕುಮ ಶೋಭಿತೆ ಕಾಳಿಕಾಂಬ ಪಂಕಜಲೋಚನೆ ಜಗದಂಬ ಕುಂಕುಮ ಶೋಭಿತೆ ಕಾಳಿಕಾಂಬ ಪಂಕಜಲೋಚನೆ ಜಗದಂಬ ಪಂಕಜಲೋಚನೆ ಜಗದಂಬ ಪಂಕಜಲೋಚನೆ ಜಗದಂಬ ದೇವಿ ದೇವಿ ಜಗದಂಬ ದೇವಿ ದಯಾಮಯಿ ತ್ರಿಪುರಾಂಬ ದೇವಿ ದೇವಿ ಜಗದಂಬ ದೇವಿ ದಯಾಮಯಿ ತ್ರಿಪುರಾಂಬ ದೇವಿ ದಯಾಮಯಿ ತ್ರಿಪುರಾಂಬ ದೇವಿ ದಯಾಮಯಿ ತ್ರಿಪುರಾಂಬ नमः शिवाय ओम नमः शिवाय हर हर भोले नमः शिवाय नमः शिवाय ओम नमः शिवाय हर हर भोले नमः शिवाय शिव रामेश्वर हर हर भोले नमः शिवाय रामेश्वर शिव रामेश्वर हर हर भोले नमः
जय राम 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 दशरथनन्दन राम राम दशमुखमर्दन राम 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 दशरथनन्दन राम 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 दशमुखमर्दन राम 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 पशुपति नंदन राम 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 पाप विमोचन राम 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 पशुपति नंदन राम 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 पाप विमोचन राम 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 जय राम 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 अनाथ रक्षक राम 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 आपस बांधव राम 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 अनाथ रक्षक राम 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 आपस बांधव राम 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 मैथिली नंदन राम 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 मारुति वंदित राम 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 मैथिली नंदन राम 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 मारुति वंदित राम 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 जय राम 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 जय राम राम जय राम 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 ಕಾರಣಿಕದ ಬಾಲೆ ನೋರ ಬತ್ತು ತೂಲೆ ತಾರಕೋರಕ ಸನೇರು ಕಿರ್ನೆ ಪನ್ನೆ ಕಾರಣಿಕದ ಬಾಲೆ ನೋರ ಬತ್ತು ತೂಲೆ ತಾರಕಾರಕ ಸನೇರು ಕಿರ್ನೆ ಪನ್ನೆ ಕಾರಣಿಕದ ಬಾಲೆ ನೋರ ಬತ್ತು ತೂಲೆ लोकोंजीश्वरनुंजी तेजदा बलि में मोकेडु में दुंजी तपसदा माही में कारणिकदा बाले नोर बत तोले तारकर कसनेर किन्नी पन्ने मुझी लोगों दा कष्ट परिहार गाद आजी मोने द ज्योति गुलाबाले याद मुझी लोगों दा कष्ट परिहार गाद आजी मोने द ज्योति गुलाबाले याद उदित दुष्टे रे बिदिन मुताये उदित दुष्टे रे बिदिन मुताये मदिपूत भक्ते रे सुखनो ಹೆಚ್ಚಾಯೆ ಕಾರಣಿಕದ ಬಾಲೆ ನೋಡ ಬತ್ತೂಲೆ ತಾರಕರ ಕಸನೇರ ಕಿರ್ನೆ ಪನ್ನೆ ಕಾರಣಿಕದ ಬಾಲೆ ನೋರ ಬತ್ತೂಲೆ ತಾರಕರ ಕಸನೇರ ಕಿರ್ನೆ ಪನ್ನೆ ನಲಿ ಪೂನನ ವೇಲುದ ಮಿತ್ತು ಸವಾರಿ ತುಳುನಾಡ ಪುಂಚೊಡು ನಾಗಾವತಾರಿ ನಲಿ ಪೂನನ ವೇಲುದ ಮಿತ್ತು ಸವಾರಿ ತುಳುನಾಡ ಪುಂಚೊಡು ನಾಗಾವತಾರಿ ಕುಕ್ಕೆದ ಮನ್ನಡ ಉಲ್ಲಾಯಯಾದ ಕುಕ್ಕೆದ ಮನ್ನಡ ಉಲ್ಲಾಯಯಾದ ಜೋಕೆ ಮುಖೆಡ ತೂಪೆ ಕಣ್ಣು ಬೋಲಾದ ಕಾರಣಿಕದ ಬಾಲೆ ಬತ್ತೂಲೆ ತಾರಕರ ಕಸನೆರ ಕೆಮ್ಮೆ ಪನ್ನೆ ಕಾರಣಿಕದ ಬಾಲೆ ನೋರ ಬತ್ತೂಲೆ ತಾರಕರ ಕಸನೆರ ಕೆಮ್ಮೆ ಪನ್ನೆ ತಾರಕರ ಕಸನೆರ ಕೆಮ್ಮೆ ಪನ್ನೆ पाहि शिव
ಕಲ್ಯಾಣಿ ಪಾಲಿಸೆಮ್ಮ ಪಾಪನಿಗೆ ಮಹಿಷಮರ್ದಿನಿ ಅನುಸಮಾನ ನರರ ನೀನು ಕಾಯೆ ಅಂಬಿಕೆ ನಿನ್ನ ಕರ್ಮೆ ಭಿಕ್ಷೆಯಿರು ಶಿವನ ಬೇಡಿಕೆ ಅನುಸಮಾನ ನರರ ನೀನು ಕಾಯೆ ಅಂಬಿಕೆ ಮಾತೆ ಚರಣ ಕಮಲದಲ್ಲಿ ಇರಿಸಿ ನಂಬಿಕೆ ಮಾತೆ ಚರಣ ಕಮಲದಲ್ಲಿ ಇರಿಸಿ ನಂಬಿಕೆ ಮನುಜ ಕುಲವ ಕಾಯುವೊಡನೆ ನೀಡು ಕೋರಿಕೆ ಮನುಜ ಕುಲವ ಕಾಯುವೊಡನೆ ನೀಡು ಕೋರಿಕೆ ಪಾಲಿಸಿವೆ ಪಾಲಿಸಿವೆ ಪರಮ ಕಲ್ಯಾಣಿ ಪಾಲಿಸೆಮ್ಮ ಪಾಪನಿಗೆ ಮಹಿಷಮರ್ದಿನಿ ರೌದ್ರರೂಪ ತಾಳಿದಾತ ಸಿಂಹವಾಹಿನಿ ಚಂಡಮುಂಡರ ಬೀಜ ಗರ್ವಧ್ವಂಸಿನಿ ರೌದ್ರರೂಪ ತಾಳಿದಾತ ಸಿಂಹವಾಹಿನಿ ಚಂಡಮುಂಡರ ಬೀಜ ಗರ್ವಧ್ವಂಸಿನಿ ಮುರಹದಾರಿ ಇಳಿಯದಾದ ಮಾರ್ಗದರ್ಶಿನಿ ಮುರಹದಾರಿ ಇಳಿಯದಾತೆ ಮಾರ್ಗದರ್ಶಿನಿ ಶರಣು ಬಂದ ಜನಕ್ಕೆ ನೀನು ಭಾಗ್ಯದಾಯಿನಿ ಶರಣು ಬಂದ ಜನಕ್ಕೆ ನೀನು ಭಾಗ್ಯದಾಯಿನಿ ಪಾಹಿ ಶಿವೆ ಪರಮ ಕಲ್ಯಾಣಿ ಪಾಲಿಸೆಮ್ಮ ಪಾಪನಿಗೆ ಮಹಿಷಮರ್ದಿನಿ ಪಾಲಿಸೆಮ್ಮ ಪಾಪನಿಗೆ ಮಹಿಷಮರ್ದಿನಿ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ ನಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ ಕಮಲನ ವೈರಿಸುತನಾದ ಸಂದಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ
ಕಾರ್ಯಕ್ರಮಡು ಶ್ರೀಧರಗೌಡ ತೆಂಕಿಲ, ಭಾರತೀಯ ಜೀವ ವಿಮಾ ನಿಗಮದ ವಿಶ್ವನಾಥ ಗೌಡರು, ಜ್ಯೋತಿ ಎಲೆಕ್ಟ್ರಿಕಲ್ಸ್ ಶ್ರೀ ಲಿಂಗಪ್ಪ ಗೌಡರು, ಅಂಚನೆ ಜೇನು ಸೊಸೈಟಿದ ನಿರ್ದೇಶಕರೈನ ಶ್ರೀ ಶ್ರೀಧರ ಗೌಡರು ಈ ಕ್ಷೇತ್ರಕ್ಕೆ ಆಗಮಿಸಿದರು. ಅಗ್ಲೇನು ಇರುವಿಕೆ ನೆಂಕ್ಲ ಗೌರವದು ಗುರುತಿಸೋದಿಲ್ಲ. ಪುತ್ತೂರು ನಗರ ಸಭೆಯ ಮಾಜಿ ಅಧ್ಯಕ್ಷರಾಯನ ರಾಜೇಶ್ ಬಣ್ಣೂರು ಮೇರು ಕ್ಷೇತ್ರಡು ಆಗಮಿಸಿದರೆ ಆರೇನು ಗೌರವಪೂರ್ವಕವಾದ ಗುರುತಿಸೋಂದಿಲ್ಲ. ಸಾನ್ನಿಧ್ಯಡು ಇನಿ ಗಂಟೆ 19:30 ವೃಷಭ ಲಗ್ನದ ಶುಭ ಮುಹೂರ್ತಡು ಶ್ರೀ ದೈವಲ್ನ ಪ್ರತಿಷ್ಠಾ ಕಾರ್ಯ ನಡಪೆರೊಂಡು. ಬಂಗಾರದ ಗೆಜ್ಜೆನಾದ
ಇನ್ನಿತ ಕಾರ್ಯಕ್ರಮದ ವೈದಿಕ ಬುಕ ತಾಂತ್ರಿಕ ಕಾರ್ಯಕ್ರಮಲಿನ ನೇತೃತ್ವ ವಹಿಸೈನ ಪ್ರತಿಷ್ಠಾ ಕಾರ್ಯಕ್ರಮದ ನೇತೃತ್ವ ವಹಿಸೈನ ಬ್ರಹ್ಮಶ್ರೀ ವೇದಮೂರ್ತಿ ರವೀಶ್ ತಂತ್ರಿ ಕುಂಟಾರು ಮೇರ್ನ ಆಗಮನ ಈ ಸಾನ್ನಿಧ್ಯ ಈ ಕ್ಷೇತ್ರಗ ಅವನುಂಡು ಸಂಘಟಕರ ಮಾತ ಆರನ್ನು ಬರಮಂತನ್ಯರ ಎದುಕೊನ್ಯರ ಪೋಡೊಂದು ವಿನಂತಿ ಮಂತಂದಿಲ್ಲ ಕ್ಷೇತ್ರಗೂ ಕುಂಟಾರು ಶ್ರೀ ರವೀಶ್ ತಂತ್ರಿಲಿನ ಆಗಮನ ಅವನುಂಡು ಸಂಘಟಕರ ಮಾತೆಲ್ಲ ಆರನ್ನು ಅತ್ಯಂತ ಗೌರವಪೂರ್ವಕವಾದ ಪ್ರೀತಿಪೂರ್ವಕವಾದ ಸಾನ್ನಿಧ್ಯಗೂ ಲೆತನ್ ಮಾರ್ಯರ ಪೋಡೊಂದು ಪಂಡದು ಮಾತೆರಡಲ ಮಾತ ನಮ್ಮ ಸಮಿತಿಲನ ಮಾತೆರಲ ಹೊರ ಆರನ್ನು ಲೆತನ್ ಮಾರ್ಯರ ಪೋಡೊಂದು ಪಂಡದು ವಿನಂತಿ ಮಂತಂದಿಲ್ಲ ಹಲೋ ಹಾಂ ಓ
ಓಂ ಗುರುಭ್ಯೋ ನಮಃ. ಬನ್ನೂರು ಶ್ರೀ ದೇಯರಮಾಡ ನಡಿಮಾರು ಭಾವದ ಕೆರೆ ಶ್ರೀ ನಾಗ ಸಾನ್ನಿಧ್ಯ ಅಲುಮುಡ ಶ್ರೀ ಇಷ್ಟದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ಸಾನ್ನಿಧ್ಯ ಆನೆ ಮಜಲು ಬನ್ನೂರು ಗ್ರಾಮ ಈ ಒಂಜಿ ಪುಣ್ಯಕ್ಷೇತ್ರಗೂ ಕೋಡೆ ಕೆಲವೊಂಜಿ ವೈದಿಕ ಕಾರ್ಯಕ್ರಮ ನಡೆತಂಡು ಅಂಚನೆ ಈ ಒಂಜಿ ಇನಿತ್ತ ವಿಜೃಂಭಣೆದ ಕಾರ್ಯಕಜ್ಜೋಗು ನಮ್ಮ ಈ ಒಂದು ಕ್ಷೇತ್ರಗೂ ಬರೋಂದುಲ್ಲೇರು ಆಗಮಿಸೋದುಲ್ಲೇರು ಪಾದಸ್ಪರ್ಶ ಮಲ್ತೊಂದುಲ್ಲೇರು ಶ್ರೀಯುತ ವಾಸುದೇವಾಚಾರ್ಯ ವಾಸುದೇವ ತಂತ್ರಿಲು ಬೇರೆನು ಈ ಒಂಜಿ ಬ್ರಹ್ಮಕಲಶೋತ್ಸವ ಕೂಟದ ಬೊಕ್ಕ ಬೊಳಚಿಲ್ ಕೂಟದ ಮಾತ ಪದಕೆರ್ನ ಕುಲ್ಲ ಅರೆನ ಎದುಕೊನೊಂದು ಈ ಒಂಜಿ ಪುಣ್ಯಕ್ಷೇತ್ರಗೂ ಲೆತ್ತೊಂದು ಬರೋಂದುಲ್ಲೇರು ಬರ್ಪಿನಂಚಿನ ಮಾನ್ಯರೆಗೆ ಈ ಒಂಜಿ ಮಾತ ಕೂಟದ ಪರವಾದ ಸಮಿತಿಲದ ಪರವಾದ ಉಡಲದಿಂಜದ ಎತ್ಕೊಂಡೊಂದಿಲ್ಲ. ನಂಬಿಕೆದ ವಿಚಾರಗೂ ಬತ್ತಿಂಡ ನಮ್ಮ ತುಳುನಾಡು ಒಂಜಿ ಎಲ್ಲಿಯ ಜಗತ್ತೇ ಆದುಂಡು ಮುಲ್ಪ ಪ್ರಕೃತಿನ ಭಯಭಕ್ತಿದ ತೂಯಿನ ಕಲ್ಲು ಕಾಟಕಲ್ಲಿನ ಆರಾಧನೆ ಮಲ್ಪುನಾತೆ ಒಲ್ಪಲ ಆರಾಧನೆ ಮಲ್ಪುಜೇರು ದೇವತಾ ಕಲೆ ದೇವರಾಧನೆ ತೂತ ಆರಾಧನೆ ನೀಡ್ದ ಸಂಸ್ಕೃತಿ ನೆಲ ಸಂಸ್ಕೃತಿ ಜನಪದ ನಂಬಿಕೆಲು ವೈದಿಕ ಶಾಸ್ತ್ರಗಳು ಅವೈದಿಕ ಪರಂಪರೆ ಇಂಚ ಮಾತ ಮರುಗಿಲಿಡ್ಲ ಈ ಒಂಜಿ ನಮ್ಮ ತುಳುನಾಡು ಆರಾಧನೆ ಮಲ್ಪುವ ಅಂಚಿನ ಒಂಜಿ ಪುಣ್ಯಕ್ಷೇತ್ರ ನಮ್ಮ ಬನ್ನೂರು ಪುಣ್ಯಕ್ಷೇತ್ರ ಆದುಂಡು ಈ ಒಂಜಿ ಪುಣ್ಯದ ಮಣ್ಣಗ ಈತೆ ಪಾದಸ್ಪರ್ಶ ಮಲ್ತೊಂದುಲ್ಲೇರು ಶ್ರೀ ವಾಸುದೇವ ತಂತ್ರಿಲು ಮಾನ್ಯರೇನು ನಮ್ಮ ಈ ಒಂಜಿ ಬ್ರಹ್ಮಕಲಶೋತ್ಸವ ಸಮಿತಿ ಅಂಚನೆ ಬುಳಚ್ಚಿಲ್ ಕೂಟದ ಮಾತ ಪದಕೆರ್ನ ಕೊಲ್ಲ ಈ ಒಂಜಿ ಊರ್ದ ಮಲ್ಲ ಮನಸ್ಸದ ಜನಮಾಣಿಲ್ಲ ಪ್ರೀತಡು ಅರ್ತಿ ಪಿರ್ತಡು ತರಿನ ತಗ್ಗಾದ ಬೆರಿನ ಬಗ್ಗಾದ ಎತ್ಕೊ ನೋಡು ಪಂಡದ ಮಾತೆಳಲ ವಿನಮ್ರವಾದ ವಿನಂತಿ ಮಲ್ತೊಂದಿಲ್ಲ. ತಾನಾದ ಅಲ್ಲಿ ನೋಡಲು ರಾಮ ಶ್ರೀರಾಮ
ಅವನಿಯಡಿ ಪರಿರೂಪ ಉಂಟೆ ಅವನಿಯಡಿ ಪರಿರೂಪ ಉಂಟೆ ನವ ಮಾತ್ರ ಅಸುರ ದುರುಳರೆಲ್ಲರೂ ನವ ಮಾತ್ರ ಅಸುರ ದುರುಳರೆಲ್ಲರೂ ಅವರವರು ಹೊಡೆದಾಡಿ ಹೋದರು ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕೊನೆಗೊಡೆಯನಾಗಿ ನಿಂತ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುವಾರ ನೆನೆಯಮ್ಮ ಕೊಡುವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಯೋಗಿ ಬರುವನಮ್ಮ ಶುಭ ಯೋಗ ಬರುವುದಮ್ಮ ಯೋಗಿ ಬರುವನಮ್ಮ ಶುಭ ಯೋಗ ಬರುವುದಮ್ಮ ರಾಘವೇಂದ್ರ ಗುರುದಾಸ ಬಂಧುವರವರ ಬರುವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಭಕ್ತಿಯ ಮಳೆಯ ಹಾಕಿರಮ್ಮ ಮನವ ತೊಳೆಯಮ್ಮ ಭಕ್ತಿಯ ಮಳೆಯ ಹಾಕಿರಮ್ಮ ಧ್ಯಾನದಿಂದ ಕರೆದಾಗ ಬಂದು ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಕೋಪಾರಿಯನಮ್ಮ ಯಾರನ ದೂರ ತಳ್ಳನಮ್ಮ ಕೋಪಾರಿಯನಮ್ಮ ಯಾರನ ದೂರ ತಳ್ಳನಮ್ಮ ಪ್ರೀತಿ ಮಾತಿಗೆ ಸೋತು ಬರುವ ಭಗವಂತ ಕಾಣಿರಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಇಲ್ಲಿ ಬರುವನಮ್ಮ ರಾಯರ ನೆನೆಯಂತೆ ಹನುಮ ಹಿಂದೆ ಬರುವನಮ್ಮ ರಾಯರ ನೆರಳಿನಂತೆ ಹನುಮ ಹನುಮನಿದ್ದಡೆ ರಾಮನಿದ್ದು ಕೊಡುವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ
ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಬನ್ನೂರು ಶ್ರೀ ದಯ್ಯರಮಾಡ ನಡಿಮಾರು ಭಾವದಕೆರೆ ಶ್ರೀ ನಾಗಸಾನ್ನಿಧ್ಯ ಅಲ್ಮುಡ ಶ್ರೀ ಇಷ್ಟದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ಸಾನ್ನಿಧ್ಯ ಆನೆಮಜಲು ಬನ್ನೂರು ಈ ಒಂಜಿ ಬ್ರಹ್ಮ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ಉಚ್ಚಯನಗು ಇನ್ನಿತ ಬೇತೆ ಬೇತೆ ಮರ್ಗಿಲ್ದ ವೈದಿಕ ಕಾರ್ಯಕ್ರಮಕ್ಕೂ ಪೂಜಾ ಕಾರ್ಯಕ್ರಮಕ್ಕೂ ಈ ಪುಣ್ಯಕ್ಷೇತ್ರಗೂ ಶ್ರೀ ವಾಸುದೇವ ತಂತ್ರಿ ಬೇರೆ ಬರೊಂದುಲ್ಲೇರು ನಮ್ಮ ಈ ಒಂದು ಬ್ರಹ್ಮ ಕಲಶೋತ್ಸವ ಸಮಿತಿ ಅಂಚನೆ ಸ್ವಾಗತ ಸಮಿತಿ ಬೊಕ್ಕ ಮಾತ ಈ ಒಂದು ಊರದ ಜನಮಾನಿಲು ಅರೇನೆ ಸಂಘದ ಮಾತ ಪದಕೆಯನ್ನು ಕುಳಿತು ಸೇರ್ದು ಅರಣ ಈ ಒಂದು ಪುಣ್ಯ ಮಣ್ಣಿಗೆ ಸ್ವಾಗತ ಮಲ್ಪಡು ಎತ್ಕೊನೋಡು ಬಣ್ಣದ ವಿನಮ್ರವಾದ ವಿನಂತಿ ಮಲ್ತೊಂದಿಲ್ಲ ವೈದಿಕ ಸಮಿತಿ ಸ್ವಾಗತ ಸಮಿತಿ ಉಗ್ರಾಣ ಬಕ ಹೊರೆಕಾಣಿಕೆ ಸಮಿತಿ ವೇದಿಕೆ ನಿರ್ವಹಣಾ ಸಮಿತಿ ವಾಹನ ನಿಲುಗಡೆ ಸಮಿತಿ ಆಹಾರ ಸಮಿತಿ ಅಲಂಕಾರ ಸಮಿತಿ ಪ್ರಚಾರ ಸಮಿತಿ ಆರ್ಥಿಕ ಸಮಿತಿ ಕಾರ್ಯಾಲಯ ಸಮಿತಿ ಸ್ವಯಂ ಸೇವಕ ಕರಸೇವಾ ಸಮಿತಿ ಇಂದು ಮಾತ ಸಮಿತಿದ ಕುಲ್ಲ ಈ ಒಂಚೆ ಕೂಟಡು ಭಾಗಿಯಾವಡು ಈ ಒಂದು ಪುಣ್ಯದ ಮಣ್ಣಿಗೆ ಪಾದಾರ್ಪಣೆ ಮಲ್ಪುನಂಚಿನ ಶ್ರೀ ವಾಸುದೇವ ತಂತ್ರಿ ಮೇರೇನ ಅರ್ಥ ಪೃತ್ತೆಡ ತರೆನ ತಗ್ಗಾದ ಬೆರಿನ ಬಗ್ಗಾದ ಮಾತ ಬ್ರಹ್ಮ ಕಲಶೋತ್ಸವ ಸಮಿತಿ ಅಂಚಿನ ಬುಲೆಚ್ಚಿನ ಸಮಿತಿದ ಪದಕೇರ್ನ ಕುಲು ಸೇರ್ದ ಅರಣ ಪ್ರೀತಿಡ ಮಾನಾದಿಗೆಡ ಈ ಒಂದು ಪುಣ್ಯಕ್ಷೇತ್ರವು ಎದ್ಕೊನೋಡು ಬಂಡದ ಏನೊಂದಿಲ್ಲ ಈ ಒಂದು ಪುಣ್ಯದ ಮಣ್ಣಿಗೆ ಪಾದಾರ್ಪಣೆ ಮಲ್ತೊಂದು ನಮ್ಮ ದಯ್ಯರಮಾಡ ಪುಣ್ಯಕ್ಷೇತ್ರವು ಬರುಂದಲೇರು ವಾಸುದೇವ ತಂತ್ರಿಲು ಇನ್ನಿತ ಬೇತೆ ಬೇತೆ ಮರ್ಗಿಲ್ದ ವೈದಿಕ ಪೂಜೆ ಪುರಸ್ಕಾರನು ಮಲ್ಪೆರೆ ಪುನರ್ ಮೆರ್ರೊಂಜಿ ನೇತೃತ್ವಡು ಈ ಒಂಜಿ ವೈದಿಕ ಕಾರ್ಯಕ್ರಮಲು ಆ ಒಂದುಂಡು ಬ್ಯಾಂಡ್ ವಾದ್ಯದ ಮೂಲಕ ಬೇರೆನ ಮಾನಾದಿಗೆಡು ಈ ಒಂದು ಕ್ಷೇತ್ರಗೂ ಲೆತ್ತಂದು ಬರ್ಪಿನಂಚಿನ ಪೊರ್ಲ ಕಂಠದ ಐಸಿರದ ಪೊರ್ಲು ಬನ್ನೂರು ಕ್ಷೇತ್ರ ದಯ್ಯರಮಾಡ ನಡಿಮಾರು ಭಾವದಕೆರೆ ಶ್ರೀ ನಾಗಸಾನ್ನಿಧ್ಯ ಅಲ್ಮುಡ ಶ್ರೀ ಇಷ್ಟದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ಸಾನ್ನಿಧ್ಯ ಆನೆಮಜಲು ಮುಲ್ತ ಒಂದು ಬ್ರಹ್ಮ ಕಲಶೋತ್ಸವ ಉಚ್ಚಯನಗೂ ವೈದಿಕ ಕಾರ್ಯಕ್ರಮಕ್ಕೂ ಬೇತೆ ಬೇತೆ ಮರ್ಗಿಲ್ದ ಪೂಜೆ ಪುರಸ್ಕಾರಗೂ ಈ ಒಂಜಿ ಪುಣ್ಯಕ್ಷೇತ್ರಗೂ ಶ್ರೀ ವಾಸುದೇವ ತಂತ್ರಿಲು ಬೈದೆರ ಮೇರೇನು ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಅಂಚನೆ ಬುಳಚ್ಚಿಲ್ ಸಮಿತಿದ ಪರವಾದ ಕೂಟದ ಪರವಾದ ಮಾತ ಪದಕೇರ್ನ ಪರವಾದ ಉಡಲದಿಂಜಿದ ಈ ಒಂಜಿ ಕ್ಷೇತ್ರಗೂ ಎತ್ಕೊಂಡೊಂದಿಲ್ಲ ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡು ಸಾಲದಮ್ಮ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಯಾವ ರಾಗದಿ ಹಾಡಿ ಪಾಡಲಿ ನಿನ್ನಯ ತಾಯಿ ಕಣ್ಣುಗಳೆರಡು ಲಕ್ಷ್ಮಿ ನಿನ್ನ ನೋಡಲು
अनुपम सुंदरी
ಕ್ಷೇತ್ರಕ್ಕೂ ಸಂಬಂಧಪಟ್ಟ ಭಾವದಕೆರೆ ಶ್ರೀ ನಾಗ ಸಾನ್ನಿಧ್ಯಗಳು ನಾಗ ತಂಬಿಲ ಬುಕ ಮಾತಾ ಪೂಜಾ ವಿಧಿ ವಿಧಾನಗಳು ನಡಪೆರೊಂದು ಕಾರ್ಯಕರ್ತರು ಅಂಚನೆ ಭಕ್ತಾಭಿಮಾನಿಗಳು ನಾಗ ಸಾನ್ನಿಧ್ಯಗೂ ಪೋಡನ್ನು ಬಂಡದು ವಿನಂತಿ ಬಂತಂದಿಲ್ಲ. ಶ್ರೀ ಮಹಾಲಿಂಗೇಶ್ವರ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಕೆ ಶಂಭೋ ಶಂಕರ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಶರಣೆದು ಬಂದ ಭಕ್ತರನ್ನೆಲ್ಲ ಸಲಹುವ ಈಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವ ಸರ್ವೇಶ್ವರ ಶರಣೆದು ಬಂದ ಭಕ್ತರನ್ನೆಲ್ಲ ಸಲಹುವ ಈಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿತ ಶಂಭೋ ಶಂಕರ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿತ ಶಂಭೋ ಶಂಕರ ಶಂಭೋ ಶಂಕರ ಶಂಭೋ ಶಂಕರ श्रीरामाचरणं 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 भजे भजे श्रीरामाचरणं भजे श्रीरामाचरणं 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 भजे भजे श्रीरामाचरणं वैदेही राम वैकुंठ राम वैदेही राम वैकुंठ राम गोपाल
క్షేత్రకు సంబంధపట్టిన నాగ సాన్నిధ్యుడు నాగ తంబిల నడతందుండు భక్తాభిమానులు నాగ సాన్నిధ్యకు తెరలుండు కేనందుల अच्युतं केशवं कृष्णदामोदरं रामनारायणं जानकीवल्लभम् अच्युतं केशवं कृष्णदामोदरं रामनारायणं जानकीवल्लभम् कौन कहते हैं भगवान आते नहीं कौन कहते हैं भगवान आते नहीं तुम मीरा के जैसे बुलाते नहीं तुम मीरा के जैसे बुलाते नहीं अच्युतं केशवं कृष्ण दामोदरं रामनारायणं जानकीवल्लभम् कौन कहते हैं भगवान आते नहीं
याद आएंगे उनको कभी ना कभी, याद आएंगे उनको कभी ना कभी, कृष्ण दर्शन तो देंगे कभी ना कभी, कृष्ण दर्शन तो देंगे कभी ना कभी। अच्युतं केशवं कृष्ण दामोदरं राम नारायणं जानकी वल्लभम्। अच्युतं केशवं कृष्ण दामोदरं राम नारायणं जानकी वल्लभम्। ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕು ತೋರಿ ನಡೆಸುವ ಯೋಗಿ ವರಿಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕು ತೋರಿ ನಡೆಸುವ ಯೋಗಿ ವರಿಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಮನದ
ಹೇಗೆ ಹೇಳಲಿ ನಾಳೆ ಹೇಗೆ ಎಂಬ ಚಿಂತೆ ಬಿಂದು ಎದೆಯಲಿ ಕಳ್ಳ ಮುಳ್ಳು ಏನೇ ಇರಲಿ ಬಾಳ ಹಾದಿಲಿ ಕಳ್ಳ ಮುಳ್ಳು ಏನೇ ಇರಲಿ ಬಾಳ ಹಾದಿಲಿ ನಿನ್ನ ಕರುಣೆಯಿಂದ ಎಲ್ಲ ಸುಗಮವಾಗಲಿ ನಾಮಕರಣನಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಯಾರ ಯಾರ ಸೇವಿಸುವೆಯೋ ಯಾರು ಅರಿಯರು ಯಾರ ಮಡಿಸಿ ಅಳಿಸುವೆಯೋ ಯಾರು ಬಲ್ಲರು ಯಾರ ಯಾರ ಸೇವಿಸುವೆಯೋ ಯಾರು ಅರಿಯರು ಯಾರ ದಾರಿ ಅಳಿಸುವೆಯೋ ಯಾರು ಬಲ್ಲರು ನೀನು ಕುಣಿಸಿದಂತೆ ತಾನೇ ಎಲ್ಲ ಕುಣಿವರು ನೀನು ಕುಣಿಸಿದಂತೆ ತಾನೇ ಎಲ್ಲ ಕುಣಿವರು ನೋಟಿ ನೀನು ಬರಿಯ ಮಣ್ಣ ಹಣತೆ ಎಲ್ಲರೂ ಜಾತಿ ನೀನು ಬರಿಯ ಮಣ್ಣ ಹಣತೆ ಎಲ್ಲರೂ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಶೃಂಗೇರಿ ಕೊಂಡ ಶಾರದೆ ಜ್ಞಾನ ಕಟ್ಟಿದೊರ ಕೊಂಡ ಭ್ರಾಮರಿನ ಜ್ಞಾನ ಶೃಂಗೇರಿ ಕೊಂಡ ಶಾರದೆ ಜ್ಞಾನ ಕಟ್ಟಿದೊರ ಕೊಂಡ ಭ್ರಾಮರಿನ ಜ್ಞಾನ ಸ್ಮರಣೆ ನಲ್ಪುಗ ನಮ್ಮ ಸ್ಮರಣೆ ನಲ್ಪುಗ ಶೃಂಗೇರಿ ಶಾರದೆ ಸ್ಮರಣೆ ನಲ್ಪುಗ ಸ್ಮರಣೆ ನಲ್ಪುಗ ನಮ್ಮ ಸ್ಮರಣೆ ನಲ್ಪುಗ ತಿಳಿದವರ
अनुदिन भोरे जननी ताये भवानी अनुदिन भोरे जननी ताये भवानी अनुदिन भोरे जननी ताये भवानी ताये भवानी ताये भवानी ताये भवानी ताये भवानी अनुदिन भोरे जननी ताये भवानी
ಮಾಯಿ ತಿಂಗೊಳ್ದ ವರ್ಮ ಪೋಪಿನ ಈ ಒಂಚಿ ಪುಣ್ಯದಿನೊಟ್ಟು ಪುಣ್ಯ ಮಣ್ಣದ ಪುಣ್ಯಕ್ಷೇತ್ರಡು ಕೋಡೆ ದಿಂಚಿ ನಡತೊಂದುಪ್ಪುನಂಚಿನ ಬೇತೆ ಬೇತೆ ಮರ್ಗಿಲಿದ ಪೂಜೆ ಪುರಸ್ಕಾರದೊಟ್ಟು ಈ ಪೊರ್ಲಕಂಠದ ದಯ್ಯರೆ ಮಾಡ ಚಾವಡಿಡು ನವೋದಯ ಭಜನಾ ತಂಡ ಬತದ ಈ ಒಂದು ಉಚ್ಚಯದ ಗುರಿಕಾರ್ಯರ್ನ ಮೋಕೆದ ಲೆಪ್ಪೋಲೆಗ್ ಓಕೊಡ್ದು ಬ್ರಹ್ಮ ಕಲಶೋತ್ಸವ ಕೂಟದ ಮಾನಾಧಿಗದ ಸಲಹೆಗಾರರು ಶ್ರೀಮತಿ ಗೌರಿ ಬನ್ನೂರು ಮೆರ್ನ ನೇತೃತ್ವಡು ಬತದ ಅಮೋಘ ಕಂಠಸ್ವರಟ್ಟು ಮುಲ್ಪ ದೇವೇರೆ ಭಕ್ತಿ ಸ್ವರಟ್ಟು ಬಿರ್ಕದ ಜನಮಾನಲಿನ ಉಡಲದಿಂಜಿದ ಮಹಾಮಲ್ಲ ಪುಣ್ಯದ ಕೆಲಸ ಮಲ್ತಾರೆ ನಿಕ್ಲೆನ ಈ ಪುಣ್ಯದ ಕೆಲಸಗೂ ಈ ಮಾಗಣದ ಮಾತ ದೈವ ದೇವೇರ್ಲ ಇಂಬು ಕೊರ್ದು ನಿಖಿಲ್ನ ಮಿತ್ ಆಶೀರ್ವಾದ ಮಲ್ಪಡ ಅರ್ತಿ ಪಿರ್ತಿದ ಎಡ್ಡೆಪ್ಪುಡು ವಯಕುವ ಅಂಚನೆ ನಿಕ್ಲೆ ಸಹಾಯ ದುಂಬುಗಲ ಈ ಒಂಜಿ ಕ್ಷೇತ್ರಗೆ ಎಪಲ ಉಪ್ಪಡ ಪಣಂದು ಕೇನೊಂದುಲ್ಲ ಬೇರೆಗೆ ಈ ಒಂಜಿ ತಂಡಗು ಸಿರಿ ದಿನೇಶ್ ಆಚಾರ್ಯ ಪಣವುದ ಕೂಟದ ಪದಕೇರು ಬೇರೆ ದಯಮಲ್ತದ ಈ ಒಂಜಿ ದಯ್ಯರೆ ಮಾಡ ಚಾವಡಿಗೆ ಬರಡು ಈ ಒಂಜಿ ತಂಡಗು ಮಾನಾದಿಗೆ ಮಲ್ಪಡು ತಂಡದ ಮಾನಾದಿಗೆದಾದ ಸ್ಮರಣಿಕೆಯನ್ನು ಕೊರಡು ಪಣದ ಇಡಡ್ ಉಡಲದಿಂಜಿದ ಕೇನೊಂದುಲ್ಲ ನವೋದಯ ಭಜನಾ ತಂಡ ಇತ್ತೆ ಸುಮಾರು 1.5 ಗಂಟೆರ್ದಿಂಚ ಈ ಒಂಜಿ ಪೊರ್ಲಕಂಠದ ಚಾವಡಿಡ್ ಸಿರಿ ಕಂಠ ಸಿರಿಟ್ ದೇವೇರ್ನ ಭಜನೆ ಭಕ್ತಿ ಗೀತೆನ ಪಂಡೇರು ಭಜನದ ಮೂಲಕ ಭಕ್ತಿನ ಸಾರಾಯರು ಮೊಕ್ಲೆಗ್ ನಮ್ಮ ಈ ಒಂಜಿ ಕೂಟದ ಪನವುದ ಕೂಟದ ಪದಕ್ಕೆ ರಾಯನಂಚಿನ ಸಿರಿ ದಿನೇಶ್ ಆಚಾರ್ಯ ಬೇರೆ ನಮ್ಮ ಈ ಒಂಜಿ ಉಚ್ಚಯನದ ನೆನಪುಗಾದ ನೆನಪುದ ಕಾಣಿಕೆನ ಕೊರಡು ಪಣದ ಅರ್ತಿ ಪಿರ್ತಿಡ್ ಕೇನೊಂದುಲ್ಲೆ ಇತ್ತೆ ಈ ನಮ್ಮ ಪೊರ್ಲಕಂಠದ ಚಾವಡಿಡುಲ್ಲೇರು ವೈದೇಹಿ ವೈಷ್ಣವಿ ಭಜನಾ ತಂಡ ಬಳುವಾರ್ ನಿಕ್ಲೇನ ಈ ಒಂಜಿ ಕೂಟಗೂ ಅರ್ತಿ ಪಿರ್ತಿಡ್ ಎದುಕೊನೊಂದು ನಮ್ಮ ಈ ಒಂಜಿ ಕೂಟದ ಉಪಾಧ್ಯಕ್ಷರ ಒತ್ತೆ ಗುರುಕಾರ್ಯರಾಯನಂಚಿನ ಸಿರಿ ಲೋಕೇಶ್ ಅಲ್ಮುಡ ಮುಕ್ಲೆಗ್ ಶಾಲು ಕೊಡ್ದು ಮುಕ್ಲೇನ ಈ ಒಂಜಿ ಚಾವಡಿದ ಮಾನಾದಿಗೆ ಮಲ್ಪೊಡು ಪಂಡದ ಈಡ ಉಡಲದಿಂಜಿದ ಕೇನೊಂದುಲ್ಲೆ ನಮ್ಮ ಈ ಪೊರ್ಲಕಂಠದ ದಯ್ಯರೆ ಮಾಡ ಚಾವಡಿಡು ವೈದೇಹಿ ವೈಷ್ಣವಿ ಭಜನಾ ತಂಡ ಉಂಡು ಅಕ್ಲೇನ ಈ ಒಂಜಿ ನಮ್ಮ ಪೊರ್ಲಕಂಠದ ಉಚ್ಚಯನದ ಭಜನೆಗೋಸ್ಕರ ಬುಳೆಚ್ಚಿಲ್ ಕೂಟದ ಒತ್ತೆ ಗುರುಕಾರ್ಯರಾಯನಂಚಿನ ಶ್ರೀ ಲೋಕೇಶ್ ಅಲ್ಮುಡ ಮೊಕಲೆಗ್ ಈ ಒಂಜಿ ಚಾವಡಿದ ಮಾನಾದಿಗೆದಾದ ಶಾಲು ಕೊರಡು ಮಾನಾದಿಗೆ ಮಲ್ಪೊಡು ಪಂಡದ ಕೇನೊಂದುಲ್ಲೆ ಅಂಚನೆ ತುಳುನಾಡದ ಒಂಜಿ ಬುಳೆಚ್ಚಿಲ್ದ ಸಂಕೇತ ನಮ್ಮ ತಾಂಬೂಲ ಈ ತಾಂಬೂಲನ ಕೊರಡು ಮೊಕ್ಲೇನ ಚಾವಡಿದ ಮಾನಾದಿಗೆ ಮಲ್ಪೊಡು ಪಂಡದ ಇಡ ಉಡಲದಿಂಜಿದ ಕೇನೊಂದುಲ್ಲ ಈ ಒಂಜಿ ಉಚ್ಚಯನಗು ಕಾಂಡೆ 8 ಗಂಟೆರ್ದು ಶಿವಪಾರ್ವತಿ ಮಂದಿರದ ಭಜನಾ ತಂಡ ಐದು ಬೊಕ್ಕ ನವೋದಯ ಭಜನಾ ತಂಡ ಇತ್ತೆ ವೈದೇಹಿ ವೈಷ್ಣವಿ ಭಜನಾ ತಂಡ ಬಳುವಾರು ಮಕ್ಕಳುಲ್ಲೇರು ಮಾತರೆಲ್ಲ ಅರ್ತಿ ಪಿರ್ತಿಡು ಎದುಕೊನೊಂದು ಈ ಒಂಜಿ ಉಚ್ಚಯನಗು ನನಲ ಐಸಿರ ದಿಂಜವಡು ಪಂಡದ ಕೇನೊಂದುಲ್ಲ
गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः गुरु साक्षात् परब्रह्म तस्मै श्री गुरवे नमः वरगजमुखने गिरिजासुतने विघ्नविनाशकने वरगजमुखने गिरिजासुतने विघ्नविनाशकने गौरीयसुतने रामरक्षणे हरगिरि जयसुतने विनायक हरगिरि जयसुतने वरगजमुखने गिरिजासुतने विघ्नविनाशकने गौरीयकन्दा बरुವುದು ಚಂದ ಶಂಕರನಂದನನೇ ಗೌರಿಯಕಂದ ಬರುವುದು ಚಂದ ಶಂಕರನಂದನನೇ ವ್ಯಾಸಗೆ ಭಾರತ ಬರೆದಿಹ ಗಣಪತಿ ಲೋಕವಂದಿತನೇ ಜಗವ ಅಂದದಿ ಕಾದವನೇ ವ್ಯಾಸಗೆ ಭಾರತ ಬರೆದಿಹ ಗಣಪತಿ ಲೋಕವಂದಿತನೇ ಜಗವ ಅಂದದಿ ಕಾದವನೇ ವರಗಜಮುಖನೆ ಗಿರಿಜಾಸುತನೆ ವಿಘ್ನವಿನಾಶಕನೇ ವೈಷ್ಣವನಾಯಕನೇ ಗೌರಿಯಸುತನೆ ರಾಮರಕ್ಷಣನೆ ಹರಗಿರಿ ಜಯಸುತನೆ ವಿನಾಯಕ ಹರಗಿರಿ ಜಯಸುತನೆ ವರಗಜಮುಖನೆ ಗಿರಿಜಾಸುತನೆ ವಿಘ್ನವಿನಾಶಕನೇ ಬರೋ ಬರೋ ರಾಘವೇಂದ್ರ ಬರೋ ರಾಯ ಬರೋ ರಾಘವೇಂದ್ರ ಬರೋ ನೀನಲ್ಲದೆ ಇನ್ನಾರೋ ಕಾಯುವರೋ ನೀನಲ್ಲದೆ ಇನ್ನಾರೋ ಕಾಯುವರೋ ರಾಯ ಬರೋ ರಾಘವೇಂದ್ರ ಬರೋ ರಾಯ ಬರೋ ರಾಘವೇಂದ್ರ ಸಕಲ ದಂಡನೆ ಬಾರೋ ಪ್ರಹ್ಲಾದ ರಾಯ ಬಾರೋ ಸಕಲ ದಂಡನೆ ಬಾರೋ ಪ್ರಹ್ಲಾದ ರಾಯ ಬಾರೋ ಬಾಲೆಕ ರಾಜನಾಗಿ ಮೆರೆವಂತ ಪ್ರಭುವೇ ಬಾರೋ ಬಾಲೆಕ ರಾಜನಾಗಿ ಮೆರೆವಂತ ಪ್ರಭುವೇ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ತುಂಗಾವಾಸ ಮುನಿ ಪುಂಗಾವನೀತ ತುಂಗಾವಾಸ ಮುನಿ ಪುಂಗಾವನೀತ ಜಂಗೋಲೆ ಪಾಲಿಸಲು ಸಂಗೀತ ಪ್ರಿಯನೇ ಬಾರೋ ಜಂಗೋಲೆ ಪಾಲಿಸಲು ಸಂಗೀತ ಪ್ರಿಯನೇ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಶ್ರೀ ಕರುಣಾ ಸಿಂಧು ಬಾರೋ ಸಾಕಬೇಕಯ್ಯ ಬಂದು ಶ್ರೀ ಕರುಣಾ ಸಿಂಧು ಬಾರೋ ಸಾಕಬೇಕಯ್ಯ ಬಂದು ಶೇಖರ ಶೇಖರ
ಕ್ಷೇತ್ರ ಶ್ರೀ ಕ್ಷೇತ್ರದ ದೈವ ಸಾನ್ನಿಧ್ಯ ವೃದ್ಧಿಗೆ ಅಪ್ಪೆ ದೈರ್ನ ಪ್ರತಿಷ್ಠೆದ ಪುರ್ತಾವೊಂದು ಮಾತಾ ಭಗವದ್ ಭಕ್ತರು ದೈರ್ನ ಗುಡಿತ ಎದುರು ಭಾಗೋಗು ಬರಡೊಂದು ವಿನಂತಿವಂತಂದಿಲ್ಲ ಶ್ರೀ ದೈವಲ್ನ ಪ್ರತಿಷ್ಠೆದ ಮುಹೂರ್ತಗೂ ನಮ್ಮ ಮಾತಾ ಸಾಕ್ಷಿಯಾಗೊಂದಿಲ್ಲ ಮಾತಾ ಭಗವದ್ ಭಕ್ತರು ದೈವಸ್ಥಾನದ ಎದುರು ಭಾಗೋಡು ಬತ್ತದು ಸೇರೋಡು ಬಂದೊಂದು ಮಾತಾಡ ಇದೆಲ್ಲ ವಿನಂತಿ ಮಂತಂದಿಲ್ಲ ಬನ್ನೂರು ಶ್ರೀ ದಯ್ಯರೆ ಮಾಡ ನಡಿಮಾರು ಭಾವದಕೆರೆ ಶ್ರೀ ನಾಗ ಸಾನ್ನಿಧ್ಯ ಅಲುಮುಡ ಶ್ರೀ ಇಷ್ಟದೇವತೆ ರಕ್ಷೇಶ್ವರಿ ಅನ್ನಪ್ಪ ಪಂಜರ್ಲಿ ಸಾನ್ನಿಧ್ಯ ಆನೆಮಜಲು ಶ್ರೀ ದೈವಲ್ನ ಪ್ರತಿಷ್ಠೆದ ಮುಹೂರ್ತದ ಪೊರ್ತು ಇನ್ನಿತ ಒಂದು ಪುಣ್ಯ ದಿನಟು 11:33 ವೃಷಭ ಲಗ್ನದ ಶುಭ ಮುಹೂರ್ತೋಡು ಶ್ರೀ ದೈವಲ್ನ ಪ್ರತಿಷ್ಠೆ ಕಾರ್ಯ ಈ ಸಾನ್ನಿಧ್ಯಡು ನಡಪೆರುಂಡು ಪ್ರತಿಷ್ಠೆದ ಪುರ್ತಾವೊಂದುಂಡು ಸಂಬಂಧಿಸೈನ ಮಾತ ವೈದಿಕ ಕಾರ್ಯಕ್ರಮಗಳು ಆವೊಂದು ಪೂರ ಭಗವದ್ ಭಕ್ತರು ದೈವಸ್ಥಾನದ ಎದುರು ಭಾಗೋಡು ಬತ್ತದು ಸೇರೋಡು ಪಂಡದು ವಿನಂತಿ ಮಂತಂದಿಲ್ಲ ಪ್ರತಿಷ್ಠೆದ ಮುಹೂರ್ತಗೂ ನಮ್ಮ ಮಾತಾ ಸಾಕ್ಷಿಯಾತ ಮಾತಾ ಭಗವದ್ ಭಕ್ತರು ಈ ಪೊರ್ತನು ಕಣ್ತುಂಬಿಸ ಒಂದು ಶ್ರೀ ದೈವಲ್ನ ಕೃಪೆಗೆ ನಮ್ಮ ಮಾತಲ್ಲ ತಾತರಾವಡು ಮಾತಾ ಭಗವದ್ ಭಕ್ತರು ದೈವಸ್ಥಾನದ ಎದುರಿಗೆ ಬರಡು ಪಂಡದು ವಿನಂತಿ ಮಂತಂದಿಲ್ಲ ಬನ್ನೂರು ಶ್ರೀ ದಯ್ಯರ ಮಾಡ ನಡಿಮಾರು ಭಾವದಕೆರೆ ಶ್ರೀ ನಾಗ ಸಾನ್ನಿಧ್ಯ ಅಲುಂಬುಡ ಶ್ರೀ ಇಷ್ಟದೇವತೆ ರಕ್ತೀಶ್ವರಿ ಅಣ್ಣಪ್ಪ ಪಂಜುರ್ಲಿ ಸಾನ್ನಿಧ್ಯ ಆನೆಮಜಲು
ಇಂದೆತ ಒಂಜಿ ಪುಣ್ಯದ ಮಣ್ಣದ ಪುಣ್ಯದ ಕ್ಷೇತ್ರಡು ಈ ಒಂಜಿ ಮಾಯಿ ವರ್ಮ ಪೋಪಿನ ನಿನ ಈ ಒಂಜಿ ಪೊರ್ಲೆ ಕಂಠದ ಅಮೃತ ಗಳಿಗೆಡು ಇತ್ತೆ ಗಂಟೆ 11 ಗಂಟೆ 28 ನಿಮಿಷ ನನ್ನ ಕೆಲವು ಗಳಿಗೆಡು ಈ ಒಂಜಿ ಪುಣ್ಯಕ್ಷೇತ್ರದ ಪುಣ್ಯ ಮಣ್ಣಡ ಈ ಒಂಜಿ ಸಾನ್ನಿಧ್ಯಡು ಬ್ರಹ್ಮ ಕಲಶದ ಉತ್ಸಾಹ ಉಚ್ಚಯನ ನಡಪೆರ ಉಂಡು ವೈದಿಕ ಇಡೀ ತಂಡ ಈ ನಮ್ಮ ಕ್ಷೇತ್ರಡು ಸೇರಿದಳು ಅಂಚನೆ ಊರುದ ಪರ ಊರುದ ಮಾತ ಭಗವದ್ಭಕ್ತೆಲ್ಲ ಈ ಒಂಜಿ ಕಾರ್ಯಡು ಭಾಗಿಯಾದ ಈ ಮಾತ ದೈವ ದೇವೇರ್ನಲ್ಲ ಕೃಪೆಗೆ ಪಾತ್ರರಾವುಡು ಪಂಡದ ತೇನಂದು ಕೆಲವು ಗಳಿಗೆಡು 11 ಗಂಟೆ 33 ನಿಮಿಷಗೂ ಈ ಒಂಜಿ ಪುಣ್ಯಕ್ಷೇತ್ರಡು ಬ್ರಹ್ಮ ಕಲಶೋತ್ಸವದ ವೃಷಭ ಲಗ್ನ ಮುಹೂರ್ತಡು ಪ್ರತಿಷ್ಠೆ ಆಯರವುಂಡು ಬ್ರಹ್ಮಾಭಿಷೇಕ ಬ್ರಹ್ಮ ಕಲಾಭಿಷೇಕ ಮಹಾಪೂಜೆ ನಿತ್ಯ ನೈವೇದ್ಯ ಪೂರ ಈ ಒಂಜಿ ಕ್ಷೇತ್ರಡು ಆಯರವುಂಡು ಬೈದಿನ ಮಾತ ಭಗವದ್ ಭಕ್ತರಿಗಳ ಈ ಒಂಜಿ ಪುಣ್ಯ ಕಾರ್ಯವು ಉಡಲದಿಂದೆ ಎತ್ಕೊಂಡುಲ್ಲ ಸುಂದರ ರಾಮನಿಗೆ ವಂದನೆಯ ಕೈವನಿತ ನೋಡಿರಯ್ಯ ಹನುಮಂತನ ಮಹಿಮೆಯ ಬೇಡಿರೋ ವರಗಳನ್ನು ನೋಡಿರಯ್ಯ ಹನುಮಂತನ ಮಹಿಮೆಯ ಬೇರಲಾಗಿ ಧನುವ ಮುರಿದು ಮೆರೆದು ಮರೆದು ದಂಡಕವ ಘೋರರ ಕತರ ತರಿದು ತಂದು ಕಪಿ ಪತಿಯೊಡನೆ ಸೇರಿ ಸಾಕ್ಯವನ ಮಾಡಿ ಧಾರಣಿಯೊಳಗೆ ಕಡು ನಾರಿಯನ್ನೇ ಹುಡುಕಿಸಿದ ಧೀರ ರಾಮದೂತನಿ ನಾರಿಯನ್ನೇ ಹುಡುಕಿಸಿದ ಧೀರ ರಾಮದೂತನಿ ನೋಡಿರಯ್ಯ ಹನುಮಂತನ ಮಹಿಮೆಯ ಬೇಡಿರೋ ವರಗಳನ್ನು ನೋಡಿರಯ್ಯ ಹನುಮಂತನ ಮಹಿಮೆಯ ಬನ್ನೂರು ಶ್ರೀ ದೈಯರಮಾಡ ನಡಿಮಾರು ಭಾವದ ಕೆರೆ ಶ್ರೀ ನಾಗ ಸಾನ್ನಿಧ್ಯ ಅಲಂಬುಡ ಶ್ರೀ ಇಷ್ಟ ದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ಸಾನ್ನಿಧ್ಯ ಆನೆಮಜಲು ಈ ಒಂದು ಪುಣ್ಯಕ್ಷೇತ್ರದ ಪುಣ್ಯ ಮಣ್ಣದ ಉಚ್ಚಯನದ ಮಾತ ನೇಸುಲ್ಲ ಸುದ್ದಿದಕ್ಕಲ್ನ ಯೂಟ್ಯೂಬ್ ಚಾನಲ್ ಬರೋದುಂಡು ಇದನ್ನು ಮಾತ ಈ ಊದ ಪರ ಊದ ಭಗವದ್ಭಕ್ತೆಲ್ಲ ತೂದು ದೈವ ದೇವೇರ್ನ ಅನುಗ್ರಹವು ಪಾತ್ರರಾವುಡು ಪಂಡದ ಮುಖೇನ ಏನೊಂದಿಲ್ಲ ಪ್ರೀತಿಯಿಂದ ಪುರಂದರ ನೋಡಿರಯ್ಯ ಹನುಮಂತನ ಮಹಿಮೆಯ ಬೇಡಿರೋ ವರಗಳನ್ನು ನೋಡಿರಯ್ಯ ಹನುಮಂತನ ಮಹಿಮೆಯ ಓಡಿಯೊಳು ಶಿವನನ್ನು ಪಾಡಿ ಮಗಳು ಬೆಪ್ಪ ಜನರ ನೋಡಿ ನೋಡಿ ವರವ ನೀವ ಗಾಡಿಗಾರ ಹನುಮನು ಬನ್ನೂರು ಶ್ರೀ ದೈಯರಮಾಡ ನಡಿಮಾರು ಭಾವದ ಕೆರೆ ಶ್ರೀ ನಾಗ ಸಾನ್ನಿಧ್ಯ ಅಲಮುಡ ಶ್ರೀ ಇಷ್ಟ ದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ಸಾನ್ನಿಧ್ಯ ಆನೆಮಜಲು ಈ ಒಂಜಿ ಪುಣ್ಯಕ್ಷೇತ್ರದ ಪುಣ್ಯ ಮಣ್ಣದ ನಿತ್ತ ಈ ಒಂಜಿ ಲೇಸ್ ಈ ಕಜ್ಜಾಯದ ಪುಣ್ಯದ ಲೇಸ್ ಇತ್ತೆ ಬ್ರಹ್ಮ ಕಲಶೋತ್ಸವದ ಒಂಜಿ ಲೈವ್ ಸುದ್ದಿದ ಲೈವ್ ಮಾತ ಯೂಟ್ಯೂಬ್ ಚಾನಲ್ ಬರೊಂದುಂಡು ಅಂಚನೆ ನಮ್ಮ ಈ ಒಂಜಿ ಪೊರ್ಲಕಂಠದ ಚಾವಡಿದ ದಂಪದ ಬಲತ ಮೈಟಿತ್ತಿನಂಚಿನ ಮಿತ್ತದ ಚಾವಡಿಡ್ ತೆರೆಲ ಉಂಡು ಐಟ್ ಸುದ್ದಿ ಮಾಧ್ಯಮದ ಲೈವ್ಲ ತೋಜೊಂಡುಂಡು ಈ ಒಂಜಿ ಪುಣ್ಯ ಕಾರ್ಯಗೂ ಲೇಸಗ ಭಾಗಿಯಾತಿನ ಮಾತ ಭಗವದ್ಭಕ್ತೆಲ್ಲ ಉಂದೆಲ್ನ ತೂವಲಿ ತೂದು ದೈವ ದೇವಿರ್ನ ಒಂಜಿ ಅನುಗ್ರಹಗೂ ಪಾತ್ರರಾವಡು ಪಂಡದ ಈ ಒಂಜಿ ಬುಳಚ್ಚಿಲ ಕೂಟ ಅಂಚನೆ ಬ್ರಹ್ಮ ಕಲಶೋತ್ಸವ ಕೂಟದ ಸಮಿತಿಲದ ಪರವಾದ ಕೇನೊಂದಿಲ್ಲ ಶರಣು ಹೋಕೆನು ಕಾಯೇ ಇತ್ತೆ ಇತ್ತೆ ಪೊತ್ತು ಇತ್ತೆ ಪೊತ್ತು 19:32 19:33 ಪೊತ್ತುಗು ಗಳಿಗೆದು ನಮ್ಮ ಈ ಒಂದು ಕ್ಷೇತ್ರಡು ಬ್ರಹ್ಮ ಕಲಶೋತ್ಸವ ನಡಪೆರೆ ಉಂಡು ಶರಣು
ಸುಗಂಧಿಯೇ ಕಮಲದಳ ನೇತ್ರೆಯೇ ಕಮಲ ವಿಮಲ ಶೋಭಿತೆ ಕಮಲ ಸುಗಂಧಿಯೇ ಕಮಲದಳ ನೇತ್ರೆಯೇ ಇತ್ತೆ ಪತ್ತು ಪತ್ತೊಂಚಿ ಮುಪ್ಪತ್ತ ಮೂಜಿ ಈ ಒಂಜಿ ಪುಣ್ಯದ ಗಳಿಗೆಡೆ ವೃಷಭ ಲಗ್ನ ಮುಹೂರ್ತೋಡು ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಪ್ರತಿಷ್ಠೆಲ ಆ ಒಂದುಂಡು ಸೇರಿದಂಚಿ ಮಾತ ಭಗವದ್ಭಕ್ತರಿಗಳ ದೈವ ದೇವರನ ಅನುಗ್ರಹ ಉಪ್ಪಡು ಪಣ್ಣದು ಈ ಮುಖೇನ ದೇವಡ ನಟ್ಟೊಂದು ಬೈದಿನಂಚಿನ ಮಾತೆರೆಗಳ ಊರುದ ಪರ ಊರ್ದ ಭಗವದ್ಭಕ್ತರಿಗೆ ಈ ಒಂಚಿ ಬುಲೆಚ್ಚಿಲ ಕೂಟದ ಪರವಾದ ಅಂಚನೆ ಬ್ರಹ್ಮಕಲಶೋತ್ಸವ ಸಮಿತಿದ ಪರವಾದ ಉಡಲ ದಿಂಜಿದ ಎದುಕೊನೊಂದು ಈ ದೈವ ದೇವನ ಕೃಪೆಗೆ ಪಾತ್ರರಾವಡು ಪಣದ ಕೇನಂದುಲ್ಲ ಅಂಚನೆ ಈ ಒಂಜಿ ಪೊರ್ಲಕಂಠದ ಉಚ್ಚಾಯನದ ಲೈವ್ ನಮ್ಮ ಸುದ್ದಿ ಯೂಟ್ಯೂಬ್ ಚಾನೆಲ್ ಬರೊಂದುಂಡು ಇದುವೆಲ್ಲ ತೂದು ಮಾತಲ್ಲ ದೈವ ದೇವರನ ಕೃಪೆಗೂ ಪಾತ್ರರಾವಡು ಪಣದ ಕೇನಂದುಲ್ಲ
ಅಲ್ಲಿ ವಾದ್ಯ ಉಂಟಾ
ಜನ ಮುಲ್ಪದಾಂಡ್ ಅಲ್ಪನನ ಅಂದ್ ದೂಂದಿಲ್ಲ ಗೊತ್ತಾಗ ಅವು ಕ್ಯಾಮರಾ ಈ ಸ್ಟ್ಯಾಂಡ್ ಮೂಗಿನಾಲ ಪೂರ ಸೇರಿದೆ ನಿಂಗೆ ನೆಟ್ಟನೆ ಮಾಡಿದ್ವಿ ಅಂದ ಪೂರ ಪಿದೇದ ಅಂದ ಪಿದೇದ ಆದ್ಮೇಲೆ ದೆಯ್ಯದ ಮಾಡಿದ ಪುನಃಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಮುಂದಿನ ಕಾರ್ಯಕ್ಕೆ ಸಹಾಯಧನ ನೀಡುವವರು ದೇಣಿಗೆ ನೀಡುವವರು ಸೇವಾ ಕೌಂಟರ್ನಲ್ಲಿ ದೇಣಿಗೆಯನ್ನು ನೀಡಿ ರಸೀದಿಯನ್ನು ಪಡ್ಕೊಳ್ಬೋದು. ಹಾಗೆಯೇ ಈ ಒಂದು ಕ್ಷೇತ್ರದಲ್ಲಿ ಸೇವೆಗಳನ್ನು ಮಾಡಿಸುವವರು ದೆಯ್ಯದ ಮಾಡಿದ ಕಂಬಿಲ ಸೇವೆ, ನಾಗಕಂಬಿಲ ಸೇವೆ, ಶ್ರೀ ಇಷ್ಟ ದೇವತೆ ಕಂಬಿಲ, ಅನ್ನಪ್ಪ ಪಂಜುರ್ಲಿ ಕಂಬಿಲ, ರಕ್ತೇಶ್ವರಿ ಕಂಬಿಲ ಹಾಗೂ ಸರ್ವ ಸೇವೆಯನ್ನು ಮಾಡಿಸುವವರು ಸೇವಾ ಕೌಂಟರ್ನಲ್ಲಿ ರಸೀದಿಯನ್ನು ಪಡ್ಕೊಂಡು ಸೇವೆಯನ್ನು ಮಾಡಿಸಬಹುದಾಗಿದೆ. ಹಾಗೆಯೇ ವಿಶೇಷ ಸೂಚನೆ, ಪ್ರತಿ ತಿಂಗಳ ಸಂಕ್ರಮಣದಲ್ಲಿ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಸೇವೆಗೆ ಭಕ್ತಾದಿಗಳು ಸೇವಾದಾರರು ರೂಪಾಯಿ 750 ಪಾವತಿಸಿ ಸೇವಾ ಕೌಂಟರ್ನಲ್ಲಿ ಹೆಸರು ನೋಂದಾಯಿಸಬಹುದಾಗಿದೆ. ಪ್ರತಿ ತಿಂಗಳ ಸಂಕ್ರಮಣದಂದು ಈ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಸೇವೆಗೆ ಭಕ್ತಾದಿಗಳು ಸೇವಾದಾರರಾಗಲು ರೂಪಾಯಿ 750 ಪಾವತಿಸಿ ಸೇವಾ ಕೌಂಟರ್ನಲ್ಲಿ ಹೆಸರು ನೋಂದಾಯಿಸುವಂತೆ ವಿನಂತಿ ಮಾಡಬಹುದಾಗಿದೆ. Thank you.
ವಿನಂತಿ ಮಾತಂದಲ್ಲ ದೈವಸ್ಥಾನದ ಎದುರು ಭಾಗದಲ್ಲಿ ಅತನ ಆ ಚಿತ್ರಣನು ಎಡಭಾಗದಲ್ಲಿ ಕೂಡ ಸ್ಕ್ರೀನ್ ತಗೋಲಿ ಅಪ್ಪೆ ದೈವರಿಗೆ ಕಲಶಾಭಿಷೇಕವನ್ನು
ಗಣೇಶೋತ್ಸವದ ಅಂಗವಾಗಿ ಪುಣ್ಯಕ್ಷೇತ್ರದಲ್ಲಿ ನಡೆಯಬೇಕಾದ ಶ್ರೀ ಅಯ್ಯರೆ ಮಾಡಿದ ಈ ಒಂಜಿ ಪುಣ್ಯಕ್ಷೇತ್ರವು ಪುಣ್ಯದ ಕಜ್ಜಾಯವು ಇನಿ ಮಧ್ಯಾಹ್ನ ನಡಪುನಂಚಿನ ಹರಿದಾಸ ಹರಿಕಥಾ ಕಾಲಕ್ಷೇಪ ಇನ್ನತ ಗಿರಿಜ ಕಲ್ಯಾಣದ ಒಂಜಿ ಹರಿಕಥಾ ಪ್ರಸಂಗದ ಹರಿದಾಸ ಶ್ರೀ ಮಂಡ್ಯ ಮಧುಸೂದನ್ ಮೇರ್ನ ತಂಡ ಕೂಟ ಇತ್ತೆ ಬೈದಿನ ಮಕ್ಕಳಿನ ಗುಳಚಿನ ಕೂಟದ ಪರವಾದ ಅಂಚಿನ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾದ ಮೊದಲ ಪುಣ್ಯದ ಈ ಒಂಜಿ ಪುಣ್ಯದ ಮಣ್ಣಿಗೆ ಏರ್ಪಡುವ ಅಭಿಷೇಕ ಆಯ್ತು ಕಲಶದ ನೀರು ಇಟ್ಟುಕೊಂಡು ಅಭಿಷೇಕ ರೆಡ್ಡಿ ಜೋಗ ಈ ಮುಂದೆ ಬರ್ತೀವಣ್ಣೆ ಕಡೆ ಇತ್ತೆ ಬರ್ನ ಅವು ಐದು ಈಕ್ವಲ್ ಉಂಟು ಆ ಕ್ಯಾಮರಾಗೆ ಈಕ್ವಲ್ ಉಂಟು ಹಿಂದಿ ಪಡ ಕರ್ಜ ರೆಡ್ಡಿ ಪಡ ಅಂತೀನಿ ಒಂದು ಪಡದೆ ಬ್ರೈಟ್ನೆಸ್ ಕಮ್ಮಿ ಆಡೋದು
ನೀಡುವುದರಲ್ಲಿ ಹಾಗೆಯೇ ತಂತ್ರಿ ಕ್ಷೇತ್ರದಲ್ಲಿ ಹೀಗೆ ಮಾಡಿದ ತಂಬಿಳ ಸೇವೆ ತಂಬಿಳ ಸೇವೆ ಶ್ರೀ ಕೃಷ್ಣದೇವತೆ ತಂಬಿಳ ಅನ್ನಕ ತಂಬಿಳಿ ತಂಬಿಳ ರಕ್ತೇಶ್ವರಿ ತಂಬಿಳ ಸರ್ವಸೇವೆ ಈ ಸೇವೆಗಳನ್ನು ಮಾಡುವ ಕೂಡ ಸೇವಾ ಕೇಂದ್ರದಲ್ಲಿ ಪ್ರಸಿದ್ಧಿಯನ್ನು ಸೇವೆಯನ್ನು ಮಾಡುತ್ತಿದ್ದಾರೆ. ಹಾಗೆ
ತಿಂಗಳ ವರ್ಮ ಕೊಪ್ಪಿನ ಈ ಪುಣ್ಯ ದಿನಟ್ಟು ಪುಣ್ಯದ ಬಣ್ಣದ ಪುಣ್ಯಕ್ಷೇತ್ರಗಳು ಕೋಡ್ಯದಿಂದ ನಡೆತೊಂದು ಉಪ್ಪುನಂಚಿನ ಬೇರೆ ಬೇರೆ ಮರ್ಗಿಲ್ದ ಪೂಜೆ ಪುರಸ್ಕಾರದೊಟ್ಟು ಇನ್ನಿತ್ತ ಈ ಒಂಜಿ ಕಜ್ಜಾಯವು ಕೊರ್ಲ ಗಂಟದ ತಯಾರಿ ಮಾಡ ಚಾವಡಿಡು ವೈದೇಹಿ ವೈಷ್ಣವಿ ಭಜನಾ ತಂಡ ಬಳುವಾರು ಮಕ್ಕಳು ಈ ಒಂಜಿ ಉಚ್ಚಯದ ಗುರಿಕಾರ್ನೆಲ್ಲ ನಾಳೆ ಪೋಲೆಗೆ ಹೋಗ್ಕೊಟ್ಟು ಬೈದೇರು ಶ್ರೀಮತಿ ವತ್ಸಲ ರಾಜ್ನಿ ನಿವೃತ್ತ ಪ್ರಾಂಶುಪಾಲರು ವಿವೇಕಾನಂದ ಪುತ್ತೂರು ಮೇರ್ನ ನೇತೃತ್ವಡು ಅಮೋಘ ಕಂಠ ಸ್ವರಟ್ಟು ಮುಲ್ಪ ದೇವೇರಿ ಭಕ್ತಿ ರಸನು ಬಿರ್ಕದ ಜನಮಾನಿಯನ ಉಡಲದಿಂಜದರು ಮಹಾವಲ್ಲ ಪುಣ್ಯದ ಕೆಲಸ ಮಲ್ತರ ನಿಕ್ಲಿನ ಈ ಪುಣ್ಯದ ಕೆಲಸವು ಈ ಮಾಗಣದ ಮಹಾತ ದೈವ ದೇವೆಲ್ಲ ಇಂಬುನು ಕೊರಡು ನಿಖಲ ಮಿತ್ತ ಇಂಬುನು ದೀವಡು ಅಂಚನೆ ಅರ್ತಿ ಬಿತ್ತಗ ನಿಕ್ಲೇನು ಪೂರ ಈ ಒಂಜಿ ಚಾವಡಿದು ಗುಡ್ಡು ಕೊರಂದು ನಿಖಲ ಈ ಒಂಜಿ ಸಹಾಯ ದುಮ್ಮಗಲ ಈ ಪುಣ್ಯಕ್ಷೇತ್ರ ಉಪ್ಪಡು ಪಣದು ಕೇಳನೊಂದು ಮಕ್ಕಳಿಗೆ ಒಂಜಿ ಈ ಪುಣ್ಯ ಮಂಡದ ಕಜ್ಜಾಯದ ನೆಂಬುದ ಕಾಣಿಕೆನ ಶ್ರೀ ದಿನೇಶ್ ಆಚಾರ್ಯ ಪಣೌದ ಕೂಟದ ಪದಕೆರು ಬೇರೆ ಕೊರಡು ಪಡೆದು ಶ್ರೀ ಉಮೇಶ್ ಶೆಟ್ಟಿ ಆನೆಮಜಲು ಎದ್ಗುನ್ನ ಕೂಟದ ಪದಕೆರು ಕೊರಡು ಪಡೆದಕ್ಕೆ ಅನ್ನೋದಿಲ್ಲ ಈ ಒಂಜಿ ಕೂಟವು ವೈದೇಹಿ ವೈಷ್ಣವಿ ಭಜನಾ ಕೂಟ ಬಳುವಾರ ಮಕ್ಕಳಿಗೆ ಶ್ರೀ ಉಮೇಶ್ ಶೆಟ್ಟಿ ಆನೆಮಜಲು ಎದ್ಗುನ್ನ ಕೂಟದ ಪದಕೆರು ಒಂಜಿ ನೆಂಬುದ ಕಾಣಿಕೆಯನ್ನು ಕೊಡ್ದು ಅಕ್ಲೆಗೆ ಸೊಲ್ಮೆಯನ್ನು ಸಂತಾಯಿತ ಮತ್ತೊಂದು ನಿಕ್ಲೇನ ಈ ಒಂಜಿ ಸಹಾಯ ಈ ಒಂಜಿ ಸಹಭಾಗಿತ್ವ ದುಂಬಗಲ ಈ ಒಂಜಿ ಪುಣ್ಯದ ಕ್ಷೇತ್ರ ಗುಪ್ಪಡು ಪಣದ ಉಡಲದಿಂಜದ ನಟ್ಟನೊಂದು ಈ ಒಂಜಿ ಚಾವಡಿಡಿದು ನಿಕ್ಲೇನ ಬುದ್ದು ಕೊರೋದಿಲ್ಲ ಇತ್ತೆ ಈ ಒಂಜಿ ಪೊರ್ಲಕಂಠದ ಅಪ್ಪೆ ದಯ್ಯರ ಮಾಡ ಚಾವಡಿಗೆ ಬರೋದು ನೇರು ಭ್ರಾಮರಿ ತಂಡ ಕುಟ್ಯಾಣ ಭ್ರಾಮರಿ ಭಜನಾ ತಂಡ ಕುಂಟ್ಯಾಣ ಈ ಮಕ್ಕಳಿನ ಬ್ರಹ್ಮ ಕಲಶೋತ್ಸವ ಕೂಟದ ಗುರಿಕಾರರಾಯನಂಚಿನ ಶ್ರೀ ವಿಶ್ವನಾಥ ಗೌಡ ಇರೇನ ಮಾನಾದಿಗಳ ಇಡೆಯತ್ತೊಂದು ಮಕ್ಕಳಿಗೆ ಈ ಒಂದು ಚಾವಡಿನ ಮಾನಾದಿಗೆ ಮಲ್ಪಡು ಪಡೆದ ಇಡ ವಿನಮ್ರವಾದ ವಿನಂತಿ ಮಲ್ತೊಂದಲ್ಲ ಬ್ರಹ್ಮ ಕಲಶೋತ್ಸವ ಕೂಟದ ಗುರಿಕಾರರಾಯನಂಚಿನ ಶ್ರೀ ವಿಶ್ವನಾಥ ಗೌಡ ಅಯೋಧ್ಯ ನಗರ ಇದು ಬರಡು ನಮ್ಮ ಈ ಅಪ್ಪೆ ದಯ್ಯರ ಮಾಡ ಚಾವಡಿರುತ್ತೆ ಭ್ರಾಮರಿ ಭಜನಾ ಮಂಡಳಿ ಕುಂಟ್ಯಾಣ ಶ್ರೀ ಭ್ರಾಮರಿ ಭಜನಾ ಮಂಡಳಿ ಕುಂಟ್ಯಾಣ ಮಗುಲ್ನ ಭಜನದ ರಸ ನಮ್ಮ ಕೆಬಿಕ್ ಊರ್ನಂಚಿನ ಅಮೃತಗಳಿಗೆ ಮಗುಲಿನ ಈ ಒಂಜಿ ಪೊರ್ಲ ಕಂಠದ ಚಾವಡಿಡ ಮಾನಾದಿಗೆ ಮಲ್ಪಡು ಶಾಲ್ ಪಾಡೋದು ಪಡೆದ ಅರ್ತಿ ಬಿಡ್ತದೆ ಕೇಳೋದಿಲ್ಲ ಈ ಒಂಜಿ ಪೊರ್ಲ ಕಂಠದ ಶ್ರೀ ದಯ್ಯರ ಮಾಡ ಚಾವಡಿಡು ಶ್ರೀ ಭ್ರಾಮರಿ ಭಜನಾ ಮಂಡಳಿ ತಂಡ ಕೂಟ ಕುಂಟ್ಯಾನ ಮಕ್ಕಳಲ್ಲೇರು ಮಕ್ಕಳನ್ನ ಭಕ್ತಿ ರಸತ ಭಜನೆ ನಮ್ಮ ಕಿಬಿಕ್ಕಿತ್ತೆ ಚಾವಡಿದ ಮಾನಾದಿಗೆ ಮಲ್ತಿನ ಬ್ರಹ್ಮ ಕಲಶೋತ್ಸವ ಕೂಟದ ಗುರಿಕಾರರಿಗೆ ಉಡಲ್ ದಿಂಜಿ ಸೊಲ್ಮೇಲಿನ ಸಂದಾಯತ ಮಲ್ತೊಂದು ನಮ್ಮ ತುಳುನಾಡದ ಸಂಸ್ಕೃತಿ ದಲಕನೆ ತಾಂಬೂಲನ್ನು ಕೊಡ್ದು ಅಕ್ಲೇನ ಈ ಒಂಚಿ ಚಾವಡಿಗೆ ಬರ ಮಲ್ತೊಂಡೇರು ಸರ್ ಉಡಲ್ ದಿಂಜಿ ಸೊಲ್ಮೇಲಿನ ಸಂದಾಯತ ಮಲ್ತೊಂದು ಈ ಭಜನದ ಲೇಸಿನ ನಿಕಲು ದುಂಬುವರಿ ಪೊಡು ಪಂಡದ ಈಡ ನಿಕಂಡಕ್ಕೆ ಮುಂದಿಲ್ಲ ಮಸ್ತ್ ದೂರೊಡ್ದು ಬೈದಿನಂಚಿನ ಹರಿಕಥಾ ಕಾಲಕ್ಷೇಪ ಗಿರಿಜ ಕಲ್ಯಾಣ ಎಂದಿನ ನಡಪಾದ ಕೊಪ್ಪಿನಂಚಿನ ಶ್ರೀ ಮಂಡ್ಯ
ಪುಣ್ಯಕ್ಷೇತ್ರವು ಬೈದಳು ಸನ್ನಿಕಲ ಇಡೀ ಕೂಟಗುಲ ಎಂಕುಲ ಉಡಲು ದಿಂಜಿದ ಎತ್ಕೊಂಡೊಂದು ಇತ್ತೆ ಭಜನಾ ಮಂಡಳಿ ಬ್ರಾಹ್ಮಣೆ ಕುಂಟನ ಮುಕುಲೆಂದು ಶುರುವಾದ ಮಂಗಳಲ ಇಂದಿನೇ ಒಂದು ತಂಡದ ಮುಖೇನ ನಡಪಡು ಸುಮಾರು ಒಂಜರೆ ಗಂಟೆಗೆ ಮಕ್ಕಳು ಈ ಒಂಜಿ ಚಾವಡಿಡುಪ್ಪೇರು
ಹೊರಗೆ
ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲಿ ಧರಿಸಿದ ನಟ ಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ. ನಾಗರಾಜನ ಕೊರಳಲಿ ಧರಿಸಿದ ನಟ ಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ, ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ, ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹುವ ಈಶ್ವರ, ಬ್ರಹ್ಮಕಲಶದ ಪುಣ್ಯ ಕಾರ್ಯಗಳು ಪಾಲ್ಪಡ್ಯಾರ. ಪುತ್ತೂರು ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಭಾಸ್ಕರ ಗೌಡ ಕೋಡಿಬಾಳ, ಅಂಚನೆ ನಗರಸಭೆ ಸದಸ್ಯರಾದ ಸುಂದರ ಪೂಜಾರಿ ಬಡಾವ್ ಮಕ್ಕಳು ನಮ್ಮ ಈ ಕ್ಷೇತ್ರಗೂ ಬತ್ತದ ಶ್ರೀ ದಯ್ಯರೆ ಪರಿವಾರ ದೈವಲ್ನ ಕೃಪೆಗೆ ಪಾತ್ರರಾರ ಈ ಕ್ಷೇತ್ರ ಬತ್ತರು ಅದನ್ನ ಇರುವಿಕೆ ನೆಂಕ್ಲ ಅತ್ಯಂತ ಗೌರವಪೂರ್ವಕವಾದ ಗುರುತಿಸೋ ಹೊಂದಿಲ್ಲ. ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ, ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ. ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ, ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಎತ್ತಿರೆ ಕೆಂಪಾರತಿ ನಿತ್ಯೆಗೆ ಸತ್ಯೆಗೆ, ತನ್ನೀರೆ ತಂಪಾರತಿ ಐದೆಗೆ ಮುತ್ತೈದೆಗೆ. ಎತ್ತಿರೆ ಕೆಂಪಾರತಿ ನಿತ್ಯೆಗೆ ಸತ್ಯೆಗೆ, ತನ್ನೀರೆ ತಂಪಾರತಿ ಐದೆಗೆ ಮುತ್ತೈದೆಗೆ. ಖಡ್ಗಶೂಲಗದ ಅಭಯಹಸ್ತೆಗೆ ಶಂಕರ ನರಸಿ ದುರ್ಗೆಗೆ. ಎತ್ತಿರೆ ಕೆಂಪಾರತಿ ನಿತ್ಯೆಗೆ ಸತ್ಯೆಗೆ, ಅನ್ನವನಿಟ್ಟು ತಾಟರ ಕಾಯುವ ಅನ್ನಪೂರ್ಣೆಗೆ ಅನನ್ಯಗೆ. ತನ್ನೀರೆ ತಂಪಾರತಿ ಐದೆಗೆ ಮುತ್ತೈದೆಗೆ. ಖಡ್ಗಶೂಲಗದ ಅಭಯಹಸ್ತೆಗೆ ಶಂಕರ ನರಸಿ ದುರ್ಗೆಗೆ. ಅನ್ನವನಿಟ್ಟು ತಾಟರ ಕಾಯುವ ಅನ್ನಪೂರ್ಣೆಗೆ ಅನನ್ಯಗೆ. ಎತ್ತಿರೆ ಕೆಂಪಾರತಿ ನಿತ್ಯೆಗೆ ಸತ್ಯೆಗೆ, ತನ್ನೀರೆ ತಂಪಾರತಿ ಐದೆಗೆ ಮುತ್ತೈದೆಗೆ. ಕುಂದ ಪುಷ್ಪಮಣಿ ಮುತ್ತಿನ ಹಾರ ಅಂಗದಿ ಧರಿಸಿಹ ಶಾರದೆಗೆ. ಎತ್ತಿರೆ ಕೆಂಪಾರತಿ ತನ್ನೀರೆ ಸತ್ಯೆಗೆ, ಚಂದದ ವೀಣೆಯ ಕರದಲ್ಲಿ ಪಿಡಿದಿಹ ಇಂದಿರಾಸನನ ಅರಸಿಗೆ. ತನ್ನೀರೆ ತಂಪಾರತಿ ಐದೆಗೆ ಮುತ್ತೈದೆಗೆ. ಕುಂದ ಪುಷ್ಪಮಣಿ ಮುತ್ತಿನ ಹಾರ ಅಂಗದಿ ಧರಿಸಿಹ ಶಾರದೆಗೆ. ಚಂದದ ವೀಣೆಯ ಕರದಲ್ಲಿ ಪಿಡಿದಿಹ ಇಂದಿರಾಸನನ
ರತ್ನಪಾಣಿಗೆ ಚಾಮುಂಡಿ ಮೂಕಾಂಬಿಕೆಗೆ ಐಸಿರಿ ನೀಡುವ ಶ್ರೀಧನಲಕ್ಷ್ಮಿಗೆ ಹರಿಹರಸಿಗೆ ನಾರಾಯಣಿಗೆ ಎತ್ತೀರೆ ಕೆಂಪಾರತಿ ನಿತ್ಯೆಗೆ ಸತ್ಯೆಗೆ ತನ್ನೀರೆ ತಂಪಾರತಿ ಐದೆಗೆ ಮುತ್ತೈದೆಗೆ ಎತ್ತೀರೆ ಕೆಂಪಾರತಿ ನಿತ್ಯೆಗೆ ಸತ್ಯೆಗೆ ತನ್ನೀರೆ ತಂಪಾರತಿ ಐದೆಗೆ ಮುತ್ತೈದೆಗೆ. ರಾಯಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಬೋಗದಂತೆ ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ರಾಮ ರಘುರಾಮ
जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि बुद्धिर्बलं यशोधैर्यं निर्भयत्वमरोगताम् अजाड्यं वाक्पटुत्वं च हनुमत्स्मरणान् भवेत्। जय जय हनुमान जय गुरु जय जय पवमान जय जय हनुमान जय गुरु जय जय पवमान जय जय
मंगलम जय मंगलम मंगलम नित्य ಪುಣ್ಯದ ಮಣ್ಣದ ಪುಣ್ಯದ ಕ್ಷೇತ್ರದ ಕಜ್ಜಾಯಗೂ ಗುರಿಕಾರ್ಲೆನ ಲೆಪ್ಪೋಲಿಗೆ ಓ ಕೊಡ್ದು ಅರ್ತೆ ಪಿರ್ತಿಡ ಮೋಕಿಡ ಬೈದಿನಂಚಿನ ಬತದ ಇನಿ ಜನಮಾನಿಲೆನ ಉಡಲಡ ಭಕ್ತಿದ ಪುದಿನ ದಿಂಜಾಯನಂಚಿನ ಬ್ರಾಹ್ಮರಿ ಭಜನಾ ಮಂಡಳಿ ಕುಂಟ್ಯಾನ ನಿಕಲೆಗೆ ಉಡಲ ದಿಂಜಿ ಸೊಲ್ಮೇಲಿನ ಸಂಧಾಯಿತ ಮುಲ್ತೊಂದು ನಮ್ಮ ಈ ಬ್ರಹ್ಮ ಕಲಶೋತ್ಸವದ ಪ್ರಚಾರ ಕೂಟದ ಪದಕಿರಾಯನಂಚಿನ ಸಿರಿ ಯತೀಶ್ ಪೂಜಾರಿ ಆನೆ ಮಜಲು ಈರು ಪೊರ್ಲಕಂಠದ ಅಪ್ಪೆ ದಯರ ಮಾಡ ಚಾವಡಿಗೆ ಪೋದು ಮೊಕ್ಲೆಗೊಂಜಿ ಈ ಉಚ್ಚಾಯದ ಲೆಕ್ಕದ ನೆಂಪುದ ಕಾಣಿಕೆಯನ್ನು ಕೊರಡು ಪಂಡದ ಇಡ ಕೇನೊಂದು ಇಡೆಮುಟ್ಟ ಬತ್ತದ ಇನಿ ನಿಖಲ ಭಜನದ ಮೂಲಕ ಈ ಒಂಜಿ ಉಚ್ಚಾಯನಗೂ ಐಸುರ ದಿಂಜಾಯನ ನಿಖಲ ಕೂಟಗೂ ಉಡಲ ದಿಂಜಿ ಸೊಲ್ಮೇಲೆನ ಸಂಧಾಯಿತ ಮಲ್ತೊಂದಿಲ್ಲ ಇತ್ತೆ ಇಂದ್ರಿಯ ಒಂಜಿ ಅಪ್ಪೆ ದೆಯ್ಯರ ಮಾಡ ಚಾವಡಿಡು ನಮ್ಮ ಮಾತ ಕಾತೊಂದು ಪುನಃ ಹರಿಕಥಾ ಕಾಲಕ್ಷೇಪ ಗಿರಿಜಾ ಕಲ್ಯಾಣ ಹರಿಕಥಾ ಕಾಲಕ್ಷೇಪ ಗಿರಿಜಾ ಕಲ್ಯಾಣ ಪಂಪಿನ ಒಂಜಿ ಲೇಸು ನಡಪೆರವಂಡು ಹರಿದಾಸ ಶ್ರೀ ಮಂಡ್ಯ ಮಧುಸೂದನ್ ತಂಡೋರ್ದು ಕೂಟೋರ್ದು ಈ ಒಂಜಿ ಪೊರ್ಲಕಂಠದ ಲೇಸ ಈ ಪೊರ್ಲಕಂಠ ಚಾವಡಿದು ನಡಪೆರವುಂಡು ಮಸ್ತ್ ದೂರೋರ್ದು ಶ್ರೀ ಹರಿದಾಸ ಮಧುಸೂದನ್ ತಂಡ ಎಕಡೆ ಬೈದಿಡು ಅಕಲ್ನ ಈ ಒಂಜಿ ಪೊರ್ಲಕಂಠದ ಹರಿಕಥಾ ಕಾಲಕ್ಷೇಪಗೂ ನಮ್ಮ ಮಾತ ಸಾಕ್ಷಿಯಾಕ ಏರ್ಲ ಈ ಒಂಜಿ ಪೊರ್ಲಕಂಠದ ಲೇಸಿಗೆ ಬೈದಿನಕಲು ಈ ಒಂಜಿ ಕಜ್ಜಾಯುಡ್ಲ ಪಾಲು ಪಡೆದು ಈ ಒಂಜಿ ಲೇಸಲ್ನ ಎಡ್ಡೆ ಮಲ್ತು ಕೊರಡು ಪಂಡದ ನಿಕಂಡ ಉಡಲ ದಿಂಜಿದು ನಟ್ಟನೊಂದು ದಿನಾಂಕ 18/2/1996 ಮಂಡ್ಯ ತಾಲೂಕಿನ ಕಾರಸವಾಡಿ ಗ್ರಾಮದ ಶ್ರೀಮತಿ ಪ್ರೇಮಾ ಮೋಹನ್ ರವರ ಹಿರಿಯ ಪುತ್ರರಾಗಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ನಂಜನಗೂಡಿನ ಶ್ರೀ ಗುರು ವಿದ್ಯಾವಿಕಾಸ ಕೇಂದ್ರ ಶಾಲೆಯಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಮಂಡ್ಯದ ಅಭಿನವ ಭಾರತಿ ಶಾಲೆಯಲ್ಲಿ ಪಡೆದಿರುತ್ತಾರೆ.
ಮುಂದಿನ ಕಾಲೇಜು ಶಿಕ್ಷಣವನ್ನು ಭಾರತೀಯ ಎಜುಕೇಷನ್ ಟ್ರಸ್ಟ್ನಲ್ಲಿ ಡಿಪ್ಲೊಮಾ ಇನ್ ಇನ್ಫಾರ್ಮೇಷನ್ ಸೈನ್ಸ್ ಮುಗಿಸಿರುತ್ತಾರೆ. ಬಾಲ್ಯದಿಂದಲೂ ಕಲೆಯಲ್ಲಿ ಆಸಕ್ತಿ ಹೊಂದಿದವರಾಗಿದ್ದು ವಿದೂಷಿ ಗಾಯಕಿ ಶೈಲಜಾ ಚಂದ್ರಶೇಖರ್ ಅವರಲ್ಲಿ ಸುಗಮ ಸಂಗೀತವನ್ನು ಅಭ್ಯಾಸ ಮಾಡಿ ವಿಶೇಷ ಎನ್ನುವಂತೆ ಹರಿಕಥಾ ರಂಗ ಪ್ರವೇಶ ಮಾಡಿ ಗುರು ಸಂಗೀತ ವಿದ್ವಾನ್ ತುಮಕೂರಿನ ನಾಗರಾಜಾಚಾರ್ಯರವರಲ್ಲಿ ಹಾಗೂ ಹರಿಕಥೆ ಲೋಕದ ದಂತಕಥೆ ಎನಿಸಿದಂತಹ ವಿದ್ವಾನ್ ಗುರುರಾಜಾಲು ನಾಯ್ಡುರವರ ಪುತ್ರಿ ಶ್ರೀಮತಿ ಶೋಭಾ ನಾಯ್ಡುರವರಲ್ಲಿ ಹರಿಕಥೆ ಅಭ್ಯಾಸ ಮಾಡಿ ಹರಿಕಥೆಯಲ್ಲಿ ಸಾಧನೆಯ ಶಿಖರವನ್ನು ಏರಿದಂತಹ ಮಹಾವೀರ ಈತ. ಶಕಟಪುರದ ಸ್ವಾಮಿಗಳ ಆದೇಶದ ಮೇರೆಗೆ ಮನಗಳಲ್ಲಿ ಗಜಗೌರಿ ವ್ರತ ಎಂಬ ಶೀರ್ಷಿಕೆಯಡಿ ಹೊರ ರಾಜ್ಯದಾದ್ಯಂತ ಸುಮಾರು 108 ಗಜಗೌರಿ ವ್ರತ ಹರಿಕಥೆಯನ್ನು ನಡೆಸಿರುತ್ತಾರೆ. ಇದೀಗ ಧರ್ಮ ಪ್ರಚಾರ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಿ ಮಂಡ್ಯದಲ್ಲಿ ಪ್ರಥಮವಾಗಿ ಆಸ್ತಿಕ ಭಕ್ತರನ್ನೆಲ್ಲ ಒಂದೆಡೆ ಸೇರಿಸಿ ವಿಷ್ಣು ಸಹಸ್ರನಾಮ ಹಾಗೂ 1 ವಾರಗಳ ಕಾಲ ಸಂಪೂರ್ಣ ರಾಮಾಯಣ ಹರಿಕಥಾ ಸಪ್ತಾಹವನ್ನು ಮಾಡುವಂತಹ ಧೀರ. ದಾಸರ ಕಲಾ ಸೇವೆಯನ್ನು ಗುರುತಿಸಿ ಹಲವು ಸಂಘ ಸಂಸ್ಥೆ ಮಠ ಮಂದಿರದವರು ಕೀರ್ತನ ಕಲಾ ಚತುರ, ಕೀರ್ತನ ಕಲಾ ಕೋಗಿಲೆ, ಕೀರ್ತನ ಕಲಾಭೂಷಣ, ವಾರ್ಷಿಕ ಹೆಮ್ಮೆಯ ಗಾಯಕ, ರಾಜ್ಯ ಬೆಂಗಳೂರು ಯುವ ಪ್ರಶಸ್ತಿ, ಕರಾವಳಿ ಒಕ್ಕೂಟದ ಪ್ರಶಸ್ತಿ, ರಂಜನಿ ಕಲಾ ತಂಡದ ಪ್ರಶಸ್ತಿ ಹೀಗೆ 10 ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಂತಹ ಧೀಮಂತ ಪುತ್ರ. 2018ರಲ್ಲಿ ಮಂತ್ರಾಲಯದಲ್ಲಿ ನಡೆದ ಸೀತ ಕಲ್ಯಾಣ ಹರಿಕಥೆಯನ್ನು ಮೆಚ್ಚಿ ಪರಮ ಪೂಜ್ಯ ಗುರುಗಳು 1808 ಶ್ರೀ 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 ಸುಬುಧೇಂದ್ರ ತೀರ್ಥ ಪಾದಂಗಳರವರು ದಾಸರಿಗೆ ಮಧುಸೂದನ ದಾಸ ಎಂಬ ಕಿರೀಟವನ್ನ ಅಂಕಿತವನ್ನ ನೀಡಿರುತ್ತಾರೆ. ನಮ್ಮ ಈ ಎಂಕಲ ಈ ಲೆಪ್ಪೋಲೆಗೆ ಹೋಗ್ಕೊಡ್ದು ಬೈದಿನಂಚಿನ ಶ್ರೀ ತೆರೆಗೆ ಬುಲಚ್ಚಿಲು ಕೂಟದ ಪರವಾದ ಅಂಚಿನ ಬ್ರಹ್ಮ ಕಲಶೋತ್ಸದ ಕೂಟದ ಪರವಾದ ಉಡಲದಿಂಜಿದ ಎತ್ಕೊನೊಂದಿಲ್ಲ. ನಾನು ಈ ವೇದಿಕೆಡು ಹರಿದಾಸ ಶ್ರೀ ಮಂಡ್ಯ ಮಧುಸೂದನ್ ಅಗಲ ತಂಡರ್ದು ಹರಿಕಥಾ ಕಾಲಕ್ಷೇಪ ಪ್ರಸಂಗ ಗಿರಿಜಾ ಕಲ್ಯಾಣ. ಈ ಗಿರಿಜಾ ಕಲ್ಯಾಣ ನಿನ್ನ ನೇತೃತ್ವ ವಹಿಸೇನಾರು ಮಂಡ್ಯ ಮಧುಸೂದನ್ ಹಿಮ್ಮೇಳಡು ತಬಳಡು ಸಹಕಾರಿ ಸಭನಾಗ್ಲು ವಿದ್ವಾನ್ ಪ್ರಕಾಶ್ ಕುಂಬಾರ, ರಿದಮ್ ಪ್ಯಾಡ್ ಸಹಕಾರಿ ಸಭನಾರು ವಿದ್ವಾನ್ ಶಾಂತಮೂರ್ತಿ ಮೈಸೂರು, ವಿವಿಧ ತರಂಗಿಣಿ ವಿದ್ವಾನ್ ಗುರುಕುಮಾರ್ ಮೈಸೂರು, ಅಂಚನೆ ತಾಳಡು ಸಹಕರಿಸುವನ್ನಾರು ಚೇತನ್ ಮಂಗಳೂರು. ನನ್ನ ದುಂಬು ಈ ಧರ್ಮಚಾವಡಿಡು ಹರಿಕಥಾ ಕಾಲಕ್ಷೇಪ ಗಿರಿಜಾ ಕಲ್ಯಾಣ ಶ್ರೀ ಮಂಡ್ಯ ಮಧುಸೂದನ್ ಬೊಕ್ಕ ಅಗಲ ತಂಡರ್ದು ಮುಗ್ಲೆಗೆ ಮೇರೆನೆ ನಮ್ಮ ಬ್ರಹ್ಮ ಕಲಶೋತ್ಸವದ ಚಪ್ಪರ ಸಮಿತಿದ ಸದಸ್ಯರೈನ ರಾಮಕೃಷ್ಣರು ಶ್ರೀ ರಾಮಕೃಷ್ಣರು ಶಾಲು ಪದೇ ಪದ ಅಗಲೇ ಗೌರವಾರ್ಪಣೆ ಮಾಡ್ಪಡೊಂದು ಕೇನೊಂದಲೆ
ಇನ್ನಿತ್ತ ಈ ನಮ್ಮ ಉಚ್ಚಯನಡು ಹರಿದಾಸ ಕಾಲಕ್ಷೇಪ ಗಿರಿಜ ಕಲ್ಯಾಣ ಲೇಸನ ನಡಪಾದ ಕುರುಪಿನ ಹರಿದಾಸ ಶ್ರೀ ಮಂಡ್ಯ ಮಧುಸೂದನ್ ಕೂಟಗು ನಮ್ಮ ಈ ಒಂಜಿ ಕೂಟದ ಚಪ್ಪರ ಸಮಿತಿದ ರಾಮಕೃಷ್ಣ ಆಶೀರ್ವಾದ ಶಾಮಿಯಾನದ ಮಾಲಕೆರು ಬೇರೆ ಶಾಲು ಪೊದೆತದ ಚಾವಡಿದ ಮಾನಾದಿಗೇನು ಮಲ್ತೆರು ಮೇರ್ನ ಹರಿಕ್ ಮುಕಲ್ನ ಈ ಒಂಜಿ ತಂಡದ ಹರಿಕತೆಕ್ ನಮ್ಮ ಮಾತ ಕಿಬಿಯಾಕ ಈ ಒಂಜಿ ಲೇಸದ ಕಡೆರ್ದು ಕೊಡಿಮುಟ್ಟ ನಿಕಲ್ ಮಾತ ಇತ್ತದ ಈ ಲೇಸಲ್ನ ಎಡ್ಡೆತ್ತಿರಿ ಇತ್ತದ ನಡಪಾತು ಕೊರಡು ಪಂಡದ ನಿಕಳ್ಳ ಉಡಲ ದಿಂಜಿದ ಕೇನೊಂದಿಲ್ಲ ಸೇವೆ ಮನ್ಪಾಯಿನಾಗ್ಲಿಗೆ ಪ್ರಸಾದ ವಿತರಣೆ ಆವನುಂಡು ಒರಿಯೊರಿಯೇ ಪೋದು ಪ್ರಸಾದನ ದೆತನೊಳಿ ಅಂಚನೆ ಈ ಸಭಾವೇದಿಕೆ ಇಲ್ಲ ಆಸೀನರಾದಿ ಪೊಡಗಳು ಹರಿಕತೆತ ಈ ಒಂಜಿ ಪ್ರಸಂಗಗೂ ನಮ್ಮ ಮಾತ ಸಾಕ್ಷಿ ಅವಡು ಪ್ರಸಾದ ವಿತರಣೆಲ ಆವನುಂಡು ಸೇವೆ ಮನ್ಪಾಯಿನಾಗ್ಲು ಪ್ರಸಾದನ ಒಟ್ಟೊಟ್ಟುಗು ದೇತನೊಳಿ हरि ओम हरि ओम हरि ओम ಮಾತಾಡುವಾಗ ಎಕೋ ಬೇಡ, ಹಾಡಾಡುವಾಗ ಬೇಕಾದ್ರೆ ಕೊಟ್ಟು ಇನ್ವಿಟೇಷನ್ ಸಮಯ ಎಷ್ಟೊತ್ತಿಗೆ ಮುಗಿಸ್ಬೇಕು ಮುಂಚಿತವಾಗಿ ಒಂದು 1/4 ಗಂಟೆ ಹೇಳ್ತಾರೆ. ಪ್ರಸಾದ ಸ್ವೀಕರಿಸಿದಂತ ಭಕ್ತಾಭಿಮಾನಿಗಳು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ಕಾದಿರಿಸಿದ ಆಸನದಲ್ಲಿ ಆಸೀನರಾಗಬೇಕು. ಪ್ರಸಾದನು ದೊತ್ತೊನ್ನಂಚಿನ ಮಾತ ಭಕ್ತಾಭಿಮಾನಿಲ್ಲ ಪೊರ್ಲಕಂಠದ ಚಾವಡಿಡ ಪಾರ್ದಿನಂಚಿನ ದೊಂಪದ ಅಡಿಟ ದೀತಿನಂಚಿನ ಕೂರ್ಸುಡು ಮಾತಲ ಬತದ ಕುಲ್ಲುಡು ಈ ಒಂಜಿ ಅರಿಕಥಾ ಕಾರ್ಯಕ್ರಮಕ್ಕೂ ಲೇಸಿಡ ಪಾಲು ಪಡೆಯೋಡು ಅವನ ಎಡ್ಡು ಮಲ್ತು ಕೊರಡು ಪಂಡದ ನಿಕಳ್ಳ ಉಡಲ ದಿಂಜಿದು ನಟ್ಟುನುವ
ಹೊಲ್ಸದ ಚೀಟಿ ಲಕಡಿಪು ಪುಸ್ತಕ ದೆತನ್ನಾಗಲು ಕೌಂಟರ್ ಬತ್ತಗೊರಡು ಲಕಡಿಪು ಪುಸ್ತಕ ದೆತನ್ನಾಗಲು ಕೌಂಟರ್ ಬತ್ತಗೊರಡು ಇನಿ ಬಯ್ಯದ ಸಭಾ ಕಾರ್ಯಕ್ರಮಡು ಲಕಡಿಪು ಡ್ರಾ ಯಾರುಂಡು ಪುಸ್ತಕ ದೆತನ್ನಾಗಲು ದಯದೀದು ಐನು ಕೌಂಟರ್ಗೆ ಬತ್ತದು ಕೊರಡು ಅನ್ನ ಸಂತರ್ಪಣೆ ಈ ವೇದಿಕೆದ ಮಿತ್ತಬರಿಟಿತಿನ ಚಾವಡಿ ನಡಪೆರುಂಡು ಅನ್ನ ಸಂತರ್ಪಣೆ ವೇದಿಕೆದ ಮಿತ್ತ ಬರಿಟಿತಿನ ಚಾವಡಿ ನಡಪೆರುಂಡು ಎಕ್ಸ್ಟ್ರಾ ರಡ್ನೆ ಸರ್ತಿ ಪೌಡ್ ನಂದ ತಿರ್ತಗೆ ಪೋಡಾಪುಂಡು ಸುರುತ ಸರ್ತಿದ ವನಸು ಮಿತ್ತ ಚಾವಡಿ ನಡಪೆರಪುಡು ಪೂಜೆ ಮನ್ಪೈನಗಳಿಗೆ ಪ್ರಸಾದ ಚಾವಡಿದ ಎದುರುಡ ಅವನುಂಡು ವಿತರಣೆ ಅವನುಂಡು ಐನು ಸ್ವೀಕಾರ ಮನ್ಪಡು ಅಂಚನೆ ಐದು ಬುಕ್ಕ ಅನ್ನ ಸಂತರ್ಪಣೆ ಈ ವೇದಿಕೆದ ಮಿತ್ತದ ಅವನಿಪ್ಪುನು ಐದು ಬುಕ್ಕ ಪಾಯಸ ಅವು ಆ ವ್ಯವಸ್ಥೆ ತೀರ್ಥ ಅಂಗ ನಡಪೆರೆಪುನು ಮಹಿಳಾ ಭಕ್ತಾಭಿಮಾನಿಗಳಿಗೆ ದೈವಸ್ಥಾನದ ಒಳಭಾಗಕ್ಕೆ ದೈವಸ್ಥಾನದ ಹೊರಭಾಗದಲ್ಲಿ ತೀರ್ಥ ಪ್ರಸಾದ ವಿತರಣೆ ಆಗ್ತದೆ. ದಯವಿಟ್ಟು ಮಹಿಳಾ ಭಕ್ತಾಭಿಮಾನಿಗಳು ಅಲ್ಲಿಂದ ತೀರ್ಥ ಮತ್ತು ಪ್ರಸಾದವನ್ನು ಸ್ವೀಕಾರ ಮಾಡಬಹುದು. ಬನ್ನೂರು ಶ್ರೀ ದಯ್ಯೇರಮಾಡ ಭಾವದಕೆರೆ ಶ್ರೀ ನಾಗ ಸಾನ್ನಿಧ್ಯ ಅಲಂಬುಡ ಶ್ರೀ ಇಷ್ಟದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ಸಾನ್ನಿಧ್ಯ ಆನೆಮಜಲು ಬನ್ನೂರು ಗ್ರಾಮ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ. ಈ ಸಂದರ್ಭದಲ್ಲಿ ನಿನ್ನೆಯಿಂದಲೂ ಕೂಡ ಇಷ್ಟದೇವತೆ ಅಣ್ಣಪ್ಪ ಪಂಜುರ್ಲಿ ರಕ್ತೇಶ್ವರಿಯ ಸಾನ್ನಿಧ್ಯ ಆನೆಮಜಲಿನಲ್ಲಿ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು
ಬ್ರಹ್ಮಶ್ರೀ ಕುಂಟಾರು ರವೀಶತಂತ್ರಿಗಳ ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳುವಂತೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದ ಎತ್ತಣ ಸಂಬಂಧವಯ್ಯ ಎನ್ನುವಂತೆ ಮಂಡ್ಯದ ನಮ್ಮ ಬಳಗವನ್ನ ಇಲ್ಲಿಗೆ ಬರಮಾಡಿಕೊಂಡಿರುವಂತಹ ಅಧ್ಯಕ್ಷರಾದಂತಹ ಎ ವಿ ನಾರಾಯಣ ಅನುಂಬುಡರವರಿಗೂ ಹಾಗೂ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸ್ವದೇಶ್ ಪೂಂಜ ಬನ್ನೂರು ಗುತ್ತೂರವರಿಗೂ, ವಿಶ್ವನಾಥ ಗೌಡ ಅಯೋಧ್ಯಾನಗರ ಬನ್ನೂರು ಇವರಿಗೂ, ರತ್ನಾಕರ ರೈ ಕೆಳಗಿನ ಮನೆ, ರಮೇಶ್ ಗೌಡ ನೀರ್ಪಾಜೆ, ಮೌನೀಶ್ ಹಾಗೂ ಸತೀಶ್ ಕುಮಾರ್ ರವರಿಗೂ ಹಾಗೂ ಬ್ರಹ್ಮಕಲಶೋತ್ಸವದ ಸಮಿತಿಯ ಸರ್ವ ಸದಸ್ಯರು ಹಾಗೂ ಬನ್ನೂರು ಗ್ರಾಮಸ್ಥರಿಗೂ ಅನಂತ ಅನಂತ ಶಿರಸಾವಹಿಸಿ ಪೊಡಮೊಟ್ಟು ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮ್ಮ ತಂಡಗೆ ವಹಿಸಿದಂತಹ ಕಥಾ ಸತ್ಸಂಗ ಗಿರಿಜಾ ಕಲ್ಯಾಣ, ಲೋಕ ಕಲ್ಯಾಣಕ್ಕಾಗಿ ಗಿರಿಜಾ ಕಲ್ಯಾಣ ಎನ್ನುತ್ತಾ ನೇರವಾಗಿ ಕಥಾ ಪ್ರವೇಶವನ್ನ ವಿಘ್ನೇಶ್ವರನ ಗಣಸ್ತುತಿಯೊಂದಿಗೆ ಪ್ರಾರಂಭ ಮಾಡೋಣ. ಹರಿ ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಾನಾಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेन्ववे. लक्ष्मीनाथसमारम्भं नाथयामनमध्यमाम् लक्ष्मीनाथसमारम्भं नाथयामनमध्यमाम् अस्मदाचार्यपर्यन्तं वन्दे गुरुपरम्परा. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि मनसा स्मरामि. सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणी नारायणी नमोस्तुते. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. गुरुब्रह्म गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुभ्यो नमः गुरुभ्यो नमः. गौरी नंदन गजानन गिरिजानंदन शुभानन. गौरी नंदन गजानन गिरिजानंदन शुभानन. गौरी नंदन गजानन गिरिजानंदन शुभानन. गिरिजानंदन शुभानन. गिरिजानंदन शुभानन. शंकर तनय प्रथम
नंदन गजानन गिरिजानंदन शुभानन गिरिजानंदन शुभानन विमोचन लंबोदरने चौथि दिवस निन्न पूजिपने पाप विमोचन लंबोदरने चौथि दिवस निन्न पूजिपने मधुसूदन विठलन भकुतने मधुसूदन विठलन भकुतने मधुसूदन विठलन भकुतने पाप वकलये गजमुखने पाप वकलये गजमुखने गौरी नंदन गजानन गिरिजानंदन शुभानन गौरी नंदन गजानन गिरिजानंदन शुभानन गिरिजानंदन शुभानन गिरिजानंदन शुभानन गजवदना बोलो विघ्नेश्वर स्वामी महाराज की ಜೈಕಾರ ಹೇಳೋರೆಲ್ಲ ಊಟ ಮಾಡೋದು ಬಹಳ ಬಿಸಿ ಜೋರ ಜೈಕಾರ ಬರ್ತಾ ಇದೆ. ಹಾಗಾಗಿ ಈಗ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿದು ಅನ್ನದಾನ ಸಂತರ್ಪಣೆಯ ಮಹಾಪುಣ್ಯ ಕಾರ್ಯಕ್ಕೆ ಭಕ್ತರು ನೆರೆದಿದ್ದಾರೆ. ಊಟ ಆದ್ಮೇಲೆ ಈ ಕಡೆ ಬರ್ತಾರೆ, ಅಡ್ಡಿ ಏನಿಲ್ಲ. ಹಾಗಾಗಿ ಇಲ್ಲಿ ಕೂತಿರೋರು ಯಾಕೆ ಜೈಕಾರ ಹೇಳ್ತಾ ಇಲ್ಲ ಅಂದ್ರೆ ಪಾಪ ಅವ್ರು ಇನ್ನೂ ಊಟ ಮಾಡಿಲ್ಲ. ಅವ್ರು ಊಟ ಮಾಡ್ತಾ ಇದ್ದಾರೆ, ಬಿಸಿ ಇಲ್ಲಿದ್ದವ್ರು ಊಟ ಮಾಡ್ತಾ ಇಲ್ಲ, ಶಕ್ತಿ ಇಲ್ಲ. ಇನ್ನು ಪಾಪ ವೇದಿಕೆ ಮೇಲಿದ್ದವ್ರು ಬೆಳಗ್ಗೆಯಿಂದ ಸುಸ್ತಾಗಿದ್ದಾರೆ. ಹಾಗಾಗಿ ಜೈಕಾರ ಬಹಳ ಗೊಂದಲಮಯವಾಗಿದೆ. ಹಾಗಾಗಿ ಒಂದು ಸಾರಿ ನಾಚಿಕೆಗೊಳ್ಳಬೇಡ ಮನವೇ ಯೋಚಿಸಿ ಕೆಡಬೇಡ ಅಂತಿದ್ದಾರೆ ಪುರಂದರದಾಸರು. ದೈವ ಸನ್ನಿಧಾನದಲ್ಲಿ ಡಾಕ್ಟರ್ ಮುಂಭಾಗದಲ್ಲಿ ಪೊಲೀಸ್ ಮತ್ತು ವಕೀಲರು ಈ 4 ಜನರ ಮುಂಭಾಗದಲ್ಲಿ ನಾಚಿಕೆ ಇಟ್ಕೊಳ್ಬಾರದಂತ. ಹಾಗಾಗಿ ಕಂಠಾಘೋಷವಾಗಿ ಜೈಕಾರವನ್ನ ಹೇಳೋಣ. बोलो विघ्नेश्वर स्वामी महाराज की ಪರವಾಗಿಲ್ಲ ಅಲ್ಲೊಂದು ಮೂಲೆಯಲ್ಲಿ ಜನದ ಕಂಠಾಘೋಷ ಬರುತ್ತಾ ಇದೆ. बोलो विघ्नेश्वर स्वामी महाराज की जय बोलो विघ्नेश्वर स्वामी महाराज की जय रक्तेश्वरी माता की ದಯ್ಯೇರಮಾಡ ಸ್ವಾಮಿ ಮಾತಾ ಕಿ. ಹಾಗಾಗಿ ನಾಗ ಸಾನ್ನಿಧ್ಯ, ರಕ್ತೇಶ್ವರಿ, ಇಷ್ಟ ದೇವತೆ, ಅಣ್ಣಪ್ಪ ಪಂಜುರ್ಲಿ ಎಲ್ಲ ದೈವಗಳ ಪುನಃ ಪ್ರತಿಷ್ಠಾಪನಾ ಮಹೋತ್ಸವ, ಬ್ರಹ್ಮಕಲಶೋತ್ಸವ ಈ ದಿವಸ ನೆರವೇರ್ತಾ ಇರೋದ್ರಿಂದ ಇವತ್ತು ನಮ್ಮ ತಂಡಕ್ಕೆ ಗಿರಿಜಾ ಕಲ್ಯಾಣ ಎನ್ನುವ ಕಥಾ ಸತ್ಸಂಗವನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಶಾಸ್ತ್ರ ಒಂದು ಮಾತು ಹೇಳ್ತದೆ, ಕಲ್ಯಾಣದ ಕಥೆ ಕೇಳಿದ್ರೆ ಕಲ್ಯಾಣವಾಗ್ತದೆ. ಈಗ ಸ್ವಲ್ಪ ಮದುವೆ ಆಗಿಲ್ದೇ ಇರೋ ಗಂಡು ಮಕ್ಕಳ ಕಿವಿ ಎಲ್ಲ ಸ್ವಲ್ಪ ಚುರುಕಾಯ್ತು. ತಡಿಯಪ್ಪ, ಎಲ್ಲೆಲ್ಲೋ ನೋಡಿದ್ವಿ, ಹುಡುಗಿ ಸೆಟ್ ಆಗಲಿಲ್ಲ. ದಾಸರು ಹೇಳ್ತಾ ಇದ್ದಾರೆ, ಕಲ್ಯಾಣದ ಕಥೆ ಕೇಳಿದ್ರೆ ಹೆಣ್ಣು ಸೆಟ್ ಆಗ್ತದೆ, ಸ್ವಲ್ಪ ಕೇಳಿ ನೋಡೋಣ. ಇನ್ನು ಕೆಲವ್ರಿಗೆ ಇನ್ನೂ ಆಶ್ಚರ್ಯ, ಮದುವೆ ಆಗಿದ್ದವರಿಗೆ ಈಗ ಸರಿ ಕಥೆ ಕೇಳಿದ್ರೆ ಇನ್ನೊಂದೇನಾದರೂ ಆಗ್ತದೋ? ಖಂಡಿತ ಇಲ್ಲ. ಆ ಹೆಂಡತಿ ಜೊತೆಯೋ ಕಷ್ಟೋ ಸುಖವೋ ಬದುಕೋ ಶಕ್ತಿಯನ್ನು ಭಗವಂತ ಕೊಡ್ತಾನೆ. ಬಂಧುಗಳೇ, ಕಲ್ಯಾಣ ಅಂದರೆ ಕೇವಲ ಬರೀ ಮದುವೆ ಅಲ್ಲ. ಕಲ್ಯಾಣ ಅಂದರೆ ಶಾಸ್ತ್ರ ಹೇಳ್ತದೆ, ಕಲ್ಯಾಣ ಅಂದರೆ ಶುಭ. ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಬೋರ್ಡ್ ಇರ್ತದೆ. ಅಂದ್ರೆ ಮಹಿಳೆಯರಿಗೂ ಮಕ್ಕಳಿಗೂ ಮದುವೆ ಮಾಡಿಸ್ತದೆ ಅಲ್ಲ, ಮಹಿಳೆಯರಿಗೂ ಮಕ್ಕಳಿಗೂ ನಮ್ಮ ಸಂಸ್ಥೆಯಿಂದ ಕೆಲವು ಉಪಯೋಗಗಳನ್ನು ನಾವು ಮಾಡಿಕೊಡ್ತೀವಿ, ಸಹಕಾರವನ್ನ. ಸಮಾಜ ಕಲ್ಯಾಣ ಇಲಾಖೆ, ಸಮಾಜಕ್ಕೆ ಒಳ್ಳೇದು ಮಾಡೋಕಿರೋದು ನಮ್ಮ ಇಲಾಖೆ ಅಂತ. ಹಾಗಾಗಿ ಕಲ್ಯಾಣ ಎಂದರೆ ಬರೀ ಲಗ್ನವೇ ಅಲ್ಲ, ಕಲ್ಯಾಣ ಎಂದರೆ ಶುಭಪ್ರದ, ಕಲ್ಯಾಣ ಎಂದರೆ ಆಯುರಾರೋಗ್ಯ, ಕಲ್ಯಾಣ ಎಂದರೆ ಇಷ್ಟಾರ್ಥ ಸಿದ್ಧಿ, ಕಲ್ಯಾಣ ಎಂದರೆ ಕೇಳಿದ ವರಗಳನ್ನು ಕೊಡುವ ಕಲ್ಯಾಣ ಭವನಾದಂಥ ಜಗತ್ ಕಲ್ಯಾಣ ಸೂತ್ರಧಾರಿ ಶಿವನ ಕಥೆಯನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸ್ಮರಣೆ ಮಾಡೋಣ ಬಂಧುಗಳೇ. मृत्युंजयाय रुद्राय नीलकंठाय शंभवे
अमृतेशाय सर्वाय महादेवाय ते नमः महादेवाय ते नमः शिव 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 मो जगदवरल्ल शिव 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 मो जगदवरल्ल शिव 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 शिवाय ಶಿವಾಯ ಶಿವಾಯ ನಮ್ಮ ಭವವೆಲ್ಲವೂ ಕೂಡ ಕಳೆಯುತ್ತದೆ. ಅತಿ ಬೇಗ ಒಲಿಯುವ ಭಗವಂತ ಎಂದರೆ ಅವ ಶಿವ ಜನಪ್ರಿಯ. ಒಂದೇ ಒಂದು ದಳ ಬಿಲ್ವ ಪತ್ರೆಯಿಂದ ಭಗವಂತನಿಗೆ ಇರಿಸಿದರೆ ಓಡೋಡು ಬರುತ್ತಾನೆ. ಆಗಮ ಸಿದ್ಧಾಂತ ಮೂಲದ ಜಪವಿದು ಆಗಮ ಸಿದ್ಧಾಂತ ಮೂಲದ ಜಪವಿದು ರೋಗದ ಬಾಧೆಯ ಕಡಿಪ ಔಷಧವಿದು ರೋಗದ ಬಾಧೆಯ ಕಡಿಪ ಔಷಧವಿದು ಮನುಜ ಜನ್ಮದಿ ಮುಟ್ಟಿ ಮೈಮರ ಬಿಡಬೇಡಿ ಮನುಜ ಜನ್ಮದಿ ಹುಟ್ಟಿ ಮೈಮರ ಬಿಡಬೇಡಿ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಶಿವ ಜಂಗಮವ ಅರಿಯಬೇಕಾದರೆ ಪರಮಾತ್ಮನ ನೀವು ಕಾಣಬೇಕಾದರೆ ಯಾವ ಕಾರ್ಯಕ್ಕೂ ಪ್ರಥಮದಲ್ಲಿ ಶಿವಾಯ ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಪರಮಾತ್ಮನ ನೀವು ಕಾಣಬೇಕಾದರೆ ಪೃಥ್ವಿಗೆ ಸದ್ಗುರು ನೀನಾಗಬೇಕಾದರೆ ಶಂಭೋ ಶಂಕರ ಮಗದೇವ ಹರ ಹರ ಶಂಕರ ಮಗದೇವ ಶಂಭೋ ಶಂಕರ ಮಗದೇವ ಹರ ಹರ ಶಂಕರ ಮಗದೇವ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ತತ್ವಪತಿ ಆದಿಕೇಶವನ ತತ್ವಪತಿ ಆದಿಕೇಶವನ ತತ್ವಪತಿ ಆದಿಕೇಶವನ ಕಾಣಬೇಕಾದರೆ ತತ್ವಪತಿ ಆದಿಕೇಶವನ ಕಾಣಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಂಭೋ ಶಂಕರ ಮಹದೇವ ಹರ ಹರ ಶಂಕರ ಮಹದೇವ ಶಂಭೋ ಶಂಕರ ಮಹದೇವ ಹರ ಹರ ಶಂಕರ ಮಹದೇವ ಓಂ ನಮಃ ಶಿವಾಯ ಹರ ಹರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಓಂ ನಮಃ ಶಿವಾಯ ಹರ ಹರ ಓಂ ನಮಃ ಶಿವಾಯ ಹರ ಹರ ಓಂ ನಮಃ ಶಿವಾಯ. ಕೀರ್ತನಾರಂಭ ಕಾಲದಲ್ಲಿ ಕನಕದಾಸರಾದ್ರೂ ಕೂಡ ಇಡೀ ಲೋಕ ಎಚ್ಚೆತ್ತುಕೊಳ್ಳುವಂತೆ ಈ ಕೀರ್ತನೆಯನ್ನು ಬರೆದು ಹೇಳ್ತಾ ಇದ್ದಾರೆ. ಏನಂತ, ಜಗತ್ತಿನೊಳಗೆ ಅತ್ಯಂತ ಶ್ರೇಷ್ಠವಾದ ಮಂತ್ರ, ಅತಿ ವೇಗವಾಗಿ ಒಲಿಯುವ ಮಂತ್ರ, ಅದುವೇ ಶಿವ ಮಂತ್ರ.
ಶಿವ ಎನ್ನುವ ಎರಡು ಶಬ್ದದಲ್ಲಿ ಭವವನ್ನ ನೀಗಿಸುವ ಶಕ್ತಿ ಇದೆ, ಮೃತ್ಯುವನ್ನೇ ಗೆದ್ದವನ. ಆದ್ದರಿಂದ ಇನ್ನಾವ ದೇವರಿಗೂ ಮೃತ್ಯುಂಜಯ ಎಂಬ ಹೆಸರಿಲ್ಲ, ಶಿವನೊಬ್ಬನಿಗೆ ಮಾತ್ರ ಮೃತ್ಯುಂಜಯ. ಬಾಲ ಮಾರ್ಕಂಡೇಯ ಕೂಗಿದೊಡೆ ಮೃತ್ಯುವನೇ ಜಯಿಸಿದವ ಮೃತ್ಯುಂಜಯ ಮೃತ್ಯುಂಜಯ ಮೃತ್ಯುಂಜಯ. ಬಾಲ ಮಾರ್ಕಂಡೇಯ ಕೂಗಿದೊಡೆ ಓಡೋಡಿ ಬಂದು ಅವನ ಬಾಧೆಯನ್ನೇ ಜವನ ಬಾಧೆಯನ್ನೇ ನೀಗಿಸಿದವ ಶಿವ. ಹಾಗಾಗಿ ಮೂಲೋಕದವರೆಲ್ಲ ಮೊದಲು ಶಿವ ಎನ್ನುವ ಮಂತ್ರವನ್ನ ಹೇಳಿ ಮನೋತತ್ವಾಭಿಮೂರ್ತಿಯಾದ ಮಹರುದ್ರ ದೇವರನ್ನ ನೆನೆದರೆ ಮನಸ್ಸು ಆನಂದವಾಗಿರುತ್ತದೆ. ಮನಸ್ಸು ಆನಂದವಾಗಿದ್ದರೆ ಇಂದ್ರಿಯಗಳು ತಮ್ಮ ಕಾರ್ಯ ಕೆಲಸಗಳನ್ನು ಮಾಡ್ತವೆ. ಇಂದ್ರಿಯಗಳು ತಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ಆರೋಗ್ಯ ಆನಂದವಾಗಿರುತ್ತದೆ. ಆರೋಗ್ಯ ಆನಂದವಾಗಿದ್ರೆ ನಮ್ಮ ಜೀವಿತಾವಧಿ ತನಗೆ ತಾನೇ ಮುಂದಕ್ಕೆ ಹೋಗ್ತದೆ. ನೋಡಿ, ಇತ್ತೀಚೆಗೆ ತುಮಕೂರಿನ ಓರ್ವ ಮಹಾಜ್ಞಾನಿ ಸಿದ್ಧ ಪುರುಷರು ಶಿವನ ಗುಣಕಥನವನ್ನ ಮಾಡಿ ಬರೋಬ್ಬರಿ ಒಂದಲ್ಲ ಎರಡಲ್ಲ 111 ವರ್ಷ ಬದುಕಿದ್ರು. ಶಿವನಾಮ ಸ್ಮರಣೆಯನ್ನ ಮಾಡಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು. ಹಾಗಾಗಿ ಶಿವ ಶಿವ ಅನ್ನಿ. ಹಾಗಾದ್ರೆ ಈ ಶಿವ ಅಂದ್ರೆ ಏನೇನೆಲ್ಲ ಸಿಗ್ತದೆ ನಮಗೆ? ಶಿವ ಅಂದ್ರೆ ಯಾರ್ಯಾರೆಲ್ಲ ಉದ್ಧಾರ ಆಗಿದ್ದಾರೆ ಅದಕ್ಕೆ ಹೇಳ್ತಾರೆ ದಾಸರು ಏನಂತ, ಉಪಮಿತರೋರ್ಮಿತರರಿಯದ ಜಪವಿದು ಜಪನ ಬಾಧೆಯ ನೀವು ಜಯಿಸಬೇಕಾದರೆ, ಜಪನ ಬಾಧೆಯ ನೀವು ಜಯಿಸಬೇಕಾದರೆ, ನಿಜ ಸವಿಮಲ ಮುಖ್ಯ ಪಡೆಯಬೇಕಾದರೆ, ಭುವನಕ್ಕೆ ಬಲ್ಲಿದವರು ನೀವಾಗಬೇಕಾದರೆ, ಶಿವ 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 ಹರ 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 ಶಿವ 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 ಶಿವ. ಭುವನಕ್ಕೆ ಬಲ್ಲಿದವರು ನೀವಾಗಬೇಕಾದರೆ, ಭವನ ಪದವಿಯನ್ನು ಪಡೆಯಬೇಕಾದರೆ, ಭವನ ಪದವಿಯ ಪಡೆಯಬೇಕಾದರೆ, ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ, ಜಗದವರೆಲ್ಲ ಶಿವ 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 ಎನ್ನಿರೋ ಎನ್ನಿರೋ. ನಿನ್ನ ಆಯುಷ್ಯ ಕೇವಲ 16 ವರ್ಷ ಎಂದು ಭಗವಂತ ನಿರ್ಣಯ ಮಾಡಿದ್ದರೂ ಬಾಲ ಮಾರ್ಕಂಡೇಯ ಶಿವ ಶಿವ ಹೇಳಿ ಹೇಳಿ ಶಿವ ಮಂತ್ರವನ್ನ ಪಠಿಸಿ ಕುಂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಆಡುವಾಗ ನೋಡುವಾಗ ಮಾಡುವಾಗ ಉಂಬಾಗ ತಿಂಬಾಗ ನಡೆವಾಗ ಬಾಗುವಾಗ ಸೇಗುವಾಗ ತಾಗುವಾಗ ಗಳಿಗೆ ಗಳಿಗೆಯಲ್ಲೂ ಕೂಡ ಹರನಾಮ ಸ್ಮರಣೆಯನ್ನು ಮಾಡಿ ಯಮ ಬಂದು ಅವನಿಗೆ ಪಾಶವನ್ನಾಕಿ ಎಳೆವಾಗ ಶಂಭೋ ಎನ್ನುವ ಒಂದೇ ಒಂದು ಅಕ್ಷರ, ಶಂಭೋ ಎನ್ನುವ ಒಂದೇ ಒಂದು ಹೆಸರು, ಶಿವ ಎಂಬ ಒಂದೇ ಒಂದು ಹೆಸರು ಓಡೋಡಿ ಬಂದು ಶಿವ ಆ ಯಮನನ್ನೇ ದೂರ ಕಟ್ಟಿ ಮಾರ್ಕಂಡೇಯನಿಗೆ ಚಿರಂಜೀವಿ ಪದವಿಯನ್ನು ಕೊಟ್ಟು ಮೃತ್ಯುವನ್ನೇ ಜಯಿಸಿ ಮೃತ್ಯುಂಜಯನೆನಿಸಿಕೊಂಡ. ನಿಮಗೆ ಆರೋಗ್ಯ ಬರಬೇಕಾ, ಆಯುಷ್ಯ ವೃದ್ಧಿ ಆಗಬೇಕಾ? ಹೇಳಿ ಶಿವ ಅನ್ನಿ, ಶಿವ ಅನ್ನಿ. ಭುವನಕ್ಕೆ ಬಲ್ಲಿದವರು ನೀವಾಗಬೇಕಾದರೆ, ಜವನ ಬಾಧೆಯ ನೀವು ದೂರ ಮಾಡಬೇಕಾದರೆ, ಯಾವ ಕೆಲಸಕ್ಕಾದರೂ ಕೂಡ ಶಿವನ ಗುಣಕಥನದ ಧ್ಯಾನ ನಿಮ್ಮಲ್ಲಿರಲಿ. ಓಂ ನಮ ಶಿವಾಯ ಎನ್ನುವ ಪಂಚಾಕ್ಷರ ನಮ ಶಿವಾಯ. ನಾ ಎಂದರೆ ನತ ಜನ ಪರಿಪಾಲಕನಾಗಿ, ಮಾ ಎಂದರೆ ಮಂದಾಕಿನಿ ಪರ್ವತವಾಸನಾಗಿ, ಶಿ ಎಂದರೆ ಶಿಷ್ಟ ಜನ ಪಾಲಕನಾಗಿ, ವಾ ಎಂದರೆ ವಾಕ್ಶುದ್ಧಿ ಪ್ರದನಾಗಿ, ಯಾ ಎಂದರೆ ಯಶವ ಕೊಡುವ ನಮ್ಮಪ್ಪ ಶಿವ ನಮ್ಮಪ್ಪ ಶಿವ. ನಾ ಎಂದರೆ ನತಜರ ಪರಿಪಾಲಕನಾಗಿ, ಮಾ ಎಂದರೆ ಮಂದಾಕಿನಿ ಪರ್ವತ ಕೈಲಾಸವಾಸನಾಗಿ, ಶಿ ಎಂದರೆ ಶಿಷ್ಟಜನ ಪರಿಪಾಲಕನಾಗಿ, ವಾ ಎಂದರೆ ವಾಕ್ಶುದ್ಧಿಪ್ರದನಾಗಿ. ನೋಡಿ, ಮನೋತತ್ವಾಭಿಮೂರ್ತಿ ಮಹರುದ್ರ ಮನಸ್ಸಿನಲ್ಲಿರೋದೇ ನಾಲಿಗೆ ಮೇಲೆ ಬರೋದು. ಹಾಗಾಗಿ ಮನಸ್ಸು ಶುದ್ಧವಾಗಿದ್ರೆ ನಾಲಿಗೆಯಲ್ಲಿ ಯಾವಾಗಲೂ ಒಳ್ಳೆಯ ಮಾತುಗಳೇ ಬರ್ತದೆ.
ವಾಕ್ಶುದ್ಧಿಪ್ರದನಾಗಿ ಯಾ ಎಂದರೆ ಯಶವ ಕೊಡುವ ನಮ್ಮಪ್ಪ ಶಿವ. ಗುರುಲಿಂಗ ಜಂಗಮವ ಅರಿಯಬೇಕಾದರೆ, ಗುರುಲಿಂಗ ಜಂಗಮವ ಅರಿಯಬೇಕಾದರೆ, ಪೃಥ್ವಿಗೆ ಸದ್ಗುರು ಆಗಬೇಕಾದರೆ, ಪೃಥ್ವಿಗೆ ಸದ್ಗುರು ಆಗಬೇಕಾದರೆ, ತತ್ವಪತಿಯಾದಿ ಕೇಶವನ ಕೂಡಬೇಕಾದರೆ, ತತ್ವಪತಿಯಾದಿ ಕೇಶವನ ಕೂಡಬೇಕಾದರೆ, ಶಿವ 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 ಎನ್ನಿರೋ ಮೂಜಗದವರೆಲ್ಲ, ಶಿವ 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 ಎನ್ನಿರೋ ಮೂಜಗದವರೆಲ್ಲ, ಶಿವ 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 ಎನ್ನಿರೋ. ಶಿವ ಶಿವ ಶಿವ. ತತ್ವಪತಿಯಾದಿ ಕೇಶವನ ಕೂಡಬೇಕಾದರೆ ಶಿವ ಎನ್ನಿ. ಯಾಕಂದ್ರೆ ಶಿವನ ಪರಮ ಭಕ್ತ ಶ್ರೀಮನ್ನಾರಾಯಣ. ನಾರಾಯಣ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಶೃಂಗೇರಿಯ ಭಾರತೀ ತೀರ್ಥ ಶ್ರೀಪಾದಂಗಳವರು ಹೇಳುತ್ತಾರೆ, ಹರಿಹರರಲ್ಲಿ ಭೇದ ಮಾಡುವವ ಶತಮೂರ್ಖ. ಹರಿಹರರಲ್ಲಿ ಯಾವತ್ತೂ ಭೇದ ಇಟ್ಕೊಳ್ಬಾರ್ದ್ರಿ. ಒಂದು ಸಾರಿ ಭಗವಂತನಾಗಿರ್ತಕ್ಕಂಥ ಶಿವನನ್ನ ಅರ್ಚಿಸಬೇಕು ಅಂತ ಹೇಳಿ ಶ್ರೀಮನ್ನಾರಾಯಣ ಸಹಸ್ರನಾಮದಿಂದ ಭಗವಂತನನ್ನ ಅರ್ಚನೆ ಮಾಡಬೇಕು ಅಂತ ಹೇಳಿ ಒಂದು ಬುಟ್ಟಿಯಲ್ಲಿ 1000 ಕಮಲದ ಹೂಗಳನ್ನ ತಂದಿದ್ದಾನೆ ಕೈಲಾಸಕ್ಕೆ. ಶಿವನ ಗುಣಕಥನವನ್ನ ಮಾಡಿ ಒಂದೊಂದು ಹೆಸರಿಗೂ ಒಂದೊಂದು ಆ ಕಮಲದ ಹೂವನ್ನ ಹಾಕ್ತಾ ಇದ್ದಾನೆ. ಶಿವ ತಾನು ಕಣ್ಮುಚ್ಚಿ ಧ್ಯಾನಸ್ಥರೂಢನಾಗಿದ್ದಾನೆ. ನಾರಾಯಣನ ಭಕ್ತಿ ಪರೀಕ್ಷೆ ಮಾಡಬೇಕಾಗಿದೆ ಭಗವಂತ. ಈಗ ಏನಾಗ್ತಾ ಇದೆ, ಭಗವಂತನು ಕೂಡ ಕಣ್ಮುಚ್ಚಿದ್ದಾನೆ, ಭಕ್ತಿಯಲ್ಲಿ ನಾರಾಯಣನೂ ಕಣ್ಮುಚ್ಚಿದ್ದಾನೆ. 999 ಹೆಸರು ಮಾಡಿ 999 ಕಮಲದ ಹೂಗಳನ್ನ ಶಿವನ ಪಾದದ ಮೇಲಿಟ್ಟಾಗಿದೆ ನಾರಾಯಣ. ಕಡೆಯ ಒಂದು ಹೂವಿಗೆ ಕೈ ಹಾಕಿದ ಬುಟ್ಟಿಗೆ ಹೂವು ಅದರೊಳಗಿಲ್ಲ, ಒಂದು ಹೂವ ಇಲ್ಲ. ಈಗ 999 ಹೆಸರು ಹೇಳಿದ್ದಾರೆ, ಇನ್ನೊಂದು ಹೆಸರು ಹೇಳಿದ್ರೆ ಸಹಸ್ರನಾಮಾರ್ಚನೆ ಮುಗಿಯುತ್ತದೆ. ಯೋಚನೆ ಮಾಡಿದ್ರು ನಾರಾಯಣ ದೇವರು, ಏನು ಮಾಡ್ಲಿ, ರುದ್ರದೇವರಿಗೆ ಈಗ ಅರ್ಚನೆ ಮಾಡಬೇಕಲ್ಲ. ಆಗ ಯೋಚನಿಸಿದಂತಹ ಶ್ರೀಮನ್ನಾರಾಯಣ ಏನ್ ಮಾಡ್ದ, ಎಲ್ಲ ನನ್ನನ್ನ ಏನಂತ ಕರೀತಾರೆ, ಕಮಲದ ನಯನ ಉಳ್ಳವನೇ, ಕಮಲದಂತ ನಯನ ಉಳ್ಳವನೇ, ಕಮಲದಂತ ನಯನ ಉಳ್ಳವನೇ ಅಂತ ಹೇಳಿ ನನ್ನ ಕಣ್ಣುಗಳು ಕಮಲದ ಹಾಗಿದೆ ಅಂತ ನನ್ನ ಭಕ್ತರು ಹೊಗಳುತ್ತಾ ಇದ್ದಾರೆ. ಹಾಗಾಗಿ 1000 ಕಮಲದ ಹೂವಾಗಿ ನನ್ನ ಈ ಕಣ್ಣನ್ನೇ ಕಿತ್ತು ಭಗವಂತನ ಕೊಟ್ಟು ಬಿಡೋಣ ಅಂತ ಹೇಳಿ 1000 ಹೂವಿಗೆ ಬದಲಾಗಿ ತನ್ನ ಒಂದು ಕಣ್ಣನ್ನೇ ತೆಗೆದು ನಾರಾಯಣ ದೇವರ ಮಹರುದ್ರ ದೇವರ ಪಾದದ ಮೇಲಿಟ್ಟು. ಇದೊಂದು ಭಕ್ತಿಗೆ ಒಲಿದ ಭಗವಂತ ತಾನು ಥಟ್ಟನೆ ಪ್ರತ್ಯಕ್ಷನಾದ. ನಾರಾಯಣ ದೇವರೇ, ನೀವು ನಮ್ಮ ಮೇಲೆ ಎಷ್ಟು ಶ್ರದ್ಧಾ ಭಕ್ತಿಯನ್ನು ಇಟ್ಟಿದ್ದೀರಿ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಆ 1000 ಹೂವನ್ನ ನಾನೇ ಉತ್ಕೊಂಡಿದ್ದೆ ನೋಡಿ, ಇಲ್ಲಿದೆ 1000 ಕಮಲದ ಹೂವು. ಆಗ ಭಗವಂತ ರುದ್ರದೇವರು ಶ್ರೀಮನ್ನಾರಾಯಣನಿಗೆ ಸುದರ್ಶನವನ್ನ ಕೊಟ್ಟರಂತೆ. ಸುದರ್ಶನ ಅಂದ್ರೆ ಚಕ್ರ ಅಲ್ಲ, ಸುದರ್ಶನ. ದರ್ಶನ ಅಂದ್ರೆ ನೋಡೋದು. ನಮ್ಮಲ್ಲಿ ಯಾವುದೇ ಒಂದು ಪದಗಳಿಗೆ ಸು ಎಂಬ ಪದ ಪ್ರಯೋಗ ಮಾಡಿದ್ರೆ ಅದು ಇನ್ನೂ ಉನ್ನತವಾದದ್ದು. ಲೋಚನ, ಅದು ಬರೀ ಲೋಚನ. ಸುಲೋಚನ, ಬುದ್ಧಿ, ಬರೀ ಬುದ್ಧಿ. ಸುಬುದ್ಧಿ, ಇನ್ನೂ ಒಳ್ಳೆ ಬುದ್ಧಿ. ದರ್ಶನ, ನೋಡೋದು. ಸುದರ್ಶನ, ಇನ್ನೂ ಚೆನ್ನಾಗಿ ದೃಷ್ಟಿ ಕಾಣುವಂತೆ ನಾರಾಯಣ ದೇವರಿಗೆ ಅರ್ಪಣೆ ಮಾಡಿದ್ದಾರೆ ಮಹರುದ್ರ ದೇವರು. ಹಾಗಾಗಿ ರುದ್ರದೇವರು ಬೇರೆ ಅಲ್ಲ, ಶ್ರೀಮನ್ನಾರಾಯಣ ಬೇರೆ ಅಲ್ಲ, ಅವರಿಬ್ಬರಲ್ಲಿ ಭೇದ ಬಗೆಯುವವರೇ ಶತಮೂರ್ಖರು ಎನ್ನುವಂತೆ. ಹಾಗಾಗಿ ಆ ರುದ್ರದೇವರು ಪಾರ್ವತೀ ದೇವಿಯಿಂದೊಡಗೂಡಿ ಕಲ್ಯಾಣ ಮಾಡಿಕೊಂಡು ತನ್ನ ಕಲ್ಯಾಣದಿಂದ ಲೋಕ ಕಲ್ಯಾಣವನ್ನ ಮಾಡಿದಂಥ ಕಥಾ ಸತ್ಸಂಗ. ಪಾರ್ವತಿ ಪರಿಣಯ, ಗಿರಿಜಾ ಕಲ್ಯಾಣ, ದಕ್ಷಯಾಗ, ದಕ್ಷದ್ವರ, ವೀರಭದ್ರೇಶ್ವರ ಅವತಾರ ಎನ್ನುವ ಈ ಎಲ್ಲ ಅರ್ಥವನ್ನೊಳಗೊಂಡಂತಹ ಕಥಾ ಸತ್ಸಂಗವನ್ನ ಈ ದಿವಸ ಭಗವತಿಯಾದಂಥ ರಕ್ತೇಶ್ವರಿ ಇಷ್ಟ ದೇವತೆ ಅಣ್ಣಪ್ಪ ಪಂಜುರ್ಲಿ ಹಾಗೂ ಎಲ್ಲ ದೇವಾನುದೇವತೆಗಳ ಈ ಒಂದು ಪುನಃ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ನಮ್ಮ ತಂಡದಿಂದ ಏರ್ಪಾಟು ಮಾಡಿದ್ದಾರೆ. ಹಾಗಾಗಿ
ನಾವು ಬರೀ ಕಥೆಯನ್ನು ಪ್ರವೇಶ ಮಾಡೋದು ಬೇಡ, ಒಂದು ಸಾರಿ ನಾಮ ಸಂಕೀರ್ತನೆಯನ್ನು ಮಾಡಿ. ಯಾಕಂದರೆ ಇಷ್ಟೊತ್ತು ತನಕ ಈ ವೇದಿಕೆಯಲ್ಲಿ ಒಳ್ಳೊಳ್ಳೆ ತಂಡದಿಂದ ಭಜನೆಗಳಾಗಿವೆ, ಬರೀ ಅವರು ಮಾತ್ರ ಹೇಳಿದ್ದಾಯಿತು. ಈಗ ನಾವೆಲ್ಲ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಊಟ ಮಾಡ್ತಾ ಇದ್ದವರು ಆನಂದವಾಗಿ ಊಟ ಆಗಲಿ, ತೊಂದರೆ ಏನಿಲ್ಲ, ಅದಕ್ಕೇನು ಗಾಬರಿ ಬೇಡ. ಊಟ ಬಿಟ್ಟು ಭಜನೆ ಹೇಳೋದು ಬೇಡ. ಇನ್ನು ಬಾಕಿ ಮಂದಿ ಭಜನೆಯನ್ನು ಹೇಳಿ ಅಲ್ಲಿ ಸರತಿ ಸಾಲಿನಲ್ಲಿ ನಿಂತಿರೋರು ಹೇಳ್ಬೋದು ಅಂತ ಹೇಳ್ತಾ ನೇರವಾಗಿ ಭಜನೆ ಮಾಡುವ ಮನೆ ವಿಭಜನೆ ಆಗದು ಅಂದಿದ್ದಾರೆ ಹಿರಿಯರು. ಭಜನೆ ಎಲ್ಲಿ ನಡೀತದೋ ಅಲ್ಲಿ ಆಸ್ತಿ, ಭಾಗ, ಹಣ, ಖರ್ಚು, ವೆಚ್ಚ ಇದರ ತಾಪತ್ರಯಗಳು ಬಹಳ ಕಡಿಮೆ ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಭಕ್ತಿಯಿಂದ ಜನಜನಿತವಾಗಿ ಭಗವಂತನನ್ನ ನೆನೆಯೋಣ ಭಜನೆಯ ಮುಖೇನವಾಗಿ ಅಂತ ಹೇಳ್ತಾ ಭಕ್ತಿಯಿಂದ ಭಗವಂತನನ್ನ ಧ್ಯಾನ ಮಾಡೋಣ. ಯಾಕಂದ್ರೆ ಈ ದಿವಸ ತಾಯಿ ಗಿರಿಜೆಯ ಪ್ರಧಾನವಾದ ಕಥೆ, ಹಾಗಾಗಿ ಗಿರಿಜೆಯನ್ನೇ ನೆನೆಯೋಣ. ಜಯ 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 ಅಂಬೆ ನಮೋ, ಜಯ 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 ದುರ್ಗೆ ನಮೋ. ಜಯ 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 ಅಂಬೆ ನಮೋ, ಜಯ 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 ದುರ್ಗೆ ನಮೋ. ಹೇಳಿ ಜೋರಾಗಿ ಹೇಳಿ, ತೊಂದರೆ ಇಲ್ಲ. ಇದಕ್ಕೇನು ಎಕ್ಸ್ಟ್ರಾ ಹಣ ಕೊಡೋ ಅವಶ್ಯಕತೆ ಇಲ್ಲ. ದಾಸರಿಗೆ ಎಲ್ಲ ಸೇರಿ ಮಾತಾಡಿದ್ದೀವಿ. ಜಯ 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 ಅಂಬೆ ನಮೋ, ಜಯ 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 ದುರ್ಗೆ ನಮೋ. ಜಯ 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 ಅಂಬೆ ನಮೋ, ಜಯ 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 ದುರ್ಗೆ ನಮೋ. ಜಯ 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 ಅಂಬೆ ನಮೋ, ಜಯ 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 ಅಂಬೆ ನಮೋ. ಜಯ 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 ದುರ್ಗೆ ನಮೋ, ಜಯ 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 ದುರ್ಗೆ ನಮೋ. ಜಯ 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 ಅಂಬೆ ನಮೋ, ಜಯ 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 ದುರ್ಗೆ ನಮೋ. ಬಹಳ ಚೆನ್ನಾಗಿ ಭಜನೆ ಹೇಳ್ತಾ ಇದ್ದೀರಿ. ಇನ್ನೊಂದು ಮೆಟ್ಟಲು ಮುಂದಕ್ಕೆ ಹೋಗೋಣ. ಭಜನೆಯಲ್ಲಿ ನಮ್ಮೆಲ್ಲರ ಕರತಾಳನವನ್ನ ಮಾಡುತ್ತಾ ಭಜನೆಯನ್ನ ಹೇಳೋಣ. ಯಾಕಂದ್ರೆ ತಾಳವನ್ನು ತಟ್ಟಿದವ ಕಳರದೆಯ ಮೆಟ್ಟಿದವ ಅಂದಿದ್ದಾರೆ ಪುರಂದರದಾಸರು. ದುರಿತಗಳ ನಟ್ಟಿದವ, ವೈಕುಂಠವ ಸೇರಿದವ. ಹಾಗಾಗಿ ತಾಳವನ್ನ ತಟ್ಟೋಣ. ಯಾರ್ಯಾರು ಇವತ್ತು ಮಧ್ಯಾಹ್ನ 12:30 ತನಕಲೂ ಪಾಪ ಕಾರ್ಯಗಳನ್ನ ಮಾಡಿದ್ದೀರೋ ಆ ಪಾಪವನ್ನೆಲ್ಲ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಒಂದೇ ಒಂದು ಮಾರ್ಗ, ಅದುವೇ ಭಗವಂತನ ಮುಂಭಾಗದಲ್ಲಿ ತಾಳವನ್ನು ತಟ್ಟುತ್ತಾ ಭಜನೆಯನ್ನು ಮಾಡು. ಯಾರು ಪಾಪ ಮಾಡಿಲ್ಲ ಅಂತೀರೋ ಅವ್ರು ತಾಳ ತಟ್ಟೋದು ಬೇಡ, ಅವ್ರಿಗೆ ಎಕ್ಸ್ಕ್ಯೂಸ್ ಉಂಟು. ಇಲ್ಲಿ ಯಾರು ತಾಳ ತಟ್ಟಲಿಲ್ವೋ ಮನೆಗೆ ಹೋಗಿ ಹೆಂಡತಿ ಮಕ್ಕಳಿಗೆ ಹೇಳಿದ್ದಕ್ಕೆ ತಾಳ ತಟ್ಟಬೇಕಾಗ್ತದೆ. ಹೌದು ಕಣೆ, ನೀನು ಹೇಳಿದ್ ನಿಜ ಕಣೆ, ಫ್ಲಿಪ್ಕಾರ್ಟ್ ಅಲ್ಲಿ ಕಡಿಮೆ ಕಣೆ, ಅಮೆಝಾನ್ ಅಲ್ಲಿ ಕಡಿಮೆ ಕಣೆ ಅಂತ ಹೇಳಿ ಹೆಂಡತಿ ಮುಂಭಾಗದಲ್ಲಿ ತಾಳ ತಟ್ಟೋದು ಬೇಡ, ನಾವು ದೇವರ ಮುಂಭಾಗದಲ್ಲೇ ತಾಳ ತಟ್ಟೋಣ. ಜಯ 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 ಅಂಬೆ ನಮೋ, ಜಯ 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 ದುರ್ಗೆ ನಮೋ. ಜಯ 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 ಅಂಬೆ ನಮೋ, ಜಯ 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 ದುರ್ಗೆ ನಮೋ. ಜಯ 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 ಅಂಬೆ ನಮೋ, ಜಯ 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 ಅಂಬೆ ನಮೋ. ಜಯ 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 ದುರ್ಗೆ ನಮೋ, ಜಯ 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 ದುರ್ಗೆ ನಮೋ. ಜಯ 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 ಅಂಬೆ ನಮೋ, ಜಯ 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 ಅಂಬೆ ನಮೋ. ಜಯ 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 ದುರ್ಗೆ ನಮೋ, ಜಯ 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 ದುರ್ಗೆ ನಮೋ. ಜಯ 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 ದುರ್ಗೆ ನಮೋ. ಸೇರ್ಕೊಳ್ತಾ ಇದ್ದಾರೆ ಭಜನೆ ಮಾಡೋ ಮಂದಿ. ಇದೀಗ ಭೋಜನವನ್ನು ಮುಗಿಸ್ಕೊಂಡು ಭಜನೆ ಸಂದರ್ಭಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗ ಭಗವಂತನ ಸೇವೆಯ ಕಡೆಯ ಉಪಾಯ, ಕಡೆಯ ಮೆಟ್ಟಿಲು, ಸಂಪೂರ್ಣ ಸೇವೆ. ಯಾವ ಸೇವೆ ಅಂದ್ರೆ ನಮ್ಮ ಎರಡೂ ಕೈಗಳನ್ನ ತಲೆಯ ಮೇಲ್ಭಾಗದಲ್ಲೆತ್ತಿ ಭಜನೆ ಮಾಡಬೇಕು. ಯಾಕಂದ್ರೆ ತಲೆಯ 10 ಅಂಗುಲದ ಮೇಲ್ಭಾಗದಲ್ಲಿ ಭಗವಂತ ತುರ್ಯ ನಾಮಕ ಎನ್ನುವ ಅನುಸಂಧಾನವಿರ್ತದೆ. ಹಾಗಾಗಿ ಅವತ್ತೆಲ್ಲ ನಮ್ಮ ಮಹಾರಾಜರು ಕಿರೀಟ ಆಗ್ತಾ ಇರಲಿಲ್ಲ. ಮೈಸೂರಿನ ಮಹಾರಾಜರು ಪೇಟ ಧರಿಸಿ ಪೇಟಕ್ಕೊಂದಿಷ್ಟುದ್ದ ತುರುಬು ಬಿಡ್ತಾ ಇದ್ರು. ಅದಕ್ಕೆ ಹೆಸರು ತುರಾಯಿ ಅಂತ. ತುರಿಯ ನಾಮಕನಾದ ಭಗವಂತನನ್ನು ಯಾವಾಗಲೂ ಸ್ಪರ್ಶ ಮಾಡ್ತಾ ಇದ್ರು ಮಹಾರಾಜರು. ಹಾಗಾಗಿ ಅದಕ್ಕೆ ತುರಾಯಿ. ನಮ್ಮ ತಲೆಯ 10 ಅಂಗುಲದ ಮೇಲ್ಭಾಗದಲ್ಲಿರುವ ಆ ಜಗನ್ಮಾತೆಯನ್ನು ನಾವೆಲ್ಲರೂ ಭಕ್ತಿಯಿಂದ ಮುಟ್ಟಿ ಅವಳಿಗೆ ನಮ್ಮ ಸಂಪೂರ್ಣ ಸೇವೆಯನ್ನ ನಾಚಿಕೆ ಇಲ್ಲದೆ ನಮ್ಮೆಲ್ಲರ ಕೈಗಳನ್ನ ಮೇಲೆ ಕೆತ್ತಿ ಭಗವಂತಳನ್ನ ಭಕ್ತಿಯಿಂದ ಬೇಡೋಣ. ಜಯ 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 ಅಂಬೆ ನಮೋ, ಜಯ 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 ದುರ್ಗೆ ನಮೋ. ಜಯ 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 ಅಂಬೆ ನಮೋ, ಜಯ ಜಯ ಜಯ
जय जय दुर्गे नमो जय 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 अम्बे नमो जय 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 दुर्गे नमो जय 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 अम्बे नमो जय 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 दुर्गे नमो जय 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 अम्बे नमो जय 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 दुर्गे नमो जय 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 अम्बे नमो जय 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 दुर्गे नमो जय 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 दुर्गे नमो जय 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 दुर्गे नमो रक्तेश्वरी महामाता की ಜೋರಾಗಿ ಹೇಳಿ ಊಟ ಮಾಡ್ಲಿಲ್ವಾ ಆಗ್ಲಿಲ್ಲ ಇನ್ನ ಜೋರಾಗಿ ಹೇಳಿ ಹಾಗಾಗಿ ನೇರವಾಗಿ ಇವತ್ತಿನ ಗಿರಿಜಾ ಕಲ್ಯಾಣ ಎನ್ನುವ ಕಥಾ ಪ್ರವೇಶವನ್ನು ಮಾಡೋಣ ಮರವಪುರದೊಳಗೆ ಹಿರಿಯವನೆನಿಸಿದ ಪರಮ ಪುರುಷ ಶ್ರೀ ಶಂಕರನಾಥತೆ ಮರವಪುರದೊಳಗೆ ಹಿರಿಯವನೆನಿಸಿದ ಪರಮ ಪುರುಷ ಶ್ರೀ ಶಿವನಾಚರಿತೆ ಆಡಿವ ಗಣನತಿ ಮೋದವೆನಿಸುವುದು ಆಡಿವ ಗಣನತಿ ಮೋದವೆನಿಸುವುದು ಪರತರ ಭಾಗ್ಯ ಸುಧಾರಸವೋ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಹರ 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 ಮಹದೇವ ಶಿವ 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 ಮಹದೇವ ಶಂಭೋ ಶಂಕರ ಮಹದೇವ ಹರ ಹರ ಶಂಕರ ಮಹದೇವ ಶಂಭೋ ಶಂಕರ ಮಹದೇವ ಹರ ಹರ ಶಂಕರ ಮಹದೇವ ಶಂಭೋ ಶಿವ ಶಂಭೋ ಹರ ಶಂಭೋ ಶಿವ ಶಂಭೋ 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 ಶಿವ ಶಂಭೋ ಹರ ಶಂಭೋ ಶಿವ ಶಂಭೋ ಶಂಭೋ ಶಿವ ಶಂಭೋ ಹರ ಶಂಭೋ ಶಂಭೋ ಕಥಾ ಪ್ರಾರಂಭ ಕಾಲದಲ್ಲಿ ಆನಂದವಾಗಿ ವಿರಾಜಮಾನನಾಗಿದ್ದಾನೆ ಜಗದಾದಿ ಮೂರ್ತಿಯಾದಂತಹ ತ್ರಿಮೂರ್ತಿಗಳಲ್ಲೋರ್ವನಾದಂತಹ ಕಾಲ ಸಂಹಾರಕನಾದಂತಹ ಮಹರುದ್ರ ದೇವರು ಕೈಲಾಸದೊಳಗೆ ಗಂಗೆಯ ಜಟೆಯಲ್ಲಿ ಧರಿಸಿಪ್ಪ ದೇವನೇ ನಂದಿ ವಾಹನನೇ ಶಂಕರನೇ ಅಂಬಿಕಾ ದೇವಿಯ ಅಮರ ವಂದಿತನೆ ನಂಜುಂಡ ಪಾಲಿಸು ನಿಜಮತಿಯ ಪಾಲಿಸು ನಿಜಮತಿಯ ಪಾಲಿಸು ನಿಜಮತಿಯ ನಿಜಮತಿಯ ಪಾರ್ವತಿ ಕಲ್ಯಾಣ ಎನ್ನುವಂತ ಪುರಂದರದಾಸರ ಕೀರ್ತನೆಯಲ್ಲಿ ಎರಡನೆಯ ಪದ್ಯವೇ ಈ ಪದ್ಯ ಗಂಗೆಯ ಜಟೆಯಲ್ಲಿ ಧರಿಸಿಪ್ಪ ದೇವನೇ ನಂದಿವಾಕನನೆ ಶಂಕರನೇ ಅಂಬಿಕಾ ದೇವಿಯ ಅಮರವದಿತನೆ ನಂಜುಂಡ ಪಾಲಿಸು ನಿಜಮತಿಯ ಕೈಲಾಸವಾಸನಾಗಿ ಕೇಳಿದವರಿಗೆ ಕೇಳಿದ ವರಗಳನ್ನು ನೀಡುವವನಾಗಿ ದಕ್ಷ ಪ್ರಜಾಪತಿಯ ಸುಪುತ್ರಿಯಾದಂಥ ದಾಕ್ಷಾಯಿಣಿಯ ಮನಮೋಹಕನಾಗಿ ಆನಂದವಾಗಿ ಕಾಲ ಕಳೆಯುತ್ತಾ ಇದ್ದಾನೆ ರಜತಗಿರಿ ನಿಲಯನಾಗಿ ರಂಜಿತ ಕಾಯಿನಾಗಿ ವಿರಾಜಿಸುತ್ತಿದ್ದಾನೆ ಚೆಲುವ ರಾಜಶೇಖರ ಮೂರ್ತಿ ಆನಂದವಾಗಿ ಕಾಲ ಕಳೆಯುತ್ತಾ ಇದ್ದಾನೆ ಭಗವಂತ ಕೇಳಿದವರಿಗೆಲ್ಲ ಅನ್ನಪೂರ್ಣೇಶ್ವರಿ ಒಡಿ ಅನ್ನದಾಸೋಹ ಮಾಡ್ತಾ ಇದ್ದಾನೆ ಇಡೀ ಮಹಾರುದ್ರದೇವರ ಕೈಲಾಸದಲ್ಲಿ ಪ್ರಮಥಾದಿ ಸಿದ್ಧ ಗಣಗಳೆಲ್ಲವೂ ಕೂಡ ಭಗವಂತನ ಗುಣಕಥನವನ್ನು ಮಾಡ್ತಾ ಇದೆ ಇಷ್ಟೆಲ್ಲ ವೈಭೋಗದಲ್ಲಿರುವಾಗ ಪರಮೇಶ್ವರನ ಪಾದ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಮಹಾನುಭಾವಳಾದ ದಕ್ಷ ಸುತೆಯಾದ ದಾಕ್ಷಾಯಣಿ ದಾಕ್ಷಾಯಣಿ ಅವಳಿಗೆ ಇನ್ನೂ ಒಂದು ಅಡ್ಡ ಹೆಸರಿದೆ ದಾಕ್ಷಾಯಣಿಗೆ ಮತ್ತೊಂದು ಹೆಸರು ಏನಂತ ಸತಿ ಪುರಾಣವನ್ನ ತೆಗೆದು ನೋಡಿದ್ರೆ ಉಲ್ಲೇಖ ಇದೆ ಈ ಸತಿ ಎನ್ನುವುದರ ಪದದ ಅರ್ಥ ಏನ್ರಿ
ಯಾವ ಹೆಣ್ಣು ತನ್ನ ಕನಸಿನಲ್ಲಿಯೂ ತನ್ನ ಗಂಡನನ್ನ ಒಂದು ದಿನವೂ ಬೈದುಕೊಳ್ಳೋದಿಲ್ವೋ ಅಂಥವಳನ್ ಸತಿ ಅಂತ ಕರೀತಾರೆ. ನೋಡಿ, ಕನಸಲ್ಲೂ ಗಂಡನ ಬೈಕೊಳ್ಳಿಲ್ಲ ಅವಳು. ಈಗಲೂ ಎಷ್ಟೋ ಜನ ಇದ್ದಾರೆ, ಹಾಗೇ ಇದ್ದಾರೆ. ಇವತ್ತೇನು ತೊಂದರೆ ಏನಿಲ್ಲ. ಬೈಯೋರಲ್ಲ, ಬೈದೇ ಇರೋರು ಇದ್ದಾರೆ, ಈಗಲೂ ಇದ್ದಾರೆ. ವಯಸ್ಸಾದವ್ರನ್ನೆಲ್ಲ ಕೇಳಿ, ಪತಿಯೇ ಪರದೈವ ಅನ್ನೋರು ಇದ್ದಾರೆ ಇವತ್ತು. ಆದ್ರೆ ಕೆಲವರು ಮಾತ್ರ, ಕೆಲವರಿಗೆ ಸಂಸ್ಕಾರ ಕಡಿಮೆಯಾಗಷ್ಟೆ. ಏನಮ್ಮ ನಿನ್ನ ಗಂಡ ಚೆನ್ನಾಗಿ ಬೈರಿ, ನಾನ್ ಬೈದೆ, ಬುದ್ಧಿ ಬರ್ಲಿಲ್ಲ ಅವ್ರಿಗೆ. ಇಷ್ಟು ಬುದ್ಧಿ ಇದ್ದಿದ್ರೆ ಇವ್ರನ್ನೆಲ್ಲ ಮದುವೆ ಆಗ್ತಿದ್ದೆ ನಾನು. ಎಂತೆಂಥ ಇಂಜಿನಿಯರ್ ಬಂದಿದ್ರು, ಎಂತೆಂಥ ಲಾಯರ್ ಬಂದಿದ್ರು, ಸುದ್ದಿ ಟಿವಿಲಿ ವಿಡಿಯೋಗ್ರಾಫರ್ ಆಗಿದ್ದಾರೆ, ಅವರು ಬಂದಿದ್ರು. ನಾನು ಕೇಳಲಿಲ್ಲ, ನಮ್ಮ ಅಪ್ಪನ ಇವ್ರ ಮದುವೆ ಮಾಡ್ಕೊಂಡೆ. ಹಾಗಾಗಿ ಇವರು ಬೈಯೋದಲ್ಲದೆ ಪಕ್ಕದ ಮನೆಯವರ ಕೈಲೂ ಬೈಸೋ ಮಂದಿ ಇದ್ದಾರೆ ಇವತ್ತು. ಹಾಗಾಗಿ ಸತಿ ಅನವರತವು ಭಗವಂತನ ಗುಣಕಥನವನ್ನ ಮಾಡುತ್ತಾ ಪಾದ ಸೇವೆಯನ್ನ ಮಾಡುವ ಸಂದರ್ಭ. ಒಂದಾನೊಂದು ದಿವಸ ಎಲ್ಲ ದೇವಾನುದೇವತೆಗಳು ತಮ್ಮ ತಮ್ಮ ಮಡದಿ ಮಕ್ಕಳ ಸಮೇತವಾಗಿ ವಾಹನಗಳ ರೂಢರಾಗಿ ಇಂದ್ರ ಶಚಿದೇವಿಯಿಂದೊಡಗೂಡಿ ಐರಾವತ ವಾಹನ ರೂಢನಾಗಿ ಹೊರಡ್ತಾ ಇದ್ದಾರೆ. ಇಂದ್ರನ ಹಿಂಭಾಗದಲ್ಲಿ ಅಗ್ನಿದೇವ ಸ್ವಾಗಾದೇವಿಯಿಂದೊಡಗೂಡಿ ಹೋಗ್ತಾ ಇದ್ದಾನೆ. ಅದರ ಹಿಂಭಾಗದಲ್ಲಿ ವಾಯುದೇವ ಹೊರಡ್ತಾ ಇದ್ದಾನೆ. ಅದರ ಹಿಂಭಾಗದಲ್ಲಿ ವರುಣ ವಾರುಣಿಯಿಂದೊಡಗೂಡಿ ಮಕರ ವಾಹನಾಗಿ ಹೊರಡ್ತಾ ಇದ್ದಾನೆ. ಇವರ ಹಿಂಭಾಗದಲ್ಲಿ ಅಷ್ಟದಿಕ್ಪಾಲಕರು, ನವಗ್ರಹಗಳು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಪ್ರಮದಾದಿಗಳು ಎಲ್ಲರೂ ಕೂಡ ದೇವಲೋಕವನ್ನು ಬಿಟ್ಟು ಭೂಲೋಕದ ಕಡೆ ಹೊರಡ್ತಾ ಇದ್ರೆ ಆ ದಾಕ್ಷಾಯಿಣಿ ನಕ್ಷಸುತೆಯಾದವರು ನೋಡ್ತಾ ಇದ್ದಾರೆ. ಎಲ್ಲಿ ನೋಡ್ತಾ ಇದ್ದಾರೆ? ದೇವಲೋಕವೇ ಖಾಲಿ ಆಗ್ತಾ ಇದೆ. ಎಲ್ಲಿ ಹೋಗ್ತಾ ಇದ್ದಾರೆ? ಯಾರಿಗೆ ಕೇಳೋಣ? ಪಕ್ಕದ ಮನೆಯವರು ಗಂಡನ ಜೊತೆಗೆ ಎಲ್ಲಾದರೂ ಹೋಗ್ತಾಳೆ ಅಂದ್ರೆ ಅಮ್ಮನವರಿಗಾದ್ರೆ ಹಬ್ಬ ಬಂದ್ರೆ ಮಾತ್ರ ನೋಡಿ, ಹಬ್ಬ ಅಂದ್ರೆ ಬಹಳ ಕಷ್ಟ. ಹಬ್ಬ ಇನ್ನೇನು ಬರ್ತದೆ ಅಂದ್ರೆ ಮನೆ ಭಾಗದಲ್ಲಿ ಗಂಡಸರು ಬೆಪ್ಪು ಮೋರೆ ಹಾಕೊಂಡು, ಯಾಕ್ರಿ ಹಬ್ಬ ಬಂತಲ್ಲ ದಾಸೆ, ಹಬ್ಬ ಬಂತು ಕಡೆ ಯಾಕಂದ್ರೆ ಹಬ್ಬ ಬಂತು ಬಟ್ಟೆ ಬರೆ ತಂದಿದೆ. ನೋಡಿ, ಕನ್ನಡದಲ್ಲಿ ಜೋಡಿ ಪದ ಬಟ್ಟೆ ಹೆಣ್ಣು ಮಕ್ಕಳಿಗೆ ಬರೆ ಗಂಡಸರು. ಆಗ ಬರೀ ಹಬ್ಬಕ್ಕೆ ಮಾತ್ರ ಬರೆ ಬೀಳ್ತಾ ಇತ್ತು. ಈಗ ಆಫರ್ ಬಂದಾಗೆಲ್ಲ ಬರೆ ಬೀಳ್ಲಿಕ್ಕೆ ಪ್ರಾರಂಭ ಆಗಿದೆ. ಆಫರ್ ಬಂದಾಗಲೆಲ್ಲ ಬರೆ ಬೀಳ್ಲಿಕ್ಕೆ. ಹಾಗಾಗಿ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾಳೆ ದಾಕ್ಷಾಯಿಣಿ, ಯಾರನ್ನು ಕೇಳಲಿ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರೆಲ್ಲ? ಹಿಂಬದಿಯಲ್ಲಿ ಬರ್ತಾ ಇದ್ದಾರೆ ಬ್ರಹ್ಮ ಮಾನಸ ಪುತ್ರರಾದಂತಹ ನಾರದರು ಮಹತಿ ಎಂಬ ವೀಣೆಯನ್ನು ಮೀಟುತ್ತಾ. ದಾಕ್ಷಾಯಿಣಿ ನೋಡ್ತಾ ಇದ್ದಾಳೆ, ಎಲ್ಲ ವಿಚಾರ ಈ ನಾರದರು ಗೊತ್ತಿರ್ತದೆ. ನಾರದರ ಕರೀತೀರಿ ಅಂತ ಹೇಳಿ ನಾರದ ನಾರದ ಬಾ ಕಂದ ಹೀಗೆ ಎಂದ್ರೆ ನಾರದರ ಕೈಲಾಸಕ್ಕೆ ಬರ್ತಾ ಇದ್ದಾರೆ. ಭಗವನ್ನಾಮ ಸ್ಮರಣೆಯನ್ನು ಮಾಡಿಕೊಂಡು ಭಗವನ್ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಆರಬಿಯಲ್ಲಿ ಓಡೋಡಿ ಬರ್ತಾ ಇದ್ದಾರೆ. ನಾಟ್ಯಕಲಾ ಚತುರನೇ ತಾಂಡವ ನೃತ್ಯದಿ ಜಗವ ತಲ್ಲಣಿಸಿದ ಮಹಾದೇವ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ. ಅಮ್ಮ ಬರ್ತಾ ಇದ್ದೀನಿ ತಾಯಿ. ನಾಟ್ಯಕಲಾ ಚತುರನೇ ಶಿವನೇ ನಾಟ್ಯಕಲಾ ಚತುರನೇ ಶಿವನೇ ನಾಟ್ಯಕಲಾ ಚತುರನೇ ತಾಂಡವ ನೃತ್ಯದಿ ಜಗವ ತಲ್ಲಣಿಸಿದ ನಾಟ್ಯಕಲಾ ಚತುರನೇ ಶಿವನೇ ಹರನೇ ಶಿವನೇ. ನಾರಾಯಣ ನಾರಾಯಣ ಶಂಭೋ ಮಹಾದೇವ ನಾರಾಯಣ ನಾರಾಯಣ. ಲಲಿತ ಕಲಾಮಯ ಕೈಲಾಸ ವಾಸ ಲಲಿತ ಕಲಾಮಯ ಕೈಲಾಸ ವಾಸ ನಾಟ್ಯದೊಳು ನೀ ಪ್ರಥಮ ವಿರೂಪಾಕ್ಷ ನಾಟ್ಯದಳು ನೀ ಪ್ರಥಮ ವಿರೂಪಾಕ್ಷ ನಾಟ್ಯ ಕಲಾ ಚತುರನೇ
ಹರ ಹರ ಮಹಾದೇವ ಶಂಭೋ ಮಹಾದೇವ ಪ್ರಣವ ಸ್ವರೂಪನ ಓಂಕಾರನಾದ ಸಪ್ತ ಸ್ವರಗಳಿಂದ ಕೂಡಿದ ನಾದ ನಾರಾಯಣ ಶಂಭೋ ಮಹಾದೇವ ಹರ ಹರ ಮಹಾದೇವ ಪ್ರಣವ ಸ್ವರೂಪದ ಓಂಕಾರನಾದ ಸಪ್ತ ಸ್ವರಗಳಿಂದ ಕೂಡಿದ ನಾದ ನಾಗರಾಜ ಪ್ರಿಯ ಮೋಡಿಯ ನಾದ ಶಂಭೋ 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 ನಾಗರಾಜ ಪ್ರಿಯ ಮೋಡಿಯ ನಾದ ಬೇಡಿದವರ ಕೊಡುವ ಬೇಡಿದವರ ಕೊಡುವ ಬೇಡಿದವರ ಕೊಡುವ ದಯಾಳುವ ಬೇಡಿದವರ ಕೊಡುವ ದಯಾಳುವ ನಾಟ್ಯಕಲ ಚತುರನೇ ಶಿವನೇ ನಾಟ್ಯಕಲ ಚತುರನೇ ಶಿವನೇ ನಾಟ್ಯಕಲ ಚತುರನೇ ಶಂಕರನೇ ಶಂಕರನೇ ಶಂಭೋ ಮಹಾದೇವ ಹರ ಹರ ಮಹಾದೇವ ಶಂಭೋ ಕೈಲಾಸವಾಸ ಓಂ ನಮಃ ಶಿವಾಯ ಎಂದು ಬರ್ತಾ ಇದ್ದಾರೆ ನಾರದರು. ಓಡಿ ಬಂದು ದಾಕ್ಷಾಯಿಣಿಯ ಪಾದದ ಮೇಲೆ ಎರಗಿದ್ದಾರೆ ನಾರದರು. ದಾಕ್ಷಾಯಿಣಿಯ ಪಾದದ ಮೇಲೆ ಎರಗಿದ್ದಾರೆ ನಾರದರು. ದಾಕ್ಷಾಯಿಣಿಯ ಪಾದದ ಮೇಲೆ ಎರಗಿದಾಗ ದಾಕ್ಷಾಯಿಣಿ ಕೇಳ್ತಾ ಇದ್ದಾಳೆ, ನಾರದ ಏನಮ್ಮ, ಎಲ್ಲ ದೇವಾನುದೇವತೆಗಳು ತಮ್ಮ ತಮ್ಮ ಹೆಂಡತಿ ಮಕ್ಕಳ ಸಮೇತವಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಈ ವಿಚಾರ ಕೇಳುವಾಗ ನಾರದರು ನಗುತ್ತಾರಂತೆ, ಅಲ್ಲಮ್ಮ, ಯಾರು ಹೋಗಲಿ ಬಿಡಲಿ ಮೊಟ್ಟ ಮೊದಲು ಹೋಗಬೇಕಾದವಳು ನೀನಲ್ವೇನಮ್ಮ? ಇದೇನಿಲ್ಲೂ ಇನ್ನೂ ಇಲ್ಲ ಇದೆಯಲ್ಲ ತಾಯಿ, ಯಾಕೋ ಎಲ್ಲಿಗೆ ಹೋಗಬೇಕು ನಾರದ? ನಿನಗೆ ವಿಚಾರವೇ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ವೋ? ಹಾಗಾದ್ರೆ ಹೋಗಲಿ ಬಿಡಮ್ಮ, ನಾನೇನ್ ಮಾಡ್ಲಿಕ್ಕಾಗ್ತದೆ? ಯಾಕೋ ಕಂದ ಎಲ್ಲಿಗೆ ಹೋಗಬೇಕಾಗಿತ್ತು? ದೇವಲೋಕದವರೆಲ್ಲರೂ ಹೊರಟಿಗರಮ್ಮ ನಿನ್ನ ತವರು ಮನೆಗೆ. ಅಮ್ಮ, ಯಾರು ಹೋಗ್ಲಿ ಹೋಗದೆ ಹೋಗ್ಲಿ ನೀನು ಮೊಟ್ಟ ಮೊದಲು ಹೋಗ್ಬೇಕಮ್ಮ. ದೇವಲೋಕದವರೆಲ್ಲ ಹೋಗ್ತಾ ಇರೋದು ಎಲ್ಲಿಗೆ ಗೊತ್ತೋ? ಎಲ್ಲಿಗೆ ನಾರದ? ತವರು ಮನೆಯಾದ ದಕ್ಷ ಪ್ರಜಾಪತಿ ನಗರಕ್ಕೆ. ನಿನ್ನ ತಂದೆ ಮನೆಯಾದ ದಕ್ಷ ಪ್ರಜಾಪತಿ ನಗರಕ್ಕೆ ಹೊರಡ್ತಾ ಇದ್ದಾರಮ್ಮ. ತವರು ಮನೆಯ ಹೆಸರು ಕೇಳಿದ ಕ್ಷಣವೇ ಕಣ್ಣಲ್ಲಿ ಮಹಾಮಾತೆಯಾದ ದಕ್ಷ ಸುತೆಯಾದ ದಾಕ್ಷಾಯಿಣಿಯ ಕಣ್ಣಲ್ಲಿ ಕಟ್ಟೆಯೊಡೆದ ಕಡಲೋಪಾದಿಯಲ್ಲಿ ನೀರು ದಳೆ 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 ದಳನೆ ಸುರಿಯುತ್ತಾ ಇದೆ. ಮದುವೆಯಾಗಿ 50 ವರ್ಷವಾಗಿದ್ರು ತವರು ಮನೆ ಎಂದಾಗ ಹೆಣ್ಣು ಮಕ್ಕಳಿಗೊಂದು ಆಸೆ, ನನ್ನ ತವರು ಮನೆ, ನಾ ಬೆಳೆದ ಮನೆ. ಏನ್ ಬೇಕಾದ್ರೂ ಬಿಟ್ಟಾಳೋ ಹೆಣ್ಣು, ತವರ ಮನೆಯನ್ನ ಬಿಡಲೊಳ್ಳಳು. 3 ದಿನದಲ್ಲಿ ವಾಪಸ್ ಬರ್ತೀನ್ರಿ ಅಂತ ಹೇಳಿ ಹೊರಟ ಹೆಣ್ಣು ಮಗಳು 1 ವಾರ ಆದ್ಮೇಲೆ ಬಂದ್ಲು ತವರ ಮನೆಯಿಂದ. ಗಂಡ ಕೇಳ್ದ, ಯಾಕೆ ಇಷ್ಟು ತಡ ಮಾಡ್ದಿ? ಹೆಂಡತಿ ಹೇಳ್ತಾಳೆ, ಏನ್ರಿ ನಾನು ಏನ್ ಮಾಡ್ಲಿ? ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ನನ್ನ ಅಕ್ಕನ ಮಕ್ಕಳು ಎಲ್ಲ ಬಂದ್ರು, ಅತ್ತೆ ಅಂದ್ರು, ದೊಡ್ಡಮ್ಮ ಅಂದ್ರು, ಚಿಕ್ಕಮ್ಮ ಅಂದ್ರು. ಅವರ ಆ ಪ್ರೀತಿ ವಿಶ್ವಾಸದಲ್ಲಿ ಅಲ್ಲೇ ಉಳ್ಕೊಂಡು ಬಿಟ್ಟೆ. ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನೋಡಿ ಬರುವಾಗ ನಮ್ಮ ಅಣ್ಣ ಇದೊಂದು ಜರ್ತಾರಿ ಸೀರೆ ತಗೊಟ್ಟಿದ್ದಾನೆ ಅಂತ ತೋರಿಸ್ತಾಳೆ. ಹೋಗುವಾಗ ಇವಳೆ ಪುತ್ತೂರ್ನಲ್ಲಿ ತಗೊಂಡೋಗಿರ್ತಾಳೆ. ಅಣ್ಣನ ಮನೆಯವ್ರು ಏನು ತಗೊಟ್ಟಿಲ್ಲ. ಆದ್ರೆ ತವರ ಮನೆಯನ್ನ ಯಾವತ್ತೂ ಕೂಡ ಅಲ್ಲೇ ಗಳೆಯಲ್ಲ ಅಳಳು ಆ ಹೆಣ್ಣು ಮಗಳು. ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ, ಕೂಸು ಕಂದಮ್ಮ ಒಳವರೆಗೆ ಹಾಡಿದರೆ ಬೀಸಣಿಕೆ ಗಾಳು ಸುಳಿದಾವು ಎನ್ನುವಂತೆ ಕೂಸಾಗಿ ಬೆಳೆದವಳು ಇಂದು ಪ್ರಾಯಕ್ಕೆ ಬಂದು ಗಂಡನಂದೊಡಗೂಡಿ ಗಂಡನ ಮನೆಗೆ ಹೊರಟರೂ ಕೂಡ ತನಗೇನಂತ ಆಶೀರ್ವಾದ ಮಾಡ್ತಾಳೆ, ಎನ್ನ ಹಾಲುಂಡ ತವರು ಹೊಳೆದಂಡೆಯ ಗರಿಕೆಯ ಹಾಗೆ ಹಬ್ಬಲಿ ಎಂದು ಹರಿಸ್ತಾಳೆ.
ನನ್ನ ತವರು ಹಾಳಾಗಲಿ ಎಂದು ಅರಸುವ ಓರ್ವ ಹೆಣ್ಣು ಕೂಡ ಇದುವರೆಗೂ ಹುಟ್ಟಲಿಲ್ಲ ಬಂಧುಗಳೇ. ನದಿಯ ತೀರದೆಯ ಗರಿಕೆಯ ಹುಲ್ಲಿನಾಂಗ ಹಬ್ಬಲಿ ನನ್ನ ತವರು ಮನೆ ಎಂತಾಳೆ ಹೆಣ್ಣು ಮಗಳು, ಹಬ್ಬಲಿ ನನ್ನ ನೆನೆದಾರೆ ಗಮ್ಮೆಂದೋ ಇತ್ತಾಲ ಮಾವೆಲ್ಲ ನೆನೆದಾಂಗೆ ಬಂದ ನನ್ನಣ್ಣಯ್ಯ, ನೆನೆದಾಂಗೆ ಬಂದ ನನ್ನಣ್ಣ ಬಾಳೆಯ ಕೊನೆಯಾಂಗೆ ಕೈಯ ತಿರುವುತ್ತ. ಜನಪದಕಾರರು ಹೇಳ್ತಾರೆ, ಹೆಣ್ಣು ಅತ್ಯಂತ ಶ್ರೇಷ್ಠವಾದವಳು. ಅವಳು ಯಾವಾಗಲೂ ತವರಿನ ಮೇಲೆ ಒಂದು ಕಣ್ಣು ಇಟ್ಟೇ ಇಟ್ಟಿರ್ತಾಳೆ. ಪ್ರೀತಿ ಪ್ರೇಮ ಆಶೀರ್ವಾದವನ್ನು ಯಾವಾಗಲೂ ಇಟ್ಟೇ ಇಟ್ಟಿರ್ತಾಳೆ. ಯಾಕೋ ಆಫ್ ಮಾಡಿ ಮಾತಾಡುವಾಗ ಹಾಡಾಡುವಾಗ ಮಾತಾಡ. ಹಾಗಾಗಿ ಅಂತ ತವರು ಮನೆಯನ್ನು ನೆನಪಿಟ್ಟುಕೊಂಡಿದ್ದಾಳೆ. ಕಣ್ಣೀರು ದಳದಳದಳನೆ ಸುರಿಯುತ್ತಾ ಇದೆ. ನಾನು ಏನ್ ಮಾಡ್ಲಿ ನಾರದ? ಅಮ್ಮ, ನಿನ್ನ ತಂದೆಯಾದ ದಕ್ಷ ಪ್ರಜಾಪತಿ ಜಗತ್ತಿನೊಳಗಿನ್ನಾರು ಮಾಡಲಾಗದೇ ಇರುವಂತಹ ಮಹಾ ವಾಜಪೇಯ ಯಾಗವಂ ಗೈದಿಗ ನಮ್ಮ ವಾಜಪೇಯ ಯಾಗವನ್ನ ಮಾಡ್ತಾ ಇದ್ದಾನಮ್ಮ ನಿನ್ನ ತಂದೆಯಾದ ದಕ್ಷ ಪ್ರಜಾಪತಿ. ಆ ಯಜ್ಞವನ್ನು ನೋಡ್ಲಿಕ್ಕೆ ಎಲ್ಲರನ್ನು ಕೂಡ ಕರೆದಿದ್ದಾನೆ. ದೇವಲೋಕ, ಮರ್ತ್ಯಲೋಕ, ಪಾತಾಳ ಲೋಕ, 14 ಲೋಕದ ರಾಜಾದಿರಾಜರು ಪಚ್ಚ ಗೋಮೇಧಕ ಪುಷ್ಪರಾಗ ಹವಳ ಬಂಗಾರಾದಿಗಳನ್ನು ತೆಗೆದುಕೊಂಡು ಒಪ್ಪದಿಂದ ನಿನ್ನ ತಂದೆಯಾದ ದಕ್ಷ ಪ್ರಜಾಪತಿ ಅರಮನೆಗೆ ಹೊರಡ್ತಾ ಇದ್ದಾರೆ. ನೀನ್ ಬರೋದಿಲ್ವೇನೆ? ನೀನ್ ಬರೋದಿಲ್ವೇನಮ್ಮ? ಕಣ್ಣಲ್ಲಿ ನೀರು ದಳದಳದಳನೆ ಸುರಿಯುತ್ತಾ ಇದೆ. ನಾರದ, ನನಗೆ ವಿಚಾರವೇ ಗೊತ್ತಿಲ್ವಲ್ಲೋ, ವಿಚಾರವೇ ಗೊತ್ತಿಲ್ವಲ್ಲೋ ಅಂದ್ರೆ ನಾರದರೆ ಹೇಳ್ತಾರಮ್ಮ, ಜಗತ್ತಿನಲ್ಲಿ ನಿನ್ನ ಯಜಮಾನನಾದಂತಹ ಶಂಕರನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ. ತೇನವಿನ ತೃಣಮಪಿ ನ ಚಲತಿ. ತಿರುವು ನೋಡು, ನಿನ್ನ ಗಂಡನನ್ನ ಕಣ್ಣು ಮುಚ್ಕೊಂಡು ಕೂತಿದ್ದಾನಲ್ಲ ಶಂಭೋ ಶಂಕರ, ಬೋಳಾ ಶಂಕರ. ಆ ನಿನ್ನಪ್ಪನನ್ನ ಕೇಳು, ಗೊತ್ತಿಲ್ವ ನಿನ್ನ ಅಪ್ಪನ ಮನೆಯಲ್ಲಿ ಆಗ್ತಾ ಇರೋ ಯಾಗ ಅಂತ. ಬೇಗ ನಿನ್ನ ಗಂಡನ ಎಬ್ಬರಿಸ್ಕೊಂಡು ಬೇಗ ಬಂದ್ಬಿಡಮ್ಮ, ನಾವು ಹೋಗಿರ್ತೀವಿ ಅಂತ ಹೇಳಿ ನಾರದರ ತವರ ಮೇಲಿನ ಆಸೆಯನ್ನಿಟ್ಟು ದಡ 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 ದಡನೆ ಅಲ್ಲಿಂದ ಹೊರಟಿದ್ದಾರೆ. ತವರ ಮೇಲಿನ ವ್ಯಾಮೋಹದಿಂದ ಓಡೋಡಿ ಬಂದ ದಕ್ಷ ಸುತೆಯಾದ ದಾಕ್ಷಾಯಿಣಿ ಕಣ್ಣಲ್ಲಿ ನೀರು ದಳದಳದಳನೆ ಹರಿಯುವ ಸಂದರ್ಭ. ತನ್ನ ಕಣ್ಣೀರಿನಲ್ಲೇ ಭಗವಂತನ ಪಾದವನ್ನ ತೊಳೆದು ಎಚ್ಚರಿಸ್ತಾ ಇದ್ದಾಳಂತೆ. ಒಡೆಯ ಎಚ್ಚರನ ನಾಥ ಎಚ್ಚರನ, ದಳ 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 ದಳನೆ ಕಣ್ಣೀರು ಸುರಿಯುತ್ತಾ ಇದೆ. ಎಚ್ಚರನಾಗು ಸ್ವಾಮಿ, ಎಚ್ಚರನಾಗು. ಏನರಿಯದವನಂತೆ ಇನ್ನು ಕಣ್ಣು ಮುಚ್ಚಿಕೊಂಡು ನಿರ್ವಿಕಲ್ಪ ಸಮಾಧಿಯಲ್ಲಿ ಇಳಿದಿದ್ದೀಯಲ್ಲ ನಾಥ, ಏಳು ಮೇಲೇಳು ಮೇಲೇಳು ಎಂದು ಜಗನ್ಮಾತೆಯಾದ ಆ ದಾಕ್ಷಾಯಿಣಿ ಭಗವಂತನನ್ನ ಓಲೈಸ್ತಾ ಇದ್ರೆ, ನಿರ್ವಿಕಲ್ಪ ಸಮಾಧಿಯಲ್ಲಿ ಮುಳುಗಿದ ಶಂಕರ ತಾನು ತಟ್ಟನೆ ಕಣ್ಣು ತೆರೆದು ಹೇಳ್ತಾ ಇದ್ದಾನೆ, ದಾಕ್ಷಾಯಿಣಿ ಏನಾಯ್ತು? ಸ್ವಾಮಿ, ನೀವು ಹೀಗೆ ಮಾಡಬಹುದೇನ್ರಿ? ನಾನೇನು ಮಾಡಿದೆ? ಅಪ್ಪನ ಮನೆಯಲ್ಲಿ ದಕ್ಷಯಾಗ ನಡೆಯುತ್ತಿದೆಯಂತೆ. ನನ್ನ ಅಪ್ಪನ ಮನೆಯಲ್ಲಿ ದಕ್ಷಯಾಗ ಮಾಡ್ತಾ ಇದ್ದಾನಂತೆ ನನ್ನ ಅಪ್ಪ ದಕ್ಷ ಪ್ರಜಾಪತಿ. ನನ್ನ ಒಡ ಹುಟ್ಟಿದವರೆಲ್ಲರೂ ಕೂಡ ಬಂದಿರ್ತಾರೆ. ಪದ್ಮ ಬಂದಿದ್ದಾಳೆ ವಸುಂಧರಿಂದೊಡಗೂಡಿ. ಚಂದ್ರಮಂಡಲಕ್ಕೆ ಮದುವೆ ಮಾಡಿಕೊಟ್ಟಿರುವಂತಹ ರೋಹಿಣಿ ಬರ್ತಾ ಇದ್ದಾಳೆ. 27 ಜನ ನನ್ನ ತಂಗಿಯರು ಬರ್ತಾರೆ. ಅವರೆಲ್ಲ ನನ್ನ ಅಕ್ಕ ಬರ್ಲಿಲ್ಲ ಅಂತ ಹೇಳಿ ನನ್ನನ್ನು ಆಡ್ಕೊಳ್ಳೋದಿಲ್ವೇನು? ಕೈಲಾಸದಿಂದ ಬರ್ಲಿಲ್ಲ ಅಂತ ಹೇಳಿ ನನ್ನ ಬರುವಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾಯೋದಿಲ್ವೇನು? ಸ್ವಾಮಿ, ಹೊರಡುವ ತವರು ಮನೆಗೆ ಏಳೈಗೆ, ಹೊರಡುವ ತವರು ಮನೆಗೆ. ದಕ್ಷ ಪ್ರಜಾಪತಿ ನಗರದಲ್ಲಿ ದಕ್ಷಯಾಗವ ನೋಡೋಣ, ದಕ್ಷ ಪ್ರಜಾಪತಿ ನಗರದಲ್ಲಿ ದಕ್ಷಯಾಗವ ನೋಡೋಣ. ದಕ್ಷಯಾಗವ ಕಂಡು ನನ್ನ ತಂದೆಯ ಹರಸಿ ಬರೋಣ, ಹೊರಡುವ ತವರು ಮನೆಗೆ. ಶಂಕರ, ಬೋಳಾ ಶಂಕರ, ಆಪತ್ ಬಾಂಧವ, ಅನಾಥ ರಕ್ಷಕ, ಹೇಳು ಎಚ್ಚರನಾಗು, ನನ್ನ ಅಪ್ಪನ ಮನೆಗೆ ಹೋಗೋಣ ಬಾ ಅಂತ ಹೇಳಿ ಕೈ ಹಿಡಿದು ಎಳೆಯುತ್ತಾ ಇದ್ದಾಳೆ ದಾಕ್ಷಾಯಿಣಿ. ಭಗವಂತನದ್ದು ನೀರವ ಮೌನ.
ದಾಕ್ಷಾಯಿಣಿ ಸ್ವಾಮಿ ನಾ ಮಾಡಿದ ಪರಾಧ ಏನದು ಪ್ರಭುವೇ, ನಾ ಮಾಡಿದ ಪರಾಧ ಏನದು ಪ್ರಭುವೇ, ತವರು ಮನೆಯ ಮೆಟ್ಟಿಲತ್ತ ಬಾರದೆ, ತವರು ಮನೆಯ ಮೆಟ್ಟಿಲತ್ತ ಬಾರದೆ, ಚಾಮಾತ ನೀನಲ್ಲವೇ ದಕ್ಷ ಪ್ರಜಾಪತಿಗೆ, ಚಾಮಾತ ನೀನಲ್ಲವೇ ದಕ್ಷ ಪ್ರಜಾಪತಿಗೆ, ಏಳಯ್ಯ ಹೋಗೋಣ ಭೂಲೋಕಕ್ಕೆ, ಏಳಯ್ಯ ಹೋಗೋಣ ಭೂಲೋಕಕ್ಕೆ, ಹೊರಡುವ ತವರು ಸ್ವಾಮಿ ಸ್ವಾಮಿ ಸಮಯವಾಗ್ತಾ ಇದೆ, ಸಮಯವಾಗ್ತಾ ಇದೆ, ಮೇಲೇಳು ಮೇಲೇಳು ಸಿದ್ಧನಾಗು. ನಂದೀಶ್ವರ ಎಂದರೆ ನಂದೀಶ್ವರ ಓಡೋಡಿ ಬಂದಿದ್ದಾನೆ. ಅಮ್ಮ ಸಿದ್ಧನಾಗು, ಜಗದೀಶ್ವರನಿಂದೊಡಗೂಡಿ ನಾವೀಗ ದಕ್ಷ ಪ್ರಜಾಪತಿ ನಗರಕ್ಕೆ ನಮ್ಮ ಅಪ್ಪನ ಮನೆಗೆ ಹೊರಡಬೇಕಾಗಿದೆ. ಸಿದ್ಧನಾಗು. ಕೈ ಹಿಡಿದು ಎಳೆದರೂ ಕೂಡ ಪರಮೇಶ್ವರನಾದಂಥ ಶಂಕರ ನೀರವ ಮೌನದಲ್ಲಿ ಕೂತಿದ್ದಾನೆ. ನೀರವ ಮೌನ, ಎಳೆದರೂ ಬರ್ತಾ ಇಲ್ಲ ಭಗವಂತ. ಯಾಕ್ರಿ? ಬರಲೊಲ್ಲೆಯ ಬರಲೊಲ್ಲೆಯ. ನನ್ನ ತಂದೆ ಮೇಲೆ ಏನಾದ್ರೂ ಕೋಪವೇ ಸ್ವಾಮಿ? ನನ್ನ ಅಪ್ಪನ ಮನೆ ಮೇಲೆ ಏನಾದ್ರೂ ಬೇಸರವೇ? ಏನೇ ಬೇಸರವಿದ್ರು ನೀನ ಮನೆಯ ಅಳಿಯ, ಜಾಮಾತ ನೀನು. ದಾಕ್ಷಾಯಿಣಿ ಏನ್ ಸ್ವಾಮಿ, ನಿನ್ನ ತಂದೆ ಏನಾದ್ರೂ ಬಂದು ಕೈಲಾಸಕ್ಕೆ ಆಹ್ವಾನವನ್ನ ಕೊಟ್ಟರ ಬನ್ನಿ ಅಂತ? ಇಲ್ಲ. ನಿನ್ನನ್ನೇನಾದ್ರೂ ಖುದ್ದಾಗಿ ಕರೆದ್ರ ಬಾಮಗಳೇ ಅಂತ? ಇಲ್ಲ. ಎಲ್ಲ ಲೋಕದವರನ್ನು ಆಹ್ವಾನಿಸಿ ನಮ್ಮನ್ನ ಕರೆಯಲಿಲ್ಲ. ಕಾರಣ ಬಲ್ಲೆಯ? ಏನು ಕಾರಣ? ಹಿಂದೆ ದೇವಲೋಕದಲ್ಲಿ ನಾನು ನಿನ್ನ ತಂದೆಗೆ ಪೀಠದಿಂದ ಎದ್ದು ಕೈ ಮುಗಿದು ಮರ್ಯಾದೆ ಕೊಡಲಿಲ್ಲ. ಎಲ್ಲ ದೇವಾನುದೇವತೆಗಳು ಪೀಠದಿಂದ ಎದ್ದು ಕೈ ಜೋಡಿಸಿ ಮರ್ಯಾದೆಯನ್ನ ಕೊಡುವಾಗ ಮಾವ ಎಂಬ ಪ್ರೀತಿಯಿಂದ ಕುಳಿತಲ್ಲೇ ಕೈ ಮುಗಿದೆ. ಅಷ್ಟಕ್ಕೆ ಕುಪಿತನಾದ ನಿನ್ನ ತಂದೆ, ಎಲೈ ಬೂದಿ ಬಳುಕನಾದ ಮಹರುದ್ರ ದೇವನೇ, ನಿನ್ನಂತ ಸ್ಮಶಾನವಾಸಿಯಾದ ಸಂಸ್ಕಾರವಿಲ್ಲದವನಿಗೆ ನನ್ನ ಮಗಳನ್ನು ಕೊಟ್ಟು ಬಿಟ್ನಲ್ಲೋ ಅಂತ ಹೇಳಿ ಅಂದು ಕೋಪ ಮಾಡಿ ದೇವಲೋಕದ ಸಭೆಯಿಂದ ಹೊರಟವನು ಇಂದು ಬೇಕು ಅಂತಲೇ ವಾಜಪೇಯ ಯಾಗವನ್ನ ಮಾಡ್ತಾ ಇದ್ದಾನೆ. ಎಲ್ಲರನ್ನೂ ಕರೆಸಿದ್ದಾನೆ, ನನ್ನನ್ನು ಕರೀತಾ ಇಲ್ಲ. ಕಾರಣ ನನಗ ಅವಮಾನ ಮಾಡಬೇಕು ಅಂತ ಹೇಳಿ. ಬೇಡವೆ? ಅಲ್ಲಿಗೆ ಹೋದ್ರೆ ನಮಗೆ ಸನ್ಮಾನಕ್ಕಿಂತ ಅಪಮಾನವೇ ಜಾಸ್ತಿ. ಹೋಗೋದು ಬೇಡವೆ? ಕಣ್ಣೀರಿಡ್ತಾ ಇದ್ದಾಳಂತೆ. ಸ್ವಾಮಿ, ಜಗವನ್ನ ಪಾಲಿಸುವ ನೀನಲ್ಲಿ ಸಾಮಾನ್ಯನಾದ ನನ್ನ ತಂದೆಯಲ್ಲಿ ನವಬ್ರಹ್ಮರಲ್ಲಿ ಒಬ್ಬ ಅಷ್ಟೇ ಅವ. ಜಗವನ್ನ ಪಾಲಿಸುವ ನೀನೇ ಅಪರಾಧವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬಿಟ್ರೆ ಕ್ಷಮಿಸೋರು ಯಾರಪ್ಪ? ಬಾ ಸ್ವಾಮಿ, ನಮ್ಮಪ್ಪ ಮಾಡಿದ 100 ಅಪರಾಧಗಳನ್ನು ಕ್ಷಮಿಸು. ನೀನಲ್ಲದೆ ಇನ್ಯಾರು ಈ ಜಗತ್ತಿನೊಳಗೆ ಕ್ಷಮಿಸೋರು? ಕ್ಷಮಿಸುವ ಖಣಿ ನೀನಲ್ಲವೇ? ನನ್ನಪ್ಪ ಮಾಡಿದ ಅಪರಾಧಕ್ಕೆ ನಾನು ನಿನ್ನ ಪಾದದ ಮೇಲೆ ಬೀಳ್ತೀನಪ್ಪ, ಕ್ಷಮೆ ಇರಲಿ. ಬಾರೋ ನನ್ನಯ್ಯ ಎಂದರೆ ಬರಲೊಲ್ಲೆ. ಬೇಡ, ನನ್ನ ಮಾತು ಕೇಳು. ಇನ್ನು ಕಾಲವದು ಮಿಂಚಿಲ್ಲ. ಹಿರಿಯರು ಒಂದು ಮಾತು ಹೇಳಿದ್ದಾರೆ. ಏನಂತ? ಈ ಜಗತ್ತಿನೊಳಗೆ ನಾವು ಆಹ್ವಾನವಿಲ್ಲದೆ ಹೋಗಲೇಬಾರದು, ಹೋಗಲೇಬಾರದು. ಕರೆಯದೆ ಬರುವವನನ್ನ, ಬರೆಯದೆ ಓದುವವನನ್ನ, ಬರಿಗಾಲಿನಲ್ಲಿ ನಡೆಯುವವನನ್ನ ಕರೆದು ಹೊಡೆಯೆಂದ ಸರ್ವಜ್ಞ. ನೋಡಿ, ಸರ್ವಜ್ಞನ ವಚನ ಕಟುವಾಗಿದೆ. ಈ ವಚನ ಮೇಲ್ಪಂಕ್ತದಲ್ಲಿ ತೆಗೆದುಕೊಂಡ್ರೆ ಈ ವಚನ ಬಹಳ ಕಟುವಾದರೂ ಇದರ ಗೂಢಾರ್ಥ ತಗೊಂಡ್ರೆ ವಚನ ಬಹಳ ಆನಂದವಾಗಿದೆ. ಕರೆಯದೆ ಬರುವವನನ್ನ. ಯಾವ್ದ್ರಿ ಕರೆಯದೆ ಬರೋದು? ಕೋಪ. ಕೆಲವರಿಗೆ ಮೂಗಿನ ತುದಿನಲ್ಲೇ ಇರ್ತದೆ. ಏನ್ರಿ ಕೋಪ ಅಂತ? ಇಲ್ಲ ಇಲ್ಲ ಇಲ್ಲ, ಮೊದ್ಲಿರ್ತಿತ್ತು. ಈಗ ಒಂದು 6 ತಿಂಗಳಿಂದ ಮೆಡಿಟೇಷನ್ಗೆ ಹೋಗ್ತಾ ಇದ್ದೀನಿ. ಈಗ ಕೋಪ ಇಲ್ಲ, ಈಗಿಲ್ಲ ಈಗಿಲ್ಲ. ಏನ್ರಿ ನಿಜವಾಗ್ಲೂ ಕೋಪ ಬರಲ್ವೇ? ಇಲ್ಲ ಮರ, ಇಲ್ಲ. ವಾರಕ್ಕೊಂದ್ಸರಿನೂ ಕೋಪ ಬರಲ್ವಾ? ಇಲ್ವೇ ಇಲ್ಲ. ತಿಂಗಳಿಗೊಂದ್ಸರಿನೂ ಬರಲ್ವೇ? ಹೇಳ್ತಾ ಇಲ್ವೇನ್ರಿ ಕೋಪ ಬರಲ್ಲ ಅಂತ? ಅಲ್ಲೇ ಬಂತು. ಬಿಟ್ಟರೂ ಬಿಡದಿ ಮಾಯೆ, ನಾನು ಬಿಟ್ಟರು ಅದ್ ನನ್ನನ್ನು ಬಿಡ್ತಾ ಇಲ್ಲ ಅಂತ. ಕರೆಯದೆ ಬರುವ ಕೋಪವನ್ನ ಬರಿಗಾಲಲ್ಲಿ ನಡೆಯುವ. ಅದು ಯಾವುದು? ಅದು ಹುಚ್ಚು ಕೊಡಿ ಮನಸ್ಸು.
ಇವತ್ತು ಎಷ್ಟೋ ಜನರ ದೇಹ ಇಲ್ಲಿ ಸನ್ನಿಧಾನದ ಮುಂಭಾಗದಲ್ಲಿದ್ದರೂ ಎಷ್ಟೋ ಜನರ ಮನಸ್ಸು ಇವತ್ತು ಮನೆಯಲ್ಲಿದೆ. ಅಯ್ಯೋ ಧಾರಾವಾಹಿ ಏನಾಯ್ತೋ ಗೊತ್ತಿಲ್ಲಲ್ಲ, ಅಯ್ಯೋ ಆ ಸೀನ್ ಏನಾಯ್ತೋ ಗೊತ್ತಿಲ್ವಲ್ಲ, ಬ್ಯಾಂಕ್ ಎಷ್ಟೊತ್ತಿಗೆ ಬಾಗ್ಲಾಗ್ತದೆ ಗೊತ್ತಿಲ್ವಲ್ಲ, ಅವರು ಬಂದ್ರ ಇವರು ಹೋದ್ರ, ಮನಸ್ಸು ಇಡೀ ಪೇಟೆಲೆಲ್ಲ ತಿರುಗಾಡ್ತಾ ಇದೆ. ಬರಿಗಾಲಲ್ಲಿ ನಡೆಯುವ ಮನಸ್ಸನ್ನ, ಅವಾಚ್ಯ ಶಬ್ದಗಳನ್ನಾಡುವ ನಿನ್ನ ನಾಲಿಗೆಯನ್ನ ಭಕ್ತಿ ಎಂಬ ಸಂಕೊಲೆಯಿಂದ ಬಂಧಿಸಿ ಹೊಡೆಯಂದ ಸರ್ವಜ್ಞ. ಕರೆಯದೆ ಬರುವ ಕೋಪವನ್ನ, ಬರಿಗಾಲಲ್ಲಿ ನಡೆಯುವ ಹುಚ್ಚುಕೊಡಿ ಮನಸ್ಸನ್ನ, ಅದರ ಜೊತೆಯಲ್ಲಿ ಅವಾಚ್ಯ ಶಬ್ದಗಳನ್ನಾಡುವ ನಿನ್ನ ನಾಲಿಗೆಯನ್ನ ಭಕ್ತಿ ಎಂಬ ಸಂಕೊಲೆಯಿಂದ ಬಂಧಿಸಿ ಹೊಡೆಯಂದ ಸರ್ವಜ್ಞ. ಅದನ್ನು ಹೊಡಿಯಂದ ಇನ್ಯಾರ್ಯಾರನೋ ಹೊಡಿ ಅಂತ ಅಲ್ಲ ಅವನು ಹೇಳಿ. ಹಾಗಾಗಿ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾಳಂತೆ, ಸ್ವಾಮಿ ನೀವು ಬರೋದಿಲ್ವಾ? ಬರೋದಿಲ್ಲ. ಸತಿ ನನ್ನ ಮಾತು ಕೇಳಿ, ನೀವು ಬರೋದಿಲ್ಲ ಅಂದ್ರೆ ನಾನು ಒಬ್ಬಳೇ ಹೋಗ್ತೀನ್ರಿ. ನೋಡಿ, ಗಂಡನ ಮಾತನ್ನ ಮೀರಿ ತವರು ಮನೆಗೆ ಹೋಗೋದು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ, ಅದು ಆವತ್ತಿನ ಕಾಲದಲ್ಲೇ ಪ್ರಾರಂಭ ಆಯಿತು. ಇದನ್ನು ತೋರಿಸ್ಕೊಟ್ಟವಳೇ ಸತಿ. ಇವತ್ತು ಆ ಸತಿಯನ್ನ ಎಷ್ಟೋ ಜನ ಹಿಂಬಾಲಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಗಂಡನನ್ನ ಮೀರಿ, ಗಂಡನ ಮಾತನ್ನ ಮೀರಿ ತವರ ಮನೆಗೆ ಹೋಗ್ತಾರೆ. ನೀವು ಬರೋದಿಲ್ಲ ಅಂದ್ರೆ ನಾನೇ ಹೋಗ್ತೀನಿ. ನಂದೀಶ್ವರ ಸಿದ್ಧನಾಗಿದ್ದಾನೆ. ನಂದೀಶ್ವರ ಪರಮೇಶ್ವರ ನಸುನಕ್ಕೂ ಕೂಗ್ತಾ ಇದ್ದಾನಂತೆ, ಪಾರ್ವತಿ, ದಾಕ್ಷಾಯಿಣಿ, ಸತಿ, ನನ್ನ ಮಾತು ಕೇಳು. ಕರೆಯದೆ ನಿಮ್ಮ ಅಪ್ಪನ ಮನೆಗೆ ಹೋದ್ರೆ ನಾಳೆ ದಿವಸ ಅಪಮಾನ ಆಗ್ತದೆ, ಅವಮಾನ ಆಗ್ತದೆ. ಅಪಮಾನ ಅವಮಾನದಿಂದ ನೀನೇನಾದ್ರೂ ಮನಸ್ಸಿಗೆ ಬೇಸರ ಮಾಡಿಕೊಂಡ್ರೆ ಅದಕ್ಕೆ ನಾನು ಕಾರಣನಾಗೋದಿಲ್ಲ. ಎಚ್ಚರ. ನಮ್ಮಪ್ಪ ಯಾಕೆ ನನಗೆ ಅಪಮಾನ ಮಾಡ್ತಾರೆ, ನನ್ನ ತವರ ಮನೆಯವರು ಯಾಕೆ ನನ್ನನ್ನು ನಿಂದಿಸ್ತಾರೆ, ನೀವು ಬರೋದಿಲ್ಲ ಅಂದ್ರೆ ನಾನೇ ಹೋಗ್ತೀನಿ ಅಂತ ಹೇಳಿ ಗಂಡನ ಮಾತನ್ನ ಮೀರಿ ಬೇಡ 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 ಎಂದರು. ತವರ ಮನೆಯ ಸುಖಕ್ಕೋಸ್ಕರವಾಗಿ ದಾಕ್ಷಾಯಿಣಿ ದಕ್ಷಸುತೆ ಸತಿ ನಂದೀಶ್ವರನ ಬೆನ್ನಿನ ಮೇಲೆ ಕೂತಿದ್ದಾಳೆ. ನಂದೀಶ, ಪರಮೇಶ್ವರ ಕಣ್ಣೀರಿಡ್ತಾ ಇದ್ದಾನಂತೆ, ದಾಕ್ಷಾಯಿಣಿ ನನ್ನ ಮಾತು ಕೇಳು. ನಿನ್ನಪ್ಪ ನಮ್ಮನನ್ನ ಅವಮಾನ ಮಾಡಬೇಕು ಅಂತಲೇ ಈ ಯಾಗವನ್ನ ಮಾಡ್ತಾ ಇದ್ದಾನೆ. ಬೇಡ ಬೇಡ, ನಡಿ ನಂದೀಶ್ವರ. ನಂದೀಶ, ಎಚ್ಚರ ಎಚ್ಚರ ಕಂದ. ಜೋಪಾನದಲ್ಲಿ ಕರೆದುಕೊಂಡು ಹೋಗಿ ಜೋಪಾನದಲ್ಲಿ ನಿನ್ನ ತಾಯಿಯನ್ನು ಕರ್ಕೊಂಡು ಬಾ ಅಂದ್ರೆ, ಇಲ್ಲಿ ತಾಯಿಯಾದಂತಹ ದಾಕ್ಷಾಯಿಣಿ ದೇವಲೋಕವಾದ ಕೈಲಾಸದಿಂದ ಭೂಲೋಕವಾದ ದಕ್ಷ ಪ್ರಜಾಪತಿಯ ನಗರಕ್ಕೆ ತನ್ನ ಗಂಡ ಬೇಡ 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 ಎಂದರು ಗಂಡನ ಮಾತನ್ನ ಧಿಕ್ಕರಿಸಿ ಬರ್ತಾ ಇದ್ದಾಳೆ. ಯಾವ ರೀತಿಯಾಗಿ? ದಡದಡರೆದು ಧಾವಿಸುತ್ತಾ ಸ್ಪರ್ಧಿಗಳು ದಾಕ್ಷಾಯಿಣಿ, ದಡದಡರೆದು ಧಾವಿಸುತ್ತಾ ಸ್ಪರ್ಧಿಗಳು ದಾಕ್ಷಾಯಿಣಿ. ತಂದೆಯ ಮನೆಯ ದಕ್ಷ ಪ್ರಜಾಪತಿ ಅರಮನೆಗೆ ಬರುತ್ತಿಗಳು, ತಂದ ಮನೆಯಾದ ದಕ್ಷ ಪ್ರಜಾಪತಿ ನಗರಕ್ಕೆ ಬರುತ್ತಿಗಳು. ಬಂದಳೈ ದಾಕ್ಷಾಯಿಣಿ ಬಂದಳೈ. ನಂದೀಶ್ವರನ ಬೆನ್ನಿನ ಮೇಲೆ ಕುಳಿತುತ್ತ ದೇವಿ ಬಂದಳು ಬಂದಳು ಬಂದಳು. ದಾಕ್ಷಾಯಿಣಿ ಬಂದಳು ದಾಕ್ಷಾಯಿಣಿ ಬಂದಳು ದಾಕ್ಷಾಯಿಣಿ ಬಂದಳು. ದಡ 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 ದಡನೆ ಬಂದಿದ್ದಾಳೆ ದಾಕ್ಷಾಯಿಣಿ. ತವರ ಮನೆಯನ್ನು ನೋಡಿ ಆನಂದವೋ ಆನಂದ. ಏನು ಮಹಾ ಮಂಟಪ, ದಕ್ಷಯಾಗ ನಡೆಯುತ್ತಾ ಇದೆ. ಮಧ್ಯದಲ್ಲಿ ಭೃಗು ಮಹರ್ಷಿಗಳೇ ಕೈಯಲ್ಲಿ ಕಂಕಣಾಧಾರಿಗಳಾಗಿ ದಕ್ಷಯಾಗವನ್ನ ಮಾಡುವಂತಹ ಪ್ರಧಾನ ಅರ್ಚಕರಾಗಿದ್ದಾರೆ. ಸಪ್ತರ್ಷಿಗಳು ಸೇರಿದ್ದಾರೆ. ಇವತ್ತು ಹೇಗೆ ಕಥೆಯನ್ನು ಕೇಳಲಿಕ್ಕೆ ಇಷ್ಟೋ ಮಂದಿ ಬಂದಿದ್ದಾರೋ ಹಾಗೆ ಸುತ್ತಲೂ ಕೂಡ ದಕ್ಷಯಾಗವನ್ನ ನೋಡ್ಲಿಕ್ಕೆ ಕೋಟಿ 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 ಜನ ದೇವಾನು ದೇವತೆಗಳು ಸೇರಿದ್ದಾರೆ. ಅಂಗ ವಂಗ ಕಳಿಂಗ ಕಾಶ್ಮೀರ ಕೊಂಕಣ ಮಾಳವ ಸಿಂಧು ಸೌರಾಷ್ಟ್ರ ಬರ್ಬರ ಗುರ್ಜರ ವಿದರ್ಭ ಮಳಿಯ ಮಾಳವ ಕುಂತಳ ನೀಲವಾದಿ ಸಮಸ್ತ ಭೂಪ್ರದೇಶದ 56 ದೇಶದ ರಾಜಾದಿರಾಜರು ಮಂತ್ರಿವರ್ಯರು ಕೈಯಲ್ಲಿ ಪಚ್ಚೆ ಗೋಮೇದಕ ಪುಷ್ಪರಾಗ ಹವಳ ಬಂಗಾರಾದಿಗಳನ್ನೆಲ್ಲವನ್ನ ಕೂಡ ಒಪ್ಪದಿಂದ ತಂದು ದಕ್ಷಸುತನಿಗೆ ಕೊಡ್ತಾ ಇದ್ದಾರೆ. ದಕ್ಷಯಾಗವೆಲ್ಲವೂ ಕೂಡ ಮುಗಿಯುವ ಸಂದರ್ಭಕ್ಕೆ, ಪೂರ್ಣಾಹುತಿಯ ಸಂದರ್ಭಕ್ಕೆ ದಾಕ್ಷಾಯಿಣಿ ಬಂದಿದ್ದಾಳೆ. ಬಂದವಳೆ ಬಾಗಿಲಲ್ಲಿ ನಿಂತಿದ್ದಾಳೆ. ಇದೀಗ ದಕ್ಷಯಾಗಕ್ಕೆ ಪೂರ್ಣಾಹುತಿಯನ್ನು ಅರ್ಪಣೆ ಮಾಡಬೇಕಾಗಿದೆ. ಅಲ್ಲಿ ಕುಳಿತಿದ್ದಂತಹ ಋತ್ವಿಕರು ತ್ರಿಮೂರ್ತಿಗಳಿಗೆ ಪೂರ್ಣಾಹುತಿಯನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ.
ಓಂ ಬ್ರಹ್ಮಣೇ ಸ್ವಾಹ ಬ್ರಹ್ಮಣೇ ತನ್ನಮಃ ಓಂ ವಿಷ್ಣುವೇ ಸ್ವಾಹ ವಿಷ್ಣುವೇ ತನ್ನಮಃ ಓಂ ತ್ರಿಮೂರ್ತಿಗಳಲ್ಲಿ ಕಾಲ ಕಾಲನಾದಂತಹ ರುದ್ರದೇವರಿಗಿದೀಗ ಹವಿಸ್ಸು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾತ್ಮಿಕಾಲಾಯ ಕಾಲಾಯ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ರುದ್ರದೇವರಿಗೆ ಹವಿಸ್ಸು ಕೊಡುವ ಸಂದರ್ಭಕ್ಕೆ ಸರಿಯಾಗಿ ದಾಕ್ಷಾಯಿಣಿ ಹೊಸ್ತಿಲನ್ನಿನ್ನೇನು ದಾಂಟಬೇಕು. ದಕ್ಷ ಪ್ರಜಾಪತಿ ನಿಂತಿದ್ದವನೇ ತನ್ನ ಖಡ್ಗವನ್ನೊಂದು ಬಾರಿ ಜಳಪಿಸಿದ್ದಾನಂತೆ. ಸದ್ಧೋ ಸದ್ಧೋ ಎಂದರೆ ಇಡೀ ಯಾಗ ಮಂಟಪವೆಲ್ಲವೂ ಕೂಡ ನಿಶ್ಶಬ್ದವಾಯಿತು. ಕೆಂಗಣ್ಣನ್ನ ಕಾರಿದ್ದಾನೆ ಮೋಹನಾಕಾರದಲ್ಲಿ. ಮಳೆಯಾಗ್ನಿ ಜ್ವಾಲೆಯಲ್ಲಿ ಹೊರಸೂಸಿದ್ದಾನೆ. ಯಾರಿಗೆ ಕೊಡುವುದು ಕವಿತ್ವಂ ಭೃಗುರು ಶಿವರ್ಯ? ಯಾರು ಕೊಡ್ತಾ ಇದ್ದೀರಿ ಹವಿತ್ವ? ನಿಲ್ಲಿಸಿ ಯಾಗವನ್ನ. ಅಲ್ಲಯ್ಯ, ನಿನ್ನ ಅಳಿಯನಾದ ಶಿವ ತ್ರಿಮೂರ್ತಿಗಳಲ್ಲಿ ಅವನೂ ಓರ್ವ. ಆ ರುದ್ರದೇವರಿಗೆ ಹವಿತ್ಸನ್ನ ಕೊಡದೆ ಹೋದ್ರೆ ನಿನ್ನ ಯಾಗ ಪೂರ್ತಿಯಾಗೋದಿಲ್ಲ. ಪೂರ್ತಿಯಾಗದೆ ಹೋದ್ರೆ ಚಿಂತೆ ಇಲ್ಲ. ದೇವಲೋಕದಲ್ಲಿ ಅಂದು ನನ್ನನ್ನು ಅವಮಾನ ಮಾಡಿದ ಆ ರುದ್ರದೇವರಿಗೆ ಈ ದಕ್ಷ ಯಾಗದಲ್ಲಿ ಕಿಂಚಿತ್ತೂ ಕೂಡ ತಲುಪಬಾರದು ಅವನಿಗೆ ಈ ಹವಿತ್ಸ. ನಿಲ್ಲಿಸಿ ಯಾಗವನ್ನ, ನಿಲ್ಲಿಸಿ ಯಾಗವನ್ನ, ನಿಲ್ಲಿಸಿ ಯಾಗವನ್ನ ಎಂದರೆ ಅಲ್ಲಪ್ಪ, ಯಾಗ ಪೂರ್ತಿ ಆಗೋದಾದ್ರೂ ಹೇಗೋ ರುದ್ರದೇವರಿಗೆ ಹವಿಸ್ಸು. ನನ್ನ ಯಾಗ ಪೂರ್ತಿ ಆಗದೆ ಹೋದ್ರೂ ಚಿಂತೆ ಇಲ್ಲ. ದೂರದಲ್ಲಿ ಇದನ್ನೆಲ್ಲವನ್ನ ಕೂಡ ಕೇಳಿಸ್ಕೊಳ್ತಾ ಇದ್ದಾಳೆ ದಾಕ್ಷಾಯಿಣಿ. ಈಗ ದಾಕ್ಷಾಯಿಣಿಯ ಕಣ್ಣಲ್ಲಿ ನೀರು ದಳ 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 ದಳನೆ ಸುರಿಯುತ್ತಾ ಇದೆ. ಇದಕ್ಕೆ ಅಲ್ವಾ ನನ್ನ ಗಂಡ ನನ್ನನ್ನು ಹೋಗಬೇಡ ನಿನ್ನ ಅಪ್ಪನ ಮನೆಗೆ ಅಂತ ಇದ್ದದ್ದು. ಈ ವೈಭೋಗಕ್ಕಲ್ವೇ ನನ್ನ ಪತಿದೇವರಾದ ಶಂಭೋ ಶಂಕರ ಬೋಳಾ ಶಂಕರ ನಿನ್ನ ಅಪ್ಪನ ಮನೆಗೆ ಹೋದ್ರೆ ನಮ್ಗೆ ಅವಮಾನ ಆಗ್ತದೆ ಅಂತ ಇದ್ದದ್ದು. ಈ ಸುಖಕ್ಕಲ್ವೇ ಅಪ್ಪ ಬಾಗಿಲಲ್ಲಿ ನಿಂತ ದಾಕ್ಷಾಯಿಣಿ ಅಪ್ಪ ಎಂದಿದ್ದಾಳೆ. ಅಪ್ಪ ಎಂದರೆ ತಿರುಗಿ ನೋಡಿದ್ದಾನೆ ದಕ್ಷ ಪ್ರಜಾಪತಿ. ದಾಕ್ಷಾಯಿಣಿ, ನಿನ್ನ ಗಂಡ ಕಳಿಸೋದ್ನೋ? ನಾನಂತೂ ಹೋಗೋಕ್ಕಾಗಲ್ಲ, ನೀನು ಹೋಗಿ ನಿಮ್ಮ ಅಪ್ಪನ ಮನೆ ವೈಭೋಗ ನೋಡ್ಕೊಂಡು ಬಾ ಅಂತೇಳಿ. ನಿನ್ನ ಗಂಡ ಹೇಳಿದ್ನೋ ಇವತ್ತು ದಕ್ಷ ಯಾಗ ನಡೀತಾ ಇದೆ, ಹೋಗು ದಕ್ಷ ಪ್ರಜಾಪತಿ ನಗರಕ್ಕೆ ಅಂತ ಹೇಳಿ. ಕಣ್ಣೀರು ಕರೆದು ಆ ಹೊಸ್ತಿಲಿನ ದಾಚೆಯೇ ನಿಂತು ಮಾತನಾಡ್ತಾ ಇದ್ದಾಳಪ್ಪ. ಅವಮಾನ ಮಾಡುತ್ತಿರುವುದು ತರವೇ, ದೇವಲೋಕದ ಎಲ್ಲರೂ ಕೂಡ ಸೇರಿದ್ದಾರೆ. ಇವರೆಲ್ಲರ ಮುಂಭಾಗದಲ್ಲಿ ನನ್ನ ಪತಿದೇವರಾದ ಶಂಕರನನ್ನ ಈ ರೀತಿ ಅವಮಾನ ಮಾಡ್ತಾ ಇದೆಯಲ್ಲ, ಇದು ನಿನಗೆ ತರವೇನಪ್ಪ ದಾಕ್ಷಾಯಿಣಿ? ದೇವಲೋಕದಲ್ಲಿ ನನ್ನನ್ನು ಅವಮಾನ ಮಾಡಿದ್ನಲ್ಲ, ಅದು ನಿನ್ನ ಗಂಡನಿಗೆ ತರವೋ? ಇದು ಅಳಿಯ ಮಾಮನ್ ಜಗಳ. ಇದ್ರ ಮಧ್ಯದಲ್ಲಿ ಹೆಣ್ಣು ಮಗಳು ಬಡಪಾಯಿ ಆಗ್ತಾ ಇದ್ದಾಳೆ. ಅಳಿಯ ಮಾವನ್ ಜಗಳ ಇದು ನೆನ್ನೆ ಮೊನ್ನೆ ಶುರು ಆಗಿದ್ದಲ್ಲ ರೀ, ಅದಾವತ್ತೇ ಶುರು ಆಗಿದ್ದು. ಏನಾದ್ರೂ ಸ್ವಲ್ಪ ಮದುವೆ ಸಮಯದಲ್ಲಿ ಬಂಗಾರದ ರೂಪದಲ್ಲಿ ಸ್ವಲ್ಪ ಕೊಡ್ತಾ ಇದ್ರೆ ಅಳಿಯ ಬಾಳ ಹೊಗಳುತ್ತಾನೆ ಮಾವನ್ನ. ನಮ್ಮ ಮಾವ ಬಾಳ ಒಳ್ಳೆ ಮನುಷ್ಯಪ್ಪ, ರಿಟೈರ್ಡ್ ಆಗಿದ್ದಲ್ಲೇ ನನಗೆ ಕೊಟ್ಟಿದ್ದಾರೆ. ನಮ್ಮ ಮಾವನಿಗೆ ಇನ್ನೂ ಒಂದಷ್ಟು ಆಯುಷ್ಯ ಆರೋಗ್ಯ ಎಲ್ಲ ಬರಲಿ ಅಂತ ಹೇಳಿ, ಯಾಕಂದ್ರೆ ಇನ್ನೊಂದಷ್ಟು ವರ್ಷ ಪೆನ್ಷನ್ ದುಡ್ಡು ಬರ್ತದಲ್ಲ ಅನ್ನೋ ನಂಬಿಕೆ ಅವನು. ಈಗೆಲ್ಲ ನೋಡಿ ಬುಲೆಟ್ ಸ್ಕೂಟ್ರು ಕೊಡ್ತಾರೆ ವರದಕ್ಷಿಣೆ ಅಂತ ಹೇಳಿ. ಬುಲೆಟ್ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಅದ್ರ ಶಬ್ದ ಬರ್ತದೆ ಏನಂತ, ದುಡ್ಡು 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 ದುಡ್ಡು. ಅಳಿಯಾನು ದುಡ್ಡು ಕೇಳ್ತಾನೆ, ಕೊಟ್ಟಿದ್ದು ಸ್ಕೂಟ್ರು ಕೂಡ ದುಡ್ಡು ಕೇಳ್ತದೆ, ದುಡ್ಡು 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 ದುಡ್ಡು. ಒಟ್ನಲ್ಲಿ ದುಡ್ಡು ಕೊಡ್ತಾ ಇರೋದೇ ಮಾವನ ತಾಪತ್ರಯ ಆಗಿದೆ. ಹಾಗಾಗಿ ಮಾವನವದಾದ ದಕ್ಷ ಪ್ರಜಾಪತಿ ಹೇಳ್ತಾ ಇದ್ದಾನೆ, ತಪ್ಪಲ್ಲವೇ ಅಪ್ಪ?
ಸಕಲ ಲೋಕಪತಿಯಾದ ನನ್ನ ಪತಿಯಾದ ಶಿವನಲ್ಲೂ ಕೂಡ ಮರ್ಯಾದೆಯನ್ನ ಕೇಳ್ತಾ ಇರೋದು ನಿನ್ನ ಅಪರಾಧ ಅಲ್ವೇನಪ್ಪ? ಸಕಲ ಲೋಕಪತಿಯೋ ನಿನ್ನ ಪತಿ. ದಾಕ್ಷಾಯಿಣಿ ಸಕಲ ಲೋಕಪತಿಯೋ ಏನಂದೆ? ನಿನ್ನ ಗಂಡ ಶಂಕರ, ಬೋಳಾ ಶಂಕರ ಈಶ್ವರ ಸಕಲ ಲೋಕಪತಿಯೋ? ತಿನ್ನಲನ್ನವಿಲ್ಲದೆ ಮನೆ ಮನೆಯ ಭಿಕ್ಷೆಯನ್ನು ಬೇಡುವ ಭಿಕ್ಷುಕ ನಿನ್ನ ಗಂಡ ಅಪ್ಪ. ಬಾಗಿಲಲ್ಲಿ ನಿಂತಿರುವ ತನ್ನ ಮಗಳನ್ನು ಒಳಕ್ಕೆ ಕರೆಯದೆ ತನ್ನ ಬಾಗಿಲಲ್ಲೇ ನಿಂತು ಮನೆಯೊಳಗೆ ನಿಂತು ಅಳಿಯನನ್ನ ಅಪಮಾನ ಮಾಡ್ತಾ ಇದ್ದಾನೆ. ಅಳಿಯನನ್ನ ಅಪಮಾನ ಮಾಡ್ತಾ, ತೊಡಲು ಆಭರಣಗಳಿಲ್ಲದೆ ರುಂಡಮಾಲೆಯನ್ನು ಧರಿಸಿರುವಂತಹ ರುಂಡಮಾಲಾಧಾರಿಯಲ್ಲವೇ ನಿನ್ನ ಪತಿ? ಸುಗಂಧ ದ್ರವ್ಯವಿಲ್ಲದೆ ಸತ್ಯ ಹೆಣಗಳ ಸುಟ್ಟ ಚಿತಾಭಸ್ಮವನ್ನ ಮೈಗೆ ಬಳೆದುಕೊಂಡು ಬೀದಿ ಬದಿಗಳನ್ನೆಲ್ಲವನ್ನು ಕೂಡ ಅಲೆಯುವಂತಹ ಭಿಕ್ಷುಕನೆಲ್ಲವೇ ನಿನ್ನ ಗಂಡ? ಇಷ್ಟೆಲ್ಲ ಏನು ಹೇಳ್ತಾ ಇದ್ದೀಯಾ? ಇಷ್ಟೆಲ್ಲ ಏನು ಹೇಳ್ತೀಯೇ ದಾಕ್ಷಾಯಿಣಿ? ಓಡಾಡೋದು ಮುದಿ ಎತ್ತು, ಹಿಡಿದಿರೋದು ತ್ರಿಶೂಲ, ನುಡಿಸೋದು ಡಮರುಗ, ಯಾರಿಗೂ ಇಲ್ಲದೆ ಇರುವ ಸೌಭಾಗ್ಯ ನಿನ್ನ ಗಂಡನಿಗಿದೆ ಅಂತ ಜಂಬ ಕುಚ್ಕೊಳ್ತಾ ಇದೀಯಾ? ಸ್ಮಶಾನದಲ್ಲಿರುವ ಸ್ಮಶಾನ ರುದ್ರ ನಿನ್ನ ಗಂಡ. ಹೋಗಿ ಯಾರಿಗೆ ಹೇಳ್ತೀನಿ ನಿನ್ನ ಗಂಡನ ಗಮ್ಮತ್ತು? ಗಂಡನನ್ನ ಬೈತಾ ಇದ್ರೆ ಎರಡೂ ಕಿವಿಗಳನ್ನ ಮುಚ್ಚಿಕೊಂಡ ದಾಕ್ಷಾಯಿಣಿ ನೆಲದ ಮೇಲೆ ಕುಸಿದು ಕಣ್ಣೀರಿಡ್ತಾ ಇದ್ದಾಳೆ. ಅಪ್ಪ, ನನ್ನ ಗಂಡನ ಬಗ್ಗೆ ಇನ್ನೊಂದು ಅಪಮಾನವಾದ ಮಾತುಗಳನ್ನಾದರೂ ನೀನು ನರಕಕ್ಕೆ ಹೋಗ್ತೀಯ, ಎಚ್ಚರಿಕೆ. ನರಕಕ್ಕೆ ಹೋಗ್ತೀಯ, ಎಚ್ಚರಿಕೆ. ನನ್ನ ಗಂಡನ ಬಗ್ಗೆ ಇನ್ನೊಂದು ಹೆಚ್ಚಿಗೆ ಮಾತನಾಡಿದ್ರು ನೀನು ನರಕಕ್ಕೆ ಹೋಗ್ತೀಯ, ಎಚ್ಚರಿಕೆ. ನೋಡಿ ದಾಕ್ಷಾಯಿಣಿ ಅಪ್ಪನ ಮನೆ ಬಾಗಿಲಲ್ಲೇ ನಿಂತ್ಕೊಂಡು ತನ್ನ ಗಂಡನ ಪರವಾಗಿ ನನ್ನ ಗಂಡನ ಬಗ್ಗೆ ಇನ್ನೊಂದು ಹಂಸಾನಂದಿಯ ಮಾತನ್ನಾಡಿದರೂ ನೀನು ನರಕಕ್ಕೆ ಹೋಗ್ತಿ, ಎಚ್ಚರಿಕೆ ಅಂತ ಹೇಳಿ ಅಪ್ಪನಿಗೆ ಶಪಿಸ್ತಾ ಇದ್ದಾಳೆ. ಇದು ನಮ್ಮ ಭಾರತ ದೇಶದ ನಾರಿಯರು ತಮ್ಮ ಗಂಡಂದರ ಮೇಲಿಟ್ಟಿದ್ದ ವಿಶ್ವಾಸ, ದೃಢ ನಂಬಿಕೆ. ಹಾಗಿದ್ರು ಅವತ್ತಿನ ಕಾಲದಲ್ಲಿ ಗಂಡ ಅಂದ್ರೆ ಏನು ಭಕ್ತಿ, ಏನು ಪ್ರೀತಿ. ನಮ್ಮ ಗುರುಗಳು ಆಗಾಗ ಹೇಳೋರು. ನಾನು ಹರಿಕತೆ ಅಭ್ಯಾಸ ಮಾಡಿದ್ದು ಕರ್ನಾಟಕದ ಹರಿಕತೆಯ ದಂತಕತೆ ಎಂದು ಹೆಸರಾದ ದಿವಂಗತ ಆರ್ ಗುರುರಾಜುಲು ನಾಯ್ಡುರವರ ಹಿರಿಯ ಸುಪುತ್ರಿಯವರಾದಂಥ ಶೋಭಾ ನಾಯ್ಡುರವರಲ್ಲಿ ಅವರ ಆಗಾಗ ಒಂದು ಕಥೆ ಹೇಳೋರು. ಯಾವ ಕಥೆ? ಅವರಿಲ್ಲದ ಊಟ ಅಂತ. ಪೂರ್ವದಲ್ಲಿ ಗಂಡ ಏನಾದ್ರೂ 4-5 ದಿವಸ ಮನೆಗೆ ಬರದೆ ಹೊರ ಊರಿಗೆ ಹೋದ್ರೆ ಪರ ಊರಿಗೆ ಹೋಗಿರುವಾಗ ಜಗಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹೆಂಗಸರು ಮಾತನಾಡ್ಕೊಳ್ತಾರಂತೆ. ಏನ್ರಿ ಕಮಲಮ್ಮನವರೇ, ಏನ್ರಿ ಸುಶೀಲಮ್ಮನವರೇ, ಏನ್ ಅಡಿಗೆ ಮಾಡಿದ್ರಿ? ಅಯ್ಯೋ ಏನ್ ಅಡಿಗೆ ಮಾಡೋಣ ರೀ, ನಮ್ಮ ಯಜಮಾನ್ರು 4 ದಿವಸ ಆಗ್ತದೆ ಮಂಗಳೂರಿಗೆ ಹೋಗಿ ವಾಪಸ್ ಬರೋದು, ಅವರಿಲ್ಲ ಅಂದಮೇಲೆ ಹೊಟ್ಟೆನೇ ಹಸಿಯಲ್ಲ ಮರೈತಿ. ಸುಮ್ಮನೆ ಏನು ಅನ್ನ ತಿನ್ನೋದು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟು ಹುಳಿಯನ್ನ ಮಾಡ್ಕೊಂಡಿದ್ದೀನಿ, ಚಿತ್ರಾನ್ನ. ಏನೋ ಅವರಿಲ್ಲ ಅಂದ್ರೆ ಹೊಟ್ಟೆನೇ ಹಸಿಯಲ್ಲಪ್ಪ, ಸುಮ್ಮನೆ ಚಿತ್ರಾನ್ನ ತಿನ್ನೋದೇನು ಅಂತ ಹೇಳಿ ಸ್ವಲ್ಪ ಉರ್ಗಡ್ಲೆ ಹಾಕಿ ಚಟ್ನಿ ಮಾಡ್ಕೊಂಡೆ. ಬರೀ ಚಿತ್ರಾನ್ನ ತಿಂದ್ರೆ ಗ್ಯಾಸ್ಟ್ರಿಕ್ ಅಲ್ವೇ? ಏನೇ ಆಗ್ಲಿ ನಮ್ಮ ಯಜಮಾನ್ರಿಲ್ಲ ಅಂದ್ರೆ ಹೊಟ್ಟೆನೇ ಹಸಿಯಲ್ಲ, ಹೊಟ್ಟೆನೋ ತುಂಬಲ್ಲ ರೀ. ಬರೀ ಯಾಕೆ ಅಂತ ಹೇಳಿ ಸ್ವಲ್ಪ ತಿಳಿ ಸಾಂಬಾರು ಮಾಡ್ಕೊಂಡಿದ್ದೀನಿ, ಸ್ವಲ್ಪ ರಸಂ ಕುಡಿಯೋಣ ಅಂತ. ಇನ್ನೇನು ಮಾಮೂಲಿ ನಮ್ಮ ಊಟಕ್ಕೆ ಅಂದ್ರೆ 1-2 ವಡೆ ಇರ್ತದೆ, 1-2 ಬಜ್ಜಿ ಹಾಕೊಂಡಿದ್ದೆ. ಮೊನ್ನೆ ಸಂಡಿಗೆ ಮಾಡಿದ್ನಲ್ಲ ಅದನ್ನು ಎಣ್ಣೆ ಕರೆದಿದ್ದೆ, ಹೆಂಗೂ ಎಣ್ಣೆ ಇತ್ತಲ್ಲ ಬಾಣ್ಲಿ ಒಳಗೆ. ಹಾಗಾಗಿ ಇದ್ರ ಮೇಲೆ ಸ್ವಲ್ಪ ಹೆಸರು ಬೇಳೆ ಮಾಡಿಕೊಂಡು ಸ್ವಲ್ಪ ನಾವೇ ಮಾಡ್ಕೊಂಡಿರುವಂತಹ ಉಪ್ಪಿನಕಾಯಿ ಹಾಕೊಂಡು ಒಂಚೂರು ದ್ರಾಕ್ಷಿ ಗೋಡಂಬಿ ಹಾಕೊಂಡು ಗಸಗಸೆ ಹಾಕಿ ಪಾಯಸ ಮಾಡ್ಕೊಂಡೆ. ಏನೇ ಹೇಳಿ ನಮ್ಮ ಯಜಮಾನ್ರಿಲ್ಲ ಅಂದ್ರೆ ಹೊಟ್ಟೆನೇ ಹಸಿಯಲ್ಲ. ಇದೆಲ್ಲ ಸ್ವಲ್ಪ ತಿನ್ಕೊಂಡು ಇಷ್ಟೆಲ್ಲ ಆದ್ಮೇಲೆ ಮಜ್ಜಿಗೆ ಇಲ್ಲ ಅಂದ್ರೆ ಆಗ್ತದೆಯೋ? ಸ್ವಲ್ಪ ಮಜ್ಜಿಗೆಯನ್ನ ತಿನ್ಕೊಂಡು ಶಂಭೋ ಮಾದೇವ ಅಂತ ಕಾಲ ಕಳೀತಾ ಇದ್ದೀನಿ ಅಂತಾರಂತೆ. ನಮಗ್ ಗೊತ್ತಿಲ್ಲ, ನಮ್ಮ ಗುರುಗಳು ಹೇಳ್ತಾ ಇದ್ದದ್ದು. ಹಾಗಾಗಿ ಆ ದಾಕ್ಷಾಯಿಣಿ ಹೇಳ್ತಾ ಇದ್ದಾಳಪ್ಪ, ಏನು ಹೇಳ್ದೀಪ? ಏನಿಲ್ಲದೆ ಇರುವ ಬಿಕಾರಿ ಅಂತೀಯ ನನ್ನ ಗಂಡನನ್ನ, ಮಾತು ಹಿಂದಕ್ಕೆ ತಗೋನು. ನನ್ನ ಗಂಡ ಮಾಡಿದ ತ್ಯಾಗದ ಒಂದೊಂದು ಕಥೆಯನ್ನು ಹೇಳ್ತೀನಿ, ಕೇಳು ಅಪ್ಪ, ಕೇಳು. ಊರಿನ ಸಹವಾಸ ನಿಮಗಿರಲಿ ಎಂದು ಊರನ್ನೇ ಬಿಟ್ಟು ಸ್ಮಶಾನಕ್ಕೂ ಶಂಕರ. ಸ್ಮಶಾನವಾಸಿಯಾದ ನನ್ನ ಗಂಡನಾದ ಶಂಕರ. ಅದರಲ್ಲೂ ಒಂದು ಕಥೆ ಹೇಳಿಕೊಟ್ಟ. ಏನಂತ? ಇಡೀ ಜಗತ್ತಿನಲ್ಲಿ ಯಾರು ಏನೇ ಜಗಳ ಆಡಿದ್ರು ಕಡೆಯಲ್ಲಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಮಲಗೋ ಜಾಗವೇ ಈ ರುದ್ರಭೂಮಿ.
ಶಿವನಿರುವ ಭೂಮಿ, ಶಿವನ ಪಾದದಲ್ಲಿ ನಾವೆಲ್ಲರೂ ಸಮಾನರು ಅನ್ನೋದನ್ನು ತೋರಿಸ್ಕೊಡು. ಇನ್ನು ಎರಡನೇದಾಗಿ ಏನಂದ್ರೆ, ನನ್ನ ಗಂಡನನ್ನ ಒಡವೆ ವಸ್ತ್ರ ಇಲ್ಲ ಅಂದಿಯಾ, ಪಚ್ಚೆ ಗೋಮೇದಕ ಪುಷ್ಪರಾಗ ಹವಳ ಬಂಗಾರಾದಿಗಳನ್ನೆಲ್ಲ ನಿಮಗೆ ಕೊಟ್ಟು ರುಂಡಮಾಲೆಯನ್ನು ಧರಿಸಿದ, ವಿಷ ಸರ್ಪಗಳನ್ನು ಧರಿಸಿದ, ವಿಷ ಸರ್ಪಗಳನ್ನು ಧರಿಸಿದ, ರುಂಡಮಾಲೆಯನ್ನು ಧರಿಸಿದ, ಚಿತಾಭಸ್ಮವನ್ನು ಧರಿಸಿಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡಪ್ಪ. ಮನೆ ಮನೆಯ ಭಿಕ್ಷೆ ಬೇಡುವ ಭಿಕ್ಷುಕ ಅಂದೆಯಲ್ವೇನೋ ನನ್ನ ಗಂಡನ್ನ, ಅದು ಭಿಕ್ಷೆ ಬೇಡಿದ್ದಲ್ವೋ. ನಿಮ್ಮ ಮನೆಯ ದಾರಿದ್ರ್ಯವನ್ನ ನಾನು ಕೊಟ್ಟು ಬಿಡಿ, ನಾನು ನಿಮಗೆ ಸುಖ ಕೊಡ್ತೀನಿ ಅಂತ ಹೇಳಿ ಎಲ್ಲರ ಮನೆ ದರಿದ್ರವನ್ನ ತಾನು ಇಸ್ಕೊಂಡ ಕಣ್ಣು, ದಾರಿದ್ರ್ಯವನ್ನ ತಾನು ಇಸ್ಕೊಂಡ ಕಣ್ಣು. ಏನಂದೆ, ವಾದ್ಯಗಳಿಲ್ಲ ಅಂದಿಯಾ, ವೀಣಾವಾಣು ವೇದನೆಗಳನ್ನೆಲ್ಲ, ವೀಣಾ ವೇಣುವಾದನಗಳನ್ನೆಲ್ಲ ನಿಮಗೆ ಕೊಟ್ಟು ಕೇವಲ ಢಮರುಗಂ ಪಿಡಿದ, ಕೇವಲ ಢಮರುಗವನ್ನ ಹಿಡಿದವನ ಗಂಡ. ವಿಧ ವಿಧವಾದಂತಹ ಆಯುಧಗಳನ್ನೆಲ್ಲವನ್ನು ನಿಮಗೆ ಕೊಟ್ಟು ಕೇವಲ ತ್ರಿಶೂಲವನ್ನು ಹಿಡಿದ. ಎಲ್ಲ ವಾಹನಗಳನ್ನೆಲ್ಲ ನಿಮಗೆ ಇತ್ತು, ಈ ನಂದೀಶನ ಬೆನ್ನಿನ ಮೇಲೋಡಾಡಿದ. ಇಷ್ಟೆಲ್ಲ ಯಾಕಪ್ಪ, ಇಷ್ಟೆಲ್ಲ ಯಾಕೆ? ಪ್ರಪಂಚವನ್ನೇ ನುಂಗುವಂತಹ ವಿಷಜ್ವಾಲೆ ಎದ್ದಾಗ ಪ್ರಪಂಚ ನುಂಗುವುದು ಬೇಡ, ನಾನೇ ನುಂಗುತ್ತೀನಿ, ನನ್ನಲ್ಲೇ ಇರಲಿ ಅಂತ ಹೇಳಿ ಭಗವಂತನಾದ ನನ್ನ ಗಂಡ ಈ ಜಗತ್ತನ್ನ ನುಂಗ ಬಂದಂತಹ, ಈ ಜಗತ್ತನ್ನೇ ನುಂಗ ಬಂದಂತಹ ವಿಷವನ್ನ ತಾನು ನುಂಗಿ ಕಂಠದೊಳಗೆ ವಿಷವ ಧರಿಸಿ, ಕಂಠದೊಳಗೆ ವಿಷವ ಧರಿಸಿ, ಕಂಠದೊಳಗೆ ವಿಷವ ಧರಿಸಿ ನೀಲಕಂಠನಾದ, 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 ನೀಲಕಂಠನ. ನೀವೆಲ್ಲ ಯಾವತ್ತೋ ಸತ್ತೋಗ್ತಾ ಇದ್ರಿ, ನನ್ನ ಗಂಡ ಶಿವ ಕಂಠದೊಳಗೆ ವಿಷವನ್ನು ನುಂಗದೆ ಹೋಗಿದ್ರೆ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳಿ ಸಮುದ್ರ ಮಥನ ಕಾಲದಲ್ಲಿ ಬಂದ ಹಾಲಾಹಲವನ್ನ ತನ್ನ ಕಂಠದೊಳಗಿರಿಸಿಕೊಂಡವ ನೀಲಕಂಠ, ನಂಜನ್ನುಂಡ ನಂಜುಂಡ ಗರಳಪುರಿ ವಾಸನಾದ ಶ್ರೀಕಂಠೇಶ್ವರ, ವಿಷವನುಂಡ ವಿಷಕಂಠೇಶ್ವರ. ಅಪ್ಪ, ಇಷ್ಟೆಲ್ಲ ಮಾಡಿದ ನನ್ನ ಗಂಡನಿಗೆ ನೀನು ಏನು ಹೇಳದೆ ಬುದಿ ಬಳಕ ಅಂತೀಯಾ? ಹಿಂದಕ್ಕೆ ತಗೋ ನಿನ್ನ ಮಾತನ್ನ, ಎಚ್ಚರ, ನರಕಕ್ಕೆ ಹೋಗ್ತೀಯ ನೀನು. ಅವಮಾನ ಮಾಡ್ತಾ ಇದ್ದಾಳೆ ದೇವಾನು ದೇವತೆಗಳ ಮುಂದೆ, ಗಂಡನ ಪರವಾಗಿ ಮಾತನಾಡ್ತಾ ಇದ್ದಾಳೆ. ಒಂದು ಹೆಣ್ಣಾದವಳು ಎಂತ ಆಪತ್ಕಾಲದಲ್ಲಾದ್ರೂ ಗಂಡನನ್ನ ಬಿಟ್ಕೊಡಬಾರದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾಳೆ ದಾಕ್ಷಾಯಿಣಿ. ದಾಕ್ಷಾಯಿಣಿ. ದಕ್ಷ ಬ್ರಹ್ಮ ಹೇಳ್ತಾ ಇದ್ದಾನೆ, ಹಾಗಾದ್ರೆ ನಿನ್ನ ಇಲ್ಲಿಗೆ ಬಾ ಅಂತ ಕರೆದವರು ಯಾರು? ಯಾಕೆ ಬಂದಿದ್ದೀಯಾ? ಹೊರಟು ಹೋಗ್. ಕಣ್ಣೀರಿಡ್ತಾ ಇದ್ದಾಳೆ ತಾಯಿ. ಅಪ್ಪ, ಒಂದು ಹೆಣ್ಣು ಮಗಳು ಅಪರೂಪಕ್ಕೆ ತವರ ಮನೆಯ ಬಾಗಿಲಿಗೆ ಬಂದು ನಿಂತಾಗ ಜನ್ಮ ಕೊಟ್ಟವನಾಡೋ ಆಡೋ ಮಾತೇನಪ್ಪ ಇದು? ಎಂತ ಕಡು ಬಡವನಾದ್ರೂ ಬಾ ಮಗಳೇ ಎಂದು ಓಡೋಡಿ ಬಂದು ತನ್ನ ತೊಡೆಯ ಮೇಲೆ ತನ್ನ ಮಗಳನ್ನು ಮಲಗಿಸಿಕೊಂಡು ತನ್ನ ಹೆಣ್ಣು ಮಗಳ ಮುದ್ದಾದ ತಲೆಯನ್ನ ಸವರಿ ಆ ಮಗಳಿಗೆ ಏನು ಕಷ್ಟ ಎಂದು ಕೇಳುತ್ತಾನೆ. ನಿನ್ನ ಈ ಸುಖ ವೈಭೋಗವನ್ನ ಕಂಡು ಬಂದವಳಲ್ಲವೋ ನಾನು? ಈ ಒಡವೆ ವಸ್ತ್ರ ಇದನ್ನೆಲ್ಲ ಕಂಡು ಬಂದವಳಲ್ಲಪ್ಪ ನಾನು? ಅದು ನೋಡು ನಿಂತಿದ್ದಾಳಲ್ಲ ನನಗೆ ಜನ್ಮ ಕೊಟ್ಟ ತಾಯಿ, ಅವಳ ಆ ಹೆತ್ತ ಕರುಳು ನನ್ನನ್ನು ಎಳ್ಕೊಂಡು ಬಂತು. ಇಲ್ಲಿ ಆಡಿ ಬೆಳೆದ ಈ ಪ್ರಕೃತಿಯ ವಾತಾವರಣ ನನ್ನನ್ನು ಕರ್ಕೊಂಡು ಬಂತು. ಅಪ್ಪ, ನಿನ್ನ ವೈಭೋಗವನ್ನು ನೋಡಿ ಬಂದವಳಲ್ಲವೋ ನಾನು? ಈ ಜಲಧಾರೆಗಳು, ನದಿಗಳು, ಇಲ್ಲಿದ್ದ ಶುಕಪಿಕ ಮಯೂರಾದಿಗಳು, ಇಲ್ಲಿಯ ಪ್ರಕೃತಿಯ ವಾತಾವರಣ, ಇದೆಲ್ಲ ದಾಕ್ಷಾಯಿಣಿ ಬಾ ಎಂದು ಕರೆಯುತ್ತೇ ವಿನಃ ದಕ್ಷ ಬ್ರಹ್ಮ ನಿನ್ನ ಈ ಪದವಿಯನ್ನ ಮೆಚ್ಚಿ ಒಡವೆ ವಸ್ತ್ರಗಳನ್ನು ಮೆಚ್ಚಿ ಬಂದವಳಲ್ಲ. ಇಷ್ಟೆಲ್ಲ ಅಪವಾನ ಮಾದ್ವೆಯಲ್ಲಿ ನಾನು ಇನ್ಯಾಕಿರ್ಬೇಕು ಅಂತ ಹೇಳಿ ದಾಕ್ಷಾಯಿಣಿ ಅಂದೇ ಮನಸ್ಸು ಮಾಡಿದ್ದಾಳಂತೆ. ಎಲ್ಲಿಗೆ ಬರ್ತಾ ಇದ್ದಾಳೆ? ದಗ ದಗ ದಗನಿ ಉರಿಯುವ ಆ ದಕ್ಷ ಯಾಗದ ಮುಂಭಾಗಕ್ಕೆ ಬರ್ತಾ ಇದ್ದಾಳೆ.
ಯಾವ ಹೆಣ್ಣು ಗಂಡನ ಮಾತನ್ನ ಮೀರಿ ಇಲ್ಲಿಗೆ ಬರ್ತಾಳು ತವರು ಮನೆಗೆ, ಆ ಎಲ್ಲ ಹೆಣ್ಣು ಮಕ್ಕಳಿಗೆ ನನ್ನ ಕಥೆಯೇ ಲೋಕಕ್ಕೆ ಉದಾಹರಣೆಯಾಗಬೇಕು ಅಂತ ಹೇಳಿ ಆ ದಕ್ಷ ಯಾಗದ ಸುತ್ತುತ್ತಾ ಇದ್ದಾಳೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನ ನಿನಗೆ ನಮೋ ನಮೋ. ಶಂಕರ, ನನ್ನ ಅಪವಾದವನ್ನು ಮನ್ನಿಸು ತಂದೆ. ನಿನ್ನ ಮಾತನ್ನ ಕೇಳದೆ ಬಂದ ನಾನು ಅಪವಾದಕ್ಕೀಡಾಗಿದ್ದಾನೆ ಶಂಕರ. ಇನ್ನೊಂದು ಜನ್ಮವಿದ್ದರೆ ನಿನ್ನ ಮನದಿಯಾಗೆ ಬರ್ತೀನಿ ಸ್ವಾಮಿ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಸುಂದರ ಮೃಗಧರ ಪಿನಾಕದನು ಕರ ಗಂಗಾಶರ ಚಿರ ಗಜ ಚರ್ಮಾಂಬರ ಧರಲೆ ನಮೋ 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 ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಯಜ್ಞೇಶ್ವರ ಪ್ರಕಟನಾಗು. ದಗ 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 ಉರಿಯುತ್ತಾ ಇದೆ ದಕ್ಷ ಯಾಗ. ನಂದಿವಾಹನ ಆನಂದದಿಂದ ಮೂಜಗದಿ ಮೆರವೇ ನೀನೆ. ಅಂದು ಅಮೃತ ಘಟದಿಂದ ಉದಿಸಿದ ವಿಷವ ತಂದು ಭುಜಿಸಿದವ ನೀನೆ. ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೆ. ಇಂದಿರೇಶ ಶ್ರೀರಾಮನ ಪಾದವ ಚಂದನಿ ಪೊಗಳುವ ನೀನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಹರ ಹರ ಮಹಾದೇವಿ. ದಾಕ್ಷಾಯಿನಿ ದಕ್ಷ. ಬಾಲಮೃಕಂಡನ ಕಾಲನು ಎಳೆವಾಗ ಪಾಲಿಸಿದವ ನೀನೇ. ಬಾಲಯದಿ ಕಪಾಲವ ಪಿಡಿದು ಭಿಕ್ಷೆ ಬೇಡೋ ದಿಗಂಬರನು ನೀನೇ. ಕಾಲಕೂಟವ ಪಾನ ಮಾಡಿದ ನೀಲಕಂಠನು ನೀನೇ. ಜಾಲ ಮಾಡದೆ ಗೋಪಾಲನೆಂಬ ಗೆದ್ದಿಗೆ ಮರುಳಾದವ ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಉರಿಯುತ್ತಾ ಇದೆ ಜ್ವಾಲೆ. ಹರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರ ವಾಸನೋ ನೀನೆ. ಕೊರಳೊಳು ಭಸ್ಮ ರುದ್ರಾಕ್ಷಿಯ ಧರಿಸಿದ ಪರಮ ವೈಷ್ಣವ ನೀನೆ. ಕರದಲ್ಲಿ ವೀಣೆಯ ನುಡಿಸುವ ನಮ ಉರಗ ಭೂಷಣನು ನೀನೆ. ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೆ. ಪ್ರಾಣ ಪ್ರಿಯನು ನೀನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. 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 ಶಂಕರ ಅಭಯಂಕರ ಶಿವಶಂಕರ ಅಭಯಂಕರ ಶಿವಶಂಕರ ಅಭಯಂಕರ ಶಿವಶಂಕರ ಅಭಯಂಕರ ಶಿವಶಂಕರ. ಶಂಭೋ 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 ಶಂಭೋ. ಕಡದಲ್ಲಿ ಓಡೋಡಿ ಬಂದು ಉರಿಯುತ್ತಿರುವ ಅಗ್ನಿ ಜ್ವಾಲೆಯಲ್ಲಿ ಚೆಂಗನೆ ನೆಗೆದು ತನ್ನ ದೇಹವನ್ನೇ ಯಜ್ಞ ಕುಂಡದಲ್ಲಿ ದಹಿಸಿಕೊಂಡು ಕರ್ಪೂರದಂತೆ ಕರಗಿ ಭಗವಂತನ ಪದಾರ್ಪಿತವಾಗಿದ್ದಾಳೆ ದಾಕ್ಷಾಯಿ. ದಕ್ಷರಾಜನ ದುರಹಂಕಾರ ಮೆರೀತಾ ಇದ್ದಾನೆ. ಇವಳು ಅಪ್ಪಳ ಮಗಳು ಸುಟ್ಟೋದ್ರೇನು, ಇನ್ನು ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದಾರೆ ನನಗೆ. ಚಂದ್ರನೊಬ್ಬನಿಗೆ 27 ಜನ ಹೆಂಡತಿಯರನ್ನ ಮದುವೆ ಮಾಡಿಕೊಟ್ಟಿದ್ದೀನಿ, 27 ಜನ ಹೆಣ್ಣು ಮಕ್ಕಳನ್ನು. ಹೋದ್ರೆ ಹೋಗ್ತಾಳೆ. ದಾಕ್ಷಾಯಿಣಿ ಸುಟ್ಟು ಲೀನವಾದಾಗಲೇ ಅಲ್ಲಿದ್ದ ದೇವಾನುದೇವತೆಗಳ ಸಟ್ಟನೆ ಮಾಯವಾದ. ನಂದೀಶ್ವರನ ಕಣ್ಣಲ್ಲಿ ನೀರು ದಳ 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 ದಳನೆ ಸುರಿಯಿತು. ಅಮ್ಮ ಅಮ್ಮ ಎಂದು ಓಡೋಡಿ ಬರ್ತಾ ಇದ್ದ.
ಗಂಡನಿಗೆ ಮುಖ ತೋರಿಸಲಾಗದೆ ತಾನು ಮಾಡಿದ ಅಪಮಾನದಿಂದ, ತಂದೆ ಮಾಡಿದ ಅಪವಾದದಿಂದ ಲೋಕದೊಳಗೆ ನಾನಿಂಥ ಅಪವಾದಕ್ಕೀಡಾದೆನಲ್ಲ, ಬೇಡ ಬೇಡ ಎಂದರೂ ಗಂಡನ ಮನೆಗೆ ನಾ ಬಂದೆನಲ್ಲ ಎನ್ನುವಂತಹ ಪತಿಯ ಮಾತನ್ನ ತೊರೆದು ಪಿತನ ಮನೆಗೆ ಬಂದೆನಲ್ಲ ಎನ್ನುವ ಒಂದೇ ಒಂದು ವ್ಯಾಧಿಯಿಂದ, ಆ ಒಂದೇ ಒಂದು ದುಃಖದಿಂದ ನನ್ನ ಗಂಡನಿಗಿನ್ನು ನಾನು ಮುಖ ತೋರಿಸುವಂತಿಲ್ಲ ಎನ್ನುವ ಒಂದೇ ಒಂದು ಭಾವದಿಂದ ತನ್ನ ದೇಹವನ್ನೇ ಸುಟ್ಟು ಯಜ್ಞಕುಂಡದಲ್ಲಿ ಪೂರ್ಣಾಹುತಿಯಲ್ಲಿ ಮಿಂದು ನೋಡಿ, ಗಂಡನ ಮರ್ಯಾದೆ ಹೋಗೋದಲ್ಲ, ನಮ್ಮ ಮರ್ಯಾದೆ ಹೋಗೋದಲ್ಲ ಅನ್ನುವಂಥ ಕತೆ. ಜಗತ್ತಿನೊಳಗೆ ಗಂಡನ ಪಾದವನ್ನ ಹೇಗೆ ನಂಬಬೇಕು, ಸತಿಗೆ ಪತಿಯೇ ಪರದೈವ, ಮುತ್ತೈದೆ ಅಂತ ಕರೀತು ಶಾಸ್ತ್ರ. ಯಾವ ಹೆಣ್ಣು 5 ಮುತ್ತುಗಳನ್ನ ಧರಿಸುವಳು, ಮುತ್ತು 5 ಇರುವವಳಿಗೆ ಮುತ್ತೈದೆ. ಗಂಡ ಕಟ್ಟಿದ ಮಾಂಗಲ್ಯ ಮೊದಲನೇ ಮುತ್ತು, ಕಾಲಿನಲ್ಲಿ ಧರಿಸಿದ ಕಾಲುಂಗುರ 2ನೇ ಮುತ್ತು, ಮುಡಿಗೆ ಮುಡಿದ ಮಲ್ಲಿಗೆಯ ಹೂವ 3ನೇ ಮುತ್ತು, ಕೈಗೆ ಧರಿಸಿದ ಗಾಜಿನ ಬಳೆ 4ನೇ ಮುತ್ತು, ಹಣೆಗೆ ಧರಿಸಿದ ಅರಿಶಿಣ ಕುಂಕುಮ, ಈ 5 ಮುತ್ತು ಇದ್ರೆ ಮಾತ್ರ ಮುತ್ತೈದೆ ಅನ್ಲಿಕ್ಕೆ ಶಾಸ್ತ್ರ. ಹಾಗಾಗಿ ಇವತ್ತು ನೋಡಿ ನಮ್ಮಿಂದ ಬಹಳ ದೂರ ಆಗೋಗ್ತಾ ಇದೆ ಈ ಶಾಸ್ತ್ರ, ಆಚಾರ, ವಿಚಾರ. ಯಾಕಂದ್ರೆ ಇವತ್ತು ಧರ್ಮ ಉಳ್ಕೊಳ್ಬೇಕಾಗಿದೆ ನಮ್ಮ ಮಧ್ಯದಲ್ಲಿ ಬಂಧುಗಳೇ. ಇವತ್ತು ಅರಿಶಿಣ ಕುಂಕುಮ ಇಡೋರೆ ಬಹಳ ಕಡಿಮೆ ಆದ್ರು. ಸ್ಟಿಕ್ಕರ್ ಚುಕ್ಕಿ ಅಂತ ಬಂತು, ಪೇಟೆಗೆ ಹೋಗುವಾಗ ಅಂಟಿಸ್ತಾರೆ, ತಗೊಬಂದು ಗೋಡೆ ಮೇಲೆ ಬಿಸಾಕಿರ್ತಾರೆ. ಒಟ್ನಲ್ಲಿ ಗೋಡೆಗೆ ಪುಣ್ಯ ಅಷ್ಟೇ, ಗಂಡನಿಗೆ ಪುಣ್ಯ ಬರಲಿಲ್ಲ. ಹಾಗಾಗಿ ಈಗೆಲ್ಲ ಬಹಳ ಕಷ್ಟ ಆಗಿದೆ. ಬೆಳಿಗ್ಗೆ ಅರ್ಜುನ್ ಆಗಿ ಹೋಗುವ ಮಗ ನಮ್ಮ ಮಧ್ಯದಲ್ಲಿ ಸಂಜೆ ಬರುವಾಗ ಜಾನ್ ಆಗಿ ಬರ್ತಾ ಇದ್ದಾನೆ ಬಂಧುಗಳೇ. ನಾಳೆ ದಿವಸ ನಾವೆಲ್ಲ ಏನಾದರೂ ಆನಂದವಾಗಿ ಧೈರ್ಯವಾಗಿ ಬೀದಿಯಲ್ಲಿ ನಡೆದಾಡಿಕೊಂಡು ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮಂತೆಯೇ ಜೀವನ ಕಳಿಬೇಕು ಅಂದರೆ ಧರ್ಮ ಉಳ್ಕೊಳ್ಬೇಕು. ಧರ್ಮೋ ರಕ್ಷತಿ ರಕ್ಷಿತಃ. ಹಾಗಾಗಿ ನೋಡಿ, ರಾಮಾಯಣ, ಮಹಾಭಾರತ, ಉದ್ಗ್ರಂಥ, ಸದ್ಗ್ರಂಥಗಳ ಮನನಗಳಾಗಬೇಕು. ಹರಿಕತೆ, ಭಜನೆ ಇದೆಲ್ಲ ಬಿಡಿ, ದಕ್ಷಿಣ ಕನ್ನಡದಲ್ಲಿ ಖಂಡಿತ ನಾವು ಹೇಳದೆ ಹೋದರೂ ಉಳ್ಕೊಂಡಿದೆ. ಮಕ್ಕಳು ಕುಣಿತ ಭಜನೆ ಮಾಡೋರು ಇದ್ದಾರೆ. ಈಗ ಧರ್ಮ ಸ್ವಲ್ಪ ನಾಶ ಆಗ್ತಾ ಇರೋದು ನಮ್ಮ ಭಾಗದಲ್ಲೇ ಅನ್ಕೊಳ್ಳೋಣ ಈಗ. ಹಾಗಾಗಿ ಈಗೆಲ್ಲ ರಾಮಾಯಣ ಮಹಾಭಾರತದ ಪರಿಚಯವೇ ಇಲ್ಲ ಮಕ್ಕಳಿಗೆ, ಎಲ್ಲ ಇಂಗ್ಲಿಷ್ ಮೀಡಿಯಂ. ಟುಸ್ ಪಿಸ್ ಕೊಯ್ ಪಟಾರ್ ಅಂದ್ಬಿಟ್ರೆ ತಾಯಿಗೇನೋ ಒಂದು ಆನಂದ. ಅಯ್ಯೋ ನನ್ನ ಮಗ ಯಾವುದೋ ಭಾಷೆಯಲ್ಲಿ ಮಾತಾಡ್ದ, ಮಮ್ಮಿ ಎಂದಬೇಕು ಮಗ. ಮಮ್ಮಿ ಅಂದರೆ ಈಜಿಪ್ಟಿನ ಭಾಷೆಯಲ್ಲಿ ಸತ್ತ ಹೆಣ ಅಂತ. ಬದುಕಿದ್ದಾಗಲೇ ತಾಯಿನ ಸಾಯಿಸ್ಬಿಟ್ರೆ ತಾಯಿಗೇನೋ ಒಂದು ಆನಂದ ಇವತ್ತಿನ ಕಾಲ. ಮೊನ್ನೆ ಹೀಗೆ ಬೆಂಗಳೂರಿಗೆ ಹೋಗಿದ್ವಿ ಕಥೆಗೆ, ರಾಮಾಯಣದ ಕಥೆ ಮುಗಿಸ್ಕೊಂಡು ಕೆಳಗೆ ಬರ್ತಾ ಇದ್ದೀವಿ. ಅಪಾರ್ಟ್ಮೆಂಟು, ಒಂದು ಹೆಣ್ಣು ಮಗಳು ಬಂದ್ಲು. ಅಂಕಲ್ ನೀವು ಸ್ಟೋರಿ ಭಾಳ ಚೆನ್ನಾಗಿ ಹೇಳಿದ್ರಿ ಅಂಕಲ್. ಸದ್ಯ ಹೆಣ್ಣು ಮಗಳ ಬಾಯಲ್ಲಿ ಹರಿಕತೆ ಸ್ಟೋರಿ ಯಾಕೆ ಕೂತ್ಕೊಂಡಿದ್ದೆ, ಸದ್ಯ ಅಲ್ಲಾದ್ರೂ ಉಳಿತಲ್ಲ. ಏನು ಕಂದ ನಿನಗೆ ರಾಮಾಯಣ ಬರ್ತದೋ? ಓ ಐನೋ ರಾಮಾಯಣ, ನಮ್ಮ ತಾಯಿ ಹೇಳಿಕೊಟ್ಟಿದ್ದಾಳೆ. ಹೌದಾ, ಕಲ್ತಿದ್ದಿ ರಾಮಾಯಣ? ಎಲ್ಲಿ ಒಂದು ಸಾರಿ ರಾಮಾಯಣ ಕಥೆ ಹೇಳು ಅಂದರೆ ಆ ಹೆಣ್ಣು ಮಗಳು ಕೈ ಕೊಟ್ಕೊಂಡು ರಾಮಾಯಣ ಹೇಳ್ತಾಳ್ರಿ. ಯಾವ ಥರ? ಅಂಕಲ್, ರಾಮ ಲಕ್ಷ್ಮಣ ಸೀತೆ 3 ಜನ ಬ್ರೀಜಾ ಕಾರಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ರು. ನೋಡಿ, ರಾಮಾಯಣದ ವನವಾಸ ಮಕ್ಕಳ ಬಾಯಲ್ಲಿ ಲಾಂಗ್ ಡ್ರೈವ್ ಆಗಿ ಕೂತ್ಕೊಂಡಿದೆ ಈಗ. ಆಮೇಲೆ ಮಧ್ಯ ಪೆಟ್ರೋಲ್ ಖಾಲಿ ಆಯಿತು. ರಾಮ ಲಕ್ಷ್ಮಣ ಇಬ್ಬರು ಪೆಟ್ರೋಲ್ ಬಂಕ್ ಕುಡಿಕೊಂಡು ಹೋದ್ರು. ಅಷ್ಟ್ರಲ್ಲಿ ರಾವಣ ಹೆಲಿಕಾಪ್ಟರ್ ಬಂದು ಸೀತೆನ ಕಿಡ್ನಾಪ್ ಮಾಡ್ದ ಅಂಕಲ್. ನೋಡಿ, ಸೀತಾ ಅಪಹರಣ ಈಗ ಮಕ್ಕಳ ಬಾಯಲ್ಲಿ ಕಿಡ್ನಾಪ್ ಕೇಸ್ ಹಾಕಿ ಕೂತ್ಕೊಂಡಿದೆ. ಆಮೇಲೆ ಆಂಜನೇಯ ಬುಲೆಟ್ ಸ್ಕೂಟ್ರಲ್ಲಿ ಬಂದು ರಾವಣನ ಜೊತೆ ಡಿಶುಮ್ ಡಿಶುಮ್ ಅಂತ ಫೈಟ್ ಮಾಡಿ ಆಗೋ ಈಗೋ ಸೀತೆನ ಕರ್ಕೊಂಡು ಬಂದ. ಈಗ ರಾಮ ಕೇಳ್ದ, ಆಂಜನೇಯ ಇಷ್ಟು ಶಕ್ತಿ ಎಲ್ಲಿತ್ತು ಅಂದ್ರೆ ಆಂಜನೇಯ ಹೇಳದಂತೆ ಬೂಸ್ಟ್ ಈಸ್ ಎ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಅಲ್ಲ, ಇದು ಬೂಸ್ಟ್ ಅಡ್ವರ್ಟೈಸ್ಮೆಂಟೋ ರಾಮಾಯಣ ಕಥೆಯೋ? ನೋಡಿ, ಇವತ್ತು ನಮಗೆ ಗೊತ್ತಿಲ್ಲ, ಹಿರಿಯರಿಗೆ ಗೊತ್ತಿಲ್ಲ ರಾಮಾಯಣ ಮಹಾಭಾರತ ಎಷ್ಟೋ ಜನಕ್ಕೆ. ಹಾಗಾಗಿ ಮನೆಯಲ್ಲಿ ಆವತ್ತಿನ ಕಾಲ ಮುಸ್ಸಂಜೆ ಆಯಿತು ಅಂದ್ರೆ ಮನೆಯ ಬಾಗಿಲ ಕಸವನ್ನ ಗುಡಿಸಿ ತುಳಸಿ ಕಟ್ಟೆಗೊಂದು ದೀಪವನ್ನ ಬೆಳಗಿ ಹೆಣ್ಣು ಮಕ್ಕಳು ಭಜನೆ ಮಾಡೋರು. ಏನಂತ? ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಧರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಗಿರಿನಂದನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ.
ಮುಸ್ಸಂಜೆಯಲ್ಲಿ ಲಕ್ಷ್ಮಿ ನೀನ್ ನಮ್ಮ ಮನೆಗೆ ಬಾರಮ್ಮ, ನೀನ್ ಹೇಗ್ ಬಾ ಅಂದ್ರೆ ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲುಗಳ ದನಿಯ ತೋರಿ. ನೀನ್ ಬರೋದು ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗಬೇಕು. ಅಂದ್ರೆ ಇದರ ಗೂಢಾರ್ಥ ಏನು ಅಂದ್ರೆ ಸಂಪಾದನೆ ಆಗೋ ದಾರಿ ಸುತ್ತಮುತ್ತಲವ್ರಿಗೆ ಗೊತ್ತಾಗಬೇಕಂತ. ಅವ್ರೇನ್ ಮಾಡ್ತಾರೆ, ಕೀಬೋರ್ಡ್ ನುಡಿಸ್ತಾರೆ, ಅವ್ರೇನ್ ಮಾಡ್ತಾರೆ, ಸೌಂಡ್ ಸಿಸ್ಟಮ್ ಹಾಕ್ತಾರೆ. ಒಳ್ಳೆ ಪ್ರೋಗ್ರಾಮ್ ಉಂಟು, ಒಳ್ಳೆ ಹಣ ಉಂಟು. ಆದ್ರೆ ಕೆಲವು ಕಡೆ ಲಕ್ಷ್ಮಿ ಗೆಜ್ಜೆ ಶಬ್ದ ಇಲ್ಲದೆ ಮೆತ್ತಗೆ ಬಂದು ಕೂತ್ಕೊಂಡ್ಬಿಡ್ತಾಳೆ ಬ್ಲ್ಯಾಕ್ ಮನಿ ರೂಪದಲ್ಲಿ. ಹಾಗಾಗಿ ನೀನು ಬರೋದು ಅಕ್ಕಪಕ್ಕದವ್ರಿಗೂ ಗೊತ್ತಾಗಬೇಕು. ಹಾಗಾಗಿ ನೀನ್ ಶಬ್ದ ಮಾಡಿಕೊಂಡೆ ಬಾ, ನಿಶಬ್ದದಲ್ಲಿ ಬಂದ್ರೆ ನಮ್ಮನ್ನು ಕರ್ಕೊಂಡೋಗಿ ಜೈಲ್ ಒಳಗೆ ಕೂರಿಸ್ತಾರೆ ಅಂತ ಹೇಳಿದ್ರು ಪುರಂದರದಾಸ್. ಗೆಜ್ಜೆ ಶಬ್ದ ಮಾಡಿಕೊಂಡು ಬಾ. ಭಜನೆ ಮಾಡೋರು ದರಿದ್ರದ ಲಕ್ಷ್ಮಿ ಹಿಂದಕ್ಕೆ ಹೋಗೋಳು, ಭಾಗ್ಯದ ಲಕ್ಷ್ಮಿ ಮುಂದಕ್ಕೆ ಬರೋಳು. ಈಗ ನಮ್ಮಲ್ಲಿ ಮುಸ್ಸಂಜೆ ವೇಳೆ ಮನೆ ಬಾಗಿಲು ಗುಡಿಸುವಷ್ಟು ಪುರುಸೊತ್ತಿಲ್ಲ ರೀ ಮಂದಿಗೆ. ಸಂಜೆ ಆಯಿತು ಅಂದ್ರೆ ಬಹಳ ಕಷ್ಟ. ಮಿಥುನ ರಾಶಿ, ನಮ್ಮನೆ ಯುವರಾಣಿ, ಗಟ್ಟಿ ಮೇಳ, ಜೊತೆಯಲ್ಲಿ ಬಿಗ್ ಬಾಸು, ಇದ್ರ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್. ಆಂಟಿ ನಿಮ್ಮ ಮನೆಯಲ್ಲಿ ಶುಂಠಿ ಉಂಟೆ, ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯೇ? ಅಲ್ಲ, ಕೊಡೋ 10 ರೂಪಾಯಿಗೆ ಉಪ್ಪು ಕೊಡದೆ ನನ್ನ ಚಿನ್ನ ಕೊಟ್ಟಾರಿಯ? ಉಪ್ಪೇ ಗತಿ 10 ರೂಪಾಯಿಗೆ. ಹಾಗಾಗಿ ಇಷ್ಟೆಲ್ಲ ವ್ಯವಸ್ಥೆ ಉಂಟು. ಹಾಗಾಗಿ ನಮ್ಮ ಹೆಣ್ಣು ಮಕ್ಕಳು ಸಂಜೆ ಆಯ್ತು ಅಂದ್ರೆ ಧಾರಾವಾಹಿಗೆ ಬ್ಯುಸಿ ಆಗ್ತಾರೆ. ಹಾಗಾಗಿ ಮನೆ ಬಾಗಿಲು ಕಸ ಗುಡಿಸ್ಲಿಲ್ಲ, ರಂಗವಲ್ಲಿ ಇಡ್ಲಿಲ್ಲ. ಹೆಸರಲ್ಲೇ ಇದೆ ನೋಡಿ, ರಂಗ ನಮ್ಮ ಮನೆಗೆ ಒಲಿ, ರಂಗವಲಿ. ಹಾಗಾಗಿ ಭಾಗ್ಯದ ಲಕ್ಷ್ಮಿ ಬಂದು ನೋಡ್ತಾಳೆ, ಮನೆ ಬಾಗಿಲು ತೆಗೆದಿಲ್ಲ, ಕಸ ಗುಡಿಸಿಲ್ಲ, ದೀಪ ಹಚ್ಚಿಲ್ಲ. ಹಾಗಾಗಿ ಭಾಗ್ಯದ ಲಕ್ಷ್ಮಿ ಹಿಂದಕ್ಕೆ ಹೋಗ್ತಾಳೆ, ದರಿದ್ರದ ಲಕ್ಷ್ಮಿ ಬಂದು ಮನೆ ಒಳಗಡೆ ಕೂರ್ತ್ಕೊಳ್ತಾಳೆ. ಹಾಗಾಗಿ ಇಂಥ ಪರಿಸ್ಥಿತಿ ಆಗೋದು ಬೇಡ. ನಾವೆಲ್ಲ ಧರ್ಮರಕ್ಷಣೆಯ ಮುಖೇನವಾಗಿ ನಮ್ಮೆಲ್ಲರ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಕರ್ತವ್ಯ ನಮ್ಮ ನಿಮ್ಮ ಮೇಲಿದೆ ಎನ್ನುವಾಗ ಆ ಕರ್ತವ್ಯವನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ನಮ್ಮ ಬನ್ನೂರು ಶ್ರೀ ದಯ್ಯೇರೆ ಮಾಡ ನಡಿಮಾರ್ ಭಾವದ ಕೆರೆ ಶ್ರೀ ನಾಗ ಸಾನ್ನಿಧ್ಯ ಆಲಂಬುಡ, ಶ್ರೀ ಇಷ್ಟದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ಸಾನ್ನಿಧ್ಯ ಆನೆಮಜಲು, ಬನ್ನೂರು ಗ್ರಾಮ, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾಗಿ ಈ ಸಂದರ್ಭ ನಂದೀಶ್ವರ ಓಡೋಡ್ ಬರ್ತಾ ಇದ್ದಾನೆ, ಕಣ್ಣೀರನ್ನ ಸುರಿಸುತ್ತಾ. ಪರಮೇಶ್ವರ ಕೇಳ್ತಾ ಇದ್ದಾನಂತೆ, ನಂದೀಶ ಒಬ್ಬನೇ ಬಂದಿಯಲ್ಲ ಮಗ, ಎಲ್ಲಿ ನಿನ್ ತಾಯಿ? ಇಲ್ಲಪ್ಪ, ನಿನಗೆಲ್ಲ ಗೊತ್ತು, ಆದ್ರೂ ನನ್ನ ಬಾಯಲ್ಲಿ ಕೇಳ್ತಾ ಇದ್ದೆ. ಅವಮಾನ ತಡೆಯೋಕಾಗದೆ ದಕ್ಷಯಾಗದಲ್ಲಿ ಬಿದ್ದು ತಾಯಿ ಸತೀದೇವಿ ಪ್ರಾಣತ್ಯಾಗ ಮಾಡಿಕೊಂಡ್ಲು. ದಾಕ್ಷಾಯಿಣಿ ದಾಕ್ಷಾಯಿಣಿ ದಾಕ್ಷಾಯಿಣಿ. ರುದ್ರನರ್ತನ ಮಾಡಿದ್ದಾನೆ ಶಿವ, ತಾಂಡವ ನೃತ್ಯ ಕರೆದಿದ್ದಾನೆ, ಗುಡುಗು ಸಿಡಿಲು ಮಿಂಚುಗಳ ಅರ್ಪಣಿಸಿದೆ. ತನ್ನ ಜಟೆಯಲ್ಲಿದ್ದ ಒಂದು ಕೂದಲನ್ನು ತೆಗೆದರೆ ಕೈಲಾಸದ ನೆಲದ ಮೇಲೆ ಅರ್ಪಣಿಸಿದೆ. ಏಳೇಳು ಏಳೇಳು ವೀರಭದ್ರೇಶ್ವರ 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 ಕೈಲಾಸದ ಸಭೆಯ ಭಾಗವಾಗಿ ಅನಂತಾನಂತ ಕೈಗಳಿಂದ ಅನಂತಾನಂತ ಆಯುಧಗಳಿಂದ ಹಿಡಿದು ವೀರಭದ್ರ ದೇವರ ಅವತಾರವಾಗಿದೆ. ಓಹೋ ರುದ್ರ ವೀರಭದ್ರ ವೀರಭದ್ರೇಶ್ವರ ದೇವರು ಹುಟ್ಟಿದಾಗಲೇ ಹೂವಿನ ಕಾಶಿ, ವಿಷ್ಣು ಕಾಶಿ, ಬ್ರಹ್ಮ ಕಾಶಿ. ಮೆಟ್ಟುವ ಹೊನ್ನಿನಾವಿಗೆ 1000 ಶಿರಸ್ಸು, 3000 ಕಣ್ಣು, 2000 ಭುಜಗಳು, ಪುಂಜವೇಕ ಮುಂಗಲಿ, ಜಟಾ ಉರುಳು, ಷಡಕಿನ ಹಗ್ಗ, ಗಜದಾಂಡು, ಗಜಾಂಕುಶ, ಚಪ್ಪಕೊಡಲಿಯ ಚನ್ನ ವೀರಭದ್ರ. 32 ಆಯುಧಗಳನ್ನೆಡೆದು ಕರಗಸದ ಬಾಣ, ಕುಂಜರದ ಬಾಕು, ಜುಂಜಬಿರಿಗಣ್ಣು, ಬಿಲ್ಲುದರಿನ ಹೆಗ್ಗಾಳಿ, ಪಿಡಿಯೋ ಗಣ್ಣು ಗತ್ತರಿ, ಕೈಯೆಂಬ ಕಠಾರಿ, ಈಟಿರನ ಚೋರಿ, ರೌದ್ರಾಕಾರದಿಂದ ಹುಂಕರಿಸುತ್ತ ಎಂದು ಎಂದು ಎತ್ತ ನಾಗರುದ್ರ ಮೇಲೆತ್ತ ವೀರಭದ್ರ, ಎತ್ತ ನಾಗರುದ್ರ ಮೇಲೆತ್ತ ವೀರಭದ್ರ, ಮೇಲೆತ್ತ ವೀರಭದ್ರ. ಎತ್ತ ವೀರಭದ್ರೇಶ್ವರ ಭದ್ರಕಾಳಿಯ ಭದ್ರಕಾಳಿಯ ಸಹಿತನಾಗಿ ಶಾಕಿನ ದಾರಿನ ಸಹಿತನಾಗಿ ಎತ್ತ ವೀರಭದ್ರ ಮೇಲೆತ್ತ ವೀರಭದ್ರ, ಎತ್ತ ವೀರಭದ್ರ ಮೇಲೆತ್ತ ವೀರಭದ್ರ. ತಕ್ಷಣ ಶಿರವನ್ನು ಅಗ್ನಿಗೆ ಆಹುತಿ ಕೊಡುವೆನೆಂದ ಭದ್ರ, ಕೈಲಾಸದ ಸಭೆಯಲ್ಲಿ ಮೇಲೆತ್ತ ವೀರಭದ್ರ ಮೇಲೆತ್ತ ವೀರಭದ್ರ ಮೇಲೆತ್ತ ವೀರಭದ್ರ. ಕಂಡು ಕತ್ತರಿ ಕೈಯಲ್ಲಿಳಿದು ನೀರಗಾಸೆಯ ಮೆಡಮೈಲಿಳಿದು
ಸುಮಂಗಲಿಯಂ ಪಡೆದು ಜಟ ಮುಳ್ಳು ಶಿರಕಿನ ಅಂಗ ಪಿಡಿದು ಹೂವಿನ ಗಾಳಿ ವಿಷ್ಣು ಕಾಸಿಯನ್ನು ಮುಡಿದು ಎಂದ ವೀರಭದ್ರ ಮೇಲೆಂದ ವೀರಭದ್ರ ಮೇಲೆಂದ ವೀರಭದ್ರ ಮೇಲೆಂದ ವೀರಭದ್ರ ಮೇಲೆಂದ ವೀರಭದ್ರ. ವೀರಭದ್ರ ದೇವರು ಭದ್ರಕಾಳಿಯಿಂದೊಡಗೂಡಿ ಥಟ್ಟನೆ ಮೇಲೆ ಕವಿರ್ಭವಿಸಿದ್ದಾನೆ. ನಾಲಿಗೆಯಿಂದ ಕಚ್ಚಿದ್ದಾನೆ, ಕೆಂಗಣ್ಣನ್ನ ಕಾರಿದ್ದಾನೆ, ಹಲ್ಲನ್ನ ಮಸದಿದ್ದಾನೆ. ರೌದ್ರನಾಗಿ ಕೈಯಲ್ಲಿ ಗಂಡು ಕತ್ತರಿಯನ್ನು ಹಿಡಿದು ವೀರಗಾಸೆಯನ್ನು ಹಿಡಿದು ಕೊಲ್ಲುವೆ 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 ಯಾರನ್ನು ಕೊಲ್ಲಬೇಕು ಎಂದು ಆರ್ಭಟಿಸುತ್ತಿದ್ದಾನೆ. ಶಂಕರ ಹೇಳ್ತಾ ಇದ್ದಾನೆ, ಹೋಗು ವೀರಭದ್ರ, ಅಹಂಕಾರದಿಂದಲೇ ಮೆರೆಯುತ್ತಿರುವಂತಹ ದಕ್ಷ ಪ್ರಜಾಪತಿಯ ಶಿರಚ್ಛೇದನ ಮಾಡಿ ಹೋಗು. ದಾಕ್ಷಾಯಿಣಿಯ ಸಾವಿಗೆ ಕಾರಣೀಭೂತನಾದ ದಕ್ಷನ ಶಿರಚ್ಛೇದನವಾಗಲಿ ಹೋಗು ಎಂದರೆ ಆ ದಕ್ಷ ಪ್ರಜಾಪತಿಯ ನಗರಕ್ಕೆ ಓಡೋಡಿ ಬರ್ತಾ ಇದ್ದಾನೆ. ಭೂತ ಪ್ರೇತ ಪಿಶಾಚಿ ಶಾಕಿನಿ ಢಾಕಿಣಿ ಇರಂದೊಡಗು. ಏನು ದಕ್ಷ ಪ್ರಜಾಪತಿ ಸೈನಿಕ ಓಡೋಡಿ ಬರ್ತಾ ಇದ್ದಾನೆ. ಪ್ರಭು ಏನ್ರ ಕೈಲಾಸದಿಂದ ಸೈನ್ಯ ಬರ್ತಾ ಇದೆ, ಸೈನ್ಯ ಬರ್ತಾ ಇದೆ. ಕೈಲಾಸದವರಾದ್ರೆ ಬೈವೇನು? ಹೋಗಿ ನೀವು ಹೋಗಿ ಯುದ್ಧ ಮಾಡಿ. ಸ್ವಾಮಿ ಬರ್ತಾ ಇದ್ದವರು ಮನುಷ್ಯರಲ್ಲ, ಮತ್ತೆ ದೆವ್ವಾಭೂತ ನೋಡಿ. ಜನಗಳಿಗೆ ಇವತ್ತು ಹೆದರಿಕೆ ಅದೇ, ಬಹಳ ಭಯ. ಸಂಜೆ 9:30 ಮೇಲೆ ಆ ತೋಟಕ್ಕೆ ಹೋಗಿದ್ ಬರೋಗಪ್ಪ, 4ನೇ ಎಳ್ನೀರ್ ಮರದಲ್ಲಿ ಆ ಅಡಿಕೆ ಮರದಲ್ಲಿ ಏನಾದ್ರು ಆಗ್ತಾ ಇದೆಯಾ ನೋಡು, ನಾನು ಹೋಗಲ್ಲ. ಭಯ. ಯಾಕೆ ಭಯ ಅಂದ್ರೆ ಚಿಕ್ಕದ್ರಿಂದಲೂ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಹೊರಗಡೆ ಹೋಗ್ಬೇಡ ಹೋಗ್ಬೇಡ, ನೋಡು 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 ನೋಡು. ಆ ತಾಯಿ ಕಂಬಳಿ ಕೌಚ್ಕೊಂಡು ಗುಮ್ಮ ಬಂದೋ ಅಂತ ಅಭ್ಯಾಸ ಮಾಡಿಬಿಟ್ಟಿರ್ತಾನೆ. ಅವನು 9 ಗಂಟೆ ಮೇಲೆ ಒಳಗಡೆ ಇರ್ಲಿ ಹೊರಗಡೆ ಇರ್ಲಿ, ಒಳಗಡೆ ಅಡುಗೆ ಮನೆಗೆ ಹೋಗಕ್ಕೂ ಭಯ ಅವನಿಗೆ. ಗುಮ್ಮ ಬರ್ತಾನೆ. ಗುಮ್ಮ ಗಿಮ್ಮ ಏನಿಲ್ಲ ಏನಿಲ್ಲ. ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧನ. ಮಕ್ಕಳಿಗೆ ಧೈರ್ಯ ಬರಬೇಕು ಅಂದ್ರೆ ಅಭಿಮನ್ಯುವಿನ ಕಥೆಯನ್ನು ಹೇಳಬೇಕು ಮಕ್ಕಳ ಮುಂದೆ. ಕರ್ಣನ ಕಥೆಯನ್ನೇ ಹೇಳಿ ಮಕ್ಕಳನ್ನ ಧೈರ್ಯವಂತರನ್ನಾಗಿ ಮಾಡಬೇಕು. ಸಿರಿಯಾಳ, ಪ್ರಹ್ಲಾದ, ಧ್ರುವ ಇವರ ಕಥೆಯನ್ನೆಲ್ಲ ಹೇಳಿ ಮಕ್ಕಳಿಗೆ ವೀರರಸವನ್ನು ತುಂಬಬೇಕಾದದ್ದು ಪಾಲಕರ ಕರ್ತವ್ಯ ಎನ್ನುವಾಗ ವೀರಭದ್ರೇಶ್ವರನಿಗೂ ಆ ದಕ್ಷ ಪ್ರಜಾಪತಿಗೂ ಅವಿಚ್ಛಿನ್ನವಾದವಾದಂತಹ ಯುದ್ಧ ನಡೆಯುತ್ತಾ ಇದೆ. ಯುದ್ಧದಲ್ಲಿ ದಕ್ಷ ಪ್ರಜಾಪತಿಯ ಶಿರವನ್ನೊಂದು ಬಾರಿ ಹೊಂಕರಿಸಿ ಕತ್ತರಿಸಿ ದಕ್ಷ ಪ್ರಜಾಪತಿಯ ಶಿರಸ್ಸು ಬರ್ರನಾರಿತು ಕೈಲಾಸಕ್ಕೆ. ಆ ಶಿರವನ್ನ ತೆಗೆದು ತನ್ನ ರುಂಡಮಾಲೆಯಲ್ಲಿ ಪೋಣಿಸಿಕೊಂಡಿದ್ದಾನೆ ಶಂಕರ. ಇಲ್ಲಿ ದಕ್ಷ ಪ್ರಜಾಪತಿಯ ಮಡದಿ ಓಡೋಡಿ ಬಂದು ವೀರಭದ್ರ ದೇವರನ್ನ ಶಾಂತಿಗೊಳಿಸ್ತಾ ಇದ್ದಾಳಂತೆ. ಶಾಂತನಾಗು ವೀರಭದ್ರ, ಶಾಂತನಾಗು ರುದ್ರ, ಬಪ್ಪರೆ ಬಲ್ಲರೆ ಬಲ್ಲರೆ ಎಂದು ರತ್ನ ಕಚ್ಚಿದ ಸಿಂಹಾಸನದಲ್ಲಿ ಕುಳಿತ ವೀರಭದ್ರ ವೀರಭದ್ರ ವೀರಭದ್ರ. ಸ್ವಾಮಿ ಸ್ವಾಮಿ ಶಾಂತನಾಗ ಅಮೃತಪಾನವನ್ನ ಮಾಡಿದ ಎನ್ನ ಯಜಮಾನ ದಕ್ಷ ಪ್ರಜಾಪತಿಗೂ ಮರಣವೇ. ನಗುತ್ತಾನೆ ವೀರಭದ್ರ. ಅಮ್ಮ, ದಕ್ಷ ಪ್ರಜಾಪತಿ ತಲೆಯಲ್ಲೇ ಮೆರೆಯುತ್ತಾ ಇದ್ದ ನಾನು 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 ಅಂತ. ಅವನ ಅಹಂಕಾರವನ್ನ ಹೋಗಲಾಡಿಸ್ಲಿಕ್ಕೆ ಅವನ ತಲೆ ಕತ್ತರಿಸಿದ್ದೆ. ಎಲ್ಲಿ ಯಾರಾದ್ರೂ ಒಂದು ಜೀವಿಯ ರುಂಡವನ್ನ ತೆಗೆದುಕೊಂಡು ಬನ್ನಿ ಎಂದರೆ ಅಲ್ಲಿದ್ದ ಓರ್ವ ಸೈನಿಕ ಅರಮನೆಯಿಂದ ಈಚೆ ಬಂದಾಗ ಅಲ್ಲಿ ಮೇಯುತ್ತಿದ್ದ ಒಂದು ಮೇಕೆಯ ಆ ತಲೆಯನ್ನ ಕತ್ತರಿಸಿದ. ಆ ಮೇಕೆಯ ರುಂಡವನ್ನ ತಂದು ರುಂಡವಿಲ್ಲದೆ ಇರುವ ಆ ದಕ್ಷ ಪ್ರಜಾಪತಿಯ ಮುಂಡಕ್ಕೆ ಸೇರಿಸಿದ್ದಾರೆ. ಶರೀರವದು ದಕ್ಷ ಪ್ರಜಾಪತಿಯದ್ದು. ಅಹಂಕಾರದ ಶಿರ ಹರಿದು ಹೋಗಿದೆ. ಇದೀಗ ಮೇಕೆಯ ಶಿರವನ್ನಿಟ್ಟು ಜೀವ ಪ್ರದಾನ ಮಾಡಿದ್ದಾನೆ ದಕ್ಷ ಪ್ರಜಾಪತಿ. ಹಾಗಾಗಿ ತಲೆ ಬಗ್ಗಿ ನಿಂತಿದ್ದಾನೆ. ಇದರ ಅರ್ಥ ಏನು ಅಂದ್ರೆ ದೇವರ ಮುಂದೆ ಯಾವಾಗಲೂ ತಲೆ ತಗ್ಗಿಸ್ಕೊಂಡೇ ಇರಬೇಕು. ಶರಣಾಗತಿಯ ಭಾವ. ನೀವೀಗಲೂ ವೀರಭದ್ರೇಶ್ವರ ಭಾವಚಿತ್ರವನ್ನ ಗೂಗಲಲ್ಲೋ ಎಲ್ಲಾದ್ರೂ ಸರ್ಚ್ ಮಾಡಿ ನೋಡಿ. ವೀರಭದ್ರ ದೇವರು ನಿಂತಿದ್ರೆ ಪಕ್ಕದಲ್ಲಿ ಒಂದು ಆ ಮೇಕೆಯ ತಲೆ ಉಳ್ಳಂತ ಓರ್ವ ಬಾಲಕ ತಲೆ ಬಗ್ಗಿಸ್ಕೊಂಡು ನಿಂತಿರ್ತಾನೆ. ಅವನೇ ದಕ್ಷ ಬ್ರಹ್ಮ. ಎಡಭಾಗದಲ್ಲಿ ಸ್ವಾಮಿಯ ಪಾದದ ಮೇಲೆ ಒಂದು ಹೆಣ್ಣು ಆಸೀನರಾಗಿ ಕೂತಿರ್ತಾಳೆ ಕೈ ಮುಗಿದು. ಅವಳೇ ದಕ್ಷ ಪ್ರಜಾಪತಿಯ ಮಡದಿ.
ಅಂದ್ರೆ ಶರಣಾಗತಿಯ ಭಾವ ತಪ್ಪಾಯಿತಪ್ಪ ಅಂತ ಹೇಳ್ತಾ ದಕ್ಷ ಪ್ರಜಾಪತಿ ಆವಾಗಿಂದ ತಾನು ಶಿವಸ್ತುತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡದ. ಅದೇ ರುದ್ರ ಸಂಹಿತೆಯಲ್ಲಿ ಬರ್ತಕ್ಕಂಥ ರುದ್ರ ನಮಕ ಚಮಕ ವಿಶ್ವಂಚಮೆ ರುದ್ರಂಚಮೆ ಭದ್ರಂಚಮೆ ಮೇ 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 ಮೇಕೆಗಳ ಆ ಧ್ವನಿಯೇ ಮೇ. ಹಾಗಾಗಿ ದಕ್ಷ ಪ್ರಜಾಪತಿ ತಾನು ಆ ಭಗವಂತನ ಸ್ತುತಿ ಮಾಡಿದ ರುದ್ರ ಚಮಕ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಶ್ರೀಮನ್ಮಹಾದೇವಾಯ ನಮಃ ಶ್ರೀಮನ್ಮಹಾದೇವಾಯ ನಮಃ. ಆ ದಕ್ಷ ಪ್ರಜಾಪತಿಯ ನಾನು ಎನ್ನುವ ಅಹಂಕಾರವನ್ನು ದೂರ ಮಾಡಿಸಿದ್ದಾನೆ ವೀರಭದ್ರದೇವರು. ವೀರಭದ್ರೇಶ್ವರ ಆ ಒಂದು ಅವತಾರವೇ ನಾನು ಎನ್ನುವ ಅಹಂಕಾರವನ್ನು ದೂರ ಮಾಡುವುದು. ಹಾಗಾಗಿ ಒಂದು ಬಾರಿ ಭಗವನ್ನಾಮ ಸಂಕೀರ್ತನೆಯನ್ನು ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ. ಇಲ್ಲ 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 ಅಲ್ಲ, ದುಡ್ಡು ಕೊಟ್ಟಿರೋದು ಮಂಡ್ಯದಿಂದ ಬಂದ ದಾಸರಗಲ್ವಾ? ಅವ್ರು ಗೋವಿಂದ ಹೇಳ್ಕೊಳ್ತಾರೆ, ಏನು ಹೇಳ್ಕೊಡ್ತಾರೆ, ನಮ್ಮ ಪಾಡಿಗೆ ನಾವು ಕೂತಿರೋಣ. ನಮಗೂ ಮೈ ಕೊಡಿಬೇಕಾದ್ರೆ ಹೇಳ್ತೇವೆ ದಾಸರ. ಭಗವಂತನ ನಾಮ ಸಂಕೀರ್ತನೆಯಲ್ಲಿ ನಾಚಿಕೆ ಇಟ್ಕೊಳ್ಬಾರ್ದು ನಾವು. ಈಗ ತಾಯಿ ರಕ್ತೇಶ್ವರಿ, ತಾಯಿ ರಕ್ತೇಶ್ವರಿ ಅಪ್ಪಣ್ಣ ಪಂಜುರ್ಲಿ ಅಣ್ಣಪ್ಪ ಪಂಜುರ್ಲಿ ಆ ಆನೆಮಜಲಿನ ಗ್ರಾಮದಲ್ಲಿ ದಯ್ಯರ ಮಾಡಿದ ಆ ಸನ್ನಿಧಾನದಲ್ಲಿ ನಾವೆಲ್ಲ ಕೂತಿದ್ದೀವಿ. ಆ ತಾಯಿಗೆ ವಿಭೂತಿ ಯೋಗದಲ್ಲಿ ಕೃಷ್ಣ ಹೇಳಿದ್ದಾನೆ, ವೇದಾನಾಂ ಸಾಮವೇದೋಸ್ಮಿತ್. ವೇದದಲ್ಲಿ ನಾನು ಸಾಮವೇದದಲ್ಲಿದ್ದೀನಿ. ಸಾಮವೇದ ಅಂದ್ರೆ ಸಂಗೀತ. ಒಂದು ಸಾರಿ ಹಾಡು ಬಿಟ್ರೆ ಆ ತಾಯಿ ಓಡಿ ಬಂದ್ಬಿಡ್ತಾಳೆ. ಹಾಗಾಗಿ ಜೋರಾಗಿ ಭಗವಂತನ ಸ್ಮರಣೆಯನ್ನ ಮಾಡೋಣ. ಮಹಾಮಾತೆ ರಕ್ತೇಶ್ವರಿ ಮಾತಾ ಕಿ, ರಕ್ತೇಶ್ವರಿ ಮಾತಾ ಕಿ. ಹಿಂದೆ ಯಾಕೋ ಮಲಗಿದ್ದಾರೆ ಅನ್ನಿಸ್ತದೆ. ಒಳ್ಳೆ ಊಟ, ತಣ್ಣನ ತಂಗಾಳಿ, ತೋಟದ ಗಾಳಿ, ದಾಸರ ಹಿತವಾದ ಹಾಡುಗಳು. ಈಗೇನ್ ಸ್ವರ್ಗಕ್ಕೆ ಮೂರೇ ಗೇಣು. ಆನಂದ ಆನಂದ ಆನಂದವಾಗಿ ನಿದ್ರೆ. ಯಾವ ಹರಿಕತೆ ಪ್ರಾರಂಭ ಆಗಿ ಅರ್ಧ ಗಂಟೆಗೆ ಮಿನಿಮಮ್ 5 ಆಕಳಕ್ಕೆ ಬರ್ಲಿಲ್ವೋ ಅದು ಒಳ್ಳೆ ಹರಿಕತೆನೇ ಅಲ್ವಂತೆ ಅಚ್ಯುತದಾಸರು ಹೇಳ್ತಾರೆ. ಹಾಗಾಗಿ ಇವತ್ತು ಯಾರ್ಯಾರು ಆಕಳಿಸಿದ್ದಾರೋ ಅವರು ಗೊತ್ತು, ದಾಸರು ಗೊತ್ತು, ಪಕ್ಕದವ್ರಿಗೂ ಗೊತ್ತಿಲ್ಲ ಆಕಳಿಸಿರೋದು. ಈ ಇಲ್ಲೂ ಬಂದಿದೆ, ಒಂದು 10 ಆಕಳಕ್ಕೆ ಬಂದಿದೆ ಅಂದ್ರೆ ನಮಗ್ ಸಮಾಧಾನ, ಒಳ್ಳೆ ಹರಿಕತೆ ಆಗ್ತಾ ಇದೆ ಇವತ್ತು. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಶಂಕರ ದಾಕ್ಷಾಯಿಣಿ ಬರೋ ತನಕ ನಾನು ಕಣ್ಣು ಬಿಡುವಲ್ಲೆ ಅಂತ ಹೇಳಿ ಆ ಭಗವಂತನಾದ ಶಂಕರ ಇದೀಗ ತಪಸ್ಸಿಗೆ ಕುಳಿತು ಬಿಟ್ಟಿದ್ದಾನೆ. ದಾಕ್ಷಾಯಿಣಿ ದಾಕ್ಷಾಯಿಣಿ ದಾಕ್ಷಾಯಿಣಿ. ದಾಕ್ಷಾಯಿಣಿ ಬರೋ ತನಕ ಕಣ್ಣು ಬಿಡೋದಿಲ್ಲ ಅಂತ ಹೇಳಿ ಶಿವ ತಾನು ಕಣ್ಣು ಮುಚ್ಚಿ ಕುಳಿತಿರುವಾಗ ಇಲ್ಲಿ ಬ್ರಹ್ಮದೇವರ ಸೃಷ್ಟಿ ಆಗ್ತಾ ಇದೆ, ವಿಷ್ಣುವಿನ ಸ್ಥಿತಿ ಆಗ್ತಾ ಇದೆ, ರುದ್ರದೇವರಿಲ್ಲದೆ ಲಯ ಕಾರ್ಯವಾಗ್ತಾ ಇದೆ. ಈ ಸಂದರ್ಭವೇ ಸರಿ ಎಂದು ಶೋಣಿತಪುರದ ವಜ್ರಾಂಗ ವರಾಂಗಿಯರ ಕುವರನಾದಂತ ತಾರಕಾಸುರ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಕಟುವಾಗಿ ನಾನು ತಪಸ್ಸನ್ನ ಆಚರಣೆ ಮಾಡ್ತಾ ಇದ್ದಾನೆ. ರಾಕ್ಷಸರ ತಪಸ್ಸು, ತನ್ನ ದೇಹದ ಒಂದೊಂದು ಭಾಗವನ್ನೇ ಕತ್ತರಿಸಿ ಹವಿಸ್ಸಾಗಿ ಕೊಡ್ತಾ ಇದ್ದಾನೆ. ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಹೇ ಬ್ರಹ್ಮದೇವ, ನೀ ಬರಬೇಕು, ನೀ ಬಂದು ನನಗೆ ವರವನ್ನ ಕೊಡಬೇಕು ಎಂದು. ಜಯ 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 ಬ್ರಹ್ಮದೇವನೇ, ಜಯ 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 ಬ್ರಹ್ಮದೇವನೇ, ಪರಿಪಾಲಿಸು ಲೋಕನಾಥ ಓ ಶಿವನೇ, ಜಯ 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 ಬ್ರಹ್ಮದೇವನೇ. ಲೋಕದೊಳು ನಿನ್ನ ಕೀರ್ತಿ ಜಗದೊಡನೆ ಶ್ರೇಷ್ಠ ಹಂಸವಾಹನನೇ ಸತ್ಸರ್ಗೋಕವಾಸನೆ. ಲೋಕದೊಳು ನಿನ್ನ ನಾಮವೇ ನನಗಸುವೆ ಸತ್ಯ ಸತ್ಯ ಲೋಕವಾಸನೆ ಅವನು ಮಾನಸನು ಬ್ರಹ್ಮದೇವನೇ 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 ಸ್ವಾಮಿ ಬ್ರಹ್ಮದೇವನೇ ಪರಿಪಾಲಿಸು ಲೋಕನಾಥ ಸೃಷ್ಟಿಕರ್ತನೇ. ಜಯ 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 ಬ್ರಹ್ಮದೇವನೇ 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 ಬ್ರಹ್ಮದೇವನೇ. ಬ್ರಹ್ಮದೇವ 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 ಎಂದು
ಭಕ್ತಿಯಿಂದ ಬ್ರಹ್ಮದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಮಹಾನುಭಾವನಾಗಿರ್ತಕ್ಕಂಥ ತಾರಕಾಸುರ ತನ್ನ ಒಂದೊಂದೇ ಅಂಗಾಂಗಗಳನ್ನ ಕಡಿದು 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 ಆ ಭಗವಂತನಾದಂಥ ಬ್ರಹ್ಮದೇವರ ಅವಿತ್ಸಿಗಾಗಿ ಅರ್ಪಣೆ ಮಾಡ್ತಾ ಇದ್ದ. ಕಡೆಯದಾಗಿ ನೇನು ಶಿರಚ್ಛೇದನವನ್ನು ಮಾಡಬೇಕು. ಶಿರಚ್ಛೇದನವನ್ನು ಮಾಡುವ ಸಂದರ್ಭಕ್ಕೆ ಸರಿಯಾಗಿ ಬ್ರಹ್ಮದೇವರ ತಟ್ಟನೆ ಪ್ರತ್ಯಕ್ಷರಾಗಿದ್ದಾರಂತೆ. ತಾರಕಾಸುರ 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 ಎಂದರೆ ತಥಾಸ್ತು ಎಂದರೆ ಕಡಿದು ಹೋಗಿದ್ದ ಆ ಅಂಗಾಂಗಗಳೆಲ್ಲವೂ ಕೂಡ ಮತ್ತೆ ಜೋಡಿಸಿಕೊಂಡು ಜೀವವುಳ್ಳವನಾಗಿ ಹತ್ತನೆ ಮೇಲಕ್ಕೆದ್ದಿದ್ದಾನೆ ಮಹಾನುಭಾವನಾದಂತಹ ತಾರಕಾಸುರ. ಹೇ ಸರಸಿಜೋದ್ಭವ ಸರಸಿಜಾಸನ ಸರಸ್ವತಿಯ ಪ್ರಿಯಕರನೆ ಬ್ರಹ್ಮದೇವ ಸ್ಮರಣೆ ಮಾತ್ರದಿ ಬಂದು ಕೇಳಿದವರ ಕೊಡುವ ಹಂಸವ ಪರಮ ಕರುಣಾ ಸಿಂಧು ಪರಮ ಕರುಣಾ ಸಿಂಧು ನಿನ್ನೆ ಚರಣ ಕಮಲ ಕರಗುತ ಬರವನೊಂದನು ಬೇಡುವೆ ದೇವ ಕೃಪೆ ಮಾಡಿ ಹರಸನ್ನ ಕೃಪೆ ಮಾಡಿ ಹರಸನ್ನ ಓ ಬ್ರಹ್ಮದೇವ ಓ ಬ್ರಹ್ಮದೇವ ಓ ಬ್ರಹ್ಮದೇವ ಬಂದೆಯ ಬ್ರಹ್ಮದೇವ ಬಂದೆಯ ಬ್ರಹ್ಮದೇವ. ಹೇ ಮೌನಿ ಮಾನಸೋಲ್ಲಾಸ ಬ್ರಹ್ಮದೇವ ನನಗೆ ವರ ಕೊಡು. ಏನ್ ವರ ಬೇಕು ತಾರಕ? ಮರಣವೇ ಬರದಂತ ವರ ಕೊಡು. ಅದು ನನ್ನ ಕೈಲಾಗೋದಿಲ್ಲ. ಯಾಕಂದ್ರೆ ಈಗ ಬ್ರಹ್ಮ ಪದವಿಯಲ್ಲಿ ನಾನಿದ್ದೀನಿ. ನಾನ್ ನಿನಗೆ ಆ ವರ ಕೊಡೋದು, ನಾಳೆ ಬ್ರಹ್ಮ ಪದವಿಗೆ ಬೇರೆ ಯಾರೋ ಬರೋದು, ಕೊಟ್ಟು ವರ ಎಲ್ಲ ಕಿತ್ಕೊಂಡು ಹೋಗೋದು. ಪದವಿ ಇದ್ದಾಗ ಕೊಡೋದು, ಪದವಿ ಇಲ್ಲದೆ ಇದ್ದಾಗ ಕಿತ್ಕೊಳ್ಳೋದು ಬೇಡ. ದಾಸರ ಕಥೆ ಚೆನ್ನಾಗಿ ಮಾಡ್ತಾರ್ರಿ. ಕೊಡ್ರಿ 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 ಮಂಡ್ಯದಲ್ಲಿ ಅವ್ರಿಗೊಂದು ಅರ್ಧ ಎಕರೆ ಜಮೀನು ಕೊಡ್ರಿ, ದಾಸರು ಒಂದು ದೇವಸ್ಥಾನ ಮಾಡ್ಲಿ. ಯಾವ್ದೋ ಒಬ್ರು ಕೊಟ್ಟಿರ್ತಾರೆ. ಮತ್ತ 5 ವರ್ಷ ಬದಲಾದ್ಮೇಲೆ ಯಾಕ್ರಿ ಹರಿದಾಸರಿಗೆಲ್ಲ ಯಾಕ್ರಿ ಅರ್ಧ ಎಕರೆ ಕಿತ್ಕೊಳ್ಳಿ, ಅದನ್ನ ಬೇರೆ ಯಾವ್ದಕ್ಕಾರ ಮಾಡೋಣ, ಕಿತ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ದನ್ನು ವಾಪಸ್ ಕಿತ್ಕೊಳ್ಳಿ. ಪುನಃ ಯಾರಾದ್ರೂ ಬಂದಾಗ ಕೊಡ್ತಾರೆ. ಹಾಗಾಗಿ ನೋಡು, ಇದು ಪದವಿ ಇದ್ದಾಗ ಮಾತ್ರ. ಯಾಕಂದ್ರೆ ಮುಂದಿನ ಬ್ರಹ್ಮ ಪದವಿಗೆ ರಾಮಸ್ಮರಣೆ ಮಾಡ್ತಾ ಕೂತಿದ್ದಾನೆ ಯಾರು? ವಜ್ರಾಂಗನಾದಂತಹ ಆಂಜನೇಯ. ಮುಂದಿನ ಭಾವಿ ಬ್ರಹ್ಮ ಅವನೇ. ಯಾಕಂದ್ರೆ ಕೆಲವರಿಗೆ ದೇಹದ ಕೆಲವು ಭಾಗಗಳು ವಜ್ರವಾದರೆ ಈ ನಮ್ಮಪ್ಪನಿಗೆ ದೇಹವೇ ವಜ್ರ. ಅದನ್ನೇ ವಿಜಯದಾಸರು ಹೇಳ್ತಾರೆ. ವಜ್ರ ಶರೀರ ಗಂಭೀರ ಮುಕುಟದರ ದುರ್ಜನವನ ಕುಠರ ದುರ್ಜನವನ ಕುಠರ ವಜ್ರ ಶರೀರ ಗಂಭೀರ ಮುಕುಟದರ ದುರ್ಜನವನ ಕುಠರ ದುರ್ಜನವರ ಕುಠರ ಅರ್ಜುನ ಮುನಿಗಳು ಭಜಮಾನಿ ಮೂರ್ಛಕ ಬರಿವಂತೆ ಗರ್ಜನೆ ಮಾಡಿದೆ. ಹೆಜ್ಜೆಗೆಜೆಗೂ ಇನ್ನೊಬ್ಬ ಬದಲವಣಿ ಮಧ್ಯದಲ್ಲಿ ಭವವರ್ಜಿನವೆನಿಸೋ ಪವಮಾನ ಪವಮಾನ ಪರಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಗಮನಾ ನವನವೆ ಮೊದಲನ ನವವಿನ ಬಕುತಿಯ ನವಕಲಿಕಲಿ ಕೊಡು ಕವಿಗಳ ಪ್ರಿಯ ನವನವೆ ಮೊದಲನ ನವವಿನ ಬಕುತಿ ನವಕಲಿಕಲಿ ಕೊಡು ಕವಿಗಳ ಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಗಮನಾ ವಜ್ರ ಶರೀರ ಗಂಭೀರನಾದ ಆಂಜನೇಯ ಮುಂದಿನ ಭಾವಿ ಬ್ರಹ್ಮ ಎನ್ನುವಾಗ, ನೋಡಪ್ಪ ಇಂಥವರಿಂದ ಸಾವು ಬರಬೇಕು ಅಂತ ಕೇಳಕೋ, ಅಂತವರಿಂದ ಕೊಡ್ತೀನಿ, ಆದ್ರೆ ಸಾವೇ ಇಲ್ಲ ಅನ್ನೋವರ ಕೇಳಬೇಡ. ಯಾರಿಂದ ಕೇಳಿಕೊಳ್ಳಿ? ರಾಕ್ಷಸರಿಂದ ಅಡ್ಡರಲ್ಲ ರೀ, ಅವರು ಬಹಳ ಬುದ್ಧಿವಂತರೇ. ಹಾಗಾದ್ರೆ ಹೀಗ ವರ ಕೇಳೇನು? ಕೇಳಪ್ಪ ಕೇಳು. ಹರನು ತನ್ನ ನಿಜ ಸತಿಯ ನೊಡನಾಡೆ ಹರನು ತನ್ನ ನಿಜ ಸತಿಯ ನೊಡನಾಡೆ ಹುಟ್ಟಿದ 7ನೇ ದಿವಸಕ್ಕೆ
ಬಂದು ಎನ್ನ ಸಂಹರಿಸುವ ವರ ನೀಡೋ ಬ್ರಹ್ಮದೇವ. ಹರನು ತನ್ನ ನಿಜ ಸತಿಯನ್ನೊಡನಾಡೆ ತನ್ನ ನಿಜವಾದ ಹೆಂಡತಿಯ ಜೊತೆಯಲ್ಲಿ ಶೀಶ್ವರ ಸುಖಿಸಿದಾಗ ಹುಟ್ಟಿದ ಮಗುವು 7ನೇ ದಿವಸಕ್ಕೆ ಬಂದು ನನ್ನನ್ನು ಕೊಲ್ಲಬೇಕು ಅಂಥವರ ತಥಾಸ್ತು 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 ಅಂತ ಮಾಯವಾದ. ಬ್ರಹ್ಮದೇವರಿಗೆ ಬುದ್ಧಿಯೇ ಇಲ್ಲ, ತಥಾಸ್ತು ಅಂತ. ಹರನ ನಿಜವಾದ ಗಂಡತಿ ದಾಕ್ಷಾಯಿಣಿ ದಕ್ಷಯಾಗದಲ್ಲಿ ಸುಟ್ಟು ಭಸ್ಮಳಾಗಿದ್ದಾಳೆ. ಒಂದು ವೇಳೆ ದಾಕ್ಷಾಯಿಣಿ ಅವತಾರ ಈ ಜಗತ್ತಿನಲ್ಲಿ ಹುಟ್ಟಿ ಬಂದರು, ಅವರಿಬ್ಬರು ಮತ್ತೆ ಮದುವೆಯಾದರು, ಅವರಿಬ್ಬರ ಆ ಸಮಾಗಮದಿಂದ ಹುಟ್ಟಿದ ಮಗು 7ನೇ ದಿವಸಕ್ಕೆ ನನ್ನನ್ನು ಕೊಲ್ಲುವುದೇ? ಹುಟ್ಟಿದ ಮಗು ಹೆಜ್ಜೆ ಇಡೋಕೆ 2-3 ವರ್ಷ ಬೇಕು, ಅಂಥ ಮಗು 7 ದಿವಸಕ್ಕೆ ಈ ತಾರಕ ನನ್ನ ಕೊಲ್ಲುವುದೇ? ಇನ್ನು ನಾನು ಮರಣವನ್ನೇ ಗೆದ್ದೆ. ನೋಡಿ, ನಾವು ನಮಗ್ ಜನ್ಮ ಕೊಟ್ಟಿರೋವನ್ನೇ ಒಂದೊಂದು ಸಾರಿ ಪಾಪರ್ ಚಿಟ್ ಮಾಡ್ಲಿಕ್ಕೆ ಹೋಗ್ತೀವಿ. ದೇವರೇ, ನಾನೆಂಥವನು ಅಂತ ನಿನಗೆ ಗೊತ್ತಿಲ್ವೇನಪ್ಪ? ನಮ್ಮ ಹಿಸ್ಟ್ರಿನೇ ಇದೆ ಭಗವಂತನ ಹತ್ರ. ಇಡೀ 1 ಜನ್ಮದಲ್ಲ, ಎಷ್ಟು ಜನ್ಮದಲ್ಲಿ ಹುಟ್ಟು ಬಂದಿದೀವೋ ಆ ಜನ್ಮದ ಬಯೋಡಾಟಾ ಎಲ್ಲ ಇಟ್ಕೊಂಡಿದ್ದಾಳೆ ತಾಯಿ. ಅವಳ ಮುಂದೆ ಹೋಗಿ, ಅಮ್ಮ ಒಂದು 50,000 ಕೊಟ್ರೆ ನಾನು ನಿನಗೊಂದು 10,000 ಕೊಟ್ಟು ಬಿಡ್ತೀನಮ್ಮ. ಯಾಕೆ ದೇವಿಗೆ 10,000 ಇಲ್ವೇ? ನೀನು ಕೊಟ್ಟು ಲಂಚ ಇಸ್ಕೊಳ್ಬೇಕಾ ತಾಯಿ? ಅವಳು ಕೊಡೋಕ್ ಪ್ರಾರಂಭ ಮಾಡಿದ್ರೆ ಯಾರು ತಡೆಯಲಿಕ್ಕೆ ಸಾಧ್ಯವಿಲ್ಲ ಬಂಧುಗಳೇ. ಯಾರು ನಮ್ಮ ಕೈ ಹಿಡಿಬೇಕು ಅಂದ್ರೆ ಅಣ್ಣ ತಮ್ಮ ಬಂಧು ಬೆಳಗ ನೆಂಟ್ರಿಷ್ಟ್ರ ಕೈ ಹಿಡಿದ್ರೆ ಕೈ ಬಿಟ್ಬಿಡ್ತಾರ್ರಿ. ಭಗವಂತ ನಮ್ ಕೈ ಹಿಡಿಬೇಕ್ರಿ. ಆ ಅಮ್ಮ ನಮ್ಮ ಕೈ ಬಿಟ್ರೆ ನಾವು ಸಾಯೋ ತನಕಲ್ಲ, ಇನ್ನು 7 ಜನ್ಮದಲ್ಲೂ ನಮ್ ಕೈ ಬಿಡೋದಿಲ್ಲ ಅದು ತಾಯಿ. ಯಾರೋ ಒಬ್ಬ ದೇವರನ್ನು ಕುರಿತು ತಪಸ್ಸು ಮಾಡ್ದ. ಏನ್ ಬೇಕು ಸ್ವಾಮಿ? ನನಗೆ ಸುಖ ಬರ್ಲಿ ದುಃಖ ಬರ್ಲಿ ನಿನ್ನ ಜೊತೆ ನಡ್ಕೊಂಡು ಬರ್ತಾ ಇರ್ಬೇಕು. ತಥಾಸ್ತು. ಈಗ ಸುಖ ಇವನಿಗೆ ಲಾಟ್ರಿ ಹೊಡಿತು, 50 ಕೋಟಿ ಕೋಟ್ಯಾಧೀಶ್ವರ, ಚೆಕ್ಕಿನ ಮೇಲೆ ಚೆಕ್ಕು, ಕೆಲಸದ ಮೇಲೆ ಕೆಲಸ, ಅಯ್ಯೋ ಅಯ್ಯೋ ಹೆಂಡತಿ ಮಕ್ಕಳು ಮನೆ, ಅಯ್ಯೋ 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 ಕೋಟ್ಯಾಧೀಶ್ವರ. ಹಿಂದಕ್ಕೆ ತಿರುಗಿ ನೋಡ್ತಾನೆ, ಇವಂದು 2 ಹೆಜ್ಜೆ, ದೇವರದ್ದು 2 ಹೆಜ್ಜೆ, 4 ಹೆಜ್ಜೆ ಕಣ್ಣು ಕಾಣ್ತಾ ಇದೆ. ಪರವಾಗಿಲ್ಲ, ದೇವರು ನನ್ನ ಸುಖದಲ್ಲಿ ಜೊತೆಗೆ ಇದ್ದಾಗ. ಒಂದ್ 10 ವರ್ಷ ಹೋಯ್ತು, ಹೆಂಡತಿ ಪ್ರಾಣ ಬಿಟ್ಲು, ಮಕ್ಕಳೆಲ್ಲ ದೂರಕ್ಕೆ ಹೋದ್ರು, ಚೆಕ್ ಬೌನ್ಸ್ ಕೇಸ್ ಆಯ್ತು, ವ್ಯವಹಾರ ಲಾಸ್ ಆಯ್ತು. ಈಗ ಭಿಕ್ಷುಕ ಆದ, ಕಷ್ಟದ ಪರಿಸ್ಥಿತಿ, ತನ್ನಕ್ಕೂ ಇನ್ನೊಬ್ಬರನ್ನು ಬೇಡಬೇಕಾಗಿದೆ. ಈಗ ಹಿಂದಕ್ಕೆ ತಿರುಗಿ ನೋಡ್ತಾನೆ, 2 ಹೆಜ್ಜೆ, ದೇವರು ನನ್ನ ಬಿಟ್ಬಿಟ್ಟ. ಕೈಯಲ್ಲಿ ಹಣ ಇದ್ದಾಗ ಹಿಂದೆ ಬಂದ ಭಗವಂತ, ಈ ಕೈಯಲ್ಲಿ ಹಣ ಇಲ್ಲ ನನ್ನನ್ನು ಬಿಟ್ಟು ಹೋದ ದೇವರೇ. ದೇವರು ಬಂದ, ಏನೋ ಸರಿಯೋ ನೀನು ಮಾಡ್ತಾ ಇರೋದು? ಏನು ನನ್ನ ಹತ್ರ ಕೈ ಇದ್ದಾಗ, ಹಣ ಇದ್ದಾಗ, ವ್ಯವಹಾರ ಇದ್ದಾಗ, ನಾನು ನಿನಗೆ ಹೂವ ತಂದಾಗ, ಹಾಲಿನ ಅಭಿಷೇಕ ಮಾಡಿಸಿದಾಗ, ಪಂಚರಥೋತ್ಸವ ಮಾಡಿಸಿದಾಗ, ಬೆಳ್ಳಿ ಪಲ್ಲಕ್ಕಿ ಮಾಡುವಾಗೆಲ್ಲ ನನ್ನ ಜೊತೆನೆ ನಡ್ಕೊಂಡು ಬರ್ತಾ ಇದ್ದೆ. ಈಗ ನನ್ನ ಕಷ್ಟ ಕಾಲ ಬಂದಿದೆ, ಈಗ ನನ್ನ ಕೈ ಬಿಟ್ಟು ಎಲ್ಲೋ? ನಾನೆಲ್ಲೋ ಕೈ ಬಿಡ್ಲಿ? ನಿನ್ನ ಹಿಂದೆನೆ ನಡ್ಕೊಂಡು ಬರ್ತಾ ಇದ್ದೀನಿ, ಸರಿಯಾಗಿ ನೋಡು. ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದೀನಿ, 2 ಹೆಜ್ಜೆ ಭಗವಂತ. ಹೌದಪ್ಪ, ಆ 2 ಹೆಜ್ಜೆ ನಂದೇ ಅಂದ ದೇವರು. 2 ಹೆಜ್ಜೆ ನಿಂದೆ ಅಂದ ಮೇಲೆ ನಂದು 2 ಹೆಜ್ಜೆ ಎಲ್ಲಿ? ನಿನ್ನನ್ನು ಕಷ್ಟದಲ್ಲಿ ಯಾಕೋ ಕೆಳಗೆ ನಡೆಯೋಕ್ ಬಿಡ್ಲಿ, ನಿನ್ನನ್ನು ನನ್ನ ಹೆಗಲ ಮೇಲೆ ಹೊತ್ಕೊಂಡಿದ್ದೀನೋ, ನಿನ್ನ ನಡೆಯೋ ಕೆಳಗೆ ಬಿಡ್ತಾ ಇಲ್ಲ ನಾನು ಅಂತ ಭಗವಂತ. ಕಷ್ಟ ಕಾಲದಲ್ಲಿ ನಮ್ಮನ್ನು ಹೆಗಲ ಮೇಲೆ ಹೊತ್ಕೊಳ್ತಾನೆ. ಹಾಗಾಗಿ ನಾವು ಆ ಭಗವಂತನ ಗುಣಕಥನ ಮಾಡಬೇಕು, ಅವನ ಹೆಸರನ್ನೇ ಕುಡಿಬೇಕು. ಯಾವುದ್ರೆ ಅದು ಅವನ ಹೆಸರು, ಅದನ್ನೇ ಸಂಸ್ಕೃತದಲ್ಲಿ ಒಂದು ಗೀತೆಯಾಗಿ ಬರೆದು ಹೇಳ್ತಾರೆ. ನೀನು ಕುಡಿಯೋದಾದ್ರೆ ಭಗವಂತನ ಹೆಸರಿನ ರಸವನ್ನ ಕುಡಿ. ಯಾವ ರಸ? ರಾಮ ಎನ್ನುವ ನಾಮದ ರಸ. ಪಿಬರೇ ರಾಮ ರಸ, ಪಿಬರೇ ರಾಮ ರಸ, ರಸನೆ ಪಿಬರೇ ರಾಮ ರಸೋ, ಪಿಬರೇ ರಾಮ ರಸಂ.
ध्याय शोकविदूरं सकलशास्त्र निगमागमसारं सकलशास्त्र निगमागमसारं पिबरे रामरसं रसने पिबरे रामरसं पिबरे 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 रामरसं रामरसं ಕುಡಿಯೋದಾದ್ರೆ ರಾಮನಾಮ ಎನ್ನುವ ರಸವನ್ನ ನೀನು ಕುಡಿ. ಹಾಗಾಗಿ ನೋಡಿ ಮಂದಿ ಈಗ 4-6 ಜನ ಎದ್ರು. ಇನ್ನು ಅರ್ಧ ಗಂಟೆ ಇದ್ದಿದ್ರೆ ಕತೆ ಪೂರ್ತಿ ಮುಗೀತಿತ್ತು. ಪೂರ್ತಿ ಕತೆ ಕೇಳಿದ್ರೆ ಪುಣ್ಯ ಲಭಿಸ್ತಿತ್ತು. ಅರ್ಧ ಕತೆ ಕೇಳಿದ್ರೆ ಅರ್ಧವೇ ಅರ್ಧವೇ ಅರ್ಧವೇ. ಹಾಗಾಗಿ ಪಾಪ ಅವ್ರಿಗೂ ಕೆಲಸ ಮಾತೆಯರು 2,000 ರೂಪಾಯಿ ಹಣ ಬಂದಿದೆ, ಮೆಸೇಜ್ ಬಂದಿದೆ ಅನ್ನಿಸ್ತದೆ, ಡ್ರಾ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವರು ತೊಂದರೆ ಏನಿಲ್ಲ, ಡ್ರಾ ಮಾಡ್ಕೊಂಡು ನಿಧಾನಕ್ಕೆ ಬಂದು ಸಂಜೆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿ. ಹಾಗಾಗಿ ಇಲ್ಲಿ ತಾರಕಾಸುರನ ಬಾಧೆ ಹೆಚ್ಚಾಗಿದೆ. ಯಾಕಂದ್ರೆ ಯಾರಿಗೆ ಸ್ವಲ್ಪ ಪದವಿ ಬಂದ್ರು ಮೊದಲು ಹಿಡಿಯೋದೇ ದೇವೇಂದ್ರನ ಪದವಿ. ಯಾಕಂದ್ರೆ ಇಂದ್ರ ಪದವಿ ಅಂದ್ರೆ ಅದೇನೋ ಇದೆ, ಏನೂ ಇಲ್ಲ. ಅಲ್ಲಿ 4 ಜನನ ಬಿಟ್ರೆ ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಅಪ್ಸರೆ, ನಾಗಕನ್ನಿಕೆಯರು ಬಿಟ್ರೆ ಅಲ್ಲಿ ಏನೂ ಇಲ್ಲದೆ ಇರೋದೇ ಬ್ರಹ್ಮ ಪದವಿ, ಇಂದ್ರ ಪದವಿ, ಏನೂ ಇಲ್ಲದೆ ಇರೋದೇ ಪದವಿ ಅದು. ಹಾಗಾಗಿ ಹಿಡೀರಿ ದೇವತೆಗಳನ್ನ ಎಂದಿದ್ದಾರೆ, ಅಷ್ಟದಿಕ್ಪಾಲಕರನ್ನ ಬಂಧಿಸಿದ್ದಾನೆ, ನವಗ್ರಹಗಳಿಗೆ ಹಿಂಸೆ ನೀಡ್ತಾ ಇದ್ದಾನೆ, ಯಾಗ ಯಜ್ಞಾದಿಗಳನ್ನ ನಿಲ್ಲಿಸಿದ್ದಾನೆ, ಹೋಮ ಧೂಮಗಳನ್ನ ನಿಲ್ಲಿಸಿದ್ದಾನೆ. ದೇವಾನು ದೇವತೆಗಳಿಗೆ ಇದೀಗ ಕಷ್ಟದ ಕಾರ್ಯ ಬಂದಾಗ ಶಿವರಂಜನಿಯಲ್ಲಿ ಓಡೋಡಿ ಬಂದ ಬೃಹಸ್ಪತಾಚಾರ್ಯರ ಪಾದ ಹಿಡಿದ. ಗುರುಗಳೇ, ಈಗ ನಾವು ದೇವತೆಗಳು ಕದ್ದು ಮುಚ್ಚಿ ಓಡಾಡೋ ಪರಿಸ್ಥಿತಿ ಬಂತಲ್ಲ ತಾರಕಾಸುರನಿಂದ. ಹೆದರಬೇಡವೋ, ಸುಖ ಬರ್ಲಿ ದುಃಖ ಬರ್ಲಿ ಸಖ ನೀನಾಗಿರೋ ಪಾಂಡುರಂಗ ಅಂತ ಹೇಳಿ ಅವನಿಟ್ಟಂಗಿರ್ಬೇಕು ಕಾಣೋ. ಅವನಿಟ್ಟಂಗಿದ್ರೆ ಮಾತ್ರ ಈ ಜಗತ್ನಲ್ಲಿ ನಮ್ ಕೇಳದ್ನೆಲ್ಲ ಶ್ರೀಪಾದರಾಜರು ಅದನ್ನೇ ಹೇಳ್ತಾರೆ. ಏನಂತ? ಇಟ್ಟಂಗೆ ಇರುವೆನು ದೊರೆಯೇ ಹರಿಯೇ, ಇಟ್ಟಂಗೆ ಇರುವೆನು ಹರಿಯೇ. ಭಗವಂತ ನೀನು ಹೇಗೆ ನನ್ನನ್ನು ಇಡ್ತೀಯೋ ಹಾಗೇ ನಾನು ಇರ್ತೀನಿ. ನೀನ್ ಸುಖ ಕೊಟ್ರೆ ನಾನು ಸುಖದಲ್ಲಿ ಇರ್ತೀನಿ, ದುಃಖ ಕೊಟ್ರೆ ದುಃಖದಲ್ಲಿ ಇರ್ತೀನಿ. ಸುಖವಾಗಲಿ ದುಃಖವಾಗಲಿ ಸಖ ನೀನಾಗುವಂತ ಬೇಡಕೋ. ಈ ಪದವಿ ನಿನ್ನದು ಶಾಶ್ವತವಲ್ಲ, ಭಗವಂತನ ಆಶೀರ್ವಾದವೇ ಜಗತ್ತಿನಲ್ಲಿ ಬಹಳ ಶಾಶ್ವತವಾದ. ಕೆಂಪಿಲಿ ಪೊಳ್ಳೆಬ ಪೀತಾಂಬರ ಉಡಿಸುವೆ, ಸೊಂಪಿನ ಶಾಲು ಕೊಡಿಸುವೆ. ಕೆಂಪಿಲಿ ಪೊಳ್ಳೆಬ ಪೀತಾಂಬರ ಉಡಿಸುವೆ, ಸೊಂಪಿನ ಶಾಲು ಕೊಡಿಸುವೆ. ಕಪಿಲಗರೆ ನಿನ್ನ ಕೃಪೆಯು ತಪ್ಪಿದ ಮೇಲೆ, ಕಪಿಲಗರೆ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ, ಕೌಪಿನವು ದೋರೆಯೋ ಹರಿಯೇ, ಕೌಪಿನವು ದೋರೆಯೋ ಹರಿಯೇ. ಇಟ್ಟಂಗೆ ಇರುವೆನು ಹರಿಯೇ ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ, ಸೃಷ್ಟಿ ವಂದಿತ ಪಾದ ಪದುಮ ವಂದಿತ ಹರಿಯೇ. ಇಟ್ಟಂಗೆ ಇರುವೆನು ದೊರೆಯೇ ದೊರೆಯೇ ದೊರೆಯೇ. ಹಾಗಾಗಿ ಇನ್ನು ದಾಸರ ವೈಭೋಗ ಇವತ್ತು 2ರಿಂದ 4 ಅಂತ ಸಮಯ ಇತ್ತು. ಆದ್ರೆ ನೋಡಿ, ಇಡೀ ನಮ್ಮ ಬೇರೆ ಬೇರೆ ಊರ್ನೆಲ್ಲ ತಿರುಗಾಡ್ಕೊಂಡು ಬಂದು 2 ಅಂದ್ರೆ ಶುರು ಆಗೋದು 2:30 ಆಗ್ತದೆ. ಅದ್ರ ಜೋರ ಚಪ್ಪಾಳೆ ಬರ್ಲಿ. ಇವತ್ತು ಬನ್ನೂರು ಗುತ್ತಿನಲ್ಲಿ 1:30ಗೆ ಪ್ರಾರಂಭ ಆಗಿದೆ. 1:30ಗೆ ಪ್ರಾರಂಭ ಸಮಯ. ಹಾಗಾಗಿ 4ಕ್ಕೆ ಮುಗಿಸ್ಬೇಕು ಅಂತ ಹೇಳಿದ್ರು. ಈಗ ಇಲ್ಲ ದಾಸರೇ, ಕತೆ ಬಹಳ ಒಳ್ಳೇದಾಗ್ತಾ ಇದೆ, ಬೇಕಾದ್ರೆ 5 ಗಂಟೆ ತನಕಲು ಮಾಡಿ, ಅಡ್ಡಿ ಇಲ್ಲ.
5 ಗಂಟೆ ತನಕಲೂ ಮಾಡಿ ಅಂದ್ರೆ ಹಿಂದೆ ಕೂತಿರೋರು ಒಂಚೂರು ಮುಂದಕ್ಕೆ ಬಂದ್ರೆ ಬೇಕಾದ್ರೆ 6:30 ತನಕಲೂ ನಾನು ಮಾಡ್ತೆ, ಅಡ್ಡಿ ಇಲ್ಲ. ರಾತ್ರಿ ಪೂರ್ತಿ ಮಾಡೋ ವಿಷಯ ನನ್ನ ಹತ್ರ ಇದೆ, ಗುರುಗಳ ಅನುಗ್ರಹದಿಂದ ಅಷ್ಟು ಸಂಪಾದನೆ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಹಿಂಬದಿ ಇದ್ದವರು ಮುಂದಿನ ಖಾಲಿ ಕುರ್ಚಿಗೆ ಬಂದ್ರೆ ಪರವಾಗಿಲ್ಲ, ನಮ್ಮ ಕಥೆಯು ಕೇಳ್ತಾ ಇದ್ದಾರೆ ಅನ್ನೋ ಸಮಾಧಾನ ಭಾವನೆ ನಮಗಾಗ್ತದೆ. ಬರೀ ಖಾಲಿ ಕುರ್ಚಿ ನೋಡಿದ್ರೆ ಯಾಕೋ ಮಂಡಿದ ಕಥೆ ಈ ಮಂದಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣ್ತದೆ, ಹಾಗಾಗಿ 4:15 ಬೇಡ 3:15 ಮಂಗಳ ಮಾಡ್ತೇವೆ ಅಂತ ಹೇಳಿ 3:15 ಮುಗಿಸುವ. ಹಾಗಾಗಿ ದಯವಿಟ್ಟು ನೋಡಿ, ಬಸ್ ಕಂಡಕ್ಟರ್ ಬಿಟ್ರೆ ಈಗ ನಾನು ಒಬ್ಬನೇ ಮುಂದಕ್ಕೆ ಕರೀತಾ, ಈಗ ಬಿಡಿ ಕಂಡಕ್ಟರ್ ಮುಂದಕ್ಕೆ ಕರೀತಾ ಇಲ್ಲ, ಯಾಕಂದ್ರೆ ಬಸ್ ಭಾಳ ರಶ್ ಇದೆ, ಈಗ ನೀವು ನಿಂತಲ್ಲೇ ನಿಲ್ಲಿ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ದಯವಿಟ್ಟು ಹಿಂಬದಿಯ ಮಾತೆ ಅಂದ್ರಲ್ಲ, ಇದ್ರ ಬಲೆ ನಿಮ್ಮ ಭಾಷೆಯಲ್ಲೇ ಹೇಳೋಣ, ಅಡ್ಡಿ ಇಲ್ಲ. ಗಂಗಾ ಜನಕ ಪಾಂಡುರಂಗ ನಿನ್ನಯ ಭಕ್ತರ, ಗಂಗಾ ಜನಕ ಪಾಂಡುರಂಗ ನಿನ್ನಯ ಭಕ್ತರ, ಸಂಗವಿರಲಿ ದುಷ್ಟರ ಸಂಗವು ಬ್ಯಾಡ, ಸಂಗವಿರಲಿ ದುಷ್ಟರ ಸಂಗವು ಬ್ಯಾಡ. ಅಂಗಲಿಯರ ಕೂಡಿ ಅನಂಗ ಬಾಣಕ್ಕೆ ಸಿಲುಕಿ, ಅಂಗಲಿಯರ ಕೂಡಿ ಅನಂಗ ಬಾಣಕ್ಕೆ ಸಿಲುಕಿ, ಭಂಗವ ಪಡಲಾರೆ ಶ್ರೀರಂಗ ವಿಠಲರಿಗೆ, ಭಂಗವ ಪಡಲಾರ ರಂಗ ವಿಠಲರಿಗೆ, ಹಾಗೆ ಇರುವೆನು ದೊರೆಗೆ ಅರಿಗೆ, ಹಾಗೆ ಇರುವೆನು ದೊರೆಗೆ 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 ಭಗವಂತ ಹೇಗಿಟ್ಟಿರ್ತಾನೋ ಹಾಗಿರ್ಬೇಕ್ರಿ ಜಗತ್ನಲ್ಲ. ಸುಖವಾಗಲಿ ದುಃಖವಾಗಲಿ ಸಖ ನೀನಾಗಿರು ಅಂತ ಕೇಳ್ಕೊಳ್ಬೇಕಷ್ಟೇ. ಏನಾದ್ರೂ ದೇವಿ ಹತ್ರ ವರ ಕೇಳ್ತೀವಿ ಅಂದ್ರೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ, ಇದೆರಡು ವರ ಕೇಳ್ಕೊಳ್ಬೇಕು. ನಮ್ಮ ಮರಣ ಅನಾಯಾಸವಾಗಿರ್ಲಿ. ಈಗ ನೋಡಿ, ರೋಗ ಇಲ್ಲದೆ ಸಾಯೋರೇ ಬಹಳ ಕಡಿಮೆ. ಹಾಗೆಲ್ಲ 100 ವರ್ಷ ಬದುಕವ್ರಂತೆ ನೋಡಿ. 100 ವರ್ಷವನ್ನ 10 ವರ್ಷಕ್ಕೆ ಭಾಗ ಮಾಡಿದ್ರು. 10ರ ಅಳು, 20ರ ನಗು, 30ರ ಪ್ರಾಯ, 40ರ ಲೋಲ್ಯ, 50ರ ಅಳತೆ, 60ರ ಅರಳು, 70ರ ಮರಳು, 80ಕ್ಕೆ ಮಾಗು, 90ಕ್ಕೆ ಬಾಗು, 100ಕ್ಕೆ 104 ಜನದ ಮೇಲೆ ಹೊತ್ಕೊಂಡು ಹೋಗು ಅಂತ 100 ವರ್ಷವನ್ನು ಭಾಗ ಮಾಡಿ. ಇದ್ರ 100 ವರ್ಷ ಇವತ್ತಿನ ಕಾಲ ಬದುಕೋರೇ ಇಲ್ಲ, ಎಲ್ಲ 60ಕ್ಕೆ ಬಂದು ನಿಂತಿದ್ದೀವಿ. ಅದು ಕಷ್ಟ. 20ಕ್ಕೆ ಫಿಗರು, 40ಕ್ಕೆ ಬಂತು ಶುಗರ್, 20ಕ್ಕೆ ಫಿಗರು, 40ಕ್ಕೆ ಶುಗರು, 60ಕ್ಕೆ ಯಜಮಾನ್ರು ಡಮಾರ್. ಆಮೇಲೆ ಲೈಟ್ ಕಂಬದ ಮೇಲೆ ಒಂದು ಬ್ಯಾನರ್, ಮತ್ತೆ ಹುಟ್ಟಿ ಬಾ. ನೋಡಿ, ಇಂಥ ಪರಿಸ್ಥಿತಿ ಬಂದಿವಿ. ಯಾಕೆ? ಇವತ್ತೆಲ್ಲ ಭಕ್ತಿ ದೂರ ಆಗಿದೆ ನಮ್ಮಿಂದ, ಭಜನೆ ಇಲ್ಲ. ವಿಠಲ ಎನ್ನುವ ಒಂದು ಶಬ್ದ ಹಾರ್ಟ್ ಅಟ್ಯಾಕ್ ಅನ್ನ ದೂರ ಮಾಡ್ತದಂತೆ. ವಿಶ್ವಸಂಸ್ಥೆ WHO ಇದನ್ನ ಸರ್ಟಿಫಿಕೇಟ್ ಮಾಡಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ವಿಠಲ ಎನ್ನುವ ಒಂದೇ ಒಂದು ಶಬ್ದ, ಒಂದೇ ಒಂದು ಹೆಸರು, ಭಗವಂತನ ಧ್ಯಾನ ನಮ್ಮ ಹೃದಯವನ್ನ ಆರೋಗ್ಯವಾಗಿಡುತ್ತೆ. ಹಾಗಾಗಿ ಒಂದು ಸಾರಿ ನಾವೆಲ್ಲ ವಿಠಲನ ಧ್ಯಾನ ಮಾಡೋಣ. ವಿಠಲ ವಿಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ, 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 ವಿಠಲ 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 ವಿಠಲ. ಹಲೋ ಪಂಡರಿನಾಥ ಪಾಂಡುರಂಗ ಮಹಾರಾಜ ಕಿ, ಪಾಂಡುರಂಗ ಮಹಾ ಸಾರ್ವಭೌಮ ಕಿ. ಓಡೋಡಿ ಬಂದಿದ್ದಾರೆ ವೈಕುಂಠಕ್ಕೆ. ತಾರಕಾಸುರನ ಬಾಧೆ, ಆ ವೈಕುಂಠದಿಂದ ಬ್ರಹ್ಮಲೋಕಕ್ಕೆ ಬಂದಿದ್ದಾರೆ. ಬ್ರಹ್ಮ ಏನು ವರ ಕೊಟ್ಟಿದೆಯಪ್ಪ ತಾರಕಾಸುರನಿಗೆ? ಬ್ರಹ್ಮದೇವರು ಹೇಳಿದ, ಅರನು ತನ್ನ ನಿಜ ಸತಿಯನ್ನೊಡನಾಡೆ ಹುಟ್ಟಿದ ಮಗು 7ನೇ ದಿವಸ ಕೊಲ್ಲಬೇಕು. ಹಾಗಾದ್ರೆ ಈಗ ಹರನ ನಿಜವಾದ ಸತಿ ದಾಕ್ಷಾಯಿಣಿ ಸುಟ್ಟೋಗಿದ್ದಾಳೆ. ಈಗ ಅವಳು ಮತ್ತೆ ಬರಬೇಕು ಅಂದ್ರೆ ಆದಿಶಕ್ತಿಯನ್ನೇ ನಾವೆಲ್ಲ ಸ್ಮರಣೆ ಮಾಡಬೇಕು. ಅಮ್ಮ,
ನಿನ್ನ ಅವತಾರ ಇನ್ನೊಂದು ಬಾರಿ ಈ ಜಗತ್ನಲ್ಲಿ ಬರಬೇಕು ಅಂತ ನಡೀರಿ ಅಂತ ಹೇಳಿ ಎಲ್ಲ ಮುಕ್ಕೋಟಿ ದೇವಾನು ದೇವತೆಗಳು ಎಲ್ಲ ದೇವತೆಗಳಿಗೂ ಜನ್ಮಕ್ಕೆ ಕಾರಣೀಭೂತಳಾದಂಥ ಯಾದೇವಿ ಸರ್ವಭೂತೇಶು ಜನ್ಮರೂಪೇಣ ಸಂಸ್ಥಿತ, ಮಾತೃರೂಪೇಣ ಸಂಸ್ಥಿತ, ಶಕ್ತಿರೂಪೇಣ ಸಂಸ್ಥಿತ. ಇಡೀ ಜಗತ್ತಿಗೆ ಮಾತ್ರ ಆದವಳು ಅವಳೇ ಅಲ್ವೇ ತಾಯಿ ಆದಿಶಕ್ತಿ. ತ್ರಿಮೂರ್ತಿಗಳನ್ನೇ ತೊಡೆಯ ಮೇಲೆ ಕೂರಿಸಿ ಎದೆಯ ಹಾಲಂ ಕುಡಿಸಿದವಳು. ಹಾಗಾಗಿ ನಡೆಯಿರಿ ಆ ಜಗನ್ಮಾತೆಯಾದಂಥ ಸರ್ವಮಂಗಳೆಯನ್ನೇ ಸ್ಮರಣೆ ಮಾಡೋಣ ಅಂತ ಹೇಳ್ತಾ ಸ್ಮರಣೆ ಮಾಡ್ತಾ ಇದ್ದಾರೆ. ಮಾಣಿಕ್ಯ ವೀಣಾ ಮುಪನಾಲಯಂತಿ ಮದನದ ಮಂಜುಳವಾ ವಿಲಾಸ ಮಾಣಿಕ್ಯ ವೀಣಾ ಮುಪನಾಲಯಂತಿ ಮದನಸ ಮಂಜುಳವಾ ವಿಲಾಸ ಮಹೇಂದ್ರ ನೀಲದ್ಯುತಿ ಕೋಮಲಾ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ. ಚತುರ್ಭುಜೆ ಚಂದ್ರಕಲಾವತಂತೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಚತುರ್ಭುಜೆ ಚಂದ್ರಕಲಾವತಂತೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ ಜಗದೇಕ ಮಾತಃ ಜಗದೇಕ ಮಾತಃ ಜಗದೇಕ ಮಾತಃ. ಮಾತಾ ಮರಕರ ಶ್ಯಾಮ ಮಾತಂಗಿ ಮಧುಶಾಲಿನಿ ಮಾತಾ ಮರಕರ ಶ್ಯಾಮ ಮಾತಂಗಿ ಮಧುಶಾಲಿನಿ ಪುರ್ಯೋತ್ಕಟಾಕ್ಷಂ ಚ ಕಲ್ಯಾಣಿ ಕದಂಬ ಬನವಾಸಿನಿ. ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಪುರ್ಯೋತ್ಕಟಾಕ್ಷಂ ಚ ಕಲ್ಯಾಣಿ ಕದಂಬ ಬನವಾಸಿನಿ. ಜಯ ಮಾತಂಗ ತನಯೇ ಜಯ ಲೀಲೋತ್ಪಲಭ್ಯುತೆ ಜಯ ಸಂಗೀತ ರಸನೆ ಜಯ ಲೀಲಾ ಪ್ರಿಯೇ ಸುಧಾ ಸಮುದ್ರಾಂತರ ಜನ್ಮಣಿಪಕಂ ರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮಾದ ಕಾಂತಾರ ವಾಸ ಪ್ರಿಯೇ ಸರ್ವಲೋಕ ಪ್ರಿಯೇ ಪಲ್ಲಕ್ಕಿ ವಾದನ ಪ್ರಪ್ರಿಯ ಲೋಲಕಾಲಿತನವತ್ತಕಾಲಂಗಮೂಚ ವಿಶೇಷಾನ್ವಿತೆ ಸಿದ್ಧ ಸನ್ಮಾನಿತೆ ದೇವದೇವೇಶ ದೈತ್ಯೇಶ ಯಕ್ಷೇಶ ಯೋಗೀಶ ವಾಣೀಶ ಯೋಗಿ ಕೋಣೇಶ ವಾಯುರ್ಕೋಟೀರಮಾಣಿ ಸಂಕೃಷ್ಟ ಬಾಲಾದ ಗೋದಾಮ ಲಕ್ಷ್ಮೀ ಗೃಹಿತಾಂಗ ಪದ್ಮಧ್ವಜ ಅದ್ವಯೇ ಮುರುಚಿನವರಪ್ರತಿಧಸ್ಫುಟೇ ಸುಸ್ಥಿತೇ ಶಂಖ ಪದ್ಮಧ್ವಯೋಪಾಶ್ರಿತೆ ಆಶ್ರಿತೆ ದೇವಿ ದುರ್ಗಾವನು ಕ್ಷೇತ್ರ ಪಾಲಯುತೆ ಮತ್ತಮಾತಂಗಭೂಷಾ ವಿಶೇಷಾನ್ವಿತೆ ಅಂಬಾ ಜಗದಂಬಾ. ಆದಿಶಕ್ತಿ ಪ್ರಕಟಳಾಗುತ್ತಾಯಿ. ಸರ್ವಯಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಪೀಠಾತ್ಮಿಕೆ ಸರ್ವತತ್ವಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವವಿದ್ಯಾತ್ಮಿಕೆ ಸರ್ವರೂಪೇ ಜಗನ್ಮಾತೃಕೆ ಹೇ ಜಗನ್ಮಾತೃಕೆ ಪಾಪಿ
ಆದಿಶಕ್ತಿಯನ್ನ ಭಕ್ತಿಯಿಂದ ಸ್ಮರಣೆ ಮಾಡುವಾಗ ಆದಿಶಕ್ತಿ ಸಿಂಹವಾಹಿನಳಾಗಿ ಅಷ್ಟಾದಶ ಭುವನ ಮೋಹಿನಿಯಾಗಿ ಅಷ್ಟಾದಶ ಭುಜವುಂಡವಳಾಗಿ ಸಿಂಹವಾಹನಾಗಿ ಥಟ್ಟನೆ ಪ್ರತ್ಯಕ್ಷಳಾಗಿದ್ದಾಳೆ. ಥಟ್ಟನೆ ಪ್ರತ್ಯಕ್ಷ. ಮಕ್ಕಳೇ ಅಮ್ಮ ಅಮ್ಮ ತಡೆಯೋಕಾಗ್ತಾ ಇಲ್ಲಮ್ಮ. ತಾರಕಾಸುರನ ಬಾಧ ತಡೆಯೋಕಾಗ್ತಾ ಇಲ್ಲ. ನಮ್ಮನ್ನೆಲ್ಲ ಚಿತ್ರ ವಿಚಿತ್ರವಾಗಿ ನಡೆಸ್ಕೊಡ್ತಾ ಇದ್ದಾನಮ್ಮ. ಹೋಮ ಯಜ್ಞಗಳನ್ನ ಹಾಳು ಮಾಡ್ತಾ ಇದ್ದಾನೆ. ಅಮ್ಮ ಕಾಪಾಡು. ಮಕ್ಕಳಾದ ನಾವು ಇನ್ಯಾರನ್ನ ಕೂಗೋಣಮ್ಮ. ನೋಡಿ, ದೇವತೆಗಳು ಕರೆಯೋದು ಅಮ್ಮ ಅಂತಲೇ, ಪ್ರಾಣಿಗಳು ಕೂಡ ಹಾಗೆ ಕರೀತಾವೆ ಅಂಬಾ. ನೋಡಿ, ಫಾರಿನ್ ಹಸು ಮಮ್ಮಿ ಅನ್ನಲ್ಲ, ಫಾರಿನ್ ಹಸು ಕೂಡ ಅಂಬಾ ಅಂತಲೇ ಕರೆಯೋದು. ಅಂಬಾ ಅಂದರೆ ಅಮ್ಮ ಎನ್ನುವ ಪ್ರಾಕೃತ ಭಾಷೆ. ಅಂಬಾ, ಅಂಬೆ, ಅಂಬಾ ಭವಾನಿ. ಯಾವ ಹಸು ಇನ್ನೂ ಅಪ್ಡೇಟ್ ಆಗಿಲ್ಲ ಮಮ್ಮಿ ಮೇ ಅನ್ನಲ್ಲ. ಎಲ್ಲಾ ಹಸುಗಳು ಇವತ್ತಿಗೂ ಅಂಬನ್ನೇ ಕರೀತಾ ಇದ್ದ. ಅಕಾರ ಉಕಾರ ಮಕಾರಗಳ ಸಂಯೋಗ ಓಂಕಾರ. ಓಂಕಾರದ ಮೊದಲನೇ ಅಕ್ಷರ ಆ, ಕಡೆಯ ಅಕ್ಷರ ಮ. ಆ ಮ ಎರಡೂ ಜೋಡಿಸಿ ನಮ್ಮ ಹಿರಿಯರು ಅಮ್ಮ ಅಂತ ಮಾಡಿದ್ರೆ ಇದರ ಅರ್ಥ ಆದಿಯೂ ಇವಳೆ ಅಂತ್ಯವೂ ಇವಳೆ ಅಂತ. 9 ತಿಂಗಳು ನಮ್ಮೆಲ್ಲರಿಗೂ ಕೂಡ ಜನ್ಮವನ್ನ ನೀಡಿ ತನ್ನ ಗರ್ಭದೊಳಗೆ ಹೊತ್ತುಕೊಳ್ಳುವ ತಾಯಿಯೂ ಅವಳೆ. ಕಡೆಗೆ ನಾವೆಲ್ಲ ಸತ್ತಾಗ ನಮ್ಮನ್ನ ಹೆಣ ಅಂತ ತಗೊಂಡೋಗಿ ಸ್ಮಶಾನದಲ್ಲಿ 6 ಅಡಿ 3 ಅಡಿ ಒಳಗೆ ಊತಿಟ್ಟು ಬಿಟ್ಟಾಗ, ಅಪ್ಪ ಯಾರು ಕೈ ಬಿಟ್ರು ನಿನ್ನ ನಾನು ಕೈ ಬಿಡೋದಿಲ್ಲ ಬಾಕಂದ, ನೆಮ್ಮದಿಯಾಗಿ ಮಲಗು ಅಂತ ಹೇಳಿ ತನ್ನ ಗರ್ಭದೊಳಗೆ ನಮ್ಮನ್ನ ಕರಗಿಸಿ ಮಣ್ಣಲ್ಲಿ ಮಣ್ಣಾಗಿ ಮಾಡಿಕೊಳ್ಳೋ ಕಡೆ ತಾಯಿಯೂ ಅವಳೆ. ಹಾಗಾಗಿ ಆದಿಯೂ ಅವಳೆ, ಅಂತ್ಯವೂ ಅವಳೆ. ಹಾಗಾಗಿ ಅಮ್ಮ ಅಂತ ಮಾಡುದು. ಬರೀ ಅಮ್ಮ 2 ಅಕ್ಷರ ಅಲ್ಲ ರೀ, ಇಡೀ ಜಗತ್ತೇ 2 ಅಕ್ಷರ. ಆತ್ಮ ಎಂಬೆರಡು ಅಕ್ಷರ ಭೂಮಿ ಎಂಬೆರಡು ಅಕ್ಷರಕ್ಕೆ ಬಂದು ತಾಯಿ ಎಂಬೆರಡು ಅಕ್ಷರವನ್ನು ಹುಡುಕಿ ಅವಳ ಗರ್ಭ ಎಂಬೆರಡು ಅಕ್ಷರವನ್ನ ಸೇರಿ ಭ್ರೂಣ ಎಂಬೆರಡು ಅಕ್ಷರದಿಂದ ಅಂಡ ಎಂಬೆರಡು ಅಕ್ಷರವು ಪಿಂಡ ಎಂಬೆರಡು ಅಕ್ಷರವಾಗಿ ಆ ಗರ್ಭ ತಾನು ಬೆಳೆದು ಜನ್ಮ ಎಂಬೆರಡು ಅಕ್ಷರದಿಂದ ಬಾಲ್ಯ ಎಂಬೆರಡು ಅಕ್ಷರವನ್ನ ಆಟ ಎಂಬೆರಡು ಅಕ್ಷರವನ್ನಾಡಿ ಪಾಠ ಎಂಬೆರಡು ಅಕ್ಷರವನ್ನ ಕಲಿತು ಪ್ರಾಯ ಎಂಬೆರಡು ಅಕ್ಷರಕ್ಕೆ ಬಂದು ಸತಿ ಎಂಬೆರಡು ಅಕ್ಷರವನ್ನ ಲಗ್ನ ಎಂಬೆರಡು ಅಕ್ಷರ ಮಾಡಿಕೊಂಡು ಸುತ ಎಂಬೆರಡು ಅಕ್ಷರಕ್ಕೆ ಜನ್ಮ ಎಂಬೆರಡು ಅಕ್ಷರವನ್ನು ನೀಡಿ ಕಾಮ ಕ್ರೋಧ ಲೋಭ ಮೋಹ ಮದ ಎಂಬೆರಡು ಅಕ್ಷರಗಳನ್ನು ದಾಂಟಿ ಮುಪ್ಪು ಎಂಬೆರಡು ಅಕ್ಷರಕ್ಕೆ ಬಂದು ಯಮ ಎಂಬೆರಡು ಅಕ್ಷರ ಸಾವು ಎಂಬೆರಡು ಅಕ್ಷರವನ್ನು ಕೊಟ್ಟು ಈ ಯಣ ಎಂಬೆರಡು ಅಕ್ಷರವನ್ನ ಚಟ್ಟ ಎಂಬೆರಡು ಅಕ್ಷರದ ಮೇಲೆ ಮಲಗಿ ಚಿತ ಎಂಬೆರಡು ಅಕ್ಷರದ ಮೇಲೆ ಕೂರಿಸಿ ಬೆಂಕಿ ಎಂಬೆರಡು ಅಕ್ಷರವನ್ನ ಹಾಕಿ ಸುಟ್ಟು ಭಸ್ಮ ಎಂಬೆರಡು ಅಕ್ಷರ ಮಾಡೋಕ್ ಮುಂಚೆ ನಿನ್ನ ಜಿಹ್ವೆ ಎಂಬೆರಡು ಅಕ್ಷರದಿಂದ ಅಮ್ಮ ಎಂಬೆರಡು ಅಕ್ಷರದ ಧ್ಯಾನ ಮಾಡುವಂತ ಶಾಸ್ತ್ರ. ಅಂಬಾ ಎಂಬೆರಡು ಅಕ್ಷರ ಧ್ಯಾನ ಮಾಡು, ಅಮ್ಮಾನು ಅಮ್ಮಾನು. ಹಾಗಾಗಿ ಅಂತ ತಾಯಿ ಬಂದಿದ್ದಾಳೆ. ಹೆದರಬೇಡ್ರಪ್ಪ, ಹೆದರಬೇಡ್ರಿ. ಅಲ್ಲಿ ನೋಡಿ, ಎಲ್ಲಿ ಮಕ್ಕಳಿಲ್ಲದೆ ಹಿಮವಂತ ರಾಜ ಮೇನಾದೇವಿಯಿಂದೊಡಗೂಡಿ ತಪಸ್ಸು ಮಾಡ್ತಾ ಇದ್ದಾನೆ. ಹಿಮವಂತನ ಮನೆಯಲ್ಲಿ ನಾನು ದಾಕ್ಷಾಯಿಣಿಯ ಅಪರಾವತಾರವನ್ನ ಕಳಿಸ್ತೀನಿ. ಆ ಹಿಮವಂತನ ಗರ್ಭದಲ್ಲಿ ಮೇನಾದೇವಿಯ ಗರ್ಭದೊಳಗೆ ನಾನು ಅವತರಿಸಿ ಹಿಮವಂತನ ಮಗಳಾದ ಹೈಮವತಿ ನಾನಾಗಿ ಹಿಮಗಿರಿ ಸುತೆಯಾಗಿ ಮತ್ತೊಂದು ಬಾರಿ ಶಿವನ ಕೈ ಹಿಡಿತೀನಿ. ಯೋಚನೆ ಮಾಡಬೇಡಿ ಅಂತ ಹಿಂದೋಳದಲ್ಲಿ ಆ ತಾಯಿ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಯೋಚನೆ ಮಾಡಬೇಡಿ. ದೇವಿಗಿತ್ತಳ ಭಯ ಸದಯ, ದೇವಿಗಿತ್ತಳ ಭಯ. ರಾಜನ ಮನೆಯೊಳಗೆ ನಾ ಪಾರ್ವತಿಯಾಗಿ ಜನಿಸುವೆನೆಂದು, ಪರ್ವತರಾಜನ ಗುಡಿಯೊಳಗೆ ನಾ ಪಾರ್ವತಿಯಾಗಿ ಜನಿಸುವೆನೆಂದು, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕನಾಯಕಿಯು ನಾನೆನಿಸಿ ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿ ಲೋಕನಾಯಕಿಯು ನಾನೆನಿಸಿ ತಲೆ ಕಾಯ್ದೆ ಕೊರಿವೆ ಜನರ ದೇವಿ ವಿಠಲ ಭಜ. ದೇವಿ ವಿಠಲ ಭಜ.
ಗಮದಲ್ಲಿ ದೇವಿ ಕೃಷ್ಣ ಭಜ ದೇವಿ ಕೃಷ್ಣ ಭಜ ದೇವಿ ಕೃಷ್ಣ ಭಯ ಅಭಯ ಪರ್ವತರಾಜನ ಮನೆಯಲ್ಲಿ ಪಾರ್ವತಿಯಾಗಿ ನಾನು ಅವತಾರ ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ಆ ತಾರಕಾಸುರನ ಸಂಹಾರವನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡಿ ಇಲ್ಲಿ ಬಂದಿದ್ದಾಳೆ. ಮಕ್ಕಳಿಲ್ಲದೆ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಯಾರು? ಪರ್ವತರಾಜ. ಬೆಟ್ಟ ಗುಡ್ಡಗಳಿಗೆಲ್ಲ ಇಡೀ ಪ್ರಪಂಚದಲ್ಲಿ ಎಷ್ಟು ಬೆಡ್ಡ ಗುಡ್ಡ ತೋಪು ಕಣಿವೆ ನೀರು ಹಳ್ಳ ಕೊಳ್ಳ ಇದೆಲ್ಲ ಇದೆಯೋ ಇದಕ್ಕೆಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ HOD ಪರ್ವತರಾಜ, ಹಿಮವಂತ, ಗಿರಿರಾಜ. ಅವರು ಮಕ್ಕಳಿಲ್ಲ, ಮಕ್ಕಳಿದ್ರು ರೀ, ಒಬ್ಬ ಗಂಡು ಮಗ ಇದ್ದ, ಆದ್ರೆ ಹೆಣ್ಣು ಮಕ್ಕಳಿಲ್ಲ ಅಂತ ತಪಸ್ ಮಾಡ್ತಾ ಇದ್ದ. ನೋಡಿ ಎಂಥ ಕಾಲ. ಹೆಣ್ಣಿಲ್ಲ ಅಂತ ತಪಸ್ ಮಾಡ್ತಾ ಇದ್ದಾರೆ. ಇವತ್ತು ಹೆಣ್ಣು ಅಂದ್ರೆ ಬಹಳ ಟೆನ್ಷನ್. ಹೆಣ್ಣು ಅಂದ್ರೆ ಟೆನ್ಷನ್ ಅಲ್ಲ ರೀ, ಪದ ಭಾಗ ಮಾಡಿ ಒಂದು ಹೆಣ್ಣು ಈಸ್ ಈಕ್ವಲ್ ಟು 10 ಸನ್ ಅಂತೂ ಶಾಸ್ತ್ರ. 10 ಗಂಡಿಗೆ ಸಮ ಒಂದು ಹೆಣ್ಣು. ಇವತ್ತು ಬೇಕಾದ್ರೆ ನೀವು ಯಾರನ್ನಾದ್ರೂ ಕೇಳಿ ವಯಸ್ಸಾದವ್ರನ್ನ, ಏನ್ರಿ ಎಷ್ಟು ಜನ ಮಕ್ಕಳು? 3 ಗಂಡು 1 ಹೆಣ್ಣು. ಏನ್ ಮಾಡ್ತಾರೆ? ದೊಡ್ಡವ ಕೆನಡಾದಲ್ಲಿದ್ದಾನೆ ಡಾಕ್ಟ್ರು, ಮಧ್ಯದವ KEB ಇಂಜಿನಿಯರ್, ಅವ ಬೆಳಗಾಮಲ್ಲಿದ್ದಾನ್ರಿ. 3ನೇ ಅವನು ಚೆನ್ನಾಗಿ ಓದಬೇಕು ಅಂತ ಹೇಳಿ ಮೆಡಿಕಲ್ ಮಾಡಿಕೊಂಡು ಈಗ ಕೋಲ್ಕತ್ತಾಗ ಹೋಗ್ಯಾನ ಟ್ರೈನಿಂಗ್ಗೆ. ಹಾಗಾದ್ರೆ ನಿಮ್ಮನ್ನ ನೋಡ್ಕೊಳ್ಳೋರು ಕಡೆಯವಳು ಹೆಣ್ಣು ಮಗಳಿದ್ದಾಳಲ್ಲ, ನಮ್ಮೂರಿಗೆ ಮದುವೆ ಮಾಡಿಕೊಟ್ಟಿನಿ, ಅವಳೇ ಬೆಳಗ್ಗೆ ಸಂಜೆ ಡಬ್ಬಿಗೆ ಹಾಕೊಂಡ್ಬಂದು ಕೊಡ್ತಾಳೆ, ತಿನ್ಕೊಂಡು ಜೀವ ಕಳೀತಾ ಇದ್ದೀನಿ. 3 ಗಂಡು ಹೆತ್ತರೂ ಕೂಡ ಈಗ ತಂದೆ ತಾಯಿನ ಸಾಕ್ತಾ ಇರೋಳು ಹೆಣ್ಣು ಮಗಳೇ. ಹಾಗಾಗಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರೆಯಿತು. ಹೆಣ್ಣು ಹೆಣ್ಣು ಎಂದು ಕಣ್ಣು ಕಾಣದ ಗಾವಿಲರ ಅದೆಂತೆಂಥದ್ದೋ ನಿತನುಡಿಗಳನ್ನಾಡುವರು. ಯೋಚಿಸಿ ನೋಡಲಾಗಿ ದೇವಕಿ ಎಂಬ ಹೆಣ್ಣಿಲ್ಲದಿದ್ದರೆ ಕೃಷ್ಣಾವತಾರ ಆಗ್ತಾ ಇತ್ತೆ, ಕೌಸಲ್ಯ ಗರ್ಭವಿಲ್ಲದಿದ್ದರೆ ರಾಮಾವತಾರವಾಗ್ತಾ ಇತ್ತೆ. ನಿನ್ನನ್ನು ಹೆತ್ತವಳ ಹೆಣ್ಣಲ್ಲವೇ, ಹೊತ್ತಿರುವ ಭೂದೇವಿ ಹೆಣ್ಣಲ್ಲವೇ? ಹೆಣ್ಣೇ ಶ್ರೇಷ್ಠ ಎನ್ನುವಾಗ ಹೆಣ್ಣು ಮಕ್ಕಳಿಗೋಸ್ಕರವಾಗಿ ತಪಸ್ಸು ಮಾಡುವಾಗ ಹರಿಹರ ಕವಿ ತನ್ನ ಮಹಾಪ್ರಬಂಧವಾದಂತಹ ಗಿರಿಜಾ ಕಲ್ಯಾಣ ಅಂತ ಒಂದು ಗ್ರಂಥವನ್ನೇ ಬರೆದಿದ್ದಾರೆ ಹಿರಿಯ ಕವಿಗಳು. ಹರಿಹರ ಆ ಒಂದು ಹಂಪೆಯಲ್ಲಿ ವಿರೂಪಾಕ್ಷನನ್ನೇ ಶಿವನನ್ನಾಗಿ ಮಾಡಿ ಹೇಮಕೂಟದಲ್ಲೇ ಗಿರಿಜಾ ಕಲ್ಯಾಣ ನಡೆದಿದೆ ಅಂತ ಬರೆದಿದ್ದಾನೆ. ಹರಿಹರನ ಗಿರಿಜಾ ಕಲ್ಯಾಣ ಗ್ರಂಥ ತೆಗೆದು ನೋಡಿ ನೀವು. ಷಟ್ಪದಿ ರೂಪದಲ್ಲಿ ಹಳೆಗನ್ನಡದಲ್ಲಿದೆ. ಇದೀಗ ಬಂದಿದ್ದಾಳೆ ಆ ಪದ್ಯದಲ್ಲಿ ಕವಿ. ಅದೇ ಹಿಂದೋಳದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಉತ್ಕಟ ತಪೋನಿಷ್ಠೆಗೆ ಸತ್ಕರುಣ ಮನಾಂತು ನಿನ್ನ ಬಸಿರೊಳ್ ಬರ್ಪೇ. ಆದಿಶಕ್ತಿ ಸಿಂಹವಾಹಿನಿ ಬಂದು ಆಶೀರ್ವಾದ ಮಾಡ್ತಾ ಇದ್ದಾನೆ. ಹರಿಹರ ಕವಿ ಹೇಳ್ತಾ ಇದ್ದಾನೆ ಏನಂತ? ಉತ್ಕಟ ತಪೋನಿಷ್ಠೆಗೆ ಸತ್ಕರುಣ ಮನಾಂತು ನಿನ್ನ ಬಸಿರೊಳ್ ಬರ್ಪೆ. ನಿನ್ನ ತಪಸ್ಸಿನ ನಿಷ್ಠೆಗೆ ನಾನು ಮೆಚ್ಚುತ್ತೀನಿ ಮೇನಾದೇವಿ. ಪರ್ವತರಾಜ, ನಿಮ್ಮ ತಪಸ್ಸಿಗೆ ಮೆಚ್ಚಿ ನಾನೇ ನಿಮ್ಮ ಗರ್ಭದೊಳಗೆ ಬಸಿರೊಳಗೆ ಬರ್ತೀನಿ, ಮಗುವಾಗಿ ಬರ್ತೀನಿ. ಸತ್ಕುಲ ಜಯನುತ ಮೇನೆಯ ಋಕ್ಕಮಲದ ಬೆಳಗಿನೊಳಗೆ ಬೆಳಗಾಗಿರ್ದಳ್. ಹಳಗನ್ನಡದ ಪದ್ಯ. ಗಿರಿಜಾ ಕಲ್ಯಾಣ ಮಹಾಪ್ರಬಂಧ. ಗಿರಿಜಾ ಕಲ್ಯಾಣ ಎನ್ನುವಂತಹ ಷಟ್ಪದಿಯಲ್ಲಿರುವಂತಹ ಕಾವ್ಯ, ಹಳಗನ್ನಡದ ಕಾವ್ಯ. ಆ ಗಿರಿಜಾ ಕಲ್ಯಾಣ ನೋಡಿ ಎಂಥ ಪುಣ್ಯ. ಹರಿಹರ ಕವಿ ಹೇಳ್ತಾನೆ, ಇವತ್ತಿನ ಹಂಪೆಯೇ ಹೇಮಕೂಟ, ವಿರೂಪಾಕ್ಷ ದೇವರೇ ಶಿವ, ಬಂದಂತಹ ಜಗನ್ಮಾತೆಯಾದಂತಹ ತಾಯಿಯೇ ಆ ಪಂಪಾಂಬೆಯೇ ಪಾರ್ವತಿ. ಇವರಿಬ್ಬರ ಕಲ್ಯಾಣ ನಡೆದಿದ್ದು ನಮ್ಮ ಹಂಪೆಯಲ್ಲೇ, ವಿಜಯನಗರದಲ್ಲೇ ಅಂತ ಬರೀದು. ಅದಕ್ಕೆ ಹೇಳ್ತಾರೆ, ರವಿ ಕಾಣದ್ದನ್ನು ಕವಿ ಕಂಡ. ಇನ್ನೂ ಮುಂಚಿತವಾಗಿ ಬಂದು ಹೇಳ್ತಾರೆ, ಕವಿ ಕಾಣದನ್ನು ಕುಡ್ಕ ಕಂಡ ಅಂತ. ಅದು ಬಿಡಿ, ಅದು ಬೇಕಾಗದೆ ಇರೋ ಮಾತು, ನಮ್ಗೆ ಯಾಕೆ ಈಗ? ಹಾಗಾಗಿ ಅವ ಎಲ್ಲ ಕಾಣ್ತಾನವ ಎಲ್ಲ ಕಾಣ್ತಾನೆ. ಹಾಗಾಗಿ ಹೇಳ್ತಾ ಇದ್ದಾಳೆ, ನಿಮ್ಮ ಬಸಿರಿನೊಳಗೆ ನಾನು ಜನ್ಮ ತಳೆದು ಬರ್ತೀನಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿ, ಹೃತ್ಕಮಲದ ಬೆಳಗಿನೊಳಗೆ ಬೆಳಗಾಗಿರ್ದಳ್. ನಿಜ ತಪಸ್ಸನ್ನ ಮೆಚ್ಚಿದಂತ ತಾಯಿ ತಾನು ಬಂದವಳೆ, ಗರ್ಭ ಸೇರಿದ್ದಾಳೆ, ಕಾಲವದ ಕಳೆಯುತ್ತಾ ಇದೆ. ಆ ಗರ್ಭವತಿಯಾದಂತಹ ಮೇನಾದೇವಿ ಒಳ್ಳೊಳ್ಳೆ ಹಿತವಚನಗಳನ್ನೇ ಕೇಳ್ತಾ ಇದ್ದಾಳಂತೆ. ಕಾಲ ಕಳೆಯುತ್ತಾ ಇದೆ. ಯಾವ ರೀತಿಯಾಗಿ? ದಿನ 1, 2, 3, 4 ತರದೊಳಗೆ ಕಳೆಯುತ್ತಾಗ ಕಾಲ. ದಿನ
ದಿನ 1 2 3 4 4 3 2 1 1 2 3 4 ದರದೊಳಗೆ ಕಳೆಗಿದ್ದಾಗ ಕಾಲ 1 2 3 4 ರಲ್ಲಿ ಕಳೆಗಿದ್ದಾಗ ನವ ಮಾಸ ಕಾಲ 1 2 3 4 ರಲ್ಲಿ ಕಳೆಗಿದ್ದಾಗ ನವ ಮಾಸ ನಾರಾಯಣ ನಾರಾಯಣ ಸಂಬ ಸದಾಶಿವ ಸಂಬ ಸದಾಶಿವ ಸಂಬ ಸದಾಶಿವ ಸಂಬ ಸದಾಶಿವ ಶಂಭೋ ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ ಶಂಭೋ ಶಂಕರ ಹರ ಹರ ಶಂಕರ ಶಂಭೋ. ನವಮಾಸಗಳು ತುಂಬಿ ದಶತಾರೆಯ ಸುಯೋಗದಲ್ಲಿ ಸುಲಗ್ನ ಶುಭ ಮುಹೂರ್ತದಲ್ಲಿ ತಾಯಿ ಗರ್ಭವೇದನೆಯಲ್ಲಿ ನರಳಾಡುವಾಗ ಆ ಗರ್ಭವೇದನೆಯಲ್ಲಿ ನರಳಾಡುವಾಗ ಭಕ್ತ ಪ್ರಿಯೆಯಾದ ಗಿರಿಜಾಮಾತೆಯು ಹೊರಬರುತ್ತಿರುವಾಗ ಲಕ್ಷ್ಮಿ ಪಕ್ಕದಲ್ಲಿದ್ದಾಳೆ, ಅನಸೂಯೆ ನಿಂತಿದ್ದಾಳೆ, ಸಪ್ತ ಮಾತೃಕೆಯರು ವಿನೀತೆಯರಾಗಿ ಕಾಯ್ತಾ ಇದ್ದಾರೆ. ರೋಹಿಣಿ ತಂಪನ್ನು ತಂದಿದ್ದಾಳೆ, ಕಾಂತಿ ಹೆಚ್ಚಿದೆ, ನಾಭಿ ಕಮಲವು ಕದಲಿತು, ಜೀವಹಂಸಿ ಬೆದರಿತು, ಬಂದು ಕುಚಚಕ್ರ ನಡುಗುತ್ತಿತ್ತು. ಮೇನೆಯ ಗರ್ಭದಿಂದ ಶಿಶು ಹೊರಬರುವಾಗ, ಪಾರ್ವತಿಯು ಮೇನೆಯ ಗರ್ಭದಿಂದ ಹೊರಬರುತ್ತಿರುವಾಗ ರತಿದೇವಿ ಘೋಷಿಸುತ್ತಿದ್ದಾಳೆ, ಅರುಂಧತಿ ಅಸ್ತ ನೀಡಿದ್ದಾಳೆ, ಸಾವಿತ್ರಿ ಆನಂದದಿಂದ ನಗುತ್ತಾ ಇದ್ದಾಳೆ, ಸರಸ್ವತಿ ಹಾಡ್ತಾ ಇದ್ದಾಳೆ, ಶಚೀದೇವಿ ನಲಿಯುತ್ತಾ ಇದ್ದಾಳೆ. ಪಾರ್ವತಿಯು ಭುವಿಯಲ್ಲಿ ಅವತರಿಸಿದಾಗ ಚಂದ್ರನಿಗೆ ಕಳೆಗೇರಿತು, ಬೆಳದಿಂಗಳು ಹರಡಿತು, ಕಾಮನಿಗೆ ಪ್ರಜಬಲ ಹೆಚ್ಚಿತು, ಪರಶಿವನ ಎಡಭಾಗ ರೋಮಾಂಚನವಾಯಿತು. ಗೌರಿಯು ಅವತರಿಸುತ್ತಿದ್ದರಿಂದ ಮದನನ ಕಬ್ಬಿನ ಬಿಲ್ಲಿಗೆ ಮದವೇರಿತು, ವಸಂತನ ಸರ್ವಭಾಗ್ಯ ಸಂಪತ್ತು ದಳವೇರಿತು, ಲೋಕದ ನಯನೋತ್ಪತ್ತ ರಾಜ ವಿಕಾಸವಾಯಿತು. ಹರ್ಷಗೊಂಡ ನೇನೆ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ. ನೋಡಿ, ಕಾವ್ಯದಲ್ಲಿ ಇಷ್ಟೆಲ್ಲ ವರ್ಣನೆ ಇದೆ. ಶಚೀದೇವಿ ಕುಣಿದಿದ್ದಾಳೆ ಪಾರ್ವತಿ ಅವತಾರ, ಯಾಕಂದ್ರೆ ಇಂದ್ರ ಪದವಿ ಮತ್ತೆ ತನ್ನ ಗಂಡನಿಗೆ ಸಿಗ್ತದಲ್ರಿ. ಚಂದ್ರ ತಂಪೆರೆದಿದ್ದಾನೆ, ರೋಹಿಣಿ ದೇವಿ ಕಾಯ್ತಾ ಇದ್ದಾಳೆ, ಸಾವಿತ್ರಿ ದೇವಿ ಕೈ ಕೊಟ್ಟು ಆ ಮಗುವನ್ನ ಗರ್ಭದಿಂದ ಈಚೆಗೆ ಎಳೆಯುತ್ತಾ ಇದ್ದಾಳೆ. ನೋಡಿ, ಬಂಧು ಕುಚ ಚಕ್ರ ನಡುಗುತ್ತಿದೆ, ತಾಯಿಯಾದ ಮೇನೆಯ ಎದೆಯಲ್ಲಿ ಹಾಲು ಚಿಮ್ಮಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಚಂದ್ರನಿಗೆ ಕಳೆಯೇರಿತು, ಬೆಳದಿಂಗಳು ಹರಡಿತು, ಕಾಮನಿಗೆ ಭುಜಬಲ ಹೆಚ್ಚಿತು, ಪರಶಿವನ ಎಡಭಾಗ ರೋಮಾಂಚನವಾಯಿತು. ತಪಸ್ ಮಾಡ್ತಾ ಕೂತಿದ್ದಾನಲ್ಲ, ಏನೋ ಒಂದು ರೋಮಾಂಚನ. ಯಾಕಂದ್ರೆ ದೊಡ್ಡವರು ಇದನ್ನೇ ಕುಮಾರವ್ಯಾಸ ಭಾರತದಲ್ಲಿ ಕಣ್ಣರಿಯೋದಿರ್ದೊಡಂ ಕರುಳರಿಯದೆ, ಕಣ್ಣು ಗೊತ್ತಾಗದೆ ಇರೋ ಎಷ್ಟೋ ವಿಚಾರ ಕರುಳು ಗೊತ್ತಾಗ್ತದೆ. ಕಣ್ಣರಿಯೋದಿರ್ದೊಡಂ ಕರುಳರಿಯದೆ. ಹಾಗಾಗಿ ಆ ಪಾರ್ವತಿ ದೇವಿ ಅವತಾರವಾಗಿದೆ. ಅವರ ನಾಮಕರಣವೂ ಆಗ್ತಾ ಇದೆ. ಮಗು ಹುಟ್ಟಿದ 10 ದಿವಸದ ಸೂತಕ ಕಳೆದು 11ನೇ ದಿವಸದಲ್ಲಿ ಆನಂದವಾಗಿ ಮಲಗಿದೆ ಆ ಬಂಗಾರದ ತೊಟ್ಟಿಲೊಳಗೆ. ಏನು ಗುಂಗುರು ಕೂದಲು, ಪುಟ್ಟ ಪುಟ್ಟ ಕಣ್ಣುಗಳು, ಪುಟ್ಟ ಪುಟ್ಟ ಕೈಕಾಲುಗಳು, ಬೆರಳುಗಳು, ನಗುವಿನ ಮದಸ್ಮತದ ಆದಂತಹ ಬದಲ. ಯಾರು ನೋಡಿದ್ರು ಆ ತಾಯಿ ಏನು ನಗುತ್ತಾನೆ ಮಲಗಿದ್ದಾರೆ. ಹೇಳ್ತಾ ಇದ್ದಾರೆ, ಯಾರು ಹೆಸರಿಟ್ಟವರು? ಭೃಗು ಮಹರ್ಷಿಗಳು, ಸಪ್ತ ಋಷಿಗಳು ಬಂದು ಹೆಸರಿಡ್ತಾ ಇದ್ದಾರೆ. ಪರ್ವತರಾಜ, ಇವಳಿಗೆ ಇನ್ನೇನು ಹೆಸರು ಬೇಡ. ಮತ್ತೆ ಪರ್ವತರಾಜನ ಮಗಳಾದ್ದರಿಂದ ಪಾರ್ವತಿ ಪಾರ್ವತಿ, ಗಿರಿರಾಜನ ಮಗಳಾದ್ದರಿಂದ ಗಿರಿಜ, ಹಿಮವಂತನ ಮಗಳಾದ್ದರಿಂದ ಹೈಮವತಿ. ನಿನಗೆ ಇನ್ನೂ ಒಂದು ಹೆಸರಿದೆ, ಶೈಲರಾಜ. ಹಾಗಾಗಿ ಶೈಲಜ. ನೋಡಿ, ಹುಟ್ಟಿದಾಗ ತಾಯಿಗೆ 4 ಹೆಸರು: ಪಾರ್ವತಿ, ಗಿರಿಜಾ, ಹೈಮವತಿ, ಶೈಲಜ. ಆಮೇಲೆ ಅಮ್ಮನಿಗೆ 106 ಹೆಸರು ಬಂತು: ರಕ್ತೇಶ್ವರಿ, ಕಾಠೇರಿ, ಸರ್ವಜಗನ್ಯಾಮಕ ಸೂತ್ರಧಾರಿಣಿ, ಕಾಮವರ್ಧಿನಿ, ಕರಹರ ಪ್ರಿಯ, ರಸಿಕರಂಜಿನಿ, ಕರ್ಣರಂಜಿನಿ, ಶ್ರೀರಂಜಿನಿ, ಶಿವರಂಜಿನಿ, ಭೋಗರಂಜಿನಿ. ಆ ತಾಯಿಗೆ 1 2 ಸಿಂಧು ಭೈರವಿ, ಸಿಂಧು ಭೈರವಿ, ಕರಹರ ಪ್ರಿಯ. 106 ಹೆಸರು ಬಂತ ಅಮ್ಮನಿಗೆ, 106 ಹೆಸರು ಬಂತು. ಗೌರವರ್ಣದವಳ, ಆದ್ದರಿಂದ ಗೌರಿ. ನೋಡಿ, ಗೌರ ಅಂದ್ರೆ ಹಸಿರು ಅಂತ. ಬೆಟ್ಟ ಗುಡ್ಡಗಳಿಗೆ ಅರಸನಾದ ಮೇಲೆ ಅವ ಹಸಿರು ಬಣ್ಣದವ ಪರ್ವತರಾಜ. ಪರ್ವತರಾಜನ ಮಗಳಾದ್ರಿಂದ ಹಸಿರು ಬಣ್ಣದವಳೇ ಹುಟ್ಟಿದ್ದಾಳೆ. ಇವತ್ತಿಗೂ ಎಷ್ಟೋ ಹಳೆಯ ಚಿತ್ರಕಲಾವಿದರು ಪಾರ್ವತಿಯ ಮುಖಕ್ಕೆ ಹಸಿರು ಬಣ್ಣವನ್ನೇ ಹಾಕಿರ್ತಾರೆ. ಅದರ ಅರ್ಥ ತಾಯಿ ಗೌರವರ್ಣದವಳು, ಗೌರಿ ಮನೋಹರಿ. ಗೌರಿ ಮನೋಹರಿ ಗೆಲ್ಲವೇ ಜನಿಸಿದಳವಳು ಪರಶಿವಗಾಗಿ, ಜನಿಸಿದಳವಳು ಪರಶಿವನಿಗಾಗಿ. ಕಳೆದಳು ಕಾಲ
ಅವತರಿಸಿದಳು ಪಾರ್ವತಿಯಾಗೆ ಅವತರಿಸಿದಳು ದಕ್ಷ ರಾಜಕುಮಾರಿ ದಾಕ್ಷಾಯಿಣಿಯು ದಕ್ಷ ರಾಜಕುಮಾರಿ ದಾಕ್ಷಾಯಿಣಿಯು ಪರ್ವತರಾಜನ ಮಗಳು ಪಾರ್ವತಿಯಾಗಿ ಅವತಾರವನ್ನು ಧರಿಸಿದ್ದಾಳೆ ಪಾರ್ವತಿಯಾಗಿಯೇ ಹಾಗಾಗಿ ಆ ಹೆಣ್ಣು ಮಗಳಿಗೆ ಪಾರ್ವತಿ ಎಂಬ ಹೆಸರಾಯಿತು ಆಮೇಲೆ ಅಮ್ಮನಿಗೆ ನೂರಾರು ಹೆಸರು ಯಾಕೆ ಮಕ್ಕಳಿಗೆ ಹುಟ್ಟಿದಾಗ ದೇವರ ಹೆಸರು ಇಡ್ತಾ ಇದ್ರು ನಮ್ಮ ಹಿರಿಯರು ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ ಕಾರಣ ಅದಕ್ಕೂ ಒಂದು ಕಾರಣ ಇದೆ ಆ ಕಾರಣ ಏಂತ ಇಡ್ತಾ ಇದ್ರು ಅಂದ್ರೆ ಕಡೆ ಕಾಲದಲ್ಲಿ ದೇವರನ್ನು ಕರೆಯೋಕಾಗದೆ ಹೋದ್ರೆ ಮಕ್ಕಳನ್ನಾದ್ರೂ ಕೂಗಿದಾಗ ದೇವರ ಹೆಸರು ನೆನಪಾಗ್ಲಿ ನೋಡಿ ಅಜಮಿಳನಿಗೆ ಇಬ್ರು ಗಂಡು ಮಕ್ಕಳು ದೇವರಿಲ್ಲ ಅಂತ ಇದ್ದವನು ಮಕ್ಕಳಿಗೆ ಹೆಸರಿಟ್ಟ ಏನಂತ ಒಬ್ಬ ಮಗನಿಗೆ ನರ ಇನ್ನೊಬ್ಬ ಸತ್ರೆ ಹೆಣ ಅಂತ ಕೂಗ್ತೀವಲ್ಲ ಎಣ ಅಂತಲೇ ಇಟ್ಟ ನರ ಎಣ ಅಂತ್ಯಕಾಲದಲ್ಲಿ ಯಮಭಟರು ಬಂದು ಕತ್ತಿಗೆ ಪಾಶ ಕಿಡ್ಕೊಂಡೆ ಹೋಗುವಾಗ ಕಡೆಗಾಲದಲ್ಲಿ ಕೂಗ್ದ ನರ ಎಣ ನರ ಎಣ ನರ ನಾರಾಯಣ 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 ದೇವರೇ ಇಲ್ಲ ಅಂದವನು ಒಂದು ಸಾರಿ ನಾರಾಯಣ ಅಂದಾಗ ಆ ಭಗವಂತ ಓಡ್ ಬಂದಂತೆ ಗರುಡ ಗಮನನಾಗಿ ದಾಸರೇ ಹೇಳ್ತಾರೆ ಹೆಂಡತಿಗೂ ಒಂದು ಮಾತು ಹೇಳದೆ ಬಂದಂತೆ ಬೀಳ್ತಾ ಇರೋ ತನ್ನ ಆ ಉತ್ತರೀಯದ ಸೆರಗನ್ನ ಎತ್ತಿ ತನ್ನ ಸೊಂಟಕ್ಕೆ ಕಟ್ಟಿಕೊಳ್ಳದೆ ಆತುರದಿಂದ ಓಡಿ ಬಂದೆಯಲ್ಲೋ ಓಡ್ ಬಂದ ಯಮದೂತರನ್ನ ದೂರಕ್ಕೆ ತಳ್ಳಿ ಆ ಅಜಮಿಳನನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ವೈಕುಂಠಕ್ಕೆ ಬಂದ ಎಲ್ಲಿತ್ತು ವೈಕುಂಠ ಎಲ್ಲಿದ್ದ ಅಜಮಿಳ ಕೊಟ್ಟಾತನೇ ಬಲ್ಲ ಪುರಂದರ ವಿಠಲ ಹಾಗೆ ಭಗವಂತನನ್ನ ನೆನೆಯಬೇಕು ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನ ಬಾರದೆ ಮಗದೆ ಕೃಷ್ಣ ಎನ್ನ ಬಾರದೆ ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ ಕೃಷ್ಣ ಎನ್ನ ಬಾರದೆ ಮನರ ಕೃಷ್ಣ ಎನ್ನ ಬಾರದೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನ ಬಾರದೆ ಮನಗೆದ್ದು ಮೈ ಮುರಿದು ಏಳುತ್ತನು ಕೃಷ್ಣ ಎನ್ನ ಬಾರದೆ ಮನಗೆದ್ದು ಮೈ ಮುರಿದು ಏಳುವಾಗೊಮ್ಮ ಕೃಷ್ಣ ಎನ್ನ ಬಾರದೆ ನಿತ್ಯ ಸುಳಿದಾಡುತ್ತ ಮನೆಯೊಳಗಾದರು ನಿತ್ಯ ಸುಳಿದಾಡುತ್ತ ಮನೆಯೊಳಗಾದರು ಕೃಷ್ಣ ಎನ್ನ ಬಾರದೆ ಸ್ನಾನಪಾನ ಜಪ ತಪ ಮಾಡುತ್ತವೊಮ್ಮೆ ಸ್ನಾನಪಾನ ಜಪ ತಪ ಮಾಡುತ್ತವೊಮ್ಮೆ ಕೃಷ್ಣ ಎನ್ನ ಬಾರದೆ ಶಾಲ್ಯಾನ್ನ ಷಡ್ರಸ ತಿಂದು ತೃಪ್ತನಾಗಿರುವಾಗ ಕೃಷ್ಣಾರ್ಪಣ ಕೃಷ್ಣ ಎನ್ನ ಬಾರದೆ ಎನ್ನ ಬಾರದೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನ ಬಾರದೆ ಮನವ ಕೃಷ್ಣ ಎನ್ನ ಬಾರದೆ ಮನವ ಕೃಷ್ಣ ಎನ್ನ ಬಾರದೆ ಮನವ ಕಂದನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣ ಎನ್ನ ಬಾರದೆ ಬಹು ಚಂದುಳ್ಳ ಹಾಸಿಗೆಯ ಮೇಲೆ ಕುಳಿತೊಮ್ಮೆ ಕೃಷ್ಣ ಎನ್ನ ಬಾರದೆ
ನಿಗದಾಲೋಚನೆ ರೋಗೋಪದ್ರವ ಲೋಭ್ಮೆ ಕೃಷ್ಣ ಎನ್ನಬಾರದೆ. ಒಳ್ಳೆ ಭೋಗ ಪಡೆದು ಅನುರಾಗದಿಂದ ಇರುವಾಗ ಒಮ್ಮೆ ಕೃಷ್ಣ ಎನ್ನಬಾರದು. ಸದಾ ಗರುಡ ವಾಹನ ಸಿರಿ ಪುರಂದರ ವಿಠಲನ್ನೇ ಕೃಷ್ಣ ಎನ್ನಬಾರದೆ. ಕುಂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಆಡುವಾಗ ನೋಡುವಾಗ ಮಾಡುವಾಗ ಉಂಬಾಗ ತಿಂಬಾಗ ನಡೆವಾಗ ಬಾಗುವಾಗ ಸಾಗುವಾಗ ತೇಗುವಾಗ ಕೂದಾಗ ನಿಂತಾಗ ಕಡಿಸುವಾಗ ಯಾವಾಗಲೂ ಕೃಷ್ಣ ಅನ್ಬೇಕು, ಕೃಷ್ಣ ಅನ್ಬೇಕಂತ. ಹಾಗಾಗಿ ಇಲ್ಲಿ ಆ ಭಗವಂತನ ಗುಣಕಥನ ಆಗಲಿ ಅಂತಲೇ ಮಕ್ಕಳ ಹೆಸರಿಡೋರು, ಮಕ್ಕಳಿಗೆ ದೇವರ ಹೆಸರಿಡೋರು. ಈಗೆಲ್ಲ ಹೊಸ ಹೆಸರು ನಾಯಿನರಿಗಿಡ ಹೆಸರೆಲ್ಲ ಮಕ್ಕಳಿಗೆ ಇಡ್ತಾವ್ರೆ. ಟಿಂಕಿ ಪಿಂಕಿ ಚಿಂಕಿ ಪಿಂಯ ಕೊಯ್ಯ, ಅದಕ್ಕೊಂದು ಅರ್ಥವೂ ಇಲ್ಲ, ಏನೂ ಇಲ್ಲ. ಮೊನ್ನೆ ಎಲ್ಲೋ ಕಥೆಗೆ ಹೋಗಿದ್ದೆ, ದಾಸರ ಬಾಳ ಕಥೆ ಚೆನ್ನಾಗಿ ಮಾಡಿದ್ರಿ, ಬನ್ನಿ ಒಂದು ಲೋಟ ಕಾಫಿ ಕುಡ್ಕೊಂಡ್ ಬರ್ರಿ ಅಂತ ಮನೆ ಯಜಮಾನ್ರು ಮನೆ ಒಳಗಡೆ ಕರ್ಕೊಂಡೋದು. ಮನೆ ಯಜಮಾನ್ರು ಕೂಗ್ತಾರೆ, ಜಾನಿ ಜಾನಿ ಜಾನಿ. ನಾನು ಒಂದ್ಸರಿ ಸೋಫಾ ಸೆಟ್ ಕೆಳಗಡೆ ತಲೆ ಹಾಕಿದೆ. ಏನ್ ಹುಡುಕ್ತಾ ಇದ್ದೀರಿ ದಾಸರೇ? ಅದೇ ಜಾನಿ ಅಂದ್ರಲ್ಲ ನಿಮ್ಮ ಮನೆ ನಾಯಲ್ಲೇ ಎಲ್ಲಾದ್ರೂ ಉಂಟೆ. ಜಾನಿ ಅಂದ್ರೆ ನನ್ನ ಮಗನ ಹೆಸರು ಜಾನಕಿ ರಾಮ ಅಂತ, ಅಷ್ಟುದ್ದ ಯಾರು ಕೂಗೋರು ಅಂತ ಹೇಳಿ ತುಂಡ ಮಾಡ್ಕೊಂಡಿದೀವಿ. ಜಾನಿ ಜಾನಕಿ ರಾಮ ಹೋಗಿ ಜಾನಿ ಆದ, ನಾರಾಯಣ ಹೋಗಿ ನಾಣಿ ಆದ, ಕೃಷ್ಣ ಹೋಗಿ ಕಿಟ್ಟು ಆದ, ವಿಠಲ ಹೋಗಿ ವಿಠು ಆದ. ನೋಡಿ, ನೀವು 18 ಪುರಾಣ ತೆಗೆದು ನೋಡಿ, ವಿಠಲ ಅನ್ನೋ ಹೆಸರು ಯಾವ ಪುರಾಣದಲ್ಲೂ ಇಲ್ಲ. ವಿಷ್ಣು ಸಹಸ್ರನಾಮ ತೆಗೆದು ನೋಡಿ, ವಿಠಲ ಅನ್ನೋ ಹೆಸರು ವಿಷ್ಣು ಸಹಸ್ರನಾಮದಲ್ಲೂ ಇಲ್ಲ. ಹಾಗಾದ್ರೆ ಈ ವಿಠಲ ಅನ್ನೋ ಹೆಸರು ಎಲ್ಲಿಂದ ಬಂತು? ಕನ್ನಡ ನಾಡಿನವರು ಭಗವಂತನಿಗೆ ಪ್ರೀತಿಯಿಂದ ಕರೆದ ಅಡ್ಡೆ ಹೆಸರು ವಿಠಲ. ಇವತ್ತಿನ ಚಂದ್ರಭಾಗ ನದಿ ತೀರ ಪಂಢರಾಪುರ ಅಂದು ವಿಜಯನಗರ ಸಂಸ್ಥಾನಕ್ಕೆ ಸೇರಿದ್ದ ಕನ್ನಡದ ನಾಡು. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬುವ ಬಲು ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಢರಿ ಭಜನೆಯ ವ್ಯಾಪಾರ. 3 ಜನ ಬ್ರಹ್ಮರು. ಮೊದಲನೇ ಬ್ರಹ್ಮ ವೇದ ಬ್ರಹ್ಮ. ಯಾರು? ಅವನೇ ಮಹಾನುಭಾವನಾದಂಥ ತಿರುಪತಿಯ ತಿಮ್ಮಪ್ಪ, 24x7 ವೇದ ಪಾರಾಯಣ. ಎರಡನೇವನೇ ನಾದ ಬ್ರಹ್ಮ, ಪಂಢರಾಪುರದ ಪಾಂಡುರಂಗ. ಇಡೀ ಜಗತ್ತಿನಲ್ಲಿ ಏನಾದ್ರೂ ಭಗವಂತನ ಪಾದ ಸ್ಪರ್ಶ ಮಾಡ್ಲಿಕ್ಕೆ ಗರ್ಭಗುಡಿ ಒಳಗೆ ಸಾಮಾನ್ಯ ಭಕ್ತರನ್ನು ಬಿಡ್ತಾರೆ ಅಂದ್ರೆ ಅದು ನನ್ನಪ್ಪ ನಾದಪ್ರಿಯನಾದ ಪಂಡರೀನಾಥ ನನಗೊಬ್ಬನಿಗೆ. ಇನ್ನು 3ನೇವನೇ ಅನ್ನ ಬ್ರಹ್ಮ ಉಡುಪಿ ಕೃಷ್ಣ. ಅನ್ನ ಅಂದ್ರೆ ತಿನ್ನೋದಲ್ಲ, ತಪ್ಪು ತಿಳಿಬಾರ್ದು. ವಿಷ್ಣು ಸಹಸ್ರನಾಮ ಹೇಳ್ತದೆ, ಅನ್ನಂ ಅನ್ನಾದ ಏವಚ, ಅನ್ನ ಅಂದ್ರೆ ಜ್ಞಾನ ಅಂತ. ತಿರುಪತಿ ತಿಮ್ಮಪ್ಪನ ವೇದ, ಪಂಡರೀನಾಥನ ನಾದ, ಉಡುಪಿ ಕೃಷ್ಣನ ಗೀತೆ ಎನ್ನುವ ಸ್ವಾದ, ಈ 3 ಮೆಲುಕ ಹಾಕಿದ್ರೆ ಜೀವನ ಪರಮ ಸ್ವಾದ ಅಂತ. ಹಾಗಾಗಿ ಕೃಷ್ಣನಿಗೆ ಕಿಟ್ಟು ಅಂತ ಕರೆದವರು, ಪಂಡರೀನಾಥನಿಗೆ ವಿಷ್ಣುವಿಗೆ ವಿಠು ಅಂತ ಅಡ್ಡೆ ಹೆಸರಿಟ್ಟರು ಕನ್ನಡ ನಾಡಿನವರು. ಎಲ್ಲಿ ಪ್ರೀತಿ ಜಾಸ್ತಿ ಆಗ್ತದೆ ಅಲ್ಲಿ ಅಡ್ಡೆ ಹೆಸರು ಜಾಸ್ತಿ ಆಗ್ತದೆ. ಮಧುಸೂದನ್ ಅಂತ ನನ್ನ ಹೆಸರು ಇದ್ರು ಪ್ರೀತಿ ಜಾಸ್ತಿ ಬಂದಾಗ ದಾಸರೇ ಅಂತಲೂ ಕರೀತಾರೆ ಕೆಲವರು, ದಾಸರೇ ಅಂತಲೂ ಕರೀತಾರೆ, ಜಿ ಅಂತಲೂ ಕರೀತಾರೆ. ಕೆಲವು ಅಡ್ಡೆ ಹೆಸರುಗಳು ಉಟ್ಕೊಳ್ತದೆ. ಮಂಡಿದವರೇ ಅಂತಲೂ ಕೆಲವರು ಹೇಳ್ತಾರೆ, ಕೂಗದಾಗ ತಿರುಗಲಿಲ್ಲ ಅಂದ್ರೆ. ಹಾಗಾಗಿ ವಿಠಲನನ್ನ ವಿಠು, ವಿಠಲ್, ವಿಠೋಬಾ, ವಿಠಲ, ವಿಠಲ, ಪಂಡರಿರೇಯ ಅಂತ ಕರೆ. ಹಾಗಾಗಿ ಅಂತಹ ಮಕ್ಕಳಿಗೆ ಅಡ್ಡೆ ಹೆಸರು ಕರೆಯೋದು ಹೆಚ್ಚಾಗಿದೆ ಇವತ್ತಿನ ಕಾಲದಲ್ಲಿ. ಹಾಗಾಗಿ ಇಲ್ಲಿ ಮಗುವಿಗೆ ಗೌರಿ ಎಂಬ ನಾಮಕರಣವನ್ನು ಮಾಡಿರುವಾಗ, ಗೌರಿ ಹುಟ್ಟಿರೋದೇ ಮಹಾನುಭಾವಳಾದಂತಹ ಗೌರಿ ಭಗವಂತನನ್ನ ಒಲಿಸ್ಕೊಳ್ಳಿಕ್ಕೆ. ಬೆಳೆದ ಪ್ರಾಪ್ತ ವಯಸ್ಸಿಗೆ ಬಂದಾಗ, ಪ್ರಾಯಕ್ಕೆ ಬಂದಾಗ ನಾರದರು ಬರ್ತಾ ಇದ್ದಾರಂತೆ. ಪರ್ವತರಾಜ, ಕಳುಹಿಸು ನಿನ್ನ ಮಗಳನ್ನ. ಹೋಗಮ್ಮ ಪರ್ವತರಾಜ, ಪರ್ವತರಾಜನ ಮನೆಯಲ್ಲಿ ಹುಟ್ಟಿರುವ ನೀನು ಸಾಕ್ಷಾತ್ ಆದಿಶಕ್ತಿ, ಆದಿಶಕ್ತಿ ಅಪರಾವತಾರಿಣಿ. ದಕ್ಷಯಾಗದಲ್ಲಿ ಸುಟ್ಟು ಭಸ್ಮಳಾದಂತಹ ದಾಕ್ಷಾಯಿಣಿ. ಹೋಗು, ನಿನ್ನ ಗಂಡನಾದಂತಹ ಪರಶಿವ ಕೈಲಾಸದಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಾ ಇದ್ದಾನೆ ಹೇಮಗಿರಿಯಲ್ಲಿ. ನೀನು ಹೋಗಿ ಅವನ ಮುಂದೆ ನೀನು ಕೂಡ ತಪಸ್ಸು ಮಾಡು. ಎಲ್ಲಿ ತನಕ? ಶಿವ ಕಣ್ಣು ಬಿಟ್ಟು ನಿನ್ನ ಕೈ ಹಿಡಿಯೋ ತನಕ ತಪಸ್ಸಿಂದ ಮೇಲೆ ಕೆಳಬೇಡ, ನಡಿ ಅಂತ ಹೇಳುವಾಗ ಆ ಶಿವನನ್ನ ಕುರಿತು ರೇವತಿಯಲ್ಲಿ ತಪ ಮಾಡ್ತಾ ಇದ್ದಾಳೆ ಪಾರ್ವತಿ ದೇವಿ, ಬೆಳೆದು ಪ್ರಾಯಕ್ಕೆ ಬಂದ ಪಾರ್ವತಿ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಗಂಗಾಧರ ಶಂಕರ ಕರುಣಾಕರ, ಮಮ ಭವ ಸಾಗರ ತಾರಕ. ಭೋ ಶಂಭೋ
स्वयंभो शंभो शिव शंभो स्वयंभो निर्गुण परब्रह्म स्वरूप आगम आगम भूत प्रपंच रहित शंभो शंकरा शंभो 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 पद ब्रह्म स्वरूपा गम आगम भूत प्रपंच रहित निज गुण निहित नितांत अनंता निज गुण निहित नितांत अनंता आनंद अतिशय अक्षय लिंग आनंद अतिशय अक्षय लिंग शंभो शिव शंभो स्वयंभो शंभो शिव शंभो स्वयंभो दिन 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 किट किट दो तुम किट तन कर किट किट दो दिन 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 किट किट दो तुम किट तन कर किट किट दो मदंग मुनिवल वंदित गीशा सर्व दिगंबर में स्थितरेश नित्य निरंतर नित्य निरंजन ईशा सर्वेश गौरीश सर्वेश गौरीश शंभो शिव शंभो स्वयंभो शंभो शिव शंभो स्वयंभो 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 गंगाधर काल भैरव नित्य निरंजन नित्य निरंजन काल भैरवं भजे काल भैरवं भजे निधनं त्रिगुणाकारं चक्रियायुधं त्रिजन्म पाप संहारा एकतीर्थं समर्पणम् ओ शिव हर शिव हर शिव हर शिव शिव शंकर लोकवयो जग जग जगा शंकर शंभो शंकर पार्वती शिव शिव शंकर हर हर शंकर हर शंकर शंभो शंकर शिव शिव शंकर हर शंकर शंभो शंकर शिव शिव शंकर हर शंकर शंभो शंकर ओम नमः शिवाय 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 शंभो 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 ಒಂದು ಚಪ್ಪಾಳೆ ಒಳ್ಳೆ ವಾದ್ಯ ಇವತ್ತು ಮಂಡ್ಯದಿಂದ ಬಂದು ಒಳ್ಳೆ ಅದ್ಭುತವಾಗಿ ನುಡಿಸ್ಕೊಡ್ತಾ ಇದ್ದಾರೆ. ವಾದ್ಯದವರ ಪರಿಚಯ ಮಾಡಿಕೊಳ್ಳೋಣ ಒಂದ್ಸಾರಿ. ಜೋರಾದ ಚಪ್ಪಾಳೆ. ಹಿರಿಯರಾದಂತಹ ತಬಲಾ ವಿದ್ವಾಂಸರಾದ ಮೈಸೂರಿನ ಪ್ರಕಾಶ್ ಅಯ್ಯರ್ ಅವರು
ಅದೇ ರೀತಿಯಾಗಿ ರಿದಂಪಾಡ್ ವಾದಕದಲ್ಲಿ ಶಾಂತಚಿತ್ತರಾಗಿ ಕೂತಿರುವ ಅವರ ಹೆಸರೇ ಹಾಗೆ ಶಾಂತಮೂರ್ತಿ ಅಂತ ಹೇಳಿ ಜೋರಾದ ಚಪ್ಪಾಳೆ. ಇನ್ನು ವಿವಿಧ ತರಂಗಿಣಿಯಲ್ಲಿ ಮೈಸೂರಿನ ಗುರುಕುಮಾರ್ ಅವರು, ಅವರಿಗೂ ಕೂಡ ನಿಮ್ಮೆಲ್ಲರ ಪ್ರೀತಿ. ಅದೇ ರೀತಿಯಾಗಿ ಮಂಗಳೂರಿನವರೇ ಆಗಿದ್ದು ಮಂಡ್ಯದಲ್ಲಿ ವಾಸವಿರುವ ನಮ್ಮ ಪ್ರೀತಿಯ ಸಹೋದರರಾದಂಥ ನಮ್ಮ ಈ ಭಾಗದವರೇ. ಯಾಕಂದ್ರೆ ನಾವ್ ಯಾಕೆ ಇಲ್ಲಿಗೆ ಬರ್ತೀವಿ ಅಂದ್ರೆ ಕತೆಗೀತೆ ಚೆನ್ನಾಗಾಗದೆ ಏನಾರು ಬೈಕೊಂಡ್ರೆ ಅದೊಂಚೂರು ಅರ್ಥ ಇಲ್ಲಿ ಭಾಷೆ ಅರ್ಥ ಆಗಲಿ ಅಂತ ಜೊತೆಯಲ್ಲಿ ಇಲ್ಲ, ಇವತ್ತೇನಿಲ್ಲ ಬಿಡಿ, ಇವತ್ತೇನು ಆಗಾಗ್ಲಿಕ್ಕಿಲ್ಲ. ಹಾಗಾಗಿ ನಮ್ಮ ಮಂಗಳೂರಿನವರಾದಂಥ ಪ್ರೀತಿಯ ಅಣ್ಣ ಚೇತನ್ ಅಣ್ಣನವರಿಗೂ ಭಗವಂತನ ಅನುಗ್ರಹವಾಗಲಿ ಅಂತ ಹೇಳ್ತಾ ಇಲ್ಲಿ ಸಮಯ ಇದೆಯಾ? ಮುಂದುವರಿಸ್ಬೋದಲ್ಲ? 5 ಅಡ್ಡಿ ಇಲ್ಲ. ಆಗ್ಲಿ ಆಯ್ತು. ಇನ್ನು 20 ನಿಮಿಷ ಉಂಟು. ಈ ತರ ಸಮಯ ಕೊಟ್ಟುಬಿಟ್ರೆ ದಾಸರಿಗೆ ಹಬ್ಬ. ಪ್ರತಿನಿತ್ಯ ಹಿಂಗೆ ಆದ್ರೆ ಮುಗಿಸಿ ಅದಕ್ಕೆ ನಾವೆಲ್ಲ ತುಂಡಾಕಿದ್ದೀವಿ. ರಾಮಾಯಣನೇ ಶಾರ್ಟ್ ಫಾರ್ಮ್ ಮಾಡಿಬಿಟ್ಟಿದ್ದೀವಿ ನಾವೀಗ. ದಶರಥನ ಕಂದ, ರಾವಣನ ಕೊಂದ, ಸೀತೆ ತಂದ, ಮುಗ್ದೋಯ್ತು ರಾಮಾಯಣ. ಇಡೀ 14 ದಿವಸ 14 ವರ್ಷ ಮಾಡಿದ್ರೆ ಇಷ್ಟ ಯಾಕತ್ತೆ? ದಶರಥನ ಕಂದ, ರಾವಣನ ಕೊಂದ, ಸೀತೆ ತಂದ, ಮುಗೀತು ರಾಮಾಯಣ. ಹಾಗಾಗಿ ಎಲ್ಲ ಕಡೆ ಕತ್ತರಿ ಹಾಕಿ ದಾಸರೆ ಬೇಗ ಮುಗಿಸಿ ಅನ್ನೋರ ಮಧ್ಯದಲ್ಲಿ ಇವತ್ತು ಒಳ್ಳೆ ಮಂದಿ ಸೇರ್ಕೊಂಡಿದ್ದಾರೆ. ಇಲ್ಲ ದಾಸರೆ ಇನ್ನೊಂದು 20 ನಿಮಿಷ ಆಗಲಿ, ಇನ್ನೊಂದು ಅರ್ಧ ಗಂಟೆ ಆಗಲಿ ಅಂತ ಹೇಳಿ ಹಾಗಾಗಿ ಅಷ್ಟರೊಳಗೆ ಕಥೆಯನ್ನು ಮುಗಿಸುವ. ಯಾಕಂದ್ರೆ ದೊಡ್ಡವರು ಹೇಳ್ತಾರೆ, ಎಮ್ಮೆ ನೀರಿಗೆ ಬಿಡಬೇಡ, ದಾಸರ ಕೈಗೆ ಮೈಕ್ ಕೊಡಬೇಡ ಅಂತ. ಎರಡು ಬೇಗ ಎದ್ದು ಬರೋಲ್ಲ ಮೇಲೆ. ನೀರು ಕಂಡ್ರೆ ಎಮ್ಮೆ ಕೂರ್ತದೆ, ಮೈಕ್ ಕಂಡ್ರೆ ದಾಸರು ಕೂರ್ತಾರೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಆ ಪಾರ್ವತಿ ದೇವಿ ತಾನು ಬಂದ ವೇಳೆ ಉಪವಾಸದಿಂದ ಭಗವಂತನ ಗುಣಕಥನ ಮಾಡಬೇಕು ಅಂತ ಹೇಳಿ ನೋಡಿದ್ಲು. ಯಾಕೋ ಹಸು. ಲಿಂಗ ಪುರಾಣ ಹೇಳ್ತದೆ, ಒಂದಲ್ಲ ಎರಡಲ್ಲ ಬರೋಬ್ಬರಿ 5,000 ವರ್ಷ ಪರಮೇಶ್ವರನಿಗಾಗಿ ತಪಸ್ಸು ಮಾಡಿದ್ಲು ಪಾರ್ವತಿ. ಏನ್ ಮಾಡ್ತಾಳೆ? ಉಪವಾಸ ಮಾಡೋದು ಬೇಡ, ತಾನು ಊಟ ತಿನ್ನೋಣ ಅಂತ ಹೇಳಿ ಏನ್ ತಿನ್ಲು? ಒಣಗಿದ ಎಲೆಗಳನ್ನ ತಿಂದು ಬದುಕಿದ್ಲು. ಹಾಗಾಗಿ ಅವಳಿಗೆ ಪರ್ಣಾದೇವಿ ಅಂತ ಹೆಸರು ಬಂತು. ಪರ್ಣ ಅಂದ್ರೆ ಎಲೆ. ಒಂದಷ್ಟು ದಿವಸ ಆದ್ಮೇಲೆ ಒಣಗಿದ ಎಲೆ ತಿನ್ನೋದನ್ನ ಬಿಟ್ಟು ಬಿಟ್ಲು. ಹಾಗಾಗಿ ಅಪರ್ಣಾದೇವಿ ಅನ್ನೋ ಹೆಸರು ಬಂತು ತಾಯಿಗೆ. ಪರ್ಣವನ್ನು ವ್ಯರ್ಥ ಮಾಡಿಬಿಟ್ಲು. ಕೇವಲ ವಾಯುಪಾನವಂ ಗೈದು, ವಾಯುಪಾನವನ್ನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾಳೆ. 5,000 ವರ್ಷ ಆಗಿದೆ ತಪಸ್ ಮಾಡಿ 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 ಮಾಡಿ. ಪ್ರಥಮಂ ಶೈಲಪುತ್ರಿ, ದ್ವಿತೀಯಂ ಬ್ರಹ್ಮಚಾರಿಣಿ. ಶೈಲಪುತ್ರಿಯಾದ ಗಿರಿರಾಜನ ತನಯಳಾದಂತ ಗಿರಿಜೆ ಈಗ ಬ್ರಹ್ಮಚಾರಿಣಿಯಾಗಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ 5,000 ವರ್ಷ. ಈಗ ದೇವತೆಗಳೆಲ್ಲ ಸೇರ್ಕೊಂಡ್ರೆ ಈಗ ಕಣ್ಣು ಬಿಡಬೇಕು. ಶಿವ ಕಣ್ಣು ಬಿಟ್ರೆ, ಪಾರ್ವತಿ ನೋಡ್ಬಿಟ್ರೆ ಶಿವ ಕಲ್ಯಾಣ, ಗಿರಿಜಾ ಕಲ್ಯಾಣ, ಪಾರ್ವತಿ ಕಲ್ಯಾಣ, ಪಾರ್ವತಿ ಕಲ್ಯಾಣ. ಈ ಕಣ್ಣು ಬಿಡಿಸೋರು ಬೇಕಲ್ರಿ. ನೀವು ಹೋಗೋ ಎಲ್ಲಾದ್ರೂ ಉಂಟು ಶಿವನ್ ಕಣ್ಣು ಬಿಟ್ಬಿಟ್ಟು ಆಮೇಲೆ ನಾವು ಹುಡ್ಕೊಳ್ತೀವ. ಯಾರು ನಾನಾಗೋದಿಲ್ಲ. ಶಿವ ಭಯ. 3ನೇ ಕಣ್ಣು ಬಿಟ್ಟ ಅಂದ್ರೆ ಮುಗ್ದೋಯ್ತು, ಪ್ರಪಂಚನೇ ಭಸ್ಮ. ಯಾರು ಇಲ್ವೇ ಶಿವನ್ ಕಣ್ಣು ಬಿಡಿಸೋರು. ನಾರದರಂತಾರೆ, ಈಗ ಒಬ್ಬ ಬರ್ತಾ ಇದ್ದಾನೆ, ಸುಮ್ನಿರಿ, ನೀವ್ ಯಾರು ಮಾತಾಡಬೇಡಿ, ನಾನು ಅವನನ್ನ ಹೇಗಾದ್ರೂ ಮಾಡಿ ಮದಿಸಿದ ಆನೆಯನ್ನ ಹಳ್ಳಕ್ಕೆ ಕೆಡವ ಹಾಕಿದಾಗೆ ಅವನನ್ನು ಕೆಡವಾಗ್ತೀನಿ ನೋಡಿ. ಯಾರ ಅವನೇ ಕೈಯಲ್ಲಿ ಸುಮಬಾಣವನ್ನು ಹಿಡಿದು, ಕಬ್ಬಿನ ಜಲ್ಲೆಯನ್ನ ಹಿಡಿದು, ಶುಕವಾಹನದಲ್ಲಿ ತನ್ನ ಮಡದಿಯಾದ ರತಿಯ ಪಕ್ಕದಲ್ಲಿ ಕೂರಿಸ್ಕೊಂಡು ಬರ್ತಾ ಇರುವಂತ ಮನ್ಮಥ. ಆ ಮನ್ಮಥ ತಾನು ನೋಡ್ತಾ ಇದ್ದಾನಂತೆ ಮನ್ಮಥನನ್ನ. ಯಾ ಮನ್ಮಥ, ಏನಾರಿದರೆ ನಿನಗ ನೀನೇ ಸಾಟಿ ಕಾಣೋ. ಹೇಗೆ ಸೂರ್ಯನೇ ಸಾಟಿಯೋ ಮನ್ಮಥ, ನಿನಗೆ ನೀನೇ ಸಾಟಿ. ನಿನ್ನ ತಂದೆಗೂ ಇಷ್ಟು ರೂಪ ಇಲ್ವಲ್ಲೋ. ಅಷ್ಟು ಹೊಗಳಿದ್ದೇ ತಡ ಮನ್ಮಥ ಮೇಲಕ್ಕೆ ಹೋದ. ಅಷ್ಟೊಂದು ಚೆನ್ನಾಗಿದೆ. ನಾನು ಯಾರನ್ನಾದ್ರೂ ಕೇಳಿ ನೋಡು, ಚಂದ್ರನನ್ನು ಬಿಟ್ರೆ ಜನ ಹೆಚ್ಚಿಗೆ ಪ್ರೀತಿಸೋದೆ ನಿನ್ನ ಮನ್ಮಥ. ಗುರುಗಳೇ, ನಾನು ಅಂದ್ರೆ ನಿಮ್ಗೆ ಅದೆಷ್ಟಿಷ್ಟ, ಏನ್ ಬೇಕು ಹೇಳಿ ಮಾಡಿಕೊಡ್ತೀನಿ, ನಾನು ಹೇಳೋ ಕೆಲಸ ಮಾಡ್ತೀನಿ. ಹಾಗಾದ್ರೆ ಕಣ್ಣು ಮುಚ್ಕೊಂಡು ಕೂತಿರೋ ಶಿವನ್ ಕಣ್ಣು ಬಿಡಿಸ್ಬಿಡು ಸಾಕು. ಮನ್ಮಥ ಅಂದ. ಸ್ವಾಮಿ, ಇದಾ ನೀವು ಕೇಳಿದ್ದು? ಹರನ ಕೆಣಕಿ ಧರೆಯೊಳಗೆ ಬಾಳಬಲ್ಲನೆ, ಶಿವನ ಕೆಣಕಿದರೆಯೊಳಗೆ ಬಾಳಬಲ್ಲನೆ, ಹರನ ಕೆಣಕಿ ಧರೆಯೊಳಗೆ ಬಾಳಬಲ್ಲನೆ. ಸ್ವಾಮಿ, ಶಿವನ ಕೆಣಕಿ ನಾನು ಉಳ್ಕೊಳಕ್ಕಾಗುತ್ತೆ? ಅಪ್ಪ, ಮಾತು ಕೊಟ್ಟಿದೆಯಾ ಉಚ್ಚಾರ. ಅದಕ್ಕೆ ನೋಡಿ ದೊಡ್ಡವರಿಗೆ ಹೇಳ್ತಾರೆ, ಹೊಗಳವರನ್ನು ನಂಬೇಡಿ, ಹೊಗಳಿ ಹೊಗಳಿ ಎನ್ನ ಹೊನ್ನ ಶೂಲಕ್ಕೇರಿಸುವರು.
ಹೊಗಳಿ ಹೊಗಳಿ ಎನ್ನ ಹೊನ್ನ ಶೂಲಕೇರಿಸುವರು ಹೊಗಳಿ ಹೊಗಳಿ ಎನ್ನ ಹೊನ್ನ ಶೂಲಕೇರಿಸುವರು ಶೂಲಕೇರಿಸುವರು ಹೊಗಳಿ ಹೊಗಳಿಯನ್ನ ಹೊನ್ನ ಶೂಲಕ್ಕೇರಿಸಿದರಯ್ಯ ಏನ್ ಮಾಡ್ತಾನೀಗ ಇನ್ನೇನು ಸಮಯವೇ ಇಲ್ಲ ಕೈಯಲ್ಲಿ ಸುಮಬಾಣವನ್ನು ಹಿಡಿದು ವಸಂತ ಮಾಸವನ್ನೇ ಅದರೊಳಗೆ ಅಭಿಮಂತ್ರಿಸಿ ಒಂದು ಸಾರಿ ಎಳೆದು ಆ ಮಹಾನುಭಾವನಾದಂತಹ ಶಿವನ ಹೃದಯಕ್ಕೆ ಗುರಿಯಿಟ್ಟು ಒಂದು ಬಾರಿ ಹೊಡೆದ ಸುಮಬಾಣ 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 ಬಂದದ್ದೇ ವಸಂತ ಮಾಸದ ಚೈತ್ರದ ಚಿಗುರು ಅವರ ಹೃದಯದೊಳಗಾಗ್ತಾ ಇದೆ ಪ್ರೇಮದ ಚಿಗುರು ಎಲ್ಲೋ ಕೋಗಿಲೆಯ ಪಂಚಮದ ಜಿಂಕಾರ ಧ್ವನಿ ಸುತ್ತಲೂ ಕೂಡ ಎಸೆವಂತಹ ಪಚ್ಚೆ ಗೋಮೇಧಕ ಪುಷ್ಪರಾಗ ಹವಳ ಬಂಗಾರಾದಿಗಳ ರಾಶಿ ಅಲ್ಲಲ್ಲಿ ಶುಕಪೆಕು ಮಯೂರಾದಿಗಳ ಪಂಚಮದ ಜಿಂಕಾರ ಧ್ವನಿ ಮನಸ್ಸಿನೊಳಗೆ ಪ್ರೀತಿ ಅಂಕುರಿಸಿ ಕಣ್ಬಿಟ್ಟು ನೋಡ್ತಾ ಇದ್ದಾನೆ ಪರಮೇಶ್ವರ ಮುಂದೆ ದಾಕ್ಷಾಯಿಣಿ ಕೂತಿದ್ದಾಳೆ ದಾಕ್ಷಾಯಿಣಿ ಕೈ ಹಿಡಿದ ಬಂದಿಯ ದಾಕ್ಷಾಯಿಣಿ ಕಣ್ಬಿಟ್ಟು ನೋಡ್ತಾಳಂತೆ ಪಾರ್ವತಿ ಸ್ವಾಮಿ ನಾನ್ ದಾಕ್ಷಾಯಿಣಿ ಅಲ್ಲ ಪಾರ್ವತಿ ಅಂತ ಹೇಳಿ ಅವಳು ಹೊರಟೋದ್ಲು ಹಾಗಾದ್ರೆ ನನ್ನ ಕಣ್ಣು ಬಿಡಿಸಿದವರು ಯಾರು ನೋಡ್ತಾನಂತೆ ಕಾಮ ಕೂತಿದ್ದಾನ್ರಿ ಮೇಲೆ ಗಿಳಿಯ ವಾಹನವನ್ನೇರಿ ಕಾಮ ತಪೋನಿರತನಾದ ಶಿವನ ಮನಸ್ಸಿಗೂ ಕೂಡ ಚಂಚಲವನ್ನು ತಂದುಕೊಡುವ ಶಕ್ತಿ ನಿನ್ನಲ್ಲಿದೆಯಲ್ಲವೇ ಇದು ನೋಡು ಎಂದು ತನ್ನ ಮೂರನೇ ಕಣ್ಣನ್ನು ಬಿಟ್ಟು ಕಾಮನನ್ನ ಸುಟ್ಟು ಭಸ್ಮ ಮಾಡಿದ ಹೇ ಶಂಕರ ಶಾಂತಿಸು ಎನ್ನ ಮಾಂಗಲ್ಯವನ್ನು ಕರುಣಿಸು ಬಂದಿದ್ದಾಳೆ ಓಡೋಡಿ ಬಂದಿದ್ದಾಳೆ ರತಿದೇವಿ ಸ್ವಾಮಿ ಶಾಂತನಾಗು ನಿನ್ನ ಮಡದಿಯಾದ ಪಾರ್ವತಿಯ ಕೊರಳಿಗೆ ಮಾಂಗಲ್ಯವಂ ಧರಿಸಲಿಕ್ಕೆ ನನ್ನ ಕೊರಳಿನ ಮಾಂಗಲ್ಯ ಕಿತ್ಕೊಂಡಿಯಲ್ಲಪ್ಪ ಯಾವ ನ್ಯಾಯವೋ ದೇವ ಉದ್ಧರಿಸು ಹರಸಿದ್ದಾನೆ ಶಂಕರ ಅವಳ ದೇಹವನ್ನು ಕೂಡ ಸುಟ್ಟು ಭಸ್ಮ ಮಾಡಿದ್ದಾನೆ ನಿಮ್ಮಿಬ್ಬರಿಗೂ ಇಂದಿನಿಂದ ಅಂಗ ಇಲ್ಲದೆ ಇರುವ ಅನಂಗರು ನೀವಾಗಿದ್ದುಕೊಂಡು ಪುರುಷನಲ್ಲಿ ಮನ್ಮಥನಿರಲಿ ಪ್ರಕೃತಿಯಲ್ಲಿ ರತಿ ನೀನು ವಾಸವಾಗಿರು ಪುರುಷ ಪ್ರಕೃತಿಯರು ಸೇರಿ ಈ ಜಗತ್ತು ಉತ್ಪತ್ತಿಯ ಕಾರ್ಯ ಮುಂದುವರಿಯಲಿ ಎಂದು ಅವರಿಬ್ಬರನ್ನ ಹರಸಿದ್ದಾನೆ ನೋಡಿ ನೀವು ಯೋಚನೆ ಮಾಡಿ ಮುಂದಿನ ತಿಂಗಳು 25ನೇ ತಾರೀಕು ಹೋಳಿ ಹುಣ್ಣಿಮೆ ಇದೆ ಹೋಳಿ ಹುಣ್ಣಿಮೆ ಕಾಮನ ಸುಟ್ಟ ದಿವಸ ಭಗವಂತ ಕಾಮನನ್ನ ಸುಟ್ಟ 15 ಅಥವಾ ತಿಂಗಳೊಳಗಾಗಿ ಬರುತ್ತದೆ ರಾಮನವಮಿ ಇದರ ಅರ್ಥ ದೇಹದಲ್ಲಿರುವ ಕಾಮದ ಆಸೆ ತೀರದ ಮೇಲೆ ರಾಮನ ಸಾಕ್ಷಾತ್ಕಾರವಾಗ್ತದೆ ಕಾಮ ಹೋದ್ರೆ ಕಾಣೋನೆ ರಾಮ ಹಾಗಾಗಿ ಆ ರಾಮನ ಅನುಗ್ರಹ ನಮ್ಮ ಲೋಕಕ್ಕೆ ನೋಡಿ ತ್ರೇತಾಯುಗದಲ್ಲಿ 14 ವರ್ಷ ವನವಾಸವಾದರೆ ಕಲಿಯುಗದಲ್ಲಿ 500 ವರ್ಷ ವನವಾಸ ಮುಗಿಸ್ತ ರಾಮಚಂದ್ರ ಕಳೆದ ತಿಂಗಳು ನಮೋ ಎನ್ನುವ ಶಕ್ತಿಯಿಂದ ಜನವರಿ 22 ಜಗತ್ತಿನಲ್ಲಿ ರಾಮನಿಗೆ ವನವಾಸ ಮುಗಿಯಿತು ಕಲಿಯುಗದಲ್ಲಿ ರಾಮನಿಗೆ ವನವಾಸ ಮುಗಿಯಿತು ಹಾಗಾಗಿ ಇಲ್ಲಿ ಆ ಭಗವಂತ ಆಶೀರ್ವಾದ ಮಾಡುವಾಗ ಇದೀಗ ಗಿರಿಜಾ ಕಲ್ಯಾಣಕ್ಕೆಲ್ಲ ಸಿದ್ಧವಾಗ್ತಾ ಇದೆ ಅವಳ ಪಾರ್ವತಿ ಅವಳೇ ದಾಕ್ಷಾಯಿಣಿ ನಡೀರಿ ಅಂತ ಹೇಳಿ ಎಲ್ಲ ಹೆಣ್ಣು ಕೇಳೋ ಶಾಸ್ತ್ರಕ್ಕೆ ಬರ್ತಾ ಇದ್ದಾರೆ ಕೇಳಿದ್ದಾರೆ ಗರ್ಗಾಚಾರ್ಯರು ಮುಹೂರ್ತವನ್ನ ಇಟ್ಕೊಡ್ತಾ ಇದ್ದಾರೆ ನೋಡಿ ಯಾರು ಗರ್ಗಾಚಾರ್ಯರು ಕೃಷ್ಣನಿಗೆ ಹೆಸರಿಟ್ಟವರು ಯಾವಾಗ ಗಿರಿಜಾ ಕಲ್ಯಾಣ ವೈಶಾಖ ಮಾಸೆ ಶುದ್ಧ ಪಂಚಮಿ ಬೃಹಸ್ಪತ ವಾಸರ ಗಿರಿಜಾ ಕಲ್ಯಾಣ ವೈಶಾಖ ಮಾಸ ಶುದ್ಧ ಪಂಚಮಿ ದಶಮಿ ಶ್ರೀನಿವಾಸ ಕಲ್ಯಾಣ ಪಂಚಮೇ ಗಿರಿಜಾ ಕಲ್ಯಾಣ ನೋಡಿ ಒಂದೇ ತಿಂಗಳಲ್ಲಿ ಬಂದದ್ದು ಗಿರಿಜಾ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಈಗ ಕಲ್ಯಾಣಕ್ಕೆಲ್ಲವೂ ಕೂಡ ಸಿದ್ಧವಾಗ್ತಾ ಇರುವ ಸಂದರ್ಭ ಕಲ್ಯಾಣಕ್ಕೆಲ್ಲ ಸಿದ್ಧವಾಗ್ತಾ ಇದೆ ಇದೀಗ ಪರಮೇಶ್ವರನನ್ನ ಸಿದ್ಧ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಜಡೆಗಳು ಹೊಸ ಹೊಸ ಹವಳದ ಕುಡಿಗಳು ನವಕಾಂತಿ ಜಳದ ಒಡುಗಳು ಚೆಲ್ಗರ್ಪಡಗಳು ಶಿವ ಶಿವ ಸುಕೃತದ ಗುಡಿಗಳು ಮಹಿಮೆಗಳ ನಟ್ಟ ನಡುಗಳು ಶಿವನ ಬಾಣಂ ಸುರುಚಿರ ಸುಕೃತ ವಿಶಾಲಂ ವಿಷಮಾಕ್ಷ ವಿರಥ ಕಾಣಂ ವಿಮಳ ಸ್ಥೂಲಂ ಶೃಂಗಾರ ರಸೋತ್ಮೇಳಂ ಕಂದರ್ಪ ಕುಸುಮ ಬಾಣಾಭೀಳಂ ಒಡವೆಗಳನ್ನು ತೊಡಿಸ್ತಾ ಇದ್ದಾಳೆ
ಮನ್ಮಥನನ್ನ ಪೂಜಿಸುವಂತೆ, ಚಂದ್ರಕಳೆಯನ್ನು ಚಿಗುರಿಸುವಂತೆ, ಪುಣ್ಯಕ್ಕೆ ಪುಟವಿಡುವಂತೆ, ಶಂಕರನ ಪ್ರೇಮವನ್ನು ಸೀಮೆಗೊಳಿಸುವಂತೆ, ಹರನ ಮನೋರಥವನ್ನು ಮದನೇರಿಸುವಂತೆ ಪಾರ್ವತಿಗೆ ಮುತ್ತೈದೆಯರು ಅಲಂಕರಿಸಿದರು. ತರುವಾಯ ತರುಣ ರವಿಯ ಕಿರಣಗಳಿಗೆ ಸಮಾನವಾದ ಆರತಿಯನ್ನು ಎತ್ತಿ ಅವಳ ಮಂಗಳಗಳನ್ನೆತ್ತಿ ಕೊಂಡಾಡುತ್ತಿರುವಾಗ ಅತ್ತ ಸಪ್ತಋಷಿಗಳಿಂದ ಸಂತೋಷ ವಾರ್ತೆಯನ್ನು ಶಂಕರನು ಕೇಳಿ ಸಂತೋಷಗೊಂಡು ಈ ಕಡೆ ಕೈಲಾಸಾದ್ರಿಯಲ್ಲಿ ಶ್ರೇಷ್ಠ ಗಣರಾತರಲ್ಲಿ ದೇವೋತ್ತಮನಾದ ಪರಶಿವನು ಪುಳಕಿತನಾಗಿ ಮಧುವಣಗತನವನ್ನು ನಟಿಸುತ್ತಿದ್ದನು. ಹೊಸ ಮಧುಮಗನಾದ ಪಶುಪತಿಯನ್ನು ಎಲ್ಲ ಅವಯಗಳನ್ನು ವರ್ಣಿಸಲು ಸಾಧ್ಯವಿಲ್ಲವಾದರೂ ಭಕ್ತಿಯಿಂದ ತಿಳಿದಷ್ಟು ವರ್ಣಿಸುವೆನು. ಅವನ ಜಡೆಗಳು, ಹೊಸ ಹವಳದ ಕುಡಿಗಳು, ನವಕಾಂತಿಯುಳ್ಳ ಜಲದ ಮಡುಗಳು, ಚೆಲುವು ಇರುವ ನೆಲಗಳು ಅಥವಾ ಸುಕೃತದ ಗುಡಿಗಳು, ಇಲ್ಲವೇ ಮಹಿಮಗಳ ಆಕರಗಳು ಎಂಬಂತೆ ಶಿವನ ಹಣೆಯಲ್ಲಿ ಸುರುಚಿರ ಸುಕೃತದಂತೆ ವಿಶಾಲ ವಿಷಮಾಕ್ಷ ಶಿವನಿಂದ ನಿರಾಶನಾದಂತಹ ಕಾಲ ಶೃಂಗಾರ ರಸೋಜ್ವಾಲ ಕಂದರ್ಪನ ಕುಸುಮ ಬಾಣಗಳು, ಬ್ರಹ್ಮ ಕಪಾಲವನ್ನು ನೂಕಿ ಪುಣ್ಯಕರ ಪವಿತ್ರವಾದ ಧರಿಸಿ ಹೊರಡಿನ ಕಾಲು ಕಟ್ವಾಂಗಗಳನ್ನು ಬಿಡಿಸಿ ಮಾದು ಫಲವನ್ನ ಧರಿಸಿ ಗಜ ಚರ್ಮಾಂಬರವನ್ನ ತಡೆದು ನಿರ್ಮಲ ಉತ್ತರೀಯವನ್ನು ಹೊದಿಸಿ ಹುಲಿಯ ಚರ್ಮವನ್ನ ತೆಗೆದು ದಿವ್ಯ ದೂಕುಲವನ್ನ ಉಡಿಸಿ ದೇವಕುಲವು ಏಳಲ್ವ ಬಾವಲಿಯ ತೊಡರನ್ನ ಸಡಿಲ ಸಹಜ ಸೌಂದರ್ಯವನ್ನು ಮೂಡಿಸಿ ಹೀಗೆ ಶಿವಯೋಗಕ್ಕೆ ಮುಕ್ತಿಯನ್ನು, ಮುಕ್ತಿಗೆ ವೈರಾಗ್ಯವನ್ನು, ವೈರಾಗ್ಯಕ್ಕೆ ಶಿವಜ್ಞಾನವನ್ನು, ಶಿವಜ್ಞಾನಕ್ಕೆ ಭಕ್ತಿಯನ್ನು, ಭಕ್ತಿಗೆ ಪುಣ್ಯವನ್ನು, ಪುಣ್ಯಕ್ಕೆ ಸತ್ಪ್ರೀತಿಯನ್ನು, ಸತ್ಪ್ರೀತಿಗೆ ಪಾಪಜನ್ಮವನ್ನು ಅಲಂಕರಿಸುವಂತೆ ಪರಬ್ರಹ್ಮಚರ್ಯರು ಅಲಂಕಾರನಾದ ಬ್ರಹ್ಮೋತ್ತಮನಾಥನಾದಂತಹ ವಿರೂಪಾಕ್ಷನನ್ನ ಅಲಂಕಾರ ಮಾಡ್ತಾ ಇದ್ದಾನೆ. ಅಲಂಕಾರ ಮಾಡ್ತಾ ಇದ್ದ. ಹೇಗಿದ್ದಾನೆ ವಿರೂಪಾಕ್ಷ? ಈಗ ಚಂದ್ರನನ್ನು ಮುಡಿಸಿದ್ದಾರೆ, ಭಸ್ಮವನ್ನು ಧರಿಸಿದ್ದಾರೆ, ಕೈಗೆ ಆ ಜಿಂಕೆಯನ್ನಿರಿಸಿದ್ದಾರೆ, ಬಂಗಾರದ ಒಡವೆಗಳನ್ನು ಧರಿಸಿ ತನ್ನ ಅಣ್ಣನಾದ ಶಿವನನ್ನ ಲಕ್ಷ್ಮೀದೇವಿ ಅಲಂಕಾರ ಮಾಡಿದ್ದಾಳೆ. ಹೇಗೆ ಕಾಣಿಸ್ತಾ ಇದ್ದಾರೆ? ದದೀಚಿ, ದುರ್ವಾಸ, ವಸಿಷ್ಠ, ವಾಮದೇವ, ಭೃಗು, ಕಶ್ಯಪಾದಿ ಮುನಿಗಳು ಶಿವನ ಕಾಂತಿಯನ್ನು ಕಂಡು ಹೆದರ್ಕೊಳ್ತಾ ಇದ್ದಾರೆ. ಚೇತೋ ದೃಷ್ಟಿಯಿಂದ ವೀಕ್ಷಿಸ್ತಾ ಇದ್ದಾರೆ. ಜ್ಯೋತಿಗಿಂತ ಬೆಂಕಿಯ ಕಾಂತಿ ಮೇಲೂ, ಬೆಂಕಿಯ ಕಾಂತಿ ಜ್ಯೋತಿಗಿಂತ ಚಂದ್ರನ ಬೆಳದಿಂಗಳ ಮೇಲೂ, ಚಂದ್ರನ ಬೆಳದಿಂಗಳು, ಜ್ಯೋತಿ, ಬೆಂಕಿ ಈ ಮೂರಕ್ಕಿಂತ ಆ ಸೂರ್ಯನ ಕಿರಣವೇ ಮೇಲೂ, ಈ ಎಲ್ಲದಕ್ಕಿಂತ ಸೂರ್ಯನ ಕಿರಣಕ್ಕಿಂತ ಈ ಶಿವನ ಕಾಂತಿಯೇ ಮೇಲು ಎನ್ನುವಾಗ ಶಿವನನ್ನ ನಂದೀಶ್ವರನ ಮೇಲೆ ಕೂರಿಸಿಕೊಂಡು ಪ್ರಥಮ ಗಣಗಳು, ಪ್ರಮಥ ಗಣಗಳು ಬರ್ತಾ ಇದ್ದಾರೆ. ಪ್ರಮಥರು ತಮ ತಮಗೆ ಉಗ್ರರು, ಉದಗ್ರರು, ವಿಚಾರಸರು, ಅಭವರು, ವಿಭವರು, ಅವರು ತಮ ತಮಗೆ ಆಪ್ತರು, ಗುಪ್ತರು, ಸಮಸ್ತ ಲೋಕ ಬಂದ್ಯರು, ಅನಿಂದ್ಯರು. ಈ ಪ್ರಮಥರೆಲ್ಲ ಅಸಹಾಯಕ ಶೂರರು, ಸಿಡಿಲನ್ನೇ ನುಗ್ಗು ಮಾಡುವ, ಶೇಷನನ್ನು ಒಸೆಯುವ, ದಿಗ್ಗಜಗಳನ್ನು ಹೊಯ್ದ ಗೀಳಿಡುವಂತೆ ಮಾಡುವ, ಕಡಲನ್ನು ತುಳುಕಿಸುವ, ಕುಲಪರ್ವತಗಳನ್ನು ಕಿತ್ತು ಚೆಂಡಾಡುವ, ಭೂಮಿಯನ್ನೇ ಹಿಂಡುವ, ರವಿಶಶಗಳನ್ನು ಮೆಂಟುವ, ನಕ್ಷತ್ರಗಳನ್ನೆಲ್ಲ ಉದರಿಸುವ ಶೂರರು ಈ ಪ್ರಮಥರೆಲ್ಲರೂ ಕೂಡ ಶಂಭೋ ಮಹಾದೇವ, ಶಂಭೋ ಮಹಾದೇವ ಅಂತ ಹೇಳಿ ಬರ್ತಾ ಇದ್ರೆ ಆ ಶಿವನನ್ನ ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಬಂದು ಅರಮನೆ ಬಾಗಿಲಲ್ಲಿ ನಿಲ್ಸಿದ್ದಾರೆ. ಮದುವೆ ಮನೆ ದಿಬ್ಬಣ ಬಂದಿದೆ. ಅತ್ತೆ ಮಾವ ಇಬ್ರು ಬಂದು ಮದುಮಗನ ಪಾದ ಪೂಜೆ ಮಾಡ್ತಾ ಇದ್ದಾರೆ. ಈಗಲೂ ಉಳ್ಕೊಂಡಿದೆ ಆ ಶಾಸ್ತ್ರ ನಮ್ಮಲ್ಲಿ. ಯಾಕ್ರಿ ಅತ್ತೆ ಮಾವ ವಯಸ್ಸಲ್ಲಿ ದೊಡ್ಡವರಲ್ವ, ಅಳಿಯನ್ ಪಾದ ಅಳಿಯ ದೇವರು ಅಂತ ಮಾತು. ನಿಮ್ಮ ಪಾದ ಇಷ್ಟು ದಿವಸ ಎಲ್ಲೆಲ್ಲಿ ಹೋಗಿ ಏನೇನು ಕೆಟ್ಟ ಕೆಲಸ ಮಾಡ್ಕೊಂಡು ಬಂದಿತ್ತೋ ನಮಗ್ ಬೇಕಾಗಿಲ್ಲ. ಹಿರಿಯರಾದ ನಾವು ನಿಮ್ಮ ಪಾದ ಮುಟ್ಟು ತೊಳೆಯುತ್ತಾ ಇದ್ದೀವಿ ಅಂದ್ರೆ ಆ ಪಾಪ ಎಲ್ಲ ತೊಳೆದಾಕಿದ್ದೀವಿ ಅಂತ ನನ್ನ ಮಗಳನ್ನು ಕೊಡ್ತಾ ಇದ್ದೀವಿ. ಇನ್ಮೇಲೆ ನಿಮ್ಮ ಪಾದ ಒಳ್ಳೊಳ್ಳೆ ದಾರಿಯಲ್ಲೇ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ವಯಸ್ಸಿನಲ್ಲಿ ಹಿರಿಯರಾದವರು ಅಳಿಯನ ಪಾದ ಪೂಜೆಯನ್ನು ಮಾಡುವಾಗ ಉಪ್ಪರಿಗೆ ಮೇಲೆ ನಿಂತು ನೋಡ್ತಾ ಇದ್ದಾಳೆ. ನಿನ್ನೆ ರಾತ್ರಿ ಕನಸಿನಲ್ಲಿ ಪಾರ್ವತಿಗೆ ಶಿವ ಇದೇ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾನೆ. ಅದಕ್ಕೆ ಆಧುನಿಕ ಕವಿಗಳು ಬರೆದು ಹೇಳ್ತಾರೆ ಏನಂತ, ಜಟೆಯಲಿ ಗಂಗೆಯ ಧರಿಸಿರುವ, ಮುಡಿಯಲಿ ಚಂದ್ರನ ಮುಡಿದಿರುವ, ಜಟೆಯಲಿ ಗಂಗೆಯ ಧರಿಸಿರುವ, ಮುಡಿಯಲಿ ಚಂದ್ರನ ಮುಡಿದಿರುವ, ಶೂಲವು ಅವನ ಕರದಲ್ಲಿ, ಶೂಲವು ಅವನ ಕರದಲ್ಲಿ, ನಗುವ ಮೊಗವ ಕಂಡು ಸೋತೆ ಕನಸಲ್ಲಿ ಬಂದು ಮನದಲ್ಲಿ ನವನಾರೆ ಅವನಾರು ನಾ ತಾಯಿನಿ ಹೇಳದೆ ಕನಸಲ್ಲಿ ಬಂದವನಾರೆ. ಮಂಜಿನ ಗಿರಿಯಲ್ಲಿ ಕಾಣಿಸಿದ ಸೂರ್ಯನ ಕಾಂತಿಯ ನಾಚಿಸಿದ, ಮಂಜಿನ ಗಿರಿಯ
ಒಲಿದು ಬಂದೆ ಗಿರಿಜೆಯಿಂದ ಕನಸಲ್ಲಿ ಬಂದವನಾರೆ ಮನದಲ್ಲಿ ನಿಂತಾರೆ ಅವನಾರುಣ ಕನಸಲ್ಲಿ ಬಂದವನಾರೆ ಅವನಾರೆ. ಕಾಶಿ ಯಾತ್ರೆಯನ್ನು ಮಾಡಿದ್ದಾರೆ. ಕಾಶಿ ಯಾತ್ರೆಗೂ ಒಂದು ಕಾರಣ ಇದೆ. ತಾಯಿಯ ತೊಡೆ ಮೇಲೆ ಕೂರಿಸಿ ಬ್ರಹ್ಮೋಪದೇಶವಾಗುವಾಗ ಮಾತೃಹಸ್ತೇನ ಭೋಜನ ಅಂತ ಕಡೆಯದಾಗ ಮಾಡ್ತಾರೆ. ಅದಾದ್ಮೇಲೆ 12 ವರ್ಷ ಗುರುಕುಲ, 24 ವರ್ಷಕ್ಕೆ ಅವನು ಉನ್ನತ ಅಭ್ಯಾಸ ಕಾಶಿಗೆ ಹೋಗ್ತಾನೆ. ಆಗ ಅತ್ತೆ ಮಾವ ಬಂದು ಕಾಶಿಗೆ ಹೋಗ್ಬೇಡಿ, ಈಗ ನನ್ನ ಮಗಳನ್ನು ಕೊಡ್ತೀನಿ, ಮದುವೆ ಮಾಡ್ಕೊಳ್ಳಿ, ಮುಂದೆ ಉತ್ತರೋತ್ತರಕ್ಕೆ ಬೇಕಾದ್ರೆ ನೀವು ನನ್ನ ಮಗಳನ್ನು ಕರ್ಕೊಂಡು ಕಾಶಿಗೆ ಹೋಗುವರಿ ಅಂತ ಹೇಳಿ ವಾಪಸ್ ಕರ್ಕೊಂಡು ಬಂದು ಮಗಳನ್ನು ಕೊಟ್ಟು ಮದುವೆ ಮಾಡಿಸ್ತಾರೆ. ಆದ್ರೆ ಈಗ ಹಾಗೆಲ್ಲ ಇಲ್ಲ. ಛತ್ರಿ ಹಿಡ್ಕೊಂಡು ಹೋಯ್ತಾ ಇದ್ರೆ ಬಾಕ್ಸ್ ತಗೊಂಡು ಹೋಯ್ತಾರೆ ನೋಡಿ, 50 ಗ್ರಾಮ್ ಮಾಡಿಸಿದ್ದೀನಿ, ಕೈಗೂ ಮಾಡಿಸಿದ್ದೀನಿ, ಇದೆಲ್ಲ ಇಟ್ಕೊಳ್ಳಿ, ಬೇಕು ಅಂದ್ರೆ ಬೇಕಾದ್ರೆ ಪೆನ್ಷನ್ ದುಡ್ಡನ್ನು ಕೊಡ್ತೀನಿ ಬನ್ನಿ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದು. ಹಾಗಾಗಿ ಎಲ್ಲರೂ ಕೂಡ ಸೇರುವಾಗ ಗಿರಿಜಾ ಕಲ್ಯಾಣವಾಗ್ತಾ ಇದೆ, ಗಿರಿಜಾ ಕಲ್ಯಾಣವಾಗ್ತಾ ಇದೆ. ಎಲ್ಲರೂ ಮದುವೆ ಮಾಡ್ಕೊಳ್ಳುವಾಗ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತನ, ನಮ್ಮ ಜೀವನ ಶುಭವಾಗಿರ್ಲಿ ಅಂದ್ರೆ ಭಗವಂತ ಮದುವೆ ಮಾಡ್ಕೊಳ್ಳುವಾಗ ತಾನು ಆಶೀರ್ವಚನ ಮಾಡಿ ಮಂತ್ರೋಪದೇಶ ಹೇಳ್ತಾ ಇದ್ದಾನೆ. ಏನಂತ? ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ, ನಮ್ಮಿಬ್ಬರ ಕಲ್ಯಾಣದಿಂದ ಜಗತ್ತು ಕಲ್ಯಾಣವಾಗಬೇಕು ಪಾರ್ವತಿ. ಹಾಗಾಗಿ ನಾವೆಲ್ಲ ಗಿರಿಜಾ ಕಲ್ಯಾಣದಲ್ಲಿ ಕೂತಿದ್ದೀವಿ, ಅಕ್ಷತೆ ಈಗಿಲ್ಲ, ಹಾಗಾಗಿ ಕರತಾಳನವನ್ನ ಮಾಡಿ ಕಲ್ಯಾಣಕ್ಕೆ ಶುಭವನ್ನ ಹೇಳೋಣ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಶುಭಗೆ ತ್ವಂ ಜೀವಂ ಶರದರ್ಶತಂ ಮಾಂಗಲ್ಯ ಧಾರಣಂ ಸಮರ್ಪಯಾಮಿ. ಶೋಭಾನ ಶೋಭಾನ ಶೋಭಾನವೇ ಶೋಭಾನ ಸುರರುಳು ಸುಭಗನಿಗೆ ಶೋಭಾನವೆನ್ನಿ ಸುಗುಣನಿಗೆ ಶೋಭಾನವೆನ್ನಿರೆ ಕೈಲಾಸರಾಯಗೆ ಶೋಭಾನವೆನ್ನಿರೆ ಸುರರುಳು ಸುಭಗನಿಗೆ ಶೋಭಾನವೆನ್ನಿ ಸುಗುಣನಿಗೆ. ಉರುಟನೆ ಮಾಡಿದಳು ಪಾರ್ವತಿ, ಉರುಟನೆ ಮಾಡಿದಳು, ಉರುಟನೆ ಮಾಡಿ ಚಂದಾಡಿ ನಾಗವಲ್ಲಿ ಶಾಸ್ತ್ರವ ಮಾಡಿ ಉರುಟನೆ ಮಾಡಿದಳು ಶಿವನಿಗೆ ಉರುಟನೆ ಮಾಡಿದಳು. ಶಾಸ್ತ್ರಗಳನ್ನೆಲ್ಲವನ್ನ ಮುಗಿಸಿ ಈಗ ಮಗಳು ತವರು ಮನೆಯಿಂದ ಗಂಡನ ಮನೆಗೆ ಹೊರಡ್ತಾ ಇದ್ರೆ ದೂರದಲ್ಲಿ ನಿಂತು ಪರ್ವತರಾಜನ ಕಣ್ಣಲ್ಲಿ ಕಣ್ಣೀರುಗಳು ದಳದಳನೆ ಸಿಂಧು ಭೈರವಿಲಿ. ಎಂಥ ಕಟುಕ ತಂದೆಯಾದರೂ ತನ್ನ ಮಗಳನ್ನ ಕಳಿಸಿಕೊಡುವಾಗ ಒಂದು ತೊಟ್ಟು ಕಣ್ಣೀರಿಡದೆ ಇರುವಂತಹ ಗಂಡೇ ಇಲ್ಲ ಈ ಜಗತ್ತಿನಲ್ಲಿ. ಬಾಗಿಲ ಮರೆಯಲ್ಲೇ ನಿಂತು ಕಣ್ಣೀರಿಡ್ತಾ ಇದ್ದಾನೆ. ತನ್ನ ಮಗಳು ಅರಿಶಿಣ ಕುಂಕುಮದ ಮೇಲೆ ನಡೆದುಕೊಂಡು ಹೋಗುವಾಗ ಪಾದದ ಹೆಜ್ಜೆ ಗುರುತುಗಳನ್ನೇ ಮುಟ್ಟಿ ಮುಟ್ಟಿ ತನ್ನ ಹೃದಯ ಕೊತ್ಕೊಳ್ತಾ ಇದ್ದಾನೆ. ತನ್ನ ಕೈಯಿಟ್ಟು ಆ ಪರಶಿವನ ಕೈಗೆ ಕೊಡ್ತಾ ಇದ್ದಾನೆ ಮಗಳ ಕೈಯನ್ನು. ಮಾತೆ ಶಿವಂ ಪಿತಂ ಶಿವಂ ಅನಂತ ಬಲಂ ಶಿವನೂರ್ಜಿತಂ ಶಿವಂ ನೀತಿ ಶಿವಂ ಸ್ಥಿರಾಯು ಶಿವನೋಳ್ಪಂ ಶಿವಂ ಸುಕೃತಂ ಧನಖ್ಯಾತಿ ಶಿವಂ ಧನಂ ಶಿವಂ ಅಪರಾಧಿ ಸುಖಂ ಶಿವಂ. ಮಗಳೇ ನಿನಗೆ ತಾಯಿ ತಂದೆ ಎಲ್ಲವೂ ಶಿವನೇ. ಅವನೇ ಊರ್ಜಿತ, ಅವನೇ ಸ್ಥಿರಾಯು, ಅವನೇ ಒಪ್ಪ, ಅವನೇ ಸುಕೃತ, ಅವನೇ ಖಾಯಂ, ಅವನೇ ಧನ, ಅವನೇ ಅಪಾರ ಸುಖ, ಎಲ್ಲವೂ ಶಿವನೇ. ಆದ್ದರಿಂದ ನಮ್ಮನ್ನ ಮರೆತು ಒಮ್ಮೆಯೂ ನಮ್ಮನ್ನು ಯೋಚಿಸಬೇಡ. ಶಿವನ ಜೊತೆಯಲ್ಲಿ ಆನಂದವಾಗಿ ಜೀವನ ಮಾಡಿಕೊಂಡು ದಕ್ಷ ಸುತೆಯಾದವಳು ಶಿವನನ್ನ ಮರೆತ ಹಾಗೆ ನೀನು ಮರೆಯಬೇಡ. ಶಿವನಲ್ಲಿ ಒಂದಾಗಿ ಶಿವೆಯಾಗಿ ಬಾಳು ಮಗಳೇ. ಪಾರ್ವತಿಯನ್ನ ನೆನಪಿನಲ್ಲಿಟ್ಟುಕೊಂಡು ಪುರಂದರದಾಸರು ತವರು ಮನೆಯನ್ನ ಕಳೆದು ಗಂಡನ ಮನೆಗೆ ಹೋಗುವ ಎಲ್ಲ ಹೆಣ್ಣು ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ಏನಂತ? ಪಾರ್ವತಿಗೆ ಹೇಳಬೇಕಾಗಿಲ್ಲ, ಅವಳು ಎಲ್ಲವನ್ನ ಅರ್ಥ ಮಾಡಿಕೊಂಡ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಪರಿಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ, ಅತ್ತೆ ಮಾವರಿ ಗಂಜಿಕೊಂಡು ನಡೆಯಬೇಕಮ್ಮ, ಚಿತ್ತದ್ವಲ್ಲಭ ನಕ್ಕರೆಯ ಪಡೆಯಬೇಕಮ್ಮ,
ಹೊತ್ತು ಹೊತ್ತಿಗೂ ಮನೆಯ ಕೆಲಸ ಮಾಡಬೇಕಮ್ಮ, 10 ಮಂದಿ ಒಪ್ಪು ಹಾಗೆ ಬಾಳಬೇಕಮ್ಮ. ಬಂದಿದ್ದಾರೆ ಶರವಣ ಭವ ಕ್ಷೇತ್ರದಲ್ಲಿ ಮಧುಚಂದ್ರ ಹನಿಮೂನು. ಪಾರ್ವತಿ ಇನ್ನೇನು ಪರಶಿವನ ಜೊತೆ ಸೇರುವ ಸಂದರ್ಭಕ್ಕೆ ಅಗ್ನಿದೇವ ತಾನು ಬಂದು ಆ ಪಾರ್ವತಿ ನಾಚಿ ನೀಡಾಗಿ ಹರಿದಿದ್ದಾಳೆ. ಪರಮೇಶ್ವರನ ದೇಹದಿಂದ ವೀರ್ಯ ಸ್ಖಲಿತವಾಗಿ ಭೂಲೋಕದ ಮೇಲೆ ಬಿದ್ದು 6 ತಾವರೆ ಎಲೆಗಳ ಮೇಲೆ ಬಿದ್ದು ಆ 6 ತಾವರೆ ಎಲೆಗಳು ಒಂದು ಕಡೆ ಸೇರಿ ಆ ವೀರ್ಯ ಒಂದೆಡೆ ಸೇರಿ 6 ಮುಖ ಉಳ್ಳವನಾಗಿ ಉದ್ಭವಿಸಿದ ಷಣ್ಮುಖ ಕಾರ್ತಿಕೇಯ ಕುಕ್ಕೆ ಸುಬ್ರಹ್ಮಣ್ಯ ಷಣ್ಮುಖ ಪ್ರಿಯ. ಆ ಷಣ್ಮುಖ ತಾನು ಪಾರ್ವತಿಯ ಮಗನಾದ್ದರಿಂದ ಸ್ಕಂದಮಾತೆ ಎನ್ನುವ ಹೆಸರು ಬಂತು ತಾಯಿಗೆ. ಕುಮಾರ ಅನ್ನುವ ಹೆಸರು ಷಡಾನನ, ಷಣ್ಮುಖ, ಕಾರ್ತಿಕೇಯ, ಸುಬ್ರಹ್ಮಣ್ಯ, ದೇವಸೇನ ನಾಯಕ, ವಲ್ಲಿ ನಾಯಕ, ದೇವಸೇನ ಎಲ್ಲ ಪದವಿಗಳನ್ನು ಪಡೆದು ದೇವಾನುದೇವತೆಗಳ ಆಶೀರ್ವಾದದಿಂದೊಡಗೂಡಿ ಆ ಸುಬ್ರಹ್ಮಣ್ಯ ದೇವರು ಹುಟ್ಟಿದ 7ನೆಯ ದಿವಸಕ್ಕೆ ತನ್ನ ವೇಲಾಯುಧದಿಂದ ಆ ದುಷ್ಟನಾದ ತಾರಕಾಸುರನ ಸಂಹಾರ ಮಾಡಿ ಕುಕ್ಕೆಯಲ್ಲಿ ಬಂದು ತಾನು ಬದ್ಧವಾಗಿ ನೆಲೆಸಿದ್ದಾನೆ. ಬಂದು ಬೇಡುವಂತಹ ಭಕ್ತರ ಎಲ್ಲ ಸರ್ಪದೋಷಗಳನ್ನು ದೂರ ಮಾಡ್ತಾ ಇದ್ದಾನೆ. ಕದಿಗೆ ಬಾ ಸ್ವಾಮಿ ದರ್ಶನ ನೀಡು, ನಮ್ಮಯ ದೋಷಗಳ ನಾಶವ ಮಾಡು. ಅಲಭಯ ಕಣ್ಣಿಗೆ ನೈವೇದ್ಯ ನೀಡುವೆ, ಎಲಿದ ಬರಗಳ ನೀಡು ಬಾರೋ ಬಾ ಸ್ವಾಮಿ ಸುಬ್ರಹ್ಮಣ್ಯನೇ. ಅರನ ಮುತ್ತಿನ ಕಂದ ನವಿಲೇರುತ್ತ ಬಂದ, ಅರನ ಮುತ್ತಿನ ಕಂದ ನವಿಲೇರುತ್ತ ಬಂದ ಬಾ ಸ್ವಾಮಿ ಸುಬ್ರಹ್ಮಣ್ಯನೇ ಸುಬ್ರಹ್ಮಣ್ಯನೇ ಸುಬ್ರಹ್ಮಣ್ಯನೇ. ಆ ಸುಬ್ರಹ್ಮಣ್ಯನೊಡಗೂಡಿ ನಮ್ಮೆಲ್ಲರ ಪಾಪವು ದೂರ ಆಗಲಿ ಅಂತ ಹೇಳ್ತಾ ಈ ದಿವಸ ಏನು ಗಿರಿಜಾ ಕಲ್ಯಾಣದಿಂದ ಲೋಕ ಕಲ್ಯಾಣವನ್ನು ಮಾಡಿದ್ದಾನೆ ಭಗವಂತ. ಬನ್ನೂರು ಶ್ರೀ ದಯ್ಯೇರಮಾಡ ನಡಿಮಾರ್, ಭಾವದಕೆರೆ ಶ್ರೀ ನಾಗಸಾನ್ನಿಧ್ಯ ಆಲಂಬುಡ, ಶ್ರೀ ಇಷ್ಟದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ಸಾನ್ನಿಧ್ಯ ಆನೆಮಜಲು, ಬನ್ನೂರು ಗ್ರಾಮ, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಇವರೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಯಶಸ್ವೀಭೂತವಾಗಿ ಕೂತು ಕೇಳಿದ ನಿಮ್ಮೆಲ್ಲರಿಗೂ ಭಗವಂತನ ಅನುಗ್ರಹವಾಗಲಿ. ಕಥೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ನಾರಾಯಣ್ ಜಿ ಅವರಿಗೂ ಪರಮಾತ್ಮನ ಅನುಗ್ರಹವಾಗಲಿ. ಕೂತು ಕೇಳಿದ ನಿಮ್ಮೆಲ್ಲರಿಗೂ ಭಗವಂತನ ಸುಕೃತ ಫಲ ಸೋದರಕ್ಲಿ ಅಂತ ಹೇಳ್ತಾ ಇನ್ನು ಮುಂದೆ ಸುಗಮ ಸಂಗೀತದ ಕಾರ್ಯಕ್ರಮ ಈ ವೇದಿಕೆಯಲ್ಲಿದೆ ಅಂತ ಹೇಳ್ತಾ ಈ ಕಥೆಗೆ ಮಂಗಳವನ್ನ ಹಾಡೋಣ. ಮಂಗಳಂ ಶುಭ ಮಂಗಳಂ ಮಂಗಳಂ ಶುಭ ಮಂಗಳಂ. ಕೂರ್ಮಾವತಾರಗೆ ಮತ್ಸ್ಯಾವತಾರಗೆ, ಮತ್ಸ್ಯಾವತಾರಗೆ ಕೂರ್ಮಾವತಾರಗೆ, ನರೆಯ ಕೊಂದ ವಾಮನವತಾರಗೆ, ನರಸಿಂಹನಿಗೆ ನರಸಿಂಹನಿಗೆ ವರಾಹ ರೂಪಗೆ, ನರಸಿಂಹನಿಗೆ ವರಾಹ ರೂಪಗೆ, ಪರಶುರಾಮನಿಗೆ ರಾಮಚಂದ್ರನಿಗೆ, ಕೃಷ್ಣಮೂರ್ತಿಗೆ ಬೌದ್ಧಾವತಾರಕ್ಕೆ, ಭಯವನ್ನೇರಿದ ಕಲ್ಕಿಯ ರೂಪಕ್ಕೆ, ಲೋಕಗಳು ನಮ್ಮ ಮಧುಸೂದನರ ಕಲೆಗೆ. ಮಂಗಳಂ ಶುಭ ಮಂಗಳಂ ಶುಭ ಮಂಗಳ. ಲಕ್ಷ್ಮೀರಮಣ ಗೋವಿಂದ, ಆಂಜನೇಯವರನ ಗೋವಿಂದ, ಶ್ರೀರಾಮನ ಗೋವಿಂದ, ರಕ್ತೇಶ್ವರಿ ಪಾದವೇಶ್ವರ ಗೋವಿಂದ, ಆಂಜನೇಯಾಯ ನಮಗೆ, ವಾಯುಪುತ್ರಾಯ ನಮಗೆ, ತನ್ನೋರಿಯಾಂಜನೇಯ ಪ್ರಚೋದಯ. ಜಯ ಮೇ ಜಯ ನಿಪುಣ ಜಯ ಕಾಲ್ಗಡ ನಾಡವ ತೋರದು ಜನಸಾಗೋ ಪೂಜೆಯ ಮೇಲೆ ಮಜ್ಜಿಗೆಯೊಳಗಿನ ಬಿಂದು ವಾಕ್ಯಾರ್ಥ ಲಕ್ಷ್ಮೀ ಬಾರಮ್ಮ. ಕರಸುಕ್ಕದ ಸಾಲುವ ಗರಿಸಿ ಶುಕ್ರವಾರದ ಪೂಜೆಯ ಬೇಳೆಗೆ ಅಕ್ಕರೆಯುಳ್ಳ ರಂಗನ ಸುಖ ಪುರಂದರ ಲಕ್ಷ್ಮೀ ಬಾರಮ್ಮ. ಮಂಗಳಂ ಶುಭ ಮಂಗಳಂ. ಕಾರ್ಯಕ್ರಮವನ್ನು ಬಹಳ ಭಕ್ತಿಯಿಂದ ಕೇಳಿದ ನಿಮ್ಮೆಲ್ಲರೂ ಪರಮಾತ್ಮನ ಆಶೀರ್ವಾದವಾಗಲಿ. ಹರೇಶ್ ಶ್ರೀನಿವಾಸ, ಗುರು ರಾಘವೇಂದ್ರ. ಶುಭ ಮಸ್ತು, ಶುಭ ದಿನ. ರಾಷ್ಟ್ರ ದೇವೋಭವ. ಬಲೋ ಭಾರತ ಮಾತಾ ಕಿ, ಬಲೋ ಭಾರತ ಮಾತಾ ಕಿ. ಸನಾತನ ಹಿಂದೂ ಧರ್ಮ ಕಿ, ಸನಾತನ ಹಿಂದೂ ಧರ್ಮ ಕಿ. ಶುಭಂ ಭೂಯಾತ್. ಹರಿ ಓಂ. ಜೀರ್ಣೋದ್ಧಾರ ಸಮಿತಿ ఒక ಬ್ರಹ್ಮ ಕಲಶೋತ್ಸವ ಸಮಿತಿದ ಅಧ್ಯಕ್ಷರನ್ನ ರರ್ಜಲ್ನ ವೇದಿಕೆದ ಕೈತಡೆ ಬರೋಣೊಂದು ಕೇಳೋದಿಲ್ಲ.
ಇಷ್ಟು ಹೊತ್ತು ತಮ್ಮ ಅತ್ಯದ್ಭುತ ಕಂಠದಿಂದ ಮಹಾದೇವನ ಮಹಾತಾಯಿಯ ವೈಭವವನ್ನು ವರ್ಣಿಸಿ ನಮ್ಮನ್ನೆಲ್ಲ ಭಾವಪರವಶರಾಗಿದ್ದೀರಿ. ಎದುರು ಭಾಗದ ಸಭಾಂಗಣದಲ್ಲಿ ಭಕ್ತಸ್ತೋಮ ಕಡಿಮೆ ಇದ್ದರೂ ಸ್ವಲ್ಪವೂ ವಿಚಲಿತರಾಗದೆ ತಮ್ಮ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿ ನ್ಯಾಯವನ್ನು ಒದಗಿಸಿದ್ದೀರಿ. ಪುತ್ತೂರಿನ ಸಮಸ್ತ ಜನತೆಯ ಪರವಾಗಿ, ವಿಶೇಷವಾಗಿ ಬನ್ನೂರಿನ ಜನತೆಯ ಪರವಾಗಿ ಹರಿಕಥಾ ವಿದ್ವಾನ್ ಮಧುಸೂದನ್ ದಾಸ ಮಂಡ್ಯ ಇವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ನಾವು ಅರ್ಪಿಸುತ್ತಿದ್ದೇವೆ. ಹಾಗೂ ಅವರ ತಂಡದ ವಿದ್ವಾನ್ ಪ್ರಕಾಶ್ ಕುಂಬಾರ, ವಿದ್ವಾನ್ ಶಾಂತಮೂರ್ತಿ ಮೈಸೂರು, ವಿದ್ವಾನ್ ಗುರುಕುಮಾರ್ ಮೈಸೂರು ಮತ್ತು ಚೇತನ್ ಮಂಗಳೂರು ಇವರೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ನಾವು ಅರ್ಪಿಸ್ತೇವೆ. ಹಾಗೆ ಈ ಕ್ಷೇತ್ರದ ಶ್ರೀ ತಾಯಿ ದಯ್ಯರೆ ಹಾಗೂ ಬಾವದಕೆರೆ ನಾಗ ಸಾನ್ನಿಧ್ಯದ ಶ್ರೀ ನಾಗ ಹಾಗೂ ಇಷ್ಟದೇವತೆ ರಕ್ತೇಶ್ವರಿ ಮತ್ತು ಅಣ್ಣಪ್ಪ ಪಂಜುರ್ಲಿ ಅವರ ಮುಂದಿನ ಜೀವನದಲ್ಲಿ ಯಶಸ್ವಿಯಾಗಿ ಅವರು ಮುಂದಿನ ಜೀವನವನ್ನು ನಡೆಸಲಿ, ಅವರಿಗೆ ಯಶಸ್ಸು ಸಿಗಲಿ, ಈ ಕ್ಷೇತ್ರದ ಎಲ್ಲ ದೈವರ ಅನುಗ್ರಹ ಅವರ ಮೇಲೆ ಸಂಪೂರ್ಣ ಇರಲಿ ಎಂಬುದಾಗಿ ನಾವು ಬ್ರಹ್ಮಕಲಶೋತ್ಸವ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಎಲ್ಲರ ಪರವಾಗಿ ಹಾರೈಸ್ತಿದ್ದೇವೆ. ಇವರಿಗೆ ನಮ್ಮ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಗೌರವವನ್ನು ಅರ್ಪಿಸಬೇಕು. ಪೊರ್ಲ ಕಂಠದ ಕಂಠ ಸೆರಿಟ್ ನಮ್ಮನ್ನು ಪೂರ ದೇವನಂಚಿ ಲೆತ್ತೊಂದು ಪೋಯಿನಂಚಿನ ಗಾನ ಗಂಧರ್ವಿ ಇನ್ನಿತ್ತ ಈ ನಮ್ಮ ಲೇಸಡ್ ಪಾಲು ಪಡೆದು ಹರಿದಾಸ ಶ್ರೀ ಮಂಡ್ಯ ಮಧುಸೂದನ್ ಈ ಒಂಜಿ ಕೂಟಗು ಉಡಲದಿಂಜಿ ಸೊಲ್ಮೇಲೆ ಸುಮಾರು 1.5 ಗಂಟೆ ಹಿಡ್ದಿಂಚ ಇತ್ತೆ ಮುಟ್ಟ ಹರಿಕಥಾ ಕಾಲಕ್ಷೇಪ ಗಿರಿಜಾ ಕಲ್ಯಾಣ ಒಂದೇನು ಮಲ್ತದು ದಾಕ್ಷಾಯಣಿ ದಕ್ಷ ಯಜ್ಞ ಇಂದೆತ ಬಗ್ಗೆ ಪರಿಪೂರ್ಣವಾಯಿನಂಚಿನ ಮಾಹಿತಿನ ಹರಿಕಥೆದ ಮೂಲಕ ನಮಕ್ ಮನದಟ್ಟು ಮಲ್ತದೇರು ಗೇನದ ಬಲ್ಪುನು ಅರ್ಲಾದೇರು ಬೆರೆಗೆ ನಮ್ಮ ಈ ಒಂಜಿ ಬುಳೆಚ್ಚಿಲ್ ಕೂಟದ ಅಂಚೆನೆ ಬ್ರಹ್ಮ ಕಲಶೋತ್ಸವ ಕೂಟದ ಪರವಾದ ಉಡಲದಿಂಜಿ ಸೊಲ್ಮೆನ ಸಂಧಾಯಿತ ಮಲ್ತೊಂದಿಲ್ಲ. ನನ್ನ ದುಂಬಗ ಈ ಒಂಜಿ ಪೊರ್ಲ ಕಂಠದ ಅಪ್ಪೆ ದಯ್ಯರ ಮಾಡ ಚಾವಡಿಡ ನಡಪೆರೆ ಉಂಡು ತುಳುನಾಡ ಗಾನಗಂಧರ್ವ ಬಿರುದಾಂಕಿತ ಕಲೇಸ್ ಕನ್ನಡ ಖ್ಯಾತಿದ ಪುತ್ತೂರು ಜಗದೀಶ್ ಆಚಾರ್ಯ ಬೊಕ್ಕಮೆರ್ನಾಥ್ ಕೂಟೋರ್ದು ಸಂಗೀತ ಗಾನ ಸಂಭ್ರಮ ಈ ಒಂಜಿ ಪೊರ್ಲ ಕಂಠದ ಚಾವಡಿಡ ನಡಪೆರೆ ಉಂಡು ದಯಮಲ್ತದ ಇತ್ತೆ ಇತ್ತಿನ ಭಕ್ತಾದಿಲ್ಲ ಕಲಾಭಿಮಾನ ಇಲ್ಲ ಬೊಕ್ಕಲ ನನ್ನ ಇಲ್ಲಲಿತ್ತಿನಂಚಿನ ಮಾತ ನಿಖಿಲ ಒಂಜಿ ಕುಟುಂಬಿಕೇರ್ನ ಕಿಲಿನ ಲೆತ್ತದ ಈ ಒಂಜಿ ಲೇಸಡ್ಲ ಪಾಲು ಪಡೆಯರೆ ನಿಖಿಲ ಅಣುಮಲ್ತು ಕೊರಡು ಈ ಒಂಜಿ ಲೇಸಲ್ನ
ಎಡ್ಡೆ ಮಲ್ತದ ಕೊರಡು ಪಂಡದ ಮಾತ ಇತ್ತಿನಂಚಿನ ಮಾತ ಭಗವದ್ಭಕ್ತರೆಡಲ ಕಲಾಭಿಮಾನಿಗಳ ವಿನಮ್ರವಾದ ವಿನಂತಿ ಮಲ್ತೊಂದುಲ್ಲ ದಯಮಲ್ತದೆ ಇಲ್ಲಲಿತ್ತಿನಂಚಿನ ಮಾತೆರೆಲ್ನಲೆತ್ತದೆ ಈ ಒಂಜಿ ಕೂಟೋಡು ಪಾಲ್ಪಡೆಯೋಡು ಈ ಒಂಜಿ ಲೇಸಡ ಪಾಲ್ಪಡೆದು ಈ ಸಂಗೀತ ರಸ ಮಂಜ ಗಾನ ಸಂಭ್ರಮಲ್ಲ ಎಡ್ಡೆ ಮಲ್ತು ಕೊರಡು ಪಂಡದ ನಿಗಳಕ್ಕೇನೋನ್ವೆ ಸೇರಿದಂಥ ಭಗವದ್ಭಕ್ತರೇ, ಶ್ರೀ ಮಜ್ಞದ್ಗುರು ಶಂಕರಾಚಾರ್ಯ ಶ್ರೀ 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 ರಾಘವೇಶ್ವರ ಭಾರತಿ ಸ್ವಾಮಿಯವರ ಪೂರ್ಣಾನುಗ್ರಹದೊಂದಿಗೆ ಶ್ರೀ ಬಲಮುರಿ ವಿದ್ಯಾಗಣಪತಿ ದೇವರ ಸನ್ನಿಧಿಯಲ್ಲಿ ದಿನಾಂಕ 3/3/2024 ಆದಿತ್ಯವಾರ ವೇದಮೂರ್ತಿ ಮಿತ್ತೂರು ತಿರುಮಲೇಶ್ವರ ಭಟ್ಟರ ನೇತೃತ್ವದಲ್ಲಿ ಮೂಡಪ್ಪ ಸೇವೆ ಜರುಗಲಿದೆ. ಹಾಗೆಯೇ ಶ್ರೀ ಶೋಭಕೃತ್ ನಾಮ ಸಂವತ್ಸರದ ಮಾಘ ಮಾಸ ಶಿಶಿರ ಋತು ಕೃಷ್ಣ ಪಕ್ಷ 8 ಕುಂಭಮಾಸ 20 ಸಲುವ ದಿನಾಂಕ 4/3/2024 ಸೋಮವಾರ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗ್ತಾ ಇದೆ. ವಿವಿಧ ಈ ಒಂದು ಕಾರ್ಯಕ್ರಮಗಳಿಗೆ ಕೂಡ ಆ ಒಂದು ಸನ್ನಿಧಿಯ ಆಡಳಿತ ಮುಕ್ತೇಶ್ವರರು ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ 3 ತಾರೀಕಿಗೆ ಹಾಗೂ ಮಾರ್ಚ್ ತಿಂಗಳ 3 ಹಾಗೂ 4ನೇ ತಾರೀಕಿಗೆ ನಡೆಯಲಿರುವಂಥ ಬಲಮುರಿ ಮಹಾವಿದ್ಯಾಗಣಪತಿ ದೇವರ ಸನ್ನಿಧಾನಕ್ಕೆ ತಾವು ಕೂಡ ಭಾಗಿಗಳಾಗಬೇಕು. ಅಲ್ಲಿಯ ಕಾರ್ಯಕ್ರಮಗಳಿಗೂ ತಾವೆಲ್ಲರೂ ಕೂಡ ಸಾಕ್ಷಿಗಳಾಗಬೇಕು ಎಂದು ತಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತಾ ಮುಂದೆ ಈ ಒಂದು ಸುಂದರ ವೇದಿಕೆಯಲ್ಲಿ ಪುತ್ತೂರು ಜಗದೀಶ್ ಆಚಾರ್ಯ ಮತ್ತು ಬಳಗದವರಿಂದ ಸಂಗೀತ ಗಾನ ಸಂಭ್ರಮ ಮೂಡಿಬರಲಿದೆ. ಈ ಒಂಜಿ
ದಿಶಾಂತ್ ಕುಮಾರ್ ತಾವೆಲ್ಲಿದ್ರೂ ಒಮ್ಮೆ ವೇದಿಕೆ ಹತ್ರ ಬರಬೇಕು. ಬನ್ನೂರು ಶ್ರೀ ದಯ್ಯರಮಠ ನಡಿಮಾರು ಭಾವದಕೆರೆ ಶ್ರೀ ನಾಗ ಸಾನ್ನಿಧ್ಯ ಆಲಂಬುಡ ಶ್ರೀ ಇಷ್ಟದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ಸಾನ್ನಿಧ್ಯ ಆನೆಮಜ್ಜಲು ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವಕ್ಕೆ ಈ ನಮ್ಮ ಒಂದು ಕಾರ್ಯಕ್ಕೆ ಪುಣ್ಯ ಕ್ಷೇತ್ರಕ್ಕೆ ಶ್ರೀ ಸುದರ್ಶನ್ ಶಾಸ್ತ್ರಿ ಇವರು ಸುಮಾರು 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಎಲ್ಲರ ಕರ ಚಪ್ಪಾಳೆಯೊಂದಿಗೆ ಇವರ ಮಾತೆಯವರನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ. ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ವಿಶ್ವನಾಥ ಗೌಡ ಸರ್ ತಾವು ಎಲ್ಲಿದ್ರೂ ಕೂಡ ಒಮ್ಮೆ ವೇದಿಕೆ ಎತ್ತ ಬರಬೇಕು. ನಮ್ಮ ಈ ಒಂಜಿ ಲೇಸಗು ಕಜ್ಜಾಯಗು ಈ ನಮ್ಮ ಪೊರ್ಲಕಂಠದ ಪುಣ್ಯಕ್ಷೇತ್ರದ ಅಪ್ಪೆ ದಯ್ಯರ ಮಾಡ ಈ ಒಂಜಿ ಸಾನಗು 1 ಲಕ್ಷ ದುಡ್ಡುನು ಕೊಡ್ದು ಐತ ಮಾಡಿಗೆ 1 ಲಕ್ಷ ದುಡ್ಡುನು ಕೊಡ್ದು ಸಹಾಯ ಮಲ್ತಿದಿನ ಒಂಚಿನ ಮಲ್ಲ ಮನಸ್ಸಿದ ಸುದರ್ಶನ್ ಶಾಸ್ತ್ರಿ ಮೇರ್ನ ಅಪ್ಪೆ ಮುಲ್ಪ ಉಲ್ಲೇರು ಅರೆಗೊಂಜಿ ಎಲ್ಲಿಯ ತಮ್ಮನ ಮಲ್ಪುನಂಚಿನ ಈ ಒಂಜಿಗಳಿಗೆ ಅಮೃತಗಳಿಗೆ ಬುಳೆಚ್ಚಿಲ್ ಕೂಟದ ಗುರಿಕಾರ್ಯರ್ಲ ಅಂಚಿನೆ ಬ್ರಹ್ಮ ಕಲಶೋತ್ಸವ ಕೂಟದ ಗುರಿಕಾರ್ಯರ್ಲ ಮಿತ್ತೆರ್ಮೆ ಚಾವಡಿಗೆ ಪೋಡು ಅಪ್ಪಿನ ತಮ್ಮನದ ಮನಟು ಕೊಲ್ಲಾವೋಡು ಅರೆಗೆ ಒಂಜಿ ಎಲ್ಲಿಯ ಸನ್ಮಾನ ನಮ್ಮ ಈ ಒಂಜಿ ಬುಲೆಚಿಲಿ ಕೂಟದ ಬೊಕ್ಕ ಬ್ರಹ್ಮ ಕಲಶೋತ್ಸವ ಕೂಟದ ಪದಕೆರೆ ಏರಾಂಡಲಿತ್ತರ ಪದಾಧಿಕಾರಿಗಳು ಯಾರಾದರೂ ಇದ್ರೆ ದಯವಿಟ್ಟು ತಾವು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಈ ಒಂದು ದಿವ್ಯ ಸ್ಥಾನಕ್ಕೆ ಸುಮಾರು 1 ಲಕ್ಷ ಮೊತ್ತದ ಹಂಚನ್ನು ಕೊಟ್ಟು ಸಹಕರಿಸಿದಂತಹ ಸುದರ್ಶನ್ ಮೂರ್ತಿಯವರ ತಾಯಿ ಮಾತೆ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮ ಈ ಒಂದು ಸಾನ್ನಿಧ್ಯದ ಕ್ಷೇತ್ರದ ಪರವಾಗಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರುಗಳು ಇಬ್ಬರು ಸೇರಿ ಸಣ್ಣ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನಿಮಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಈ ಒಂದು ಸ್ಥಳದ ಎಲ್ಲ ದೇವರುಗಳ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಆರೋಗ್ಯ ಮತ್ತು ನೆಮ್ಮದಿ ನಿಮ್ಮ ಸಂಪತ್ತಾಗಲಿ. ಇನ್ನೂ ಕೂಡ ಈ ಕ್ಷೇತ್ರಕ್ಕೆ ಮತ್ತಷ್ಟು ಕೊಡುವಂಥ ಶಕ್ತಿಯನ್ನು ಭಗವಂತನು ಒದಗಿಸಿಕೊಡಲಿ ಎಂಬುದೇ ನಮ್ಮೆಲ್ಲರ ಪ್ರೀತಿಯ ಹಾರೈಕೆ. ಎಲ್ಲರ ಜೋರಾದ ತಾಡನದೊಂದಿಗೆ ಕೈ ಚಪ್ಪಾಳೆಯೊಂದಿಗೆ ಈ ಒಂದು ಮಾತೆಯನ್ನು ನಾವು ಸನ್ಮಾನ ಮಾಡೋಣ. ಶುಭವಾಗಲಿ. ಮುಂದೆಯೂ ಈ ಒಂದು ಕ್ಷೇತ್ರಕ್ಕೆ ತಮ್ಮ ಸಹಕಾರವನ್ನು ಬಯಸುತ್ತಾ ತಮ್ಮ ಮಹಾಮನಸ್ಸಿಗೆ ದೇವರು ಇನ್ನಷ್ಟು ಮೆರಗನ್ನು ನೀಡಲಿ, ಐಶ್ವರ್ಯವನ್ನು ತುಂಬಲಿ ಎಂಬುದೇ ನಮ್ಮ ಈ ಒಂದು ಕೂಟದ ಹಾರೈಕೆ. ಮುಂದೆ ಈ ದಯ್ಯರ ಮಾಡ ದಯ್ಯರ ಮಾಡ ಚಾವಡಿಡು ಇತ್ತೆ ನಡಪೆರೆ ಉಂಡು ತುಳುನಾಡ ಗಾನ ಗಂಧರ್ವ ಬಿರುದಾಂಕಿತ ಕಲರ್ಸ್ ಕನ್ನಡ ಖ್ಯಾತಿದ ಪುತ್ತೂರು ಜಗದೀಶ್ ಆಚಾರ್ಯ ಬೊಕ್ಕಮೆರ್ನ ಕೂಟೊಡ್ದು ಸಂಗೀತ ಗಾನ ಸಂಭ್ರಮ ಕೆಲವು ಗಳಿಗೆಡ ಈ ಒಂಜಿ ಪೊರ್ಲಕಂಠದ ಚಾವಡಿಡು ಮೂಡ್ದು ಬರ್ರೆ ಉಂಡು ಐಕ ನಿಕಲ್ ಪೂರ ಅಂಚಿನ ನಿಕಲ ಇಲ್ಲದ ಕುಲ್ಲ ಸಾಕ್ಷಿಯಾವಡು ಇಲ್ಲಲಿತ್ತಿನ ಮಾತ್ರ ಇಲ್ಲಲ್ಲೇ ಪುಡು ಬಂಡ ನಿಕಲ್ಲ ಕಳಕಳಿಟ್ಟು ವಿನಂತಿ ಬಂತೊಂದುಲ್ಲ.
ಈ ಒಂದು ಪುಣ್ಯಕ್ಷೇತ್ರಕ್ಕೆ ತನು ಮನದಾನಗಳಿಂದ ಸಹಕರಿಸಿದ ಭಕ್ತಾಭಿಮಾನಿಗಳ ವಿವರ ಈ ರೀತಿ ಇದೆ. ದಯವಿಟ್ಟು ಹೆಸರು ಕರೆದವರಲ್ಲಿ ಯಾರಾದರೂ ಇಲ್ಲಿ ಇದ್ದರೆ ತಾವು ವೇದಿಕೆ ಎತ್ತ ಬರಬೇಕು. ಶ್ರೀ ರತ್ನಾಕರ ರೈ ಕೆಳಗಿನ ಮನೆ ಬನ್ನೂರು, ಶ್ರೀ ಕೆ ಸುರೇಶ್ ಆನಮಜಲು, ಶ್ರೀ ಜಾರಪ್ಪ ಪೂಜಾರಿ ಮೇಲ್ಮಜಲು, ಶ್ರೀಧರ ಪೂಜಾರಿ ಮೇಲ್ಮಜಲು, ಬಿ ಮಂಜುನಾಥ ಮೇಲ್ಮಜಲು, ತನಿಯಪ್ಪ ಪೂಜಾರಿ ಹೋಟೆಲ್ ಸುವರ್ಣ, ಸೀತಾ ಪೂಜಾರಿ ಆನೆಮಜಲು, ಯಾದಪ್ಪ ಮತ್ತು ಮನೆಯವರು, ರಾಜು ಪೂಜಾರಿ ಆನೆಮಜಲು, ಶ್ರೀ ಕೃಷ್ಣ ಭಟ್ ಹನುಮಾಜೆ, ಸಂಜೀವಗೌಡ ಎಲಿಬೈಲು ಕೃಷ್ಣನಗರ, ಮೋಹನ ರೈ ಮಾರ್ನಾಟ್ಕ ಬನ್ನೂರು, ಆನಂದ ಪೂಜಾರಿ ಪಡೀಲುಗುತ್ತು, ಶ್ರೀಧರ ಭಂಡಾರಿ ಮನೆಯವರು, ಸೋಮಪ್ಪ ಗೌಡ ಮತ್ತು ಮನೆಯವರು ಸಪ್ತಗಿರಿ, ಕೊರಗಪ್ಪ ಗೌಡ ಬನ್ನೂರು ಪಟ್ಟೆ, ಉಗ್ಗಪ್ಪ ಆನೆಮಜಲು LIC, ನಾಗೇಶ ಕೆ ಅನುರಾಧ ನಂದಿಲ, ಮೀನಾಕ್ಷಿ ಸೇಸಪ್ಪ ಪೂಜಾರಿ ಮತ್ತು ಮನೆಯವರು ಆನೆಮಜಲು, ಜತ್ತಪ್ಪ ಗೌಡ ಮನೆಯವರು ಅಲಂಬುಡ, ಚಂದ್ರಹಾಸ ಶೆಟ್ಟಿ ಆನೆಮಜಲು, ಜ್ಯೋತಿ ಸಂಜೀವ ಆನೆಮಜಲು, ಅಶೋಕ ಮತ್ತು ಪ್ರೇಮ ಭಾಸ್ಕರ ಮೇಲ್ಮಜಲು ಬನ್ನೂರು, ಮೋಹನ್ ರೈ ಆನೆಮಜಲು ಬನ್ನೂರು, ವಿಶ್ವನಾಥ ಗೌಡ ಬನ್ನೂರು, ರಮೇಶ್ ಗೌಡ ನೀರ್ಪಾಜೆ, ಪುರುಷೋತ್ತಮ ಪ್ರಭು ಮೇಲ್ಮಜಲು, ಯಶೋಧ ಮೋನಪ್ಪ ಗೌಡ ಮೇಲ್ಮಜಲು ರಿಟೈರ್ಡ್ ಮೆಸ್ಕಾಂ, ಮೋನಪ್ಪ ಮತ್ತು ಮನೆಯವರು ಬಾನೊಟ್ಟು ಮನೆ, ರಾಘವೇಂದ್ರ ಮಯ್ಯ ಕುಂಟ್ಯಾನ, ಕೂಳೂರು ಶ್ರೀಕೃಷ್ಣ ಭಟ್, ಚಂದ್ರಹಾಸ ಜಿ ಶೆಟ್ಟಿ ಆನೆಮಜಲು, ಜ್ಯೋತಿ ಸಂಜೀವ ಪೂಜಾರಿ ಆನೆಮಜಲು, ಅಶೋಕ್ ಬನ್ನೂರು ಮೇಲ್ಮಜಲು, ಮನೋಹರ ರೈ ಆನೆಮಜಲು, ಗಣೇಶ್ ರೈ ಬಾಳಿಕೆ ಬನ್ನೂರು, ಪುರುಷೋತ್ತಮ ಆನೆಮಜಲು RTO, ಚಂದ್ರಾಕ್ಷ ರೈ ಕೆಳಗಿನ ಮನೆ ಬನ್ನೂರು, ಚಂದ್ರಾಕ್ಷಿ ರೈ ಕೆಳಗಿನ ಮನೆ ಬನ್ನೂರು. ತಾವು ಯಾರಾದರೂ ಇಲ್ಲಿ ಇದ್ದಲ್ಲಿ ದಯವಿಟ್ಟು ವೇದಿಕೆ ಹತ್ತ ಬರಬೇಕು. ಸೇಸಮ್ಮ ಬಾಬುಗೌಡ ಬನ್ನೂರು, ಹರೀಶ ಪಿ ಕೃಷ್ಣ ಸ್ಟುಡಿಯೋ, ಸೇಸಪ್ಪ ಗೌಡ ಕುತ್ಕುಂಡ ಆನೆಮಜಲು, ಸತೀಶ್ ಕುಮಾರ್ KSRTC ಆನೆಮಜಲು, ಚಂದ್ರಶೇಖರ ಗೌಡ ಅಲಂಬುಡ, ಈಶ್ವರಗೌಡ ಅಲಂಬುಡ, ದಿನೇಶ್ ಶೆಟ್ಟಿ ಮತ್ತು ಕುಟುಂಬಸ್ಥರು ಹೋಟೆಲ್ಸ್ ಧನ್ಯವಾದ್ ಪಡೀಲ್, ಲತಾ ಹರೀಶ್ ಆಚಾರ್ಯ, ಶ್ರೀ ಗಂಗಾಧರ ಗೌಡ ಆನೆಮಜಲು. ತಾವು ಯಾರಾದರೂ ಇದ್ದಲ್ಲಿ ದಯವಿಟ್ಟು ವೇದಿಕೆ ಹತ್ತ ಬರಬೇಕು. ನಮ್ಮ ಈ ಒಂದು ಇತ್ತೇದ ಈ ಒಂಜಿ ಧೈರ್ಯ ಮಾಡ ಪೊರ್ಲ ಕಂಠದ ಚಾವಡಿಡು ತುಳುನಾಡ ಗಾನಗಂಧರ್ವ ಬಿರುದಾಂಕಿತ ಕಲರ್ಸ್ ಕನ್ನಡ ಖ್ಯಾತಿದ ಪುತ್ತೂರು ಜಗದೀಶ್ ಆಚಾರ್ಯ ಬೊಕ್ಕ ಮೇರ ಕೂಟೋರ್ದು ಸಂಗೀತ ಗಾನ ಸಂಭ್ರಮ ನಡಪೆರೆ ಉಂಡು. ಬುಳಚಿಲ್ ಕೂಟದ ಗುರಿಕಾರ್ಯರ್ಲ ಅಂಚನೆ ಬ್ರಹ್ಮ ಕಲಶೋತ್ಸವ ಕೂಟದ ಗುರಿಕಾರ್ಯರ್ಲ ಈ ಒಂಜಿ ತಂಡನು ಪೊರ್ಲ ಕಂಠದ ಚಾವಡಿಡು ಎತ್ಕೊನೋಡು ಮಕ್ಕಳಿಗೂ ಶಾಲು ಪಾಡ್ದು ತಾಂಬೂಲ ಕೊಡ್ದು ಈ ಒಂಜಿ ಚಾವಡಿದ ಮಾನಾದಿಗೆ ಮಲ್ಪೋಡು ಪಂಡದ ನಿಕ್ಕಳಕ್ಕೆ ಏನೋನ್ವೆ
ಬನ್ನೂರು ಶ್ರೀ ದಯ್ಯರಮಾಡ ನಡಿಮಾರು ಭವದಕೆರೆ ಶ್ರೀ ನಾಗ ಸಾನ್ನಿಧ್ಯ ಅಲ್ಮುಡ ಶ್ರೀ ಇಷ್ಟದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ಸಾನ್ನಿಧ್ಯ ಆನೆ ಮಜಲ್ ಈ ಒಂಜಿ ಕ್ಷೇತ್ರಡು ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ನಡೆತದಾಂಡ್ ನನ್ನ ಕೆಲವೊಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತೆ ತಾನೇ ಈ ಒಂಜಿ ಪೊರ್ಲಕಂಠದ ಚಾವಡಿಡ್ ಹರಿಕಥಾ ಕಾಲಕ್ಷೇಪ ಗಿರಿಜಾ ಕಲ್ಯಾಣ ಹರಿದಾಸ ಶ್ರೀ ಮಂಡ್ಯ ಮಧುಸೂದನ್ ಮುಕುಲ ತಂಡೊಡ್ದು ನಡೆತಂಡ್ ಅಂಚೆನೆ ಈ ಒಂಜಿ ಪೊರ್ಲಕಂಠದ ಚಾವಡಿಡ್ ಮೂರ್ದು ಬರ್ರೆಂಡು ತುಳುನಾಡ ಗಾನಗಂಧರ್ವ ಬಿರುದಾಂಕಿತ ಕಲರ್ಸ್ ಕನ್ನಡ ಖ್ಯಾತಿದ ಪುತ್ತೂರು ಜಗದೀಶ್ ಆಚಾರ್ಯ ಬೊಕ್ಕ ಮೇರ ಕೂಟೊಡ್ದು ಸಂಗೀತ ಗಾನ ಸಂಭ್ರಮ ಈ ಒಂಜಿ ಪೊರ್ಲಕಂಠದ ಚಾವಡಿಡ್ ಮೂರ್ದು ಬರ್ರೆಂಡು. ನಿನ್ನೆ ರಾತ್ರಿ ಭೋಜನಕ್ಕೆ ಲಾಡನ್ನು ದಾನ ಮಾಡಿದಂತಹ ಸೇವೆಯ ರೂಪದಲ್ಲಿ ದಾನ ಮಾಡಿದಂತಹ ಹರಿಪ್ರಸಾದ್ ಆಚಾರ್ಯ ಆನೆಮಜಲು ತಾವು ಇದ್ರೆ ದಯವಿಟ್ಟು ಈ ಒಂದು ವೇದಿಕೆ ಹತ್ತ ಬರಬೇಕು. ಕೋಡದ ರಾತ್ರಿದ ಒನಸದ ಪೊರ್ತು ಲಾಡನ್ನು ಕೊಡ್ದು ಮನಸ್ಸಿನ ಚೀಪೆ ಮಲ್ತಿನಂಚಿನ ಹರಿಪ್ರಸಾದ್ ಆಚಾರ್ಯ ಆನೆಮಜಲು ದಯಮಲ್ತದ ಈ ರೋಲ್ ಪಂಡಲ ಇತ್ತಡ ಪೊರ್ಲಕಂಠದ ಚಾವಡಿದ ಕೈತಡೆ ಬರೋಡು ಒಂದು ಇರಡ ಕೂಟದಲ್ಲಿ ನೆಟ್ಟು ಭಿನ್ನಾದಿಗೆ ಮಲ್ತೊಂದುಲ್ಲೆ. ನಮ್ಮ ಒಂಜಿ ಬ್ರಹ್ಮ ಕಲಶೋತ್ಸವದ ಕೂಟದ ಗುರಿಕಾರ್ಯರಾಯನಂಚಿನ ಶ್ರೀ ವಿಶ್ವನಾಥ ಗೌಡ ಸರಿ ಇರ್ಬರೋಡು ಅಂಚನೆ ಬುಲೆಚ್ಚಿಲು ಕೂಟದ ಗುರಿಕಾರ್ಯರ್ಲ ಪುರ್ಸೋತಿ ಇತ್ತಂಡವರ ಇಂಚು ಬಲ್ಲೆ ಸರ್ ಕೋಡೆ ನಮ್ಮ ರಾತ್ರಿದ ಒನಸಗು ಲಾಡು ಕೊಡ್ದು ಮನಸ್ಸನ್ನ ತಂಪು ಮಲ್ತಿನಂಚಿನ ಮಹಾಮಲ್ಲ ಮನಸ್ಸಿದ ಹರಿಪ್ರಸಾದ್ ಆಚಾರ್ಯ ಆನೆ ಮಜಲು ನಮ್ಮ ದುಂಬುಲ್ಲೆರು ಮೇರಿನ ಜೋರಾಯನಂಚಿನ ಕೈ ತಾಟಿ ಬೊಟ್ಟುದು ಎತ್ಕೊನಗ ಅಂಚನೆ ಬೆರೆಗೆ ಈ ಒಂಜಿ ಲೇಸದ ಕಜ್ಜಾಯದ ನೆನಪುದ ಕಾಣಿಕೆನ ಕೊರಡು ನಮ್ಮ ಬ್ರಹ್ಮ ಕಲಶೋತ್ಸವ ಕೂಟದ ಗುರಿಕಾರ್ಯರಾಯನಂಚಿನ ಶ್ರೀ ವಿಶ್ವನಾಥ ಗೌಡ ಬೇರೆ ಹರಿಪ್ರಸಾದ್ ಆಚಾರ್ಯ ಆನೆ ಮಜಲು ಬೇರೆಗೆ ಸ್ಮರಣಿಕೆನ ಕೊಡ್ದು ನೆನಪುದ ಕಾಣಿಕೆನ ಕೊಡ್ದು ಈ ಒಂಜಿ ಪೊರ್ಲಕಂಠದ ಚಾವಾಡಿಡ ಮಾನಾದಿಗೆ ಮಲ್ಪುನಂಚಿನ ಪೊರ್ಲಕಂಠದ ಪೊರ್ತು ಸರ್ ಉಡಲದಿಂಜಿ ಸೊಲ್ಮೆಲು ನನಾತಿ ಇರ್ನ ಸಹಾಯ ಈ ಒಂಜಿ ಪುಣ್ಯಕ್ಷೇತ್ರಗೂ ಏಪಲ ಉಪ್ಪಡ ಪಂಡದ ಉಡಲದಿಂಜಿದ ನಟ್ಟುನುವ ಸರ್ ಬ್ರಹ್ಮ ಕಲಶೋತ್ಸವ ಸಮಿತಿಯ ಗುರಿಕಾರರು ಸರ್ ಈ ಅಲ್ಪನ ಉಂತುಲೆ ಸರ್ ಗಾನ ಗಂಧರ್ವ ಜಗದೀಶ್ ಆಚಾರ್ಯ ಬೊಕ್ಕ ಅರ್ನ ಕೂಟ ಈ ಒಂಜಿ ಪೊರ್ಲಕಂಠದ ಚಾವಡಿಡುಂಡು ಮಕ್ಕಳಿಗೆ ಶಾಲು ಪಾರ್ದು ಅಂಚನೆ ತಾಂಬೂಲನು ಕೊಡ್ದು ಈ ಒಂಜಿ ನಮ್ಮ ಲೇಸಗ ಪುಣ್ಯದ ಮಣ್ಣಗ ಎತ್ಕೊನೋಡು ನಮ್ಮ ಬುಲೆಚ್ಚಿಲ ಕೂಟದ ಗುರಿಕಾರ್ಯರಾಯನಂಚಿನ ಶ್ರೀ ನಾರಾಯಣ್ ಎ.ವಿ. ನಾರಾಯಣ್ ಸರ್ ಈರ್ಲ ಬರೋಡು ಈ ಒಂಜಿ ಪೊರ್ಲಕಂಠದ ಲೇಸ ಮುಲ್ಪ ನಡ್ಪೆರೊಂಡು ಸಂಗೀತ ಗಾನ ಸಂಭ್ರಮ ಮೊಕ್ಲೇನ ತಾಂಬೂಳಲ ಬೊಕ್ಕ ಶಾಲು ಪಾಡ್ದು ಈ ನಮ್ಮ ಚಾವಡಿದ ಮಾನಾದಿಗೇನು ಮಲ್ಪೆರೊಂಡು ದಯಮಲ್ಸದ ಒಲ್ಪ ಇತ್ತಂಡಲವರ ಈ ನಮ್ಮ ಪೊರ್ಲಕಂಠದ ಅಪ್ಪೆ ದಯ್ಯರೆ ಮಾಡ ಚಾವಡಿದ ಕೈತಡೆ ಬರೋಡು ಒಂದು ಇರಡಕ್ಕೆ ಏನೊಂದಿಲ್ಲ. ಬುಲಿಚ್ಚೇಲು ಕೂಟದ ಗುರಿಕಾರ್ಯರ್ಲ ಬ್ರಹ್ಮ ಕಲಶೋತ್ಸವ ಕೂಟದ ಗುರಿಕಾರ್ಯರ್ಲ ರೆಡ್ಡು ಜಲ್ಲ ಸೇರ್ದೆ ನಮ್ಮ ಈ ಒಂದು ಪುಣ್ಯದ ಮಣ್ಣಿಗೆ ಬೈದಿನಂಚಿನ ತುಳುನಾಡ ಗಾನ ಗಂಧರ್ವ ಬಿರುದಾಂಕಿತ ಕಲರ್ಸ್ ಕನ್ನಡ ಖ್ಯಾತಿದ ಪುತ್ತೂರು ಜಗದೀಶ್ ಆಚಾರ್ಯ ಮೆರ್ನ ಕೂಟನು ಮಾನಾದಿಗೆ ಈ ಒಂದು ಚಾವಡಿದ ಮಾನಾದಿಗೆ ಮಲ್ಪುನಂಚಿನ ಪೊರ್ಲಕಂಠದ ಗಳಿಗೆ ಅಮೃತಗಳಿಗೆ
ಕಾದಿಡು ಗಜಬುರ್ದು ನಿಜ ಆಪಿ ಕಲೆ ಸಂಗೀತ ಕಲೆ. ಈ ಸಂಗೀತ ಕಲೆತ ಮರ್ಗಿಲಿಡು ಸೇವೆನ ಸಂದಾಯಿತ ಮಲ್ತೊಂದು ದೇವೇರೆ ಪಾದನು ಕೊಡಿ ನಾಲಾಯಿಡು ಸುಗಿತೊಂದು ಬಾ ನೆತ್ತರಡು ಸಂಗೀತದು ಮಿಣ್ಕೊಂದೊಪ್ಪಿ ಇವ ಸಂಗೀತ ತಾರೆ. ಪ್ರಸ್ತುತದ ಕಾಲಘಟ್ಟಡು ದೇಶೀಯ ಸಂಸ್ಕೃತಿಲು ಬೆರಿಪಾಡ್ದು ವಿದೇಶದ ಪಾಶ್ಚಾತ್ಯ ಸಂಸ್ಕೃತಿಗೆ ಮರ್ಲಾಪಿನ ಈ ಪೊರ್ತು ಯುವ ಜನತೆಗೆ ತನ್ನ ಕಂಠ ಸಿರಿಟ್ಟು ಸ್ವರನು ಲಕ್ಕಾವೊಂದು ಸಂಗೀತದ ಲಕ್ಕವನಂಚಿನ ಸಂಗೀತದ ಬೀರೆ ಲಕ್ಷ ಲಕ್ಷ ಅಭಿಮಾನಿಗಳನ್ನು ಪಡೆದು ಧ್ರುವ ತಾರೆಯಾದ ಮೇಲೆ ಅರೆನನೆ ಆಯನಂಚಿನ ಒಂಜಿ ಕೂಟನು ಕಟ್ಟೊಂದು ಸಂಗೀತ ಕಲೆಟೆ ಮಿನ್ಕೊಂದುಪ್ಪುನ ತುಳುನಾಡ ಗಾನ ಗಂಧರ್ವ ಪನ್ಪಿನ ಪುಗಾರ್ತೆನ ಪಡೆದಿನ ಮಹಾಮಲ್ಲ ಕಲಾವಿದೆ ಅಪ್ಪೆ ಶಾರದಾದೇವಿ ಒಲಿದು ಕೊಡಿನಾಲಾಯ್ಡು ನಲಿಪುನಂಚಿನ ಪುಣ್ಯ ಪಡೆದಿನ ಪುಣ್ಯವಂತೆ ಕಲಾಮಾತೆ ಒಲಿದು ಇನಿ ಸಂಗೀತ ಕ್ಷೇತ್ರಡು ಮಸ್ತ್ ಎತ್ತರಡು ಮಿನ್ಕೊಂದುಪ್ಪುನ ಧ್ರುವತಾರೆ ನಮ್ಮ ಊರುಡೆ ಪುಟುದು ಬಲತೆರೆ ಪನ್ಪಿನವೇ ನಮಕ್ ಪೆರ್ಮೆದ ಪಾತೆರು. ಸಂಗೀತದ ದೈವೇಜ್ಞೆ ಸಂಗೀತನೇ ಸುಯಿಲು ಪಂಡದೆ ಎನ್ನೊಂದು ಜೋಕುಲಾಟಿಕೆಡು ಚಿತ್ರಕಲೆನ ಚಾತುರ್ಪು ಮಲ್ತೊಂದು ಬೊಕ್ಕ ಸಂಗೀತದಂಚೆ ಅಂಗಲಾಪುನು ತೋಜಾವೊಂದು ಕಲಾರಸಿಕೆ ಪುತ್ತೂರ್ದ ಸಂಗೀತದ ಕಳಶ ನಮ್ಮೂರ್ದ ಪೆರ್ಮೆದ ಮಗೆ ಪುತ್ತೂರ್ದ ಕಿರೀಟ ನಮ್ಮೂರು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ದೇಶೋ ಅಂಚನೆ 7 ಕಡಲು ದಾಟುದಲ ಅಂಚಿತ್ತೆ ಸಂಗೀತದ ರಸದೌತುಲ್ಲ ಮಾತಾ ಕಡೆಕಲ ಅರಲ್ಪಾದು ಭಾರತದ ಪ್ರತಿಷ್ಠಿತ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿನ ತರಿಟ್ಟು ತುಂಬೊಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಉಡಲಡ ದಿಂಜಾವೊಂದು ಪರವೂರದ ಜನಮಾನಲೆನ ಉಡಲಡ ಉಂತೊಂದು ಜೂನಿಯರ್ ಏಸುದಾಸು ಪಂಪಿನ ಪುಗಾರ್ತೆನ ಪಡೆತಿನ ನಮ್ಮ ಊರ್ದ ಪೆರ್ಮೆದ ಕಲಶ ಸಿರಿ ಜಗದೀಶ್ ಆಚಾರ್ಯ ನಮ್ಮೊಟ್ಟು ಉಲ್ಲೆರು. ಶ್ರೀಯುತೇರ್ನ ಪೊರ್ಲ ಕಂಟಗ ಮಸ್ತ್ ಬಲ್ಮನದ ತಮ್ಮನ ಬೆರಿಪತ್ತದ ಬೈದಂಡು ಸಂಗೀತದ ಬುಳ್ಳಿ ಆಯನಂಚಿನ ಶ್ರೀಯುತೇರು ದಿವಂಗತ ಗೋಪಾಲಕೃಷ್ಣ ಬಕ್ಕ ವಾರಿಜ ದಂಪತಿಲೇನ ಪೊಲ್ಸುದ ಬಾಲೆ ದೇಶ ವಿದೇಶಲೆಡು ಸಾರ ಜನಮಾನಲೇನ ಉಡಲಗಿಂದದ ಸಂಗೀತದ ಮಾಣಿಕ್ಯ ನಮ್ಮ ಈ ಕಜ್ಜಾಯಡು ಗುರಿಕಾರೆಲ್ಲ ಲೆಪ್ಪೋಲೆಗು ಓಕುರ್ದು ಬೈದರ ಶ್ರೀಯುತೇರನ ನಮ್ಮ ಬ್ರಹ್ಮ ಕಲಶೋತ್ಸವ ಕೂಟರ್ದು ಅಂಚನೆ ಬುಲಚ್ಚಿಲ ಕೂಟದ ಪರವಾದ ಅಂಚನೆ ಮಾತ ಪದಕೆರ್ನ ಪರವಾದ ಪರ ಊರ್ದ ಕಲಾಭಿಮಾನಿಗಳ ಪರವಾದ ಉಡಲ ದಿಂಜಿದ ಈ ಲೇಸಿಗೆ ಎತ್ಕೊನೊಂದಿಲ್ಲ.
हरि ओम हरि ओम हरि ओम हरि ओम हरि ओम अच्छा खाली मॉनिटर माता कर हरि ओम टेस्टिंग हरि ओम टेस्टिंग चेक हरि ओम टेस्टिंग चेक टेस्ट हरि ओम टेस्टिंग टेस्टिंग चेक हरि ओम टेस्टिंग टेस्ट हरि ओम हरि ओम हरि ओम टेस्ट हरि ओम टेस्ट चेक चूर लेवल मॉनिटर चूर लेवल टेस्टिंग चेक टेस्ट आउट कर लगे आउट टेस्ट
ಈ ನಮ್ಮ ಪುಣ್ಯಕ್ಷೇತ್ರಗೂ ಪುಣ್ಯ ಕಜ್ಜೋಗು ಬೈದೇರು ಪುತ್ತೂರು ತಾಲೂಕು ಗೌಡ ಸಂಘದ ಗುರಿಕಾರ್ಯರಾಯನಂಚಿನ ಶ್ರೀ ರವಿ ಮುಂಗ್ಲಿಮನೆ ಸರಿ ಇರೇನು ಗುರುತಿಸಾವಂದ ಇರೇನು ಅರ್ತಿಪಿರ್ತಡೆ ಈ ಒಂಜಿ ಲೇಸಗ ಎತ್ಕೊನೊಂದಿಲ್ಲ ಅಂಚೆನೆ ನಮ್ಮ ಈ ಒಂಜಿ ಲೇಸಗ ಎಕಡ್ಲ ಬೈದೇರು ಇತ್ತೆಲ್ಲ ಪ್ರೀತಿದಿದು ಬೈದೇರು ಶ್ರೀ ರಾಜೇಶ್ ಬಣ್ಣೂರು ನಮ್ಮ ದುಂಬುದ ಪುರಸಭೆತ ಗುರಿ ಕಾರ್ಯರು ಸರ್ ಇರೆಲ್ಲ ಗುರುತಿಸ ಒಂದು ಅರ್ತಿಪಿರ್ತಡೆ ಈ ಒಂಜಿ ಲೇಸಗ ಎತ್ಕೊನೊಂದಿಲ್ಲ ಹರಿಯೋ ಟೆಸ್ಟಿಂಗ್ ಹರಿಯೋ ಟೆಸ್ಟ್ ಹರಿಯೋ ಚೂರ್ ಲೆವೆಲ್ ಹರಿಯೋ ಟೆಸ್ಟಿಂಗ್ ಚೇಂಜ್ ಟೆಸ್ಟ್ ಹರಿಯೋ ಓಕೆ ಔಟ್ ಟೆಸ್ಟಿಂಗ್ ಚೇಂಜ್ ಹರಿಯೋ ಟೆಸ್ಟ್ ಹರಿಯೋ ಟೆಸ್ಟಿಂಗ್ ಚೇಂಜ್ ಟೆಸ್ಟ್ ಒಂಚೂರು ಫೀಡ್ಬ್ಯಾಕ್ ಟೆಸ್ಟಿಂಗ್ ಚೇಂಜ್ ಹರಿಯೋ ಟೆಸ್ಟ್ ಹರಿಯೋ ಟೆಸ್ಟಿಂಗ್ ಹರಿಯೋ ಟೆಸ್ಟಿಂಗ್ ಹರಿಯೋ ಟೆಸ್ಟಿಂಗ್ ಚೂರ್ ಲೆವೆಲ್ ಚೂರ್ ಬೋರ್ಡ್ ಹರಿಯೋ ಲೆವೆಲ್ ಟೆಸ್ಟಿಂಗ್ ಚೇಂಜ್ ಮೈಕ್ ಚೇಂಜ್ ಟೆಸ್ಟಿಂಗ್ ಚೂರ್ ಆಡಿಗೆ ಬೇಸ್ ಮೇಲೆ ಶಾರ್ಪ್ ಇದ್ಮೇಲೆ ಚೂರ್ ಬೇಸ್ ಮೇಲೆ ಟೆಸ್ಟಿಂಗ್ ಚೇಂಜ್ ಹರಿಯೋ ಟೆಸ್ಟಿಂಗ್ ಹರಿಯೋ ಚೂರ್ ಫೀಡ್ಬ್ಯಾಕ್ ಔಟ್ ಟೆಸ್ಟಿಂಗ್ ಹರಿಯೋ ಟೆಸ್ಟ್ Hariom, yes. Hariom. Testing. Check. Mic check. Testing. Check. Hariom. Testing. Check. Hariom. Mic check. Testing. Check. Mic check. Test. Out. Testing, check, hariyo, hariyo, testing, check, testing, check, hariyo, test. ನಮ್ಮ ಈ ಒಂಜು ಪೊರ್ಲ ಕಂಟದ ಲೇಸಗ ಬೆಳ್ಳಿಪಾಡಿ ಶಾಲೆದ ಮಲ್ಲಗುರು ಶ್ರೀಮತಿ ಯಶೋಧ ಮೇಡಮ್ ಬೈದರು ಮೇಡಮ್ ಇರೇನು ಅರ್ತಿ ಪಿರ್ತಿಡೆ ತರಿನ ತಗ್ಗಾದ ಬೆರಿನ ಬಗ್ಗಾದ ಈ ಒಂಜು ಲೇಸಗ ಮೋಕೆಡೆ ಎತ್ಕೊನೊಂದಿಲ್ಲ
ನಮ್ಮ ಇನ್ನಿತ್ತ ಪೊರ್ಲಕಂಠದ ಉಚ್ಚಯನದ ಲೇಸಿಗೆ ಹಿರಿಯರ ನೆಂಚಿನ ಶ್ರೀ ವೆಂಕಟರಮಣ ಗೌಡ ಕಳುವಾಜೆ ಬೆರ್ಬೈದೇರು ಬೇತೆ ಬೇತೆ ಸಂಘ ಸಂಸ್ಥೆಡ ಪಾಲು ಪಡೆಯನಂಬೇರು ಮಲ್ಲ ಮನಸ್ಸದೀದು ನಮ್ಮ ಲೆಪ್ಪೋಲೆಗ ಅರ್ತೆ ಪಿರ್ತಿಡ ಈ ಒಂಜಿ ಲೇಸಿಗೆ ಬೈದೇರು ಸೆರ ಇರಿನ ಉಡಲದಿಂಜಿದೆ ಈ ಒಂಜಿ ಲೇಸಿಗೆ ಎತ್ಕೊನೊಂದಿಲ್ಲ. ಹರಿ ಓಂ ಹರಿ ಓಂ ಹರಿ ಓಂ ಟೆಸ್ಟಿಂಗ್ ಹರಿ ಓಂ ಸಿಂಗ್ ಮನ್ಪನಗ ಮಾತ್ರ ಡಿಲೇ ಕೊರ್ಲೆ ಇತ ಡ್ರೈ ಪಡಿ ಹರಿ ಓಂ ಟೆಸ್ಟಿಂಗ್ ಚೆಕ್ ಮಾನಿಟರ್ ಚೂರು ಬಡು ಲೆವೆಲ್ ಟೆಸ್ಟಿಂಗ್ ಹರಿ ಓಂ ಹರಿ ಓಂ ಹರಿ ಓಂ ಟೆಸ್ಟಿಂಗ್ Hari Om, testing, check, mic check, yes, testing, Hari Om, testing, check, mic check, testing, Hari Om, testing, out unda, testing, testing, Hari Om, testing, check. Hello testing, hello. Hari Om, Hari Om. Hello. ಬನ್ನೂರು ಶ್ರೀ ದೈಯರು ಮಾಡ ಬ್ರಹ್ಮಕಲಶೋತ್ಸವದ ಸಂದರ್ಭ ಸಾಂಸ್ಕೃತಿಕ ಕಾರ್ಯಕ್ರಮದ ರೂಪದಲ್ಲಿ ಇದೀಗಾಗಲೇ ಗಿರಿಜಾ ಕಲ್ಯಾಣ ಹರಿಕಥಾ ಕಾಲಕ್ಷೇಪ ನಡೆದಿದ್ದು, ಆ ನಂತರ ಇದೀಗ ನಮ್ಮ ಊರುದಾರೆ ಜಗದೀಶ್ ಆಚಾರ್ಯ ಪುತ್ತೂರು ಇನ್ನು ಪುತ್ತೂರು ಒಂದು ಪನೋಡ ಬಡ್ಚ ಅಂದ್ರೆ ಅಂದಾಜು ಮಲ್ಪನು ಪೋಯ್ನಲ್ಪ ಪೂರ ಪುತ್ತೂರ್ನ ಪತ್ತೊಂದೇ ಬೋಪ ಅಂಕಲು ಅಂದು ನಮ್ಮನೆ ಊರು ಬಂದಾಗ ನಮ್ಮನೆ ಇಲ್ಲದ ಜಾಲಗೆ ನಾವು ಬತ್ತಿ ಲೆಕ್ಕ ಹೆಚ್ಚು ಕಮ್ಮಿ ಅಂಕಲ್ ಹಿಡಿದು ಒಂದು ಡಬ್ಬಲ್ ಜನ ಪೋರ ನಿಕ್ಕಲು ನಾನು ಜಾಸ್ತಿ ಯಾವ ಒಂದು ಅಂದಾಜು ಕಾರ್ಯಕ್ರಮ ಕಳೆ ಕಟ್ಟೋದು ಯಾವಾಗ ಅಂದರೆ ಎದುರುಗಡೆ
ಜನ ಜಾಸ್ತಿ ಇದ್ದಾಗ ಅಂತಲ್ಲ, ಇದ್ದವರು ಹೇಗೆ ಇದ್ದಾರೆ ಅಂತ ಹೇಳೋದ್ರ ಮೇಲೆ ಕಾರ್ಯಕ್ರಮ ಕಳೆ ಕಟ್ಟೋದು. ಇಷ್ಟೇ ಆದರೂ ಸಾಕು, ತೊಂದರೆ ಇಲ್ಲ. ಇಲ್ಲಿ ಗಿರಿಜಾ ಕಲ್ಯಾಣ ಕಥಾ ಕಾಲಕ್ಷೇಪ ಆದಾಗ ಈ ದೇವರನ್ನ ಮದ್ಮೆ ಪೂರ ಹೇಳಿಕೆ ಬಂಡ ತಾತಿನ ಒಂಜಿಯೇ ಮದ್ಮೆ ಬಂಡ ಗಿರಿಜಾ ಕಲ್ಯಾಣ ಮಾತ್ರ. ವಿಷ್ಣು ದೇವರನ್ನ ಮದ್ಮೆ ಸುದ್ದಿಜ್ಜ ಅಂತ ರಪಕ್ಕಂದಾಂಡು ಅವು ಲಕ್ಷ್ಮೀ ಇದು ಸಮುದ್ರ ಮಂಥನ ಕಾಲದಲ್ಲಿ ಮೇಲೆ ಬಂದ ತಕ್ಷಣ ಸೀದಾ ಹಾರ ತಗೊಂಡೋಗಿ ವಿಷ್ಣುವಿನ ಕುತ್ತಿಗೆ ಹಾಕಿ ಮದುವೆ ಮುಗಿದೋಯ್ತು. ಅಲ್ಲಿಗೆ ಬ್ರಹ್ಮ ಮತ್ತು ಸರಸ್ವತಿಯ ಮದುವೆಯು ಸುದ್ದಿಯೇ ಆಗಲಿಲ್ಲ. ಸುದ್ದಿ ಆದದ್ದು ಈಶ್ವರ ಮತ್ತು ಪಾರ್ವತಿಯ ಮದುವೆ ಮಾತ್ರ. ಪೂರ ಹೇಳಿಕೆ ಬಂಡದು ಜನಕುಲ ಸೇದು ಗೌಜಿಡಾತಿನ ಆ ಮದುವೆ. ಅಂಚೆ ಮದುವೆಗಾನಾಗ ಪುರೋಹಿತರು ಕೇಂಡೇರಿಗೆ ವರನ ಅಪ್ಪನ ಹೆಸರೇನು ಅಂತ ನಾರದರು ಪಿರಾಡ್ತುಂಜಿ ಟ್ವಿಂಗ್ ಎಂದು ತಂಬೂರು ಶಬ್ದ ಮಲ್ತೇರಿಗೆ. ವರನ ತಾಯಿಯ ಹೆಸರು ಕೇಳಾಗಲ್ಲ, ಕುಡೋರ ಶಬ್ದ ಮಲ್ತೇರಿಗೆ. ಗೋತ್ರ ಕೇಳಾಗಲ್ಲ, ಶಬ್ದ ಮಲ್ತೇರಿಗೆ. ಅಪ್ಪ ನಾರದರ ಪುರೋಹಿತರು ಬಂಡೇರಿಗೆ. ನಾನು ಅವ್ರ ಹತ್ರ ಕೇಳುವಾಗೆಲ್ಲ ನೀವು ಶಬ್ದ ಮಾಡೋದು ಏನು? ಅದಕ್ಕೆ ನಾರದರು ಹೇಳಿದ್ರಂತೆ, ತಂದೆ ಇಲ್ಲದ, ತಾಯಿ ಇಲ್ಲದ, ಆದಿಯೂ ಇಲ್ಲದ, ಅಂತ್ಯವೂ ಇಲ್ಲದ ಆ ಮಹೇಶ್ವರನಿಗೆ ಯಾವುದೂ ಇಲ್ಲ. ನಿರಾಕಾರ ನಿರ್ಗುಣ ಸಂಪನ್ನನಾದ ಮಹೇಶ್ವರನಿಗೆ ಮೂಲ ಹುಡುಕೋದಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ನಿಟ್ಟಿನಲ್ಲಿ ಕ್ಷೇತ್ರದ ಮೂಲ, ನದಿ ಮೂಲ, ಋಷಿ ಮೂಲ ಯಾವುದನ್ನು ನಾವು ಹುಡುಕ್ಲಿಕ್ಕಿಲ್ಲ. ನಮ್ಮ ಜೀವನಾನುಭವದಲ್ಲಿ ಆ ಕ್ಷೇತ್ರದ ಬಗ್ಗೆ ಭಯಭಕ್ತಿಗಳು ವಿಶೇಷವಾಗಿ ಹರಿದು ಬಂತು ಅಂತಾದರೆ ಅದೊಂದು ಪಾವಿತ್ರ್ಯತೆಯ ಕ್ಷೇತ್ರ ಅಂತಲೇ ಲೆಕ್ಕ. ಅಂತಹ ಈ ಸನ್ನಿಧಾನದಲ್ಲಿ ಜನರು ಇನ್ನು ಬರ್ತಾರೆ ಎಂಬ ನಿರೀಕ್ಷೆಯೊಂದಿಗೆ ಜಗದೀಶ್ ಆಚಾರ್ಯ ಅವರ ಕಾರ್ಯಕ್ರಮ ಇಲ್ಲಿ ಸನ್ನಿಹಿತವಾಗಿದೆ. ಆಗಮಿಸಿದಂಥ ಎಲ್ಲರನ್ನು ಕೂಡ ನಮ್ಮ ತಂಡದ ಪರವಾಗಿ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಮದ್ದುಡು ಕುಲ್ದಿನಕ್ಲೆಗೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಎದುರು ಮಾತ್ರ ಬೊಟ್ಟೊಂದು ನಿಖಿಲ ಬೊಟ್ಟೊಂದು ಇತ್ತು ನಮ್ಮ ಇತೇ ಜನ. ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಆರಾಧಿಸುವ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. शेखरं प्रणवमय स्वरूपीणं शिवसुतमे भवदमखिल भुवनमङ्गलप्रदम्
ವಿಜ್ಞಾನ ಮುಂದುವರೆದಷ್ಟು ಒಳ್ಳೇದು ಉಂಟು, ಅಪಾಯ ಎರಡು ಸಹ ಉಂಟು ಜೊತೆ ಜೊತೆಗೆ. ಕರೆಂಟ್ ಹೋಯ್ತು ನೋಡಿ, ಎಷ್ಟು ಸೌಂಡ್ಸ್. ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಅಷ್ಟೆಲ್ಲ ಬೇಕು ಅಂತ ಪೂರಕವಾಗಿ ಅವರು ಇಲ್ಲಿಂದ ಅನೌನ್ಸ್ ಮಾಡ್ತಾ ಇದ್ರು. ಕರೆಂಟ್ ಹೋದದ್ದು ಅನೌನ್ಸ್ ಮಾಡುವಾಗ ಕಾರ್ಪೊರೇಷನ್ ಇದು ಕೊರೋನಾ ಪೇಷಂಟ್ಗಳಿಂದ ದೂರ ಇರಿ, ಹಸಿ ಕಸ ಒಣ ಕಸವನ್ನು ಬೇರೆ ಮಾಡಿ ಅಂತ ಹೇಳಿದಾಗ ಕೇಳ್ತದೆ, ಎಲ್ಲಿಂದಲೂ ಕೇಳಿದ ಹಾಗೆ. ವಿಜ್ಞಾನ ಮತ್ತು ಧರ್ಮ ಜೊತೆ ಜೊತೆಯಾಗಿ ಸಾಗಬೇಕು. ಧಾರ್ಮಿಕವಾಗಿ ಬೆಳಕಿನ ಮೂಲ ಎಲ್ಲಿ ಅಂತ ಕೇಳಿದರೆ ನಮ್ಮ ಅಂತರಂಗವನ್ನು ತೋರಿಸ್ತದೆ. ವೈಜ್ಞಾನಿಕವಾಗಿ ಬೆಳಕು ಎಲ್ಲಿದೆ ಅಂತ ಕೇಳಿದರೆ ದೂರದ ಸೂರ್ಯನನ್ನು ತೋರಿಸ್ತದೆ. ನಮಗೆ ದೂರದ ಸೂರ್ಯನೂ ಬೇಕು, ಅಂತರಂಗದ ಬೆಳಕು ಬೇಕು. ಇಂತಹ ಕಾರ್ಯಕ್ರಮಗಳು ನಡೆಯುವುದು ನಮ್ಮ ಅಂತರಂಗದ ಬೆಳಕಿಗಾಗಿ. ಅಂತಹ ಒಂದು ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸಂಸಾರದಲ್ಲಿ ಸಂಸ್ಕಾರ ಬರಲಿ ಎಂಬ ಸದುದ್ದೇಶದಿಂದ ತಾಯಿಯನ್ನು ಆರಾಧಿಸುವ ದಾಸರ ರಚನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಜಗದೀಶ್ ಆಚಾರ್ಯ ಅವರ ಕಂಠಸಿರಿಯಲ್ಲಿ ಮೂಡಿಬಂದಂಥ ಈ ಗೀತೆ ಇಂದು ಒಂದು ವಾಣಿಜ್ಯ ನಗರಿಯಾಗಲಿ ಅಥವಾ ಒಂದು ಮನೆಯ ಮೂಲೆಯಲ್ಲಿ ಆಗಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಿರಲಿ, ಈ ಹಾಡು ಅನಿವಾರ್ಯವಾಗಿ ಕೇಳುವಂಥ ಜನದ ಒಂದು ವರ್ಗವೇ, ದೊಡ್ಡ ವರ್ಗವೇ ನಮ್ಮಲ್ಲಿದೆ. ಇದು ನಮಗೊಂದು ಖುಷಿ ಕೊಡುವಂಥ ವಿಚಾರ. ಅಂತ ದಾಸ ಸಾಹಿತ್ಯ ತಾಯಿಯನ್ನು ಆರಾಧಿಸುವ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಪ್ರಳಯ ಕಾಲದಲ್ಲಿ ಕಾಲದೆಲೆಯ ಮೇಲೆ ಮಲಗಿದ್ದಾಗ ಪ್ರಳಯ ಕಾಲದಲ್ಲಿ
ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವಾ ಜಡತನದಿ ಭೂಮಿ ಬಲಲಿ ಶ್ರೀ ಎದುರಿನಲ್ಲಿ ದುರ್ಗಾದೇವಿ ಭೂಮಿ ಬಲಕ್ಕೆ ಶ್ರೀ ಎದುರಿನಲ್ಲಿ ದುರ್ಗಾದೇವಿ ಕೊಡೆಯ ಮೇಲೆ ಧ್ವನಿಯಾಗಿ ಬಿಡದೆ ಮುದ್ದಾಡಿ ಹರಿಯು ನಿನ್ನ ಬಿಡದಿ ರಾಜಸ ತಾಮಸ ಹಾಗೂ ಸಾತ್ವಿಕ
ಮೂರೂ ಶಕ್ತಿಗಳು ಒಂದೇ ಕಡೆ ಇದೆ ಅಂತಾದರೆ, ನೆಲೆಸಿದೆ ಅಂತಾದರೆ ಅದಕ್ಕೆ ಹೆಣ್ತಾನ ಅಂತ ಕರೀತಾರೆ. ದೇವಿಯನ್ನು ನಾವು ಸ್ತುತಿಸುವಂಥದ್ದು ನವರಾತ್ರಿಯ ಸಂದರ್ಭದಲ್ಲಿ ನೀವು ನೋಡಿರ್ಬೋದು. ಮನೆಯಲ್ಲಿ ನೀವು ನೋಡ್ಬೋದು, ಮಕ್ಕಳು ತಪ್ಪು ಮಾಡಿದರೆ ತಂದೆಗಿಂತ ಜಾಸ್ತಿ ಸಿಟ್ಟು ಬರುವುದು ತಾಯಿಗೆ. ಮಗುವಿಗೆ ಸಂಸ್ಕಾರ ಕೊಡಬೇಕಾದವಳು ತಾಯಿಯೇ. ಹಾಗಂತ ಕೆಲಸ ಮಾಡಿ ಸೋತ ಬಂದಂತಹ ಗಂಡನಿಗೆ ಊಟ ಬಡಿಸಿ ಕುಡಿಯೋದಕ್ಕೆ ಪಾನೀಯ ಕೊಟ್ಟು ಸತ್ಕರಿಸುವವಳು ತಾಯಿಯೇ. ತನ್ನ ಗಂಡನಿಗೆ ಗೊತ್ತಾಗದ ಹಾಗೆ ಅವನ ಕಿಸೆಯಿಂದಲೇ 1,000 ತೆಗೆದಿಟ್ಟ ಸಂಪತ್ತು ಅಲ್ಲಿ ಇಲ್ಲಿ ಕೂಡಿಟ್ಟು ಭಾರಿ ಕಷ್ಟ ಆಯಿತು ಅಂತಾಗುವಾಗ ಹಣ ಕೊಟ್ಟು ಕುಟುಂಬವನ್ನು ಸರಿದೂಗಿಸುವವಳು ಕೂಡ ಅದೇ ತಾಯಿ. ಆದ್ದರಿಂದ ಒಂದು ಸಂಸಾರ ನಡೆಸಬೇಕಿದ್ದರೆ ತಾಯಿ ಅಂತ ಹೇಳುವವಳು ನಮ್ಮಲ್ಲಿ ಶ್ರೇಷ್ಠವಾದ ಸ್ಥಾನವನ್ನು ಅಲಂಕರಿಸ್ತಾಳೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಉಡುಪಿಯನ್ನು ಹೊಂದಿಸಿಕೊಂಡಂತೆ ಎಲ್ಲ ದೇವಸ್ಥಾನಗಳಲ್ಲಿ ನಾವು ಶಕ್ತಿಯನ್ನು ಆರಾಧಿಸುವುದು ಸ್ತ್ರೀ ಶಕ್ತಿಯ ರೂಪದಲ್ಲಿ. ಹೊರನಾಡಿನ ಅನ್ನಪೂರ್ಣೇಶ್ವರಿ, ಕಟೀಲ್ನ ದುರ್ಗಾ ಪರಮೇಶ್ವರಿ, ಹಾಗೆ ಪೊಳಲಿಯ ರಾಜರಾಜೇಶ್ವರಿ, ಕೊಲ್ಲೂರಿನ ಮೂಕಾಂಬಿಕೆ, ಎಲ್ಲ ಸ್ಥಳಗಳಲ್ಲಿ ಪರಿಪೂರ್ಣವಾದಂಥ ದೇವಿಯನ್ನು ನಾವು ಕಲ್ಪಿಸಿಕೊಂಡು ಆ ದೇವಸ್ಥಾನದಲ್ಲಿ ಶ್ರದ್ಧಾಭಕ್ತಿಯಿಂದ ನಮ್ಮ ಭಕ್ತಿಯನ್ನು ಸಮರ್ಪಿಸುವಂಥ ಕಾರ್ಯಕ್ರಮ ನಮ್ಮಲ್ಲಿ ನಡೀತಾ ಇರ್ತದೆ. ಈ ನಿಟ್ಟಿನಲ್ಲಿ ಸರ್ವಶಕ್ತಳಾದಂಥ ಜಗನ್ನಿಯಾಮಕಿಯನ್ನು ಸ್ತುತಿಸುವಂಥ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಜನ್ಯಪ್ರಸಾದ್ ಅನಂತಾಡಿ. ಅನಂತಾಡಿ ಅಂದರೆ ಭಾರಿ ದೂರ ಏನಿಲ್ಲ, ವಿಟ್ಲ ಪುತ್ತೂರು ಪರಿಸರದೊಳಗೆ ಜನ್ಯ. ಈಗ ನಮ್ಮ ಕಾರ್ಯಕ್ರಮ ಎಲ್ಲೆಲ್ಲಿ ಉಂಟು, ಒಂದು ಅನಿವಾರ್ಯವಾದಂಥ ಗಾಯಕಿಯಾಗಿ ಜನ್ಯಪ್ರಸಾದ್ ಈಗ ಗುರುಸಿಕೊಂಡಿದ್ದಾಳೆ. ಎಂಜಿನಿಯರಿಂಗ್ ಓದ್ತಾ ಇರುವಾಗಲೇ ಹವ್ಯಾಸವಾಗಿ ಹಾಡಿಂದ ತೊಡಗಿ ಈಗ ನಮ್ಮ ತಂಡದಲ್ಲಿ ಅನಿವಾರ್ಯ ಪ್ರತಿಭೆ ಜನ್ಯಪ್ರಸಾದ್ ಅನಂತಾಡಿ. ಒಂದು ಬಾರಿ ಚಪ್ಪಾಳೆ ಈ ವಿದ್ಯಾರ್ಥಿನಿ ಇವರಿಗೆ ಅಂತ ಕೇಳಿಕೊಳ್ತಾ ಇದ್ದೇನೆ. ಬಂದು
ನಮ್ಮಲ್ಪ ಪೊಕ್ಕಡಿ ಗಾದೆ ಬಾತೆ ರಮಲ್ ಪೂಜೆ ಮದ್ಮೆ ಬುಡ ಮದ್ಮೆ ಅಂತ ಮರಳು ಬುಡ ಪೂಜೆ ಮರಳು ಬುಡ ಅಂತ ಮದ್ಮೆ ಆ ಪೂಜೆ ಎಂಕ್ಲು ಪೊಕ್ಕಡಿ ಬೇಗ ಬರ್ತದೆ ಕುಲ್ದಿನಿ ಜನ ಒಂಜಿ ಐನೂರು ರತ್ತ ನಿಧಾನ ಶುರು ಮಲ್ಪುಗ ಜನ ಬರಾಡಂದು ಕುಲ್ದಿನಿ ಜನ ಮೂಲೆ ಸುತ್ತಮುತ್ತ ಇತ್ತಿರುತ್ತು ಲಕ್ಲಕ್ಲ ಇಲ್ಲಾಡು ಮೂಲ ಸುರ ಒಂದೇ ಇರಲ್ಲ ಬತ್ತಿನ ತೋ ಜಿತ್ತೆ ತುಲಿ ಜನ ಒಂಚೂರು ಜಾಸ್ತಿ ಆಯ್ನು ಹೇಗೆ ಸಕ್ಕರೆ ಇದ್ದಲ್ಲಿ ಇರುವೆಗಳು ತುಂಬಿಕೊಳ್ತಾವೋ ಭಕ್ತಿಯ ಕಾರ್ಯಕ್ರಮ ನಡೆಯುವಲ್ಲಿ ಜನ ಬರ್ತಾರೆ ಅಂತ ಹೇಳೋದಕ್ಕೂ ಒಂದು ಸಣ್ಣ ನಿದರ್ಶನ ರೂಪವಾಗಿ ಸೇರಿಕೊಂಡಿದ್ದೀವಿ ಆಯ್ತು ಯಾಕಡೆ 4-5 ಜನ ಮಾತ್ರ ತಾಟಿ ಬಿಡ್ತೀನಿ ಇತ್ತೊಂದು ಗಟ್ಟಿ ಬಿಡ್ಲಿ ಅಪ್ಪ ಇಂಕ್ಲಿಗೆಲ್ಲ ಖುಷಿ ಆಗ್ಬಿಡು ಮಸ್ತ್ ಜನ ಸೇರಿದ್ದೀರಿ ಇಷ್ಟಿದ್ರೆ ಸಾಕು ಶ್ರೀಕೃಷ್ಣನನ್ನು ಆರಾಧಿಸುವ ಸಂಸ್ಕೃತ ಸಾಹಿತ್ಯದಿಂದ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ ಹಾಗೆ ಗುರುಗಳನ್ನು ಕೂಡ ಸೇರಿಸಿಕೊಂಡು ಹಾಡು ಮುಂದುವರಿತಾ ಇದೆ प्रदेशे शुचमनि विलसतैकतेर्मौक्तिकाना माला क्लिप्तासनस्तस्फटिकमणिनिभैर्मौक्तिकैर्मण्डिताङ्ग शुभ्रैरभ्रैरदभ्रैरुपरि विरचितैर्मुक्तपीयूषवर्षैः आनन्दिन पुनिया धरिनलिन गधा शङ्खपाणी मुकुंद प्रीणयामो वासुदेवं देवता मंडलं प्रीणयामो वासुदेवं देवता मंडलं प्रीणयामो वासुदेवं मंडलं प्रीणयामो वासुदेवं देवता मंडलं सरस्वती संहार लीला विग्रहोल्लासिनम् सरस्वती संहार लीला विलासाततं पुष्पशाढ्भुन्यसहत विग्रहोल्लासिनम् पुष्पनिशेष संहारकर मुख्यतं हृष्टपुष्पातिशिष्ट प्रजा संशयं देवता मंडलं प्रीणयामो वासुदेवम् संसाधकं सन्नतालौकिकानन्ददाश्रितदम् उन्नताप्राप्तितशेषसंसाधकं सन्नतालौकिकानन्ददाश्रितदम् भिन्नकर्माश्रय प्राणिसम्प्रेरकं तन्नकिन्नेति विद्युत्सुवीमासितं देवता प्रीणयामो वासुदेवं देवता खण्डमण्डलं प्रीणयामो वासुदेवं
ಸುಯತಿವರ ನಾರಿ ಶ್ರೀರಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿ ತುಂಗಾ ತೀರಡಿ ಸುಯತಿವರ ನಾರಿ ಶ್ರೀರಮಯ್ಯ ತುಂಗಾ ತೀರಡಿ ಸುಯತಿವರ ನಾರಿ ಶ್ರೀರಮಯ್ಯ ಅಭಿನವ ಜನತನ ವಿಠಲನ ಜಾನಿಸುವ ಹೇಳಮ್ಮಯ್ಯ ಅಭಿವಂದಿಪರಿಗೆ ಅಖಿಲಾಂತವ ಸಲ್ಲಿಸುವ ಹೇಳಮ್ಮಯ್ಯ ನವಮಣಿಯಂದರು ಭೂಮಿಯಲ್ಲಿ ರಾಜಿಸುವ ಹೇಳಮ್ಮಯ್ಯ ಶುಭಗುಣ ನಿಧಿ ಶ್ರೀರಾಘವೇಂದ್ರಯತಿ ಭಗುಣನಿಧಿ ಶ್ರೀರಾಘವೇಂದ್ರಯತಿ ಅಹುಜ ಭವನಗುರು ಪ್ರಬಲ ಗಣಂ ತೀರರಿಂತ ಸುಯತಿವರ ನಾರಿ ಶ್ರೀರಮಯ್ಯ ತೀರರಿಂತ ಸುಯತಿವರ ನಾರಿ ಶ್ರೀರಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿ ತುಂಗಾ ತೀರರಿಂತ ಸುಯತಿವರ ನಾರಿ ಶ್ರೀರಮಯ್ಯ ತುಂಗಾ ತೀರರಿಂತ ಸುಯತಿವರ ನಾರಿ ಶಿವನಾರಿ ಶಿವನಾರಿ ಶ್ರೀರಮಯ್ಯ ವಾರಿ ಜನಯ ಪತೆ ವಾರಿ ಜನಾಭನೆ ವಾರಿ ಜಭವಪಿತ ವಾರಿ ಜನಿತ್ರನೇ ವಾರಿ ಜಮಿತ್ರಾಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದುರೇ ಬಾರಯ್ಯ ಬಾಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರಾಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆ ಬಾರಯ್ಯ ಮುಕುತಾರೊಡೆಯ ದೇವಯ್ಯ ಜಿಯ ಬಾರಯ್ಯ ಬಾ 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 ಮುಕುತಾರ ಪ್ರಿಯ ಶ್ರೀನಿವಾಸರಾಯ ಮುಕುತಾರ ಪ್ರಿಯ ವೆಂಕಟೇಶರಾಯ ಮಡದಿಗೆ ಹೇಳದೆ ದುಡುದುಡನೆ ಒಂದು ಹಿಡಿದು ನತ್ರನ ಭಯ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಕೊಡಲಿಯೊಡಲು ಬಾರಯ್ಯ ಬಾ 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 ಮುಕುತಾರ ಪ್ರಿಯ ಶ್ರೀನಿವಾಸರಾಯ ಮುಕುತಾರ ಪ್ರಿಯ ವೆಂಕಟೇಶರಾಯ
ವಾರಿ ಜನಯ ಪದೆ ವಾರಿ ಜನಾಭನೆ ವಾರಿ ಜಪವಪಿತ ವಾರಿ ಜನೇತ್ರನೆ ವಾರಿ ಜನೇತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಗೆ ಮಾರಯ್ಯ ವೆಂಕಟೇಶರಾಯ ತುಕಾರ ಪ್ರಿಯ ಶ್ರೀನಿವಾಸರಾಯ ತುಕಾರ ಪ್ರಿಯ ವೆಂಕಟೇಶರಾಯ ವೆಂಕಟೇಶರಾಯ ಸ್ವಲ್ಪ ಕಡಿಮೆ ಅವಧಿಯ ಕಾರ್ಯಕ್ರಮ ಆಗಲಿಕ್ಕೆ ಉಂಟು. ಯಾಕಂದರೆ ಸಭಾ ಕಾರ್ಯಕ್ರಮ ನಡೆಯುವ ಮುಂಚಿತವಾಗಿ ನಾವು ಕಾರ್ಯಕ್ರಮ ನಿಲ್ಲಿಸಬೇಕಾಗ್ತದೆ. ಹಾಗಂತ ನಾವು ಬೇಕಷ್ಟು ಜನ ಸಾಕಷ್ಟು ಹೆಸರು ಮಾಡಿದ ಸಿಂಗರ್ಸ್ ಕೂಡ ಒಟ್ಟಿಗೆ ಇದ್ದಾರೆ. ಜನ್ಯಪ್ರಸಾದ್ನೊಟ್ಟಿಗೆ ಇವತ್ತು ತನುಶ್ರೀ ಕೂಡ ಇದ್ದಾಳೆ. ಜಿ ಸರಿಗಮಪ್ಪ ನಡೆಸಿದಂಥ ರಿಯಾಲಿಟಿ ಶೋ ಲಿಟಲ್ ಚಾಂಪ್ಸಿನ 19ನೇ ಆವೃತ್ತಿಯಲ್ಲಿ ದಕ್ಷಿಣ ಕನ್ನಡ ಉಡುಪಿಯ ಎರಡೂ ಜಿಲ್ಲೆಗಳಿಂದ ಆಯ್ಕೆಯಾದಂಥ ಏಕೈಕ ಪ್ರತಿಭೆ. ಆಯ್ಕೆಯಾದದ್ದು ಮಾತ್ರವಲ್ಲದೆ ಸೆಕೆಂಡ್ ರನ್ನರ್ಸ್ ಅಪ್ ಕೂಡ ಪಡೆದವಳು. ಇವತ್ತು ಈಗಾಗಲೇ ಬೆಳಿಗ್ಗೆ ಒಂದು ಕಾರ್ಯಕ್ರಮ ಮುಗಿಸಿ ನಾವು ಇಲ್ಲಿ ಬಂದದ್ದು. ಹಾಗೆ ಒಟ್ಟಿಗೆ ನಾವು ಇಲ್ಲಿಗೆ ಬರುವಾಗ ಅವರು ಸಹ ಜೊತೆಗೆ ಬಂದಿದ್ದಾರೆ. ಇದೀಗ ಕಾರ್ಯಕ್ರಮದ ಮುಂದೆ ಹೊಸ ಇತಿಹಾಸ ಚಿತ್ರದಿಂದ ಆಯ್ದಂಥ ಗೀತೆಯೊಂದಿಗೆ ವೇದಿಕೆಯಲ್ಲಿ ತನುಶ್ರೀ ಅವರು.
ನಮಗೆ ಜೀವನದಲ್ಲಿ ಇರುವಂಥದ್ದು ಎರಡು ಆಯ್ಕೆ. ಒಂದು, ಮಹಾತ್ಮರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನಡೆಯೋದು, ಸುಮ್ಮನೆ ಅವರು ಹೇಳಿಕೊಟ್ಟಾಗೆ ನಡೆಯೋದು. ಇನ್ನೊಂದು, 10 ಜನ ನಮ್ಮ ಹಿಂದೆ ಬರಬಹುದಾದಂಥ ಹೊಸ ಹಾದಿಯನ್ನು ಸೃಷ್ಟಿ ಮಾಡಿ ತೋರಿಸೋದು. ಈ ನಿಟ್ಟಿನಲ್ಲಿ ಮಾನವರಾಗಿ ಹುಟ್ಟಿ ತಮ್ಮ ಜೀವನದ ಸತ್ಯದ ಆದರ್ಶಗಳ ಮೂಲಕ ತುಳುನಾಡಿನ ಶಕ್ತಿಯಾಗಿ ಇವತ್ತು ಕಾಣಿಸಿಕೊಳ್ಳುವಂಥ ಕೋಟಿ ಚೆನ್ನಯ್ಯ ಚಿತ್ರದಿಂದ ಆಯ್ದಂಥ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಕೆಮ್ಮಲೆತಾ ಬ್ರಹ್ಮ ಎಂಗ್ಲೆ ಕುಲದೈವೋ ಬ್ರಹ್ಮ. ಪುತ್ತೂರದ ಮಾಜಿ ಶಾಸಕರಾಯನ ಶ್ರೀ ಸಂಜೀವ ಮಠಂದವರು ಈ ಕ್ಷೇತ್ರಕ್ಕೆ ಆಗಮಿಸಿದರು. ಆರೇನು ಸಮಿತಿದ ಪರವಾದ ಆರ್ಥಿಕವಾದ ಸ್ವಾಗತ ಬಂತನಲ್ಲ. ಅಂಚನೆ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕಿನ ನಿವೃತ್ತ ಮ್ಯಾನೇಜರ್ ಜಯರಾಮ್ ಎಂ ಉಂಬೆರ್ಲೋಲ್ಯರ್ ಆರೆಲ್ನ ಆತ್ಮೀಯವಾದ ಸ್ವಾಗತ ಬಂತನಲ್ಲ. ಹರಿಯೋ ಹರಿಯೋ ಎಂಗ್ಲು ಕತ್ತಲೆ ಕೋಣಿಡುವುಲ್ಲ ಊರ ಸಾದಿ ತೋಜಾವುಲ್ಲ ಪೊರ್ಲು ಪಾತೆರ ಪಂಡದೆ ದಿಂಡು ಮೂಲಿಡು ಪಾಗಿರಿ ದರುಶನ ಕೊಲ್ಲಾವು ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಇಂಕ್ಲೆ ಕುಲದೈವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಇಂಕ್ಲೆ ಕುಲದೈವೋ ಬ್ರಹ್ಮ ತಪ್ಪು ಕಳೆದಿರಿ ಗುಲ್ಪು ಕುಲ್ಲ ಕುಲದೈವೋ ಬ್ರಹ್ಮ ಇಂಕ್ಲೆ ಕುಲದೈವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಇಂಕ್ಲೆ ಕುಲದೈವೋ ಬ್ರಹ್ಮ ಇಂಕ್ಲು ಕತ್ತಲೆ ಕೋಣಿಡುವುಲ್ಲ ಓರ ಸಾದಿ ತೋಜಾವುಲ್ಲ ಇಂಕ್ಲು ಕತ್ತಲೆ ಕೋಣಿಡುವುಲ್ಲ ಓರ ಸಾದಿ ತೋಜಾವುಲ್ಲ ಹುಲ್ಲು ಪಾತೆರ ಪಂಡಲಿ ಮೂಲಿಡು ಪಾಗಿರಿ ದರುಶನ ಕೊಲ್ಲಾವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಇಂಕ್ಲೆ ಕುಲದೈವೋ ಬ್ರಹ್ಮ ಅಪ್ಪೆ ಪಂಡಿನ ಪರಕೆ ತೊಳುಡ ಸಂದಾದ ಅಪ್ಪೆ ಪಂಡಿನ ಪರಕೆ ಇದು ತೊಳುಡ ಸಂದಾದ ತಪ್ಪು ಮಲ್ಪಿನ ಬಾಲೆಲೆನು ಮಾತು ಮಲ್ಪೊಡು ಕುಲದೈವೋ ದರುಶನ ಕೊರುವಾಗೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಇಂಕ್ಲೆ ಕುಲದೈವೋ ಬ್ರಹ್ಮ ಈ ಪೂಜೆ ಕರಿದೆ ಜೈದ ಇಂಕ್ಲೆ ಕೊತ್ತು ತಪ್ಪದು ಬೈದ ಈ ಪೂಜೆ ಕರಿದೆ ಜೈದ ಇಂಕ್ಲೆ ಕೊಟ್ಟು ತಪ್ಪದು ಬೈದ ಕೋಟಿ ಚೆನ್ನಯ್ಯ ಸತ್ಯೋಡು ನಡಲಿ ಪಾಲೆಲು ಪಂದಾಂಡ ಕೋಟಿ ಚೆನ್ನಯ್ಯ ಸತ್ಯೋಡು ನಡಲಿ ಪಾಲೆಲು ಪಂದಾಂಡ ದರುಶನ ಕೊಲ್ಲಾವೋ ಬ್ರಹ್ಮ
ಹಿಮ್ಮಲಿತ ಬ್ರಹ್ಮ ಇಕ್ಲೆ ಕುಲದೈವೋ ಬ್ರಹ್ಮ ತಪ್ಪು ಕಳೆದೆ ಬೊಂಬು ಕುಲ್ಲ ಕುಲದೈವೋ ಬ್ರಹ್ಮ ಇಕ್ಲೆ ಕುಲದೈವೋ ಬ್ರಹ್ಮ ಹಿಮ್ಮಲಿತ ಬ್ರಹ್ಮ ಇಕ್ಲೆ ಕುಲದೈವೋ ಬ್ರಹ್ಮ. ನಮ್ಮ ತುಳುನಾಡಿನ ವಿಶೇಷ ಇರುವಂತಹದ್ದೇ ಹಾಗೆ. ನಮ್ಮಲ್ಪ ದೈವಾರಾಧನೆಲ್ಲ ಉಂಟು, ದೇವಾರಾಧನೆಲ್ಲ ಉಂಟು. ದೇವಸ್ಥಾನದ ಉಲಾಯಿಪ್ಪನ ಗರ್ಭಗುಡಿಪ್ಪನ ದೇವರಿಗೆ ನಮ್ಮ ಏತ್ ಸಮರ್ಪಣೆ ಮಲ್ಪಿನ ಭಕ್ತಿನ ಆತೇ ಭಕ್ತಿನ ಕ್ಷೇತ್ರಪಾಲಕಲ್ಲ ನಮ್ಮ ಕೊರಪ. ನಮ್ಮ ತುಳುನಾಡಿನ ಅತೀಂದ್ರಿಯ ಶಕ್ತಿಯಾಗಿ ಕಂಗೊಳಿಸುವಂತಹ ಕೊರಗಜ್ಜನನ್ನು ತುಳು ಸಾಹಿತ್ಯದಲ್ಲಿ ಸ್ತುತಿಸುವ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಇದನ್ನು ಜಗದೀಶ್ ಆಚಾರ್ಯ ಅವರೇ ಹಾಡಿ ನಮಗೊಂದು ಭಾರಿ ಖುಷಿ ಕೊಡುವ ವಿಚಾರ ಅಂದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೊರಗಜ್ಜನ ಶಕ್ತಿಯ ಮಹಿಮೆಯಿಂದಾಗಿ ಮಿಲಿಯಾಂತರ ಮಂದಿ ಈ ಹಾಡನ್ನು ಬಯಸಿದ್ದಾರೆ. ಕೇವಲ ನಮ್ಮ ಕರ್ನಾಟಕದ ಭಾಗದಲ್ಲಿ ಕನ್ನಡ ಗೊತ್ತಿದ್ದವರು ಮಾತ್ರವಲ್ಲದೆ ಇವತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಕೂಡ ಜಗದೀಶ್ ಆಚಾರ್ಯ ಅವರಿಂದ ಕೊರಗಜ್ಜನ ಹಾಡನ್ನು ಬಯಸಿ ಅವರು ಹಾಡಿಸ್ತಾ ಇದ್ದಾರೆ. ಇದು ನಮಗೆ ಕೊರಗಜ್ಜನಿಗೆ ಸಂದಿದಂತಹ ಪುರಸ್ಕಾರ ಅಂತ ಭಕ್ತಿ ಭಾವಿಸ್ತಾ ಇದೀಗ ತುಳು ಸಾಹಿತ್ಯದಲ್ಲಿ ಕೊರಗಜ್ಜನನ್ನು ಸ್ತುತಿಸುವಂಥ ಗೀತೆ. ಅಪ್ಪೊಲಿ ಸಿಂಗಾರ ಈರೆನ ಬಂಗಾರ ಅಮೂರ್ತ ಬೀಡ ಚಕ್ಕುಲೀರೆಗೆ ಪ್ರೀತಿದ ಕಾಣಿಕೆ ಅಜ್ಜ 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 ಸ್ವಾಮಿ ತನಿಯಜ್ಜ ಮಾಯಾ ರೂಪುಡು ಮಾಯಾ ರೂಪುಡು ಅಜ್ಜ ಅಜ್ಜ ಸ್ವಾಮಿ ಕೊರಗಜ್ಜ ಕೊರಗಜ್ಜ ಅಜ್ಜ ಸ್ವಾಮಿ ಕೊರಗಜ್ಜ ಕೊರಗಜ್ಜ ಅಪ್ಪೊಲಿ ಸಿಂಗಾರ ಈರನ ಬಂಗಾರ ಅಮೂರ್ತ ಬೀರ ಚಕ್ಕುಲೀರೆಗೆ ಪ್ರೀತಿದ ಕಾಣಿಕೆ ಅಪ್ಪೊಲಿ ಸಿಂಗಾರ ಈರನ ಬಂಗಾರ ಅಮೂರ್ತ ಬೀರ ಚಕ್ಕುಲೀರೆಗೆ ಪ್ರೀತಿದ ಕಾಣಿಕೆ
ಕೋದ ಶಕ್ತಿ ರಜ್ಜ ಕಷ್ಟಪಂಪಿ ದುಂಗುಡು ನೆರಳಾದ ಬತ್ತರಿ ಕೋದ ಶಕ್ತಿ ರಜ್ಜ ಕಷ್ಟಪಂಪಿ ದುಂಗುಡು ನೆರಳಾದ ಬತ್ತರಿ ಉಡಲ ತಿಂಗಿದೆ ಸವಿಪೋ ಕೈ ಮುಗಿದೆ ಈರೆಡು ನಟ್ಟುವೆ ಉಡಲ ತಿಂಗಿದೆ ಸವಿಪೋವೆ ಕೈ ಮುಗಿದೆ ಈರೆಡು ನಟ್ಟುವೆ ಈರೇ ಜೀವವು ಬೆರಿಸಾಯ ಅಜ್ಜ ಈರೇ ಜೀವವು ಬೆರಿಸಾಯ ಅಜ್ಜ 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 ಅಪ್ಪೊಲಿ ಸಿಂಗಾರ ಈರನ ಬಂಗಾರ ಅಮೃತ ಬೀಡ ಚಚ್ಚುಲೀರೆಗೆ ಪ್ರೀತಿದ ಕಾಣಿಕೆ ಅಪ್ಪೊಲಿ ಸಿಂಗಾರ ಈರನ ಬಂಗಾರ ಅಮೃತ ಬೀಡ ಚಚ್ಚುಲೀರೆಗೆ ಪ್ರೀತಿದ ಕಾಣಿಕೆ ನಂಬಿ ಭಕ್ತರಲ್ಲಿ ಕೈ ಪತ್ತದಿ ನಡಪಾಯರಿ ಈರೇ ಉಡಲಿಗೆ ಗುಳ್ಪಾಯರಿ ನಂಬಿ ಭಕ್ತರಲ್ಲಿ ಕೈ ಪತ್ತದಿ ನಡಪಾಯರಿ ಈರೇ ಉಡಲಿಗೆ ಗುಳ್ಪಾಯರಿ ಧರ್ಮದ ಮಣ್ಣಿಡಿ ಅಧರ್ಮಗೊಪ್ಪುನಗ ಧರ್ಮದ ಮಣ್ಣಿಡಿ ಅಧರ್ಮಗೊಪ್ಪುನಗ ಮಾಯಕಾರೆ ಅಜ್ಜ ಸತ್ಯೊದಗೆ ಉರಿಯರಿ ಅಜ್ಜ ಪಂಡಿತಿಂದ ಓ ಪಂಡಿತ ಪುನಃ ಪಂಡಿತ ಓ ಪಂಡಿತ ಪುನಃ ಅಜ್ಜ ಎನ್ನ ಕೊರಗಜ್ಜ ಅಜ್ಜ ಎನ್ನ ತನಿಯಜ್ಜ ಮಾಯಾ ರೂಪುಡು ಈ ತುಳುನಾಡ
ಅಜ್ಜ ಅಜ್ಜ ಸ್ವಾಮಿ ಇಲ್ಲ ಕೊರಗಜ್ಜ ನಮ್ಮ ಈ ಪರಶುರಾಮ ಸೃಷ್ಟಿಡ್ ಕೃಷಿ ಬೇಲೆ ಬಾರಿ ಬಂಗ ಅತಿ ಇತ್ತ ತೀರ್ಥಪೋನಾಗ ಅವಳು ಕಂಗ ಮಾತ ತೋಜುಂಡು ದುಂಬು ಪೂರ ಬೆನ್ನಿತ್ತಿನ ಅವಳು ಪಾಡೋದಿತ್ತೀರಿ ಇಂದು ಕಂಬಳ ಒಂದಿತ್ತಿನ ಕಂಡ ಅಂದು ಪೂರ ಬೋರ್ಡ್ ಪಾಡೊಂದುಂಡು ಇತ್ತ ಬೆನಿಯರ ಜನ ಜೈಕ ಬೋಡಾತ್ ಬಜ್ಜೆಗೆ ಪೂರ ರೇಟ್ ಜಾಸ್ತಿ ಆಂಡ್ ಪೂರ ಕಂಗದಿಯರು ಬಜ್ಜೆಗೆ ರೇಟ್ ಡೌನ್ ಆಂಡ್ ಗೊತ್ತಾನಾಗ ಎಡ್ಡೆ ಮುಂಚಿಗೆ ರೇಟ್ ಆಂಡ್ ಗೊತ್ತಾಂಡ್ ಪೂರ ಐಕೆ ಎಡ್ಡೆ ಮುಂಚಿದ ಬಲ್ಲು ಬಿಡಿಯರು ಎಡ್ಡೆ ಮುಂಚಿಗೆ ಹೊರ ಬೂರುಂಡು ರೇಟ್ ಆತನಾಗ ವೆನಿಲ್ಲ ಬಳೆಯರ ಶುರು ಮಾಡ್ತೇವೆ ವೆನಿಲ್ಲ ಮಿತ್ತು ಪೋತ ಇಟ್ಟು ಕೋಡು ಬರ್ರೆ ಸುರನಾಗ ಏನಿಲ್ಲ ಅಂದಾಂಡು ಒಟ್ಟು ಬಂಗಾನೆ ಬಾರಿ ಆತ ಸುಲಭಡು ಹೋಗ್ಲ ನಮ್ಮಲ್ಪ ನಡಪುಚ್ಚಿ ಅವು ದಯ ಪಂಡ ಪರಶುರಾಮ ದೇವರಿಗೆ ಈ ಸಮುದ್ರ ರಾಜ ಭೂಮಿ ಬುಡ್ದುಗೊರ್ನಾಗ ಇಟ್ಟು ಉಪ್ಪುದ ವಾಸಿತ್ತನಿಗೆ ಅಂಚಾತ ಕೃಷಿ ಬೇಲೆ ಮಲ್ಪೆರ ಬಂಗಾನ್ ಬೆನ್ನಿತ ಬಂಗ ಗೊತ್ತಾಯರ ಬಲ್ಲಿ ಬಂಡದು ನಮ್ಮಲ್ಪ ತುಳು ಪಾಡ್ದನಲ್ಲಿ ಇತ್ತಂಡು ತುಳು ಲೇಲೆ ಪದ ಕೊಲಿತ್ತಂಡು ಅಪ್ಪುರು ಎಂಚ ಬಂಡ ಬೆಗರು ಜಪಡಾನಾಗ ನಂಗೆ ಬೇನೆ ಗೊತ್ತಾಯರ ಬಲ್ಲಿ ಬಚ್ಚೆಲೆ ಗೊತ್ತಾಯರ ಬಲ್ಲಿಂದು ಅದನ್ನು ಒಂದು ಸುಸಂಸ್ಕೃತವಾಗಿ ಹಾಡಲಿ ಎಂಬ ಸದುದ್ದೇಶದಿಂದ ಮಧ್ವಾಚಾರ್ಯರ ರಚನೆ ಶ್ರೀಮನ್ನಾರಾಯಣನ ದಶಾವತಾರದ ಬಗ್ಗೆ ಉಲ್ಲೇಖ ಆದಂಥ ತುಳು ಸಾಹಿತ್ಯದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ.
ಬಾರಿ ಖುಷಿತ ವಿಷಯ ನಿಕ್ಲು ಪಟ್ಟು ನೋಡು ಬಣ್ಣ ನಮ್ಮ ಊರತ್ತ ಒಂದು ಐಕುಬಡತ್ ಜಗದೀಶ್ ಆಚಾರ್ಯ ಪುತ್ತೂರು ತಂಡ ಇನ್ನು ಅಕ್ಲೆನ ಕಟ್ಟೊಂದು ಈ ತಿಂಗಳು ಏತು ಕಾರ್ಯಕ್ರಮ ಬಂಡ ಕಾಂಡೆಲ್ಲ ಬೈಯಾಗಲ್ಲ ಕಾಂಡೆಗೆಲ್ಲ ಬಯ್ಯ ಪೂರ ಬ್ರಹ್ಮ ಕಲಶನೆ ನಮ್ಮ ದೇಶದ ಸಂಪತ್ತು ಉಪ್ಪುನನ್ನೇ ದೇವಸ್ಥಾನದ ಬಣ್ಣದ ಎಂಗಳಿಗೆ ಆಪುಂಡು ನಮ್ಮ ಜನಕ್ಕಲು ಐಟ್ಲ ಯಾನು ಎನ್ನ ಇಲ್ಲಾಡು ಪನೊಂದುಲ್ಲೇರು ಒಂದು 2 kg ಜಾಸ್ತಿ ಆಗಿಲಾಗ ತೋಜುಂಡು ಪೋಯಿನಲ್ಪ ಒಣಸು ಮಲ್ಪನು ಬ್ರಹ್ಮ ಕಲಶ ಐತೆ ಮೂಲ ಬಿಡ್ತು ಏತು ಒತ್ತಾಯ ಮಲ್ತದ ತಿನ್ಲೆ ಇಂಚ ಮೋಕೆ ಮಲ್ತು ದುನ್ನಾಡೆಗೆ ಜಾಸ್ತಿ ಒಂದು ಬರೋದುಂಡು ಒಂದು ಖುಷಿಟ್ಟು ಅನ್ಪಿನ ದಾಯ ಬಂಡ ಈ ಪದಕ್ಕಲು ಉಪ್ಪುನೇ ಒಂದು ಖುಷಿ ಪಡೆಯರು ಒಬ್ಬ ಕಲಾವಿದ ತಾನೂ ಖುಷಿ ಪಡಬಲ್ಲ ಮತ್ತು ಪರರಿಗೆ ಖುಷಿಯನ್ನು ಕೊಡಬಲ್ಲ ಏಕೈಕ ಸಾಧನ ಅದು ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಶಿವನ ಗಣಗಳ ರೂಪದಲ್ಲಿ ನಾವೆಲ್ಲ ಈ ಭೂತಾರಾಧನೆ ಮಾಡುವಂತಹದ್ದು, ದೈವಾರಾಧನೆ ಮಾಡುವಂತಹದ್ದು. ಈಶ್ವರನನ್ನು ಆರಾಧಿಸುವಲ್ಲಿ ವೇದದ ಮೂಲಕ ನಾವು ಆರಾಧಿಸಬಹುದು, ಹಾಗೆ ನಾದದ ಮೂಲಕ ಕೂಡ ಆರಾಧಿಸಬಹುದು. ನಮ್ಮ ಮುಂದಿನ ಗೀತೆಯಲ್ಲಿ ನಾದದಲ್ಲಿ ವೇದದ ಸಾಲುಗಳನ್ನು ಅಳವಡಿಸಿಕೊಂಡು ಈಶ್ವರನನ್ನು ಸ್ತುತಿಸುವ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಓಂ ನಮಃ ಶಿವಾಯ. नमः शिवाय नमः शिवाय नमः शिवाय ओम नमः शिवाय नमः शिवाय. हर 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 महादेव. हर 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 महादेव. ओम रुद्राय महारुद्राय कालरुद्राय कल्पान्तरुद्राय वीररुद्राय रुद्ररुद्राय घोररुद्राय अघोररुद्राय मार्ताण्डरुद्राय अण्डरुद्राय ब्रह्माण्डरुद्राय चण्डरुद्राय प्रचण्डरुद्राय दण्डरुद्राय शूलरुद्राय वीररुद्राय भवरुद्राय भीमरुद्राय अतलरुद्राय वितलरुद्राय सुतलरुद्राय महातलरुद्राय रसातलरुद्राय तलातलरुद्राय पातालरुद्राय
नमो नमः। ओम शिवोहम ओम शिवोहम रुद्रनामं भजेहम्। ओम शिवोहम ओम शिवोहम रुद्रनामं भजेहम् भजेहम्। वीरभद्राय अग्निमित्राय घोरसंहारः सकललोकाय सर्वभूताय सत्यसाक्षात्कारा। शंभो शंभो शंकरा। ओम शिवोहम ओम शिवोहम रुद्रनामं भजेहम् भजेहम्। ओम शिवोहम ओम शिवोहम रुद्रनामं भजेहम् भजेहम्। हर 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 महादेव। हर 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 महादेव। नमः सोमाय च रुद्राय च नमः काम्राय च रुणाय च नमः शृंगाय च पशुपतये च नमः उग्राय च भीमाय च नमो अग्रे वदाय च दूरे वदाय च नमो हन्त्रे च हन्यसे च नमो वृक्षेभ्यो हरिकेशेभ्यो नमस्कराय नमः शंभवे च मयो भवे च नमः शंकराय च मयस्कराय च नमः शिवाय च शिवतराय च। ब्रह्मांड कोटि अखिल परिपालना पूरण जगत्कारण सत्यदेव देव प्रिया वेद वेदार्थ सारा यज्ञ यज्ञोमया निश्चल दुष्ट निग्रह सप्तलोक संरक्षणा सोम सूर्य निलोचना श्वेत ऋषभ वाहना शूलपाणि भुजंग भूषण त्रिपुर नाशन कना व्योमकेश महासेन जनक पंचवक्त्र परशुहस्त नमः। ओम शिवोहम रुद्रनामं भजेहम् भजेहम्। ओम शिवोहम रुद्रनामं भजेहम् भजेहम्। त्रिशूलगात्रो सत्यप्रभाव दिव्य प्रकाश स्वरूप मात्रो निष्कलंकोह निजपूर्ण बोधम् प्रत्यगमागं नित्य ब्रह्मो सुनगासो सच्चित् प्रमाण मूल प्रमेय अयं ब्रह्मास्मि अहं ब्रह्मास्मि गण 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 सहस्रकण्ठ सहस्र विहर
ಭಜೆ वीरभद्राय अग्निनेत्राय घोरसंहार सकललोकाय सर्वभूताय सत्य साक्षात्कारा शंभो शंभो शंकर शिवोऽहं शिवोऽहं रुद्रनामं भजेऽहं भजे ॐ शिवोऽहं शिवोऽहं रुद्रनामं भजेऽहं भजे शंकरा शंभो शंभो शिवाय नमः शिवाय नमः शिवाय नमः शिवाय नमः शिवाय शंभो नमः शिवाय ಸಂಗೀತ ಮತ್ತು ಸಾಹಿತ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಇವರ ಸಹಕಾರ ಇಲ್ಲದೆ ಹಾಡುಗಳಿಗೆ ಮೆರುಗು ಬರುವುದು ಕಷ್ಟ. ಈ ನಿಟ್ಟಿನಲ್ಲಿ ಜಗದೀಶ್ ಆಚಾರ್ಯ ಪುತ್ತೂರು ಬಳಗದ ನಮ್ಮ 5 ಜನ ಸಂಗೀತದಲ್ಲಿ ಸಹಕರಿಸ್ತಾ ಇರುವ ಕಲಾವಿದರಿಗೆ ಒಂದು ಬಾರಿಯ ಚಪ್ಪಾಳೆಯ ಸ್ಫೂರ್ತಿ ಹಿನ್ನೆಲೆ ಸಂಗೀತಕ್ಕಾಗಿ ದೊರಕಲಿ ಅಂತ ಕೇಳಿಕೊಳ್ತಾ ಮೂಲ ಮಸ್ತ್ ಜನ ಭಜನೆ ಪನ್ಪುನಕಲು ಉಲ್ಲೇರಿಂದ ಫಸ್ಟಿಗೆ ಬಂತೇರಿ ಜಗದೀಶರು ಬನ್ನಾಗಿ ಈ ಏರಿಯಾಡು ಭಜನೆ ಮಲ್ಪುನಕಲು ಮಸ್ತ್ ಜನ ಉಲ್ಲೇರಿಂದ ಅಂಚಾದ ಎಂಕುಲು ಮಾತ್ರ ಮೂಲ ಪದ್ಯ ಮಣ್ಪಿನಡು ದಾಲ ಅರ್ಥ ಇಜ್ಜಿ ನಿಕುಲ್ಲ ಎಂಕುಲೊಟ್ಟಿಗೂ ಸೇರಿದು ಪಂಡಾರನ್ನ ಅಂಡ ವ್ಯಕ್ತಿಯಲ್ಲಿ ಇಲ್ಲದ ಶಕ್ತಿ ಸಮಷ್ಟಿಯಲ್ಲಿ ಇದೆ. ಭಜನೆ ಪಂಪಿನೇ ವಿಭಜನೆ ಇಜ್ಜಿಂದು ಸನ್ನಿಧಾನದಲ್ಲಿ ಒಟ್ಟಿಗೆ ಇಲ್ಲ ಹರಿಕುಣಿದ ಪದ್ಯ ಆರೆ ಪಂಡಿನಂಚಿನ ಭಾರಿ ಸರಳ ಉಂಟು, ಭಾರಿ ಸರಳ ಪಂಡ ಅವು ಪಣ್ಯರ ಭಾರಿ ಸುಲಭ ಉಂಟು. ದಾಲ ಬಂಗನೆ ಇಚ್ಚಿ ಅಂಚಿನ ಪದ್ಯನೇ ಆಯ್ಕೆ ಮಲ್ತದ ರಾಗ ಸಂಯೋಜನೆ ಮಲ್ತ ಪಂದಿನ ಪದ್ಯ ಅಂಚ ನಿಕ್ಲೆಗೆ ಬೋಡಾತ ನಿಕುಲ್ಲ ಎಂಕ್ಲೊಟ್ಟಿಗೆ ಪದ್ಯ ಬನ್ನೊಂದಕ್ಕೇನೊಂದು ಇದೀಗ ಹರಿಕುಣಿದ ದಾಸ ಸಂಕೀರ್ತನೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ನಮ್ಮತ್ತ ಈ ಒಂಜಿ ಸಭಾಲಯದ ಮಲ್ಲಬೆನ್ನೇರಾದ ಪುನಃ ಶ್ರೀ ರಾಜಶೇಖರ್ ಜೈನ್ ನೀರ್ಪಾಜನ್ ಬೇರೆ ಬೈದೇರು ಸರ್ ಈರೇನ ಈ ಒಂಜಿ ಲೇಸಿಗ ಅರ್ತಿಪೀರ್ತಡೆ ಎತ್ಕೊಂದೊಂದಲ್ಲ ಅಂಚಿನ ಮಹಾಲಿಂಗೇಶ್ವರ ITI ಕಾಲೇಜಿದ ಉಪನ್ಯಾಸಕರಾಯನಂಚಿನ ಹರಿಕೃಷ್ಣ ನೆಕ್ಕರಾಜೆ ದಂಪತಿಲು ಇಡೆ ಬೈದೇರು ನಿಖಿಲನ ಇರುವಿನ ಗುರುತಿಸ ಒಂದು ನಿಖಿಲಿನ ಈ ಲೇಸಿಗ ಅರ್ತಿಪೀರ್ತಡೆ ಎತ್ಕೊಂದೊಂದಲ್ಲ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಉಲಿವೆ ನಾ ನಿಮಗೆಂಬ ಸುಲಭನೋ ಹರಿ ತನ್ನವರ ನೆರೆಗಳಿಗೆ ಬಿಡ್ಡಗಲನೋ ರಮಾಧವನ ಒಲಿಸಲರಿಯಲಿ ಪಾಮರರು ಹರಿದು ನಿದಾನಮ್ಮ ಹರಿದು ನಿದಾನ ಹರಿದು ನಿದಾನಮ್ಮ ಹರಿದು ನಿದಾನ
ಕೊರಗೂರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿಯ ಸಂಕೀರ್ತನೆ ಇಲ್ಲಿಗೆ ಮುಗಿಲಿಲ್ಲ. ಸೇರಿದ ಇಷ್ಟು ಜನ ಒಂದಾಗಿ ನಾವು ಹರಿಯ ಸಂಕೀರ್ತನೆ ಮಾಡುವ. ಹಿರಿಯರಾದಂಥ ಮಾಜಿ ಶಾಸಕರು ಕೂಡ ಇದ್ದಾರೆ, ಜೊತೆ ಸೇರಿ ಎಲ್ಲರೂ ಸೇರಿ ಹಾಡುವ. ರಾಜೇಶ್ ಬನ್ನೂರು ಸರ್ ಕೂಡ ಇದ್ದಾರೆ. ಎಲ್ಲರೂ ಹರಿಯ ಸಂಕೀರ್ತನೆ ಮಾಡುವ. ನಾವು ಹರಿಯ ಸಂಕೀರ್ತನೆ ಮಾಡುವುದರಲ್ಲಿ ನಾವು ಮಾಡಿರೋ ಪಾಪಗಳೆಲ್ಲ ಕಳೆದೋಗ್ತದೆ. ಯಾರು ನಾಚಿಕೆ ಪಡೆದೆ ಎರಡು ಕೈಗಳನ್ನು ಮೇಲೆತ್ತಿಕೊಂಡು ಹರಿಯ ಸಂಕೀರ್ತನೆ ಮಾಡಿದಲ್ಲಿ ಪಾಂಡುರಂಗನ ಪಾಡಿದ ಪಾದವನ್ನು ಮುಟ್ಟಿದಷ್ಟು ಫಲ ಸಿಗ್ತದೆ. ಇನ್ನು ಕೆಲವರಿಗೆ ನಾಚಿಕೆ ಆಗ್ತಾ ಉಂಟು, ನಾವು ಪಾಪವೇ ಮಾಡಿಲ್ಲ ಅಂತ ಹೇಳಿದರೆ ನಾವು ಹಾಡುದು ಯಾಕೆ ಅಂತೇಳಿ. ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದ ಪಾಪಗಳೆಲ್ಲ ಕಳಿಬೇಕಾದ್ರೆ ನಿತ್ಯವೂ ನಾವು ಹರಿಯ ಸಂಕೀರ್ತನೆ ಮಾಡಲೇಬೇಕು. ನೀವು ಪಾಪ ಮಾಡಲಿಲ್ಲ ಅಂತ ಹೇಳಿದರೆ ನೀವು ಹಾಡೋದೇ ಬೇಡ, ತೊಂದರೆ ಇಲ್ಲ. ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ 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 ಹರಿ ಕುಣಿದ 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 ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ. ಭಕ್ತಿಯಿಂದ ಕೈ ಎತ್ತಿಕೊಂಡು ನಮಿಸಿದಿರಿ. ಪಾಂಡುರಂಗನ ಅನುಗ್ರಹ, ಕೃಷ್ಣ ಪರಮಾತ್ಮನ ಅನುಗ್ರಹ ನಿಮ್ಮೆಲ್ಲರಿಗೂ ಸದಾ ಇರಲಿ. ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಹರಿ ಕುಣಿದ ನಮ್ಮ ಹರಿ ಕುಣಿದ
ಶೋಕುಮಲ್ತು ಪದ್ಯ ಬಂದಿನಕ್ಕಿನ ಅಕೌಂಟ್ಗೆ ಪೂರ 2,000 ಪಾಡ್ಗಂದಿತ್ತು. ನಾನು ಮಾತಿರಲ್ಲ ಬಂತೀರ ಅಂಚದಿತ್ತು ಬಾರಿ ಬಂಗ ಹಾಪುಂಡು ಫಂಡಿಜ್ಜಿ ಈ ಭಾಗ್ಯ ಎಂಚ ಬರ್ಪುಂಡು ನಂಗೆ ಗೊತ್ತಾಪುಜಿ. ನಮ್ಮ ಪೂರ ಏನೂ ಬಂಡ ಬಿಟ್ಟಿ ಭಾಗ್ಯ ಬೇತೆ ಬರೋಡು. ಈ ದೇವರ ನಾಮ ಹಾಡಿದರೆ ಯಾವಾಗಲೂ ಸಿಗ್ತದೆ ಅವು ಮಾತ್ರ ನಂಗೆ ಅಲ್ಲೇ ಇಡ್ರೆ ಅಲ್ಲಿ ಬಹುಮಾನ ಬೇಗ ಬಂದರೆ ಮಾತ್ರ ಮನುಷ್ಯನಿಗೆ ತೃಪ್ತಿ ಆಗೋದು. ಈ ನಿಟ್ಟಿನಲ್ಲಿ ಭೋಗಭಾಗ್ಯಗಳು ಬರಬೇಕಿದ್ರೆ ಅದು ಭಜನೆಯಲ್ಲಿ ಮಾಡುವಂಥ ಹಣ ರೂಪದಲ್ಲಿ ಬರುವಂಥದ್ದು ಅದರ ಅರ್ಥ ಅಲ್ಲ. ಮನುಷ್ಯನಿಗೆ ನೆಮ್ಮದಿ ಬೇಕು. ಮನುಷ್ಯನಿಗೆ ಸಂತೋಷ ಹಾಗೂ ನೆಮ್ಮದಿಗಳನ್ನು ಕೊಡುವಂಥದ್ದು ಮನೆಯವರು ಒಟ್ಟಿಗೆ ಸೇರಿ ಸಾಯಂಕಾಲ ಹೊತ್ತಿಗೆ ಮನೆಯಲ್ಲಿ ದೀಪ ಬೆಳಗಿಸಿ ಮನೆಗೆ ಗುಡ್ಡೆಯಲ್ಲೆಲ್ಲ ಹುಲ್ಲೆಲ್ಲ ತಿಂದು ದನ ಬರ್ತದಲ್ಲ, ಗೋಧೂಳಿ ಸಮಯ ಅಂತ ಹೇಳ್ತೇವೆ, ಆ ಸಮಯದಲ್ಲಿ ಒಟ್ಟಿಗೆ ಕೂತು ಭಜನೆ ಮಾಡುವ ಸಂಪ್ರದಾಯವನ್ನು ಬೆಳೆಸಿಕೊಳ್ಬೇಕು. ಎನ್ನ ಅಮ್ಮ ಇಲ್ಲಿ ಪುನಃ ತೀರ್ಬೋದಿರ ಅಂಚೆ ಅಕ್ಕ ಇತ್ತೀನಿ ಅಕ್ಕ ಇಂಕೊಂಜಿ ಪಾತೆರ ಬಂತೀರಿ ಜೀವನೋಡು ಏತು ಬಂಗ ಬತ್ತಂಡಲ್ಲ ಏತೆ ದೋಸ್ತಿ ಇಪ್ಪಾಡು ಅಕ್ಲಡ ಪಾಂಡ್ರೆ ಪೋಡ್ಚಿ ಬೇತ ಅಕ್ಲಡ ಪಾಂಡ್ರೆ ಪೋಡ್ಚಿಂದ ಅವು ದಾಲ ಇಜ್ಜಿ ಪ್ರಚಾರ ಮಾತ್ರ ಆಪಿನಿ ದಾಲ ಪ್ರಯೋಜನ ಇಜ್ಜಿ ನಂಗೆ ದಾಲ ಪರಿಹಾರ ಆವಡುಂದಾಂಡ ಇಜ್ಜಿಡ ಸಮಸ್ಯೆನ ಎದುರಿಸವನ ಶಕ್ತಿ ಬರೋಡುಂದಾಂಡ ಇಲ್ಲಾಡು ದೀಪ ದೀತು ದೇವರನ್ನ ಕೊಂಡು ಹಿಡಿದು ರಡ್ಡು ಪನ್ನಿ ಕಣ್ಣು ಹಿಡಿದು ನೀರು ಜತ್ತಂಡಲ್ಲ ಮಲ್ಲಿಜ್ಜಿ ದೇವರಡ್ಡ ನಟೋಣ ಅಂಚಾಂಡ ಮಾತ್ರ ಸಮಸ್ಯೆನ ಎದುರಿಸಾರ ಸಾಧ್ಯ ಆಪುಣೊಂದು. ಈ ನಿಟ್ಟಿನಲ್ಲಿ ಭಜನೆಯ ತಾಕತ್ತಿರುವಂಥದ್ದು ಅಂತಲ್ಲಿ ಭಜನೆ ಮಾಡಿದವರಿಗೆಲ್ಲ ಸಮಸ್ಯೆ ಬರುವುದಿಲ್ಲ ಅಂತೇನಿಲ್ಲ. ಸಮಸ್ಯೆಯನ್ನು ಎದುರಿಸುವ ಶಕ್ತಿ ಮತ್ತು ಚೈತನ್ಯ ಆ ಮನೆಯಲ್ಲಿ ತುಂಬಿಕೊಳ್ತದೆ. ಅದಕ್ಕಾಗಿ ಭಜನೆ ಮಾಡಬೇಕು ಅಂತ ಹೇಳುವಂಥದ್ದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕೋಟಿ ಚೆನ್ನಯ್ಯ ಚಿತ್ರದಿಂದ ಆಯ್ದಂತಹ ಗೀತೆ ನಮ್ಮಲ್ಪ ತುಳುನಾಡು ಒಂದು ಅತಿಥಿ ಸತ್ಕಾರ ಪನ್ಪಿನ ಎಂಚ ಬೋರ್ಡು ಬಣ್ಣದು ತೋಜ್ಪವನಂಚಿನ ಪದ್ಯ ಅಂತ ಒಂದು ಸಾಹಿತ್ಯದೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಕೋಟಿ ಚೆನ್ನಯ್ಯ ಚಿತ್ರದಿಂದ ಆಯ್ದಂತಹ ಗೀತೆ ವೇದಿಕೆಯಲ್ಲಿ ತನುಶ್ರೀ ಅವರು.
ಬಾಯ್ಡೆ ಮಲ್ಲ ಉಪಚಾರ ಮಲ್ಪನಂದುಂಡು ಉಲಾಯ್ದಾಲ ಇಜ್ಜಿ ಅಂಡ ಬಾಯ್ಡ್ ಒಂಜಿ ಬಾರಿ ಉಪಚಾರ ಓ ಬಟ್ರೆ ಬಲೆ 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 ಛೇ ಈರು ಬರ್ಪಾರೊಂದು ಗೊತ್ತಿತ್ತುಂಡ ಹೋಳಿಗೆ ದಾಂತೆ ಪೋಂಡು ನೆಯ್ಯಿ ಇತ್ತುಂಡ ಪಾಡ್ದು ತಿನ್ನೋಲಿದ್ದು ಹೋಳಿಗೆಲ್ಲ ಇಜ್ಜಿ ನೈಲ್ಲ ಇಜ್ಜಿ ಅಂಡ ಪನ್ಪಿನ ಪಾತ್ರೆ ಏತು ಪೊರ್ಲುತ್ತುಲ್ಲ ಐಕು ಪನ್ಪಿನ ಅತಿಥಿ ಸತ್ಕಾರ ಅಂತ ದುಂಬುಪುರ ಸ್ಪರ್ಧೆ ಇಜ್ಜಿ ಬದುಕ್ಯಾರ ಇಲ್ಲ ಕೊಂಚ ಬಾಕಲ್ಲ ಇಜ್ಜಿ ಬೀಗಲ್ಲ ಇಜ್ಜಿ ಪತೊಂಬಾರ ದಾಲ ಇಜ್ಜಿಲ್ಲ ಇಜ್ಜಿ ಏತು ಬರ್ತುಗಲ ಜನ ಬರೋಲಿ ಏತು ಬರ್ತುಗಲ ಪೋಲಿ ಬದುಕ್ಯಾರ ಸ್ಪರ್ಧೆ ಸುರಾಯಿನ ಎಡ್ತು ಬಕ್ಕ ಇಲ್ಲ ಗೊಂಜಿ ಬಾಕಲು ಬೋಡು ತೋಜುಂಡು ಬಾಕಲು ಗೊಂಜಿ ಬೀಗ ಬೋಡು ತೋಜರ ಸುರಾಂಡು ಅಪ್ಪಾಗ ಅತಿಥಿ ದೇವ ಬೋಪುಂಡು ವೆಲ್ಕಮ್ ಮುಂದೆ ಪಾಡ್ರೆ ಶುರು ಮಲ್ತೇವೆ ಇಟ್ಟೆ ತೋಡು ಮಲ್ಲ ಇಲ್ಲು ಮಲ್ಲ ಬಾಕಲು ಐಡ್ತು ಮಲ್ಲ ಕಾಂಪೌಂಡು ಬಕ್ಕ ಒಂಜಿ ಎದುರೊಂಜಿ ಗೇಟ್ ಅವಲೊಂಜಿ ಗೂರ್ಕೆ ಅಂತ ಪಾಡ್ದು ಬುಕ್ಕ ಬೋರ್ಡು ಅತಿಥಿ ದೇವೋಭವ ಇಜ್ಜಿ ವೆಲ್ಕಮ್ ಇಜ್ಜಿ ಒಳಗೆ ಕಚ್ಚುವ ನಾಯಿಗಳಿವೆ ಎಚ್ಚರಿಕೆ ಉಲಾಯಿ ನರಮಣಿ ಪುನಃ ನಾಯಿ ಪುನಃ ಗೊತ್ತಾಪುಚ್ಚಿ ಇದು ಮನುಷ್ಯ ಬದುಕುವ ರೀತಿ ಬದಲಾದದ್ದು ಮನೆ ದೊಡ್ಡದಾಗಿದೆ ಮನಸ್ಸು ಚಿಕ್ಕದಾಗಿದೆ ರಸ್ತೆಗಳೆಲ್ಲ ಅಗಲಾಗಿದೆ ಒಬ್ಬರಿಗೊಬ್ಬರು ಮಾತಾಡುವ ರೀತಿಯೂ ಬದಲಾಗಿದೆ ಅಂಡ ಅದಕ್ಕೆ ವ್ಯತಿರಿಕ್ತವಾಗಿ ಎಷ್ಟೆಷ್ಟೋ ದೊಡ್ಡ ದೇವಸ್ಥಾನಗಳ ಬ್ರಹ್ಮಕಲಶದ ಕಾರ್ಯಕ್ರಮವನ್ನು ಮಾಡಿ ಬಂದವರು ನಾವು ಒಂದು ಚಿಕ್ಕ ದೈವಸ್ಥಾನ ಈ ಪರಿಸರದಲ್ಲಿ ಎಷ್ಟು ಶುಚಿತ್ವ ನೋಡಿ ಅಂಬಿ ಅಡಿತಿನ ಜಾಲ್ತುನ ಗೊತ್ತಾಗ್ಬಿಡಿ ಇದು ಖುಷಿ ಆಪುಂಡು ಮನಸ್ಸಿಗೆ ಇದು ಇಲ್ಲ ಬಾಕಲು ಇವತ್ತಿ ಲೆಕ್ಕ ಇಂಥ ಒಂದು ಅಪೂರ್ವವಾದ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟಿಸುವುದು ಅಂದರೆ ನಮಗೊಂದು ತೃಪ್ತಿ ಕೊಡುವಂಥ ವಿಚಾರ ಎಷ್ಟು ಅಜಗಜಾಂತರ ವ್ಯತ್ಯಾಸ ನೋಡಿ ಬೆಳಿಗ್ಗೆ ನಮ್ಮದು ಕಾರ್ಯಕ್ರಮ ಇದ್ದದ್ದು ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ಸನ್ನಿಧಾನದಲ್ಲಿ ಕಣ್ಣು ತೋಜ ಅಂದ್ರೆ ಏತು ಮಲ್ಲ ಚಪ್ಪರ ದೊಂಪಬಾರ್ದೆ ಸಾವಿರ ಜನ ಒಣಸು ಮಲ್ತು ಪೋಯರು ಆತ್ಮೀಯ ಎಲ್ಲ ಉಂಟು ಅವಳುಂಟು ಒಂದು ಪನ್ಪಿನ ಹಿಂದುತ್ವದ ಶಕ್ತಿಯಿಂದ ಪನ್ಪು ನಾವು ನಮ್ಮ ಸತ್ಕಾರ ಪನ್ಪಿ ನಾವು ಏನೇ ಇದ್ದರೂ ಕೂಡ ಒಂದು ಉತ್ತಮ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕಾರ್ಯಕ್ರಮದ ಮುಂದೆ ದಾಸ ಸಾಹಿತ್ಯದಲ್ಲಿ ಕುಣಿಯುವುದಕ್ಕಾಗಿಯೂ ಹಾಡುವುದಕ್ಕಾಗಿಯೂ ರಚಿತವಾದಂತಹ ಗೀತೆಗಳು 2 ಗೀತೆಗಳನ್ನು ಅಳವಡಿಸಿಕೊಂಡು ಕಾರ್ಯಕ್ರಮ ಮುಂದುವರಿತಾ ಇದೆ ನಮ್ಮ ಜೊತೆ ನೀವು ಕೂಡ ಹಾಡಬಹುದು ಮನಸ್ಸು ಮಲ್ಪುನ ಸಂಭ್ರಮದ ಬೊಕ್ಕ ಈ ಒಂಜಿ ಪೊರ್ಲಕಂಠದ ಅಪ್ಪೆ ದಯ್ಯೇರ ಮಾಡ ಚಾವಡಿಡ್ ಧಾರ್ಮಿಕ ಸಭಾ ಕಾರ್ಯಕ್ರಮಲ ನಡಪೆರೆ ಉಂಡು ಈ ಸಭಾ ಕಾರ್ಯಕ್ರಮಗಳ ಮಾತೆಲ್ಲ ಭಾಗಿಯಾದ ಲೇಸನ ಪೊರ್ಲಕಂಠ ನಡೆದುಕೊಂಡು ಪಂಡದ ನಿಕ್ಕಳ ಕಳಕಳಿತ ವಿನಂತಿ ಮಲ್ತೊಂದು ಆ ಸಭಾ ಕಾರ್ಯಕ್ರಮ ಆಯ್ ಕೂಡಲೇ ಮುಲ್ಪ ಒನಸದ ಅನ್ನ ಪ್ರಸಾದದ ವ್ಯವಸ್ಥೆ ಉಂಡು ದಯಮಲ್ತದ ಬತ್ತಿನ ಮಾತ ಭಗವತ್ ಭಕ್ತರ್ಲ ಒಣಸು ಉಂಡದು ಬೊಕ್ಕ ಇಲ್ಲಡೆ ಪೋಡು ಬಣ್ಣದ ನಿಕ್ಕಳ ಉಡಲ ದಿಂಜದ ನಟ್ಟು ನೋವ ಏತು ಶೋಕುಡು ಬಂಡೇರು ಒಣಸುಂಡು ಪಂಡಿನ ಇಂಕ ಅರ್ಥ ಇನ್ನು ಬೇತು ಊಲ ಅರ್ಥ ಆತ ಒಂಜಿ ಈರ್ನೇ ವಾಯ್ಸ್ ಒಂಜಿ ಪನ್ಲೆಮ್ಮ ಇತ್ತ ಬಂಡಿನ ಒಂಜಿ ಪದ್ಯಗ ನಲಿಪುರ ಮನಸ್ಸಿತ್ತನ ಜನಕ್ಕಲು ನಲಿಪು ನಮ್ಮ ಚಾವಡಿಟ್ಟು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಕುಣಿಯುವುದಕ್ಕೂ ಹಾಡುವುದಕ್ಕೂ ಯೋಗ್ಯವಾದಂಥ 2 ಗೀತೆಗಳೊಂದಿಗೆ ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ್ನಾಡೈ ಸ್ವಾಮಿ ಅರ್ಜುನನ ರಥ ಸಾರಥ ಸ್ವಾಮಿ ಸುಖವನಿತ್ತು ಪ್ರಹ್ಲಾದನ ಕಾಯ್ದ ತೋಳನ್ನ
ಗೋಪಿಯರೆಲ್ಲರ ತೋಳನ್ನಾಡೈ ಸ್ವಾಮಿ ಸುಖದೇವರ ಪತಿ ಪುರಂದರ ವಿಠಲ ತೋಳನ್ನಾಡೈ ತೋಳು ತೋಳು ರಂಗ ತೋಳು ರಂಗ ತೋಳನ್ನಾಡೈ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಕೃಷ್ಣ 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 ಜಾಗನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಜಾಗನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪಡುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನ ಕೊಳಲನೂದುವ ಬಾರೆ ಸಖಿ ಪಡುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ
ಬಿಡುವ ಮೋಹ ಜಾಲ ಸಡಲದಾಯಿತು ಬಾರ ಸಖಿ ಬಾರ ಸಖಿ ಬಾರ ಸಖಿ ಬಾರ ಸಖಿ ಬಾರ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣ ಸುತ ಕೊಳಲನೂದುವ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣ ಸುತ ಕೊಳಲನೂದುವ ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನಿವನಲ್ಲವೆಂದು ನಿರ್ಧರಾಯಿತು 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 ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಹರಿದಾಸರಲ್ಲಿ ಹೇಳ್ತಾರೆ ಕೃಷ್ಣನನ್ನು ನಾವು ಒಂದು ಕ್ಷಣವೂ ಪ್ರತಿನಿತ್ಯ ಜೀವನದಲ್ಲಿ ಭಕ್ತಿಯಿಂದ ಒಂದು ಕ್ಷಣವೂ ನಾವು ಎಣಿಸದಿದ್ದರೂ ನಿತ್ಯವೂ ಸ್ಮರಿಸದಿದ್ದರೂ ಜೀವನ ಕಳೆಯುವುದೇ ಕಷ್ಟ ಅಂತ. ಇಷ್ಟು ಹೊತ್ತಲ್ಲಿ ನೀವೆಲ್ಲ ಭಕ್ತಾದಿಗಳು ಸೇರಿದಿರಿ, ಎಲ್ಲ ಹಿರಿಯರೆಲ್ಲ ಇದ್ದಾರೆ. ಎಲ್ಲರೂ ಒಂದು ಗಳಿಗೆ ಕೃಷ್ಣನ ಸ್ಮರಣೆ ಮಾಡುವ. ನಾನು ಹೇಳಿಕೊಡ್ತೇನೆ, ಆದರೆ ಅದೇ ರೀತಿಯಲ್ಲಿ ಕೃಷ್ಣನ ಸ್ಮರಣೆಯನ್ನು ಮಾಡುವ. ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನಿವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನುತ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನ ಕೊಳಲನೂದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನ ಕೊಳಲನೂದುವ ಕೊಳಲನೂದುವ ಕೃಷ್ಣ 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 ಕೃಷ್ಣ
ಕೃಷ್ಣ ಕೃಷ್ಣ ಕೃಷ್ಣ ಜೀವನ ಭಾರ ಆಗುದು ಯಾವಾಗ ಅಂದ್ರೆ ಅವರವರ ಹತ್ರ ಇದ್ದದ್ದಕ್ಕೆ ಅವರವರೇ ಸಂತೃಪ್ತಿ ಪಟ್ಟುಕೊಂಡ್ರೆ ಭಾರ ಆಗುದಿಲ್ಲ. ಆಚೆ ಮನೆ ಹೊಸ ಕಾರು ತಗೊಂಡುವಾಗ ಅದರದ್ದು ಸೈಲೆನ್ಸರ್ ಇದ್ದು ಹೋಗಿ ಈ ಮನೆಯಲ್ಲಿ ಬರ್ಲಿಕ್ಕೆ ಶುರು ಆದರೆ ಜೀವನ ಭಾರ ಆಗ್ಲಿಕ್ಕೆ ಶುರು ಆಗುದು. ಇಲ್ಲೊಕ್ಕೆಲ್ಲಿ ಪೋಯರು ಇಲ್ಲು ತೂದು ಬತ್ತದು ಮೂಲ ಕಂಡ ನೆಟ್ಟು ಶುರು ಮಲ್ತೀರು. ಇನ್ನು ಇಲ್ಲೊಕ್ಕೆರಿ ಪೋಯರತ್ತೀರು ಏತು ಬೆಡ್ರೂಮ್ ಉಂಟು ತುಯಾರು 4 ಬೆಡ್ರೂಮ್ ಉಂಟು ಒಬ್ಬೋ ಇದಾಯ್ತ ಚಾವಡಿ ತೋಡು ಏತು ನಮ್ಮ ಕೋರಿ ಗುಡ್ದಲೆಕ್ಕ ನಮ್ಮ ಇಲ್ಲಿ ದಾಲ ಇಜ್ಜಿ ಆತನ ಕಂಡಣಿಗೆ ಮೂಲ ಬೆಚ್ಚಾರ ಸುರಾಂಡಿ ಇಲ್ಲಾಡು ಸುರಾಂಡಿ ಆಡೆಗೆ ಪಿರಿ ಪಿರಿ ಮಲ್ಪೇರೆ ಅಪ್ಪಗ ಜೀವನ ಭಾರ ಆಪಿನಿ ನಮ್ಮಡೆ ಇತ್ತಿನ ಸೊತ್ತುಗೆ ನಮ್ಮ ಉಲ್ಲ ಅಂದಂಡೆ ಇಂಚಿನ ಭಾರ ಇರಲ್ಲ ಇಜ್ಜಿ ಅತ್ತು ಯಾನಕೇನು 4 ಬೆಡ್ರೂಮ್ ಉಂಡು ಬಂಡಿದ್ದು 2 ಗಂಟೆ ಒಂಜೊಂಜಿ ರೂಮ್ ಉಂಡು ಜಪ್ಪೇರ ಆಪುಂಡೆ ನಿದ್ರೆ ಬತ್ತನೆ ಒಂಜೇ ರೂಮ್ ಯಾವುಂಡು ಓಲಾಂಡಲ ಆಪುಂಡು ಶರೀರಾಗ ಬಚ್ಚೋಡು ಮನಸ್ಸಿಗೆ ನೆಮ್ಮದಿ ಬೋಡು ಒಂದು ರಡ್ಡು ಉಂಡುಂದಂಡ ಏತು ಕೋಟಿ ಇತ್ತಂಡಲ್ಲ ఆయన ಎದುರು ದಾಲ ಅವು ಪ್ರಯೋಜನ ಇಚ್ಚಿ ಅದಕ್ಕೆ ಹೇಳೋದು ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಅಂತ. ಈ 2 ಆರೋಗ್ಯಗಳನ್ನು ಬೆಳೆಸಿಕೊಳ್ಳಬೇಕಿದ್ರೆ ಸಂಸ್ಕಾರ ನಮ್ಮಲ್ಲಿ ಬೇಕು. ಆ ಸಂಸ್ಕಾರ ಮನೆಯ ವಾತಾವರಣದಲ್ಲೇ ಇರಬೇಕು. ಬಳ್ಳಿಜ್ಜ ಅಂತ ಕಟ್ಟುವಾಡ್ನ ಅನ್ಪೇರೈಕ್. ಕಾರ್ಯಕ್ರಮ ಮುಂದುವರಿತಾ ಇದೆ. ಆತ್ಮೀಯ ಭಕ್ತರೇ, ಪೊರ್ತುದ ಪಡಿ ಏರೊಂದುಂಡು ಈ ಕಜ್ಜಾಯಗೂ ಸಂಗೀತ ಗಾನ ಸಂಭ್ರಮ ರಂಗ ಎರ್ಕ ಒಂದುಂಡು ಸೇರ್ದಿನಂಚಿ ಮಾತ ಭಗವದ್ ಭಕ್ತರ್ಡೆಲ್ಲ ಒಂಜಿ ಭಿನ್ನಾದಿಗೆ ಈ ಲೇಸ್ ಕರಿಬೊಕ್ಕ ಶ್ರೀ ಸಂಜೀವ ಮಠಂದೂರು ಮೆರ್ನ ಗುರ್ಕಾರ್ ಮೇಡ್ ಧಾರ್ಮಿಕ ಸಭಾ ಕಾರ್ಯಕ್ರಮಲ ಇಂದುವೇ ಒಂಜಿ ಪೊರ್ಲ ಕಂಠದ ಚಾವಡಿ ನಡಪೆರವುಂಡು ಐದು ಬೊಕ್ಕ ಅನ್ನ ಪ್ರಸಾದಲ ವಿತರಣೆ ಆಯರುಂಡು ಮಾತ ಭಗವದ್ ಭಕ್ತರ್ಲ ಒಂದೆಟ್ಲ ಪಾಲು ಪಡೆದು ಲೇಸನ ಎಡ್ಡೆ ಮಲ್ತು ಕೊರಡು ಅಂಚನೆ ಪೊಲ್ಸದ ಚೀಟಿ ದೊತ್ತೊಂದಿನ ಪೊಲ್ಸುದ ಚೀಟೆ ಲಕೆಡಿಪ್ಪು ಪುಸ್ತಕದ ದೊತ್ತೊಂದಿನ ಕುಲು ದಯಮಲ್ತದ ಆಯ್ನಾತ ಬೇಗ ಕೌಂಟರ್ಡ್ ಕಂತು ಕೊರಡು ಪೊಲ್ಸುದ ಒಂಜಿ ನರಮಾಣಿ ಏರು ಪಂಡದ ಸಭಾ ಕಾರ್ಯಕ್ರಮಡು ದೆಪ್ಪೆರೆ ಉಂಡು ದಯಮಲ್ತದ ಪೊಲ್ಸುದ ಚೀಟೆ ಲಕ್ಕಿಡಿಪು ಪುಸ್ತಕ ತೆಗೆದುಕೊಂಡವರು ಆದಷ್ಟು ಬೇಗನೆ ಕೌಂಟರಿಗೆ ತಂದು ಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರವರ ಶಾಸ್ತ್ರಕ್ಕನುಗುಣವಾಗಿ ಮನೆಯ ಒಂದು ಸೂತಕ ಹೆಚ್ಚಂದರೆ 11 ದಿವಸಗಳ ಕಾಲ ಇರಬಹುದು. ಆದರೆ ನಮ್ಮ ದೇಶದ ಹೃದಯ ಭಾಗದಲ್ಲಿ ಅಯೋಧ್ಯೆಯಲ್ಲಿ ರಾಮನಿಗೆ ಒಂದು ಜನ್ಮಸ್ಥಳದಲ್ಲಿ ಜನ್ಮಭೂಮಿ ಇಲ್ಲ ಅಂತ ಆದದ್ದು 500 ವರ್ಷಗಳ ಇತಿಹಾಸದ ಫಲ. ನಮ್ಮ ಸೂತಕದ ಛಾಯೆ ಕಳೆದು ಹೋದದ್ದು ಮೊನ್ನೆ ಜನವರಿ 22ನೇ ತಾರೀಕಿಗೆ ಅಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆದ ಮೇಲೆ. ಇದು ನಾವೆಲ್ಲ ರಾಜಕೀಯ ಪಕ್ಷಗಳನ್ನು ಬಿಟ್ಟು ಜಾತಿಯ ಎಲ್ಲೆಯನ್ನು ಮೀರಿ ಧರ್ಮವನ್ನು ಮೀರಿ ತನ್ನ ಜೀವನದ ಆದರ್ಶ ಗುಣಗಳಿಂದಲೇ ದೇವರಾಗಿ ಇದ್ದಂತಹ ತೋರಿಸಿಕೊಟ್ಟಂತಹ ದಾರಿ ಹಾಕಿಕೊಟ್ಟಂತಹ ಶ್ರೀರಾಮನ ಮೇಲೆ ಉಂಟಾದಂತಹ ಭಕ್ತಿಯಿಂದ ನಡೆದಂತಹ ಕಾರ್ಯಕ್ರಮ ಇದು. ಅದು ನಮ್ಮ ನೆಚ್ಚಿನ ಪ್ರಧಾನಿಯವರ ನಾಯಕತ್ವದಲ್ಲಿ ಆಗಿದೆ ಅಂತ ಹೇಳೋದು ಖುಷಿಯ ವಿಚಾರವೇ ಹೌದಾದರೂ ಕೂಡ ಕಳೆದ 500 ವರ್ಷಗಳಲ್ಲಿ ಅದೆಷ್ಟೋ ಜನ ಈ ಹೋರಾಟಕ್ಕಾಗಿ ತಮ್ಮ ಜೀವವನ್ನು ಬಲಿದಾನವಾಗಿ ಕೊಟ್ಟಿದ್ದಾರೆ. ಅಂಥವರೊಂದು ನೆನಪಿಗಾಗಿ ಒಂದು ಚಪ್ಪಾಳೆ ಮೂಡಿಬರಲಿ ಅಂತ ಕೇಳಿಕೊಳ್ಳುತ್ತಾ ರಾಮಧ್ಯಾನದೊಂದಿಗೆ ರಾಮಸ್ತುತಿಯೊಂದಿಗೆ ಜಗದೀಶ್ ಆಚಾರ್ಯ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ರಾಯೆಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ
ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯೆಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಮಣೀಯ ನಾಮ ರಘುರಾಮ ರಾಮ ಮಂತ್ರವಾದ ತೀಸಿ ಪಾಪವ ಕಳೆಯೋಣ ರಾಮ ಮಂತ್ರವಾದ ತೀಸಿ ಪಾಪವ ಕಳೆಯೋಣ ತಿಲಕನ ಚರಣ ಕೆರಗಿ ಪುನೀತರಾಗೋಣ ಅಗಣಿತ ಗುಣಗಣ ಶ್ರೀರಾಮ ಆಶಿತ ವತ್ಸಲ ಶ್ರೀರಾಮ ದೀನ ದಯಾಳೋ ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವಾದ ತೀಸಿ ಪಾಪವ ಕಳೆಯೋಣ ಮಂತ್ರವಾದ ತೀಸಿ ಪಾಪವ ಕಳೆಯೋಣ ತಿಲಕನ ಚರಣ ಕೆರಗಿ ಪುನೀತರಾಗೋಣ ತಿಲಕನ ಚರಣ ಕೆರಗಿ ಪುನೀತರಾಗೋಣ ವೇದಗಳೆಲ್ಲ ಹೊಗಳುತ್ತಿವೆ ಚಿತ್ತ ಕಾಯಗಳು ಪವಿತ್ರ ಮಾನೋಪರಿ ಭಕ್ತವರ ಹನುಮಂತ ಮುಪ್ಪತಾಪಲ್ಲ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ಶಂಖ ಚಕ್ರಧರ ವಿಷ್ಣು ಮುಕುಂದ ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವಾದ ತೀಸಿ ಪಾಪವ ಕಳೆಯೋಣ ರಾಮ ಮಂತ್ರವಾದ ತೀಸಿ ಪಾಪವ ಕಳೆಯೋಣ ತಿಲಕನ ಚರಣ ಕೆರಗಿ ಪುನೀತರಾಗೋಣ ತಿಲಕನ ಚರಣ ಕೆರಗಿ ಪುನೀತರಾಗೋಣ ಜೈ ಶ್ರೀರಾಮ 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 ಜೈ ಶ್ರೀರಾಮ
ಕಾರ್ಯಕ್ರಮದ ಕೊನೆಯ 2 ಗೀತೆಗಳೊಂದಿಗೆ ವಿರಮಿಸಲಿಕ್ಕಿದ್ದೇವೆ. ಜನಪದ ಶೈಲಿಯಲ್ಲಿ ದೇವಿಯನ್ನು ಒಲಿಸುವಂಥ ಗೀತೆಯ ನಂತರ ಮಂಗಳಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗಲಿಕ್ಕಿದೆ. ಇದೀಗ ವೇದಿಕೆಯಲ್ಲಿ ಜನ್ಯಪ್ರಸಾದ್ ಅನಂತಾಡಿ ದೇವಿಯನ್ನು ಆರಾಧಿಸುವ ಜನಪದ ಶೈಲಿಯ ಗೀತೆಯೊಂದಿಗೆ. ಪೊಲ್ಸುದ ಚೀಟ್ ಲಕ್ಕಿಡಿಪು ಪುಸ್ತಕನು ದೊತ್ತೊಂದಿನಕುಲು ದಯಮಲ್ತದ ಆಯ್ನಾತ ಬೇಗ ಈ ಒಂಜಿ ಸೇವಾ ಕೌಂಟರ್ಡ್ ಕನ್ನತ್ತು ಕೊರಡು ದಯಮಲ್ತದ ಧಾರ್ಮಿಕ ಸಭಾ ಕಾರ್ಯಕ್ರಮಡು ಲಕ್ಕಿಡಿಪ್ಪುದ ಚೀಟನ ದೆರ್ಪೆರಂಡು ಪೊಲ್ಸುದ ನರಮಣಿ ಏರಿ ಪಂಡದ ಚೀಟನ ದೆಪ್ಪೆರಂಡು ದಯಮಲ್ತದ ಪುಸ್ತಕದ ತೊಂದಿನಕುಲು ಆಯ್ನಾತ ಬೇಗ ಸೇವಾ ಕೌಂಟರ್ಡ್ ಕಂತದು ಕೊರಡೊಂದು ನಿಕುಳ್ಳ ಭಿನ್ನಾದಿಗೆ ಮಲ್ತೊಂದುಲ್ಲ.
ಶರಣೆಂದೆವು ಚಾಮುಂಡಿ ವರಗಳನ್ನು ಪಾಲಿಸಮ್ಮ ಚಾಮುಂಡಿ ಮೈಸೂರು ವರಸರಾಮನೆ ದೇವಿ ಚಾಮುಂಡಿ ಮೈಸೂರು ವರಸರಾಮನೆ ದೇವಿ ಚಾಮುಂಡಿ ದೇಶವರ ಪಾಲಿಸಮ್ಮ ಚಾಮುಂಡಿ ಈ ದೇಶವರ ಪಾಲಿಸಮ್ಮ ಚಾಮುಂಡಿ ಒಲಿದು ಬಾ ತಾಯಿ ಒಲಿದು ಬಾ ಅಮ್ಮ ಒಲಿದು ಬಾ ಒಲಿದು ಬಾ ಒಲಿದು 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 ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಬೆಟ್ಟದ ಬೆಡಗಿ ನೀನು ಬಾರೆ ಬೆಟ್ಟದ ಬೆಡಗಿ ನೀನು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ನಮ್ಮ ಬುಳಚಿಲ ಕೂಟದ ಗುರಿಕಾರ್ಯ